ಉದ್ಘಾಟನಾ ಸಮಾರಂಭದ ಅಧ್ಯಕ್ಷತೆ ಸನ್ಮಾನ್ಯ ಲೋಕೇಶ್ ಎಸ್ಆರ್, ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಪುತ್ತೂರು ತಾಲೂಕು. ಈ ಸಮಾರಂಭದ ಉದ್ಘಾಟಕರು ವಂದನೀಯ ಫಾದರ್ ಲಾರೆನ್ಸ್ ಮಸ್ಕರಿನಸ್, ಪ್ರಧಾನ ಧರ್ಮಗುರುಗಳು, ಮಾರ್ಗದರ್ಶಿ ಚರ್ಚ್ ಪುತ್ತೂರು. ಅದೇ ರೀತಿ ಶ್ರೀಎಂ ಚಂದ್ರಹಾಸ ಶೆಟ್ಟಿ, ಗೃಹಾಧ್ಯಕ್ಷರು, ಅಮೆಚೂರು ಕಬಡ್ಡಿ ಅಸೋಸಿಯೇಷನ್ ಪುತ್ತೂರು. ಶ್ರೀಯುತ ರಾಧಾಕೃಷ್ಣ ಆಳ್ವ ಸಾಜಾ, ಮಾಜಿ ಅಧ್ಯಕ್ಷರು, ಸಾಯಿ ಸಮಿತಿ, ತಾಲೂಕು ಪಂಚಾಯತ್ ಪುತ್ತೂರು. ಶ್ರೀ ಉಮೇಶ್ ನಾಯಕ್, ಅಧ್ಯಕ್ಷರು, ಕನ್ನಡ ಸಾಹಿತ್ಯ ಪರಿಷತ್ ಪುತ್ತೂರು ತಾಲೂಕು ಘಟಕ. ಶ್ರೀಯುತ ದಯಾನಂದರೇ ಕೋರ್ಮಂಡ, ಪ್ರಧಾನ ಕಾರ್ಯದರ್ಶಿಗಳು, ಅಮೆಚೂರು ಕಬಡ್ಡಿ ಅಸೋಸಿಯೇಷನ್. ಶ್ರೀಯುತ ಭುವನೇಶ್ ಕೆ, ಜಿಲ್ಲಾ ದೈಹಿಕ ಶಿಕ್ಷಣಾಧಿಕಾರಿಗಳು, ದಕ್ಷಿಣ ಕನ್ನಡ ಜಿಲ್ಲೆ. ಶ್ರೀ ವಿಷ್ಣು ಪ್ರಸಾದ್ ಸಿ, ಸಹಾಯಕ ನಿರ್ದೇಶಕರು, ಪ್ರಧಾನಮಂತ್ರಿ ಪೋಷಣ್ ಶಕ್ತಿ ನಿರ್ಮಾಣ, ತಾಲೂಕ್ ಪಂಚಾಯತ್ ಪುತ್ತೂರು. ಶ್ರೀಯುತ ಸ್ಟಾನಿ ಪ್ರವೀಣ್ ಮಸ್ಕರಿನಸ್, ನೋಡಲ್ ಅಧಿಕಾರಿಗಳು, ಪುತ್ತೂರು ನಗರ ವಲಯ. ಐವಿ ಕಿರಟಪ್ಪ ಎಸ್, ನೋಡಲ್ ಅಧಿಕಾರಿಗಳು, ಪುತ್ತೂರು ನಗರ ವಲಯ. ಶ್ರೀಮತಿ ಶಶಿಕಲಾ ಸಿಆರ್ಪಿಗಳು, ಪುತ್ತೂರು ನಗರಸಭೆ. ಸನ್ಮಾನ್ಯ ಅರುಣ್ ಕುಮಾರ್ ಪುತ್ತೂರ, ಪುತ್ತಿಲ ಪರಿವಾರ ಪುತ್ತೂರು. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ವಂದನೀಯ ಭಗಿನಿ ಶಿವಾಬಿಎಸ್, ಶಿಕ್ಷಣ ಸಂಯೋಜಕರು, ಬೆತ್ತನೆ ಶಿಕ್ಷಣ ಮಂಡಳಿ ಮಂಗಳೂರು. ಸಿಸ್ಟರ್ ರೋಷಲ್ ಕಲಿಫುಲ್ಲರ್, ಬೆತ್ತನೆ ಪ್ರಾಂತೀಯ ಮುಖ್ಯಸ್ಥೆಯ ಸಹಾಯಕರು. ಅದೇ ರೀತಿ ಸನ್ಮಾನ್ಯ ಶಿವಪ್ರಸಾದ್ ಶೆಟ್ಟಿ, ಜಿಲ್ಲಾಧ್ಯಕ್ಷರು, ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಮಂಗಳೂರು. ವಿಮಲ್ ಕುಮಾರ್, ಪ್ರಧಾನ ಕಾರ್ಯದರ್ಶಿಗಳು. ಎಲ್ಲ ಅತಿಥಿ ಬಂಧುಗಳು ವೇದಿಕೆಗೆ ಆಗಮಿಸಬೇಕು ಅನ್ನುವ ಕೋರಿಕೆ. ದೀಪಕ್ ಮ್ಯಾನೇಜರ್ಸ್, ಉದ್ಯಮಿಗಳು ಮತ್ತು ಹಿರಿಯ ವಿದ್ಯಾರ್ಥಿಗಳು, ಪುತ್ತೂರು. ಶ್ರೀಯುತ ಸುಧಾಕರ್ ರೈ, ಉಪಾಧ್ಯಕ್ಷರು, ತಾಲೂಕು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ, ಅಧ್ಯಕ್ಷರು, ಗ್ರೇಡ್ 2 ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘ. ಶ್ರೀಯುತ ಮಾಮದ್ ಚಂದ್, ಕಾರ್ಯಾಧ್ಯಕ್ಷರು, ದಕ್ಷಿಣ ಕನ್ನಡ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಮಂಗಳೂರು. ಶ್ರೀಯುತ ನವೀನ್ ರೈ, ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ, ಪುತ್ತೂರು ತಾಲೂಕು. ಶ್ರೀಯುತ ಬಾಲಕೃಷ್ಣ ಸವಣೂರು, ಪ್ರಧಾನ ಕಾರ್ಯದರ್ಶಿಗಳು, ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಕಡಬ. ಸಿದ್ದರಾಮಗೌಡ ಮೆತ್ತಡಕ, ಅಧ್ಯಕ್ಷರು, ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘ. ಎಲ್ಲ ಅತಿಥಿ ಗಣ್ಯರು. ಶ್ರೀಯುತ ಕೃಷ್ಣ ಪ್ರಸಾದ್ ಆಳ್ವ, ಮಾಜಿ ಸದಸ್ಯರು, ಕೆಡಿಪಿ ಪುತ್ತೂರು. ಅದೇ ರೀತಿ ಜಾನ್ ಕುಟಿನ್ನ, ಉದ್ಯಮಿಗಳು, ಪುತ್ತೂರು ಹಾಗೂ ವರ್ತಕರು ಸಂಘದ ಅಧ್ಯಕ್ಷರು, ಪುತ್ತೂರು ತಾಲೂಕು. ಎಲ್ಲರೂ ವೇದಿಕೆಯ ಮುಂಭಾಗದಲ್ಲಿ ಸಮಾವೇಶಗೊಳ್ಳಬೇಕು ಅನ್ನುವ ಆಶಯದೊಂದಿಗೆ ಕರ್ನಾಟಕ ಸರ್ಕಾರ, ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್, ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ, ಉಪನಿರ್ದೇಶಕರ ಕಚೇರಿ ಆಡಳಿತ ಮಂಗಳೂರು, ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಪುತ್ತೂರು ಹಾಗೂ ಲಿಟಲ್ ಫ್ಲವರ್ ಹಿರಿಯ ಪ್ರಾಥಮಿಕ ಶಾಲೆ ದರ್ಬೆ ಪುತ್ತೂರು ಇದರ ಆಶ್ರಯದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ 14ರ ವಯೋಮಾನದ ಬಾಲಕ ಬಾಲಕಿಯರ ಮ್ಯಾಟ್ ಅಂಕಣದ ಕಬಡ್ಡಿ ಪಂದ್ಯಾಟ. ಯಾವುದೇ ಕಾರ್ಯಕ್ರಮವನ್ನ ಆರಂಭ ಮಾಡುವ ಮುನ್ನ ಆ ಅಗೋಚರ ಪರಮಾತ್ಮನನ್ನ ಪ್ರಾರ್ಥಿಸುತ್ತ ಸರ್ವರ ಹಿತದಲ್ಲಿ ತನ್ನ ಹಿತವನ್ನ ಕಾಣುವ ಸುಸಂಸ್ಕೃತ ಭಾರತೀಯ ವಿಚಾರಧಾರೆ ನಮ್ಮದು. ಇದೀಗ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮಕ್ಕೆ ಅಧಿಕೃತ ಚಾಲನೆ ನಮ್ಮ ಸಂಸ್ಥೆಯ ವಿದ್ಯಾರ್ಥಿಗಳಿಂದ.
ಸರ್ವಸೃಷ್ಟಿಕರ್ತ ದೇವನೇ, ನಮ್ಮ ಜೀವನ ನಿಮಗರ್ಚನೆ, ನಿಮ್ಮ ಪ್ರೀತಿಯ ಸವಿನೆನಪಲಿ ನಮ್ಮ ಬದುಕೆಲ್ಲ ನಿಮಗರ್ಪಣೆ. ನಮ್ಮ ಸರ್ವಸ್ವ ನೀವೇ ತಾನೇ, ಸ್ತುತಿ ವಂದನೆ ಪರಮಾತ್ಮನೇ. ಸರ್ವ ಸೃಷ್ಟಿಕರ್ತ ದೇವನೇ, ನಮ್ಮ ಜೀವನ ನಿಮಗರ್ಚನೆ, ನಿಮ್ಮ ಪ್ರೀತಿಯ ಸವಿನೆನಪಲಿ ನಮ್ಮ ಬದುಕೆಲ್ಲ ನಿಮಗರ್ಪಣೆ. ನವ ಜೀವ ನವ ಭಾವ ನಮದಾಗಲಿ, ಸತ್ಯದ ಶಾಂತಿಯ ಹಾದಿಯಲಿ. ನವ ಜೀವ ನವ ಭಾವ ನಮದಾಗಲಿ, ಸತ್ಯದ ಶಾಂತಿಯ ಹಾದಿಯಲಿ. ಪ್ರೀತಿಯು ನೀತಿಯು ನಮದಾಗಲಿ, ನಮ್ಮಯ ಜೀವನ ಪಯಣದಲ್ಲಿ. ಪ್ರೀತಿಯು ನೀತಿಯು ನಮದಾಗಲಿ, ನಮ್ಮಯ ಜೀವನ ಪಯಣದಲ್ಲಿ. ಹೊಸ ಬಾಳ ಬೆಳಕನ್ನು ಕರುಣಿಸು ನೀ, ಜಗವನ್ನು ಬೆಳಗಲು ಕೃಪೆ ನೀಡು ನೀ. ಸರ್ವ ಸೃಷ್ಟಿಕರ್ತ ದೇವನೇ, ನಮ್ಮ ಜೀವನ ನಿಮಗರ್ಚನೆ, ನಿಮ್ಮ ಪ್ರೀತಿಯ ಸವಿನೆನಪಲಿ ನಮ್ಮ ಬದುಕೆಲ್ಲ ನಿಮಗರ್ಪಣೆ. ನಮ್ಮ ಸರ್ವಸ್ವ ನೀವೇ ತಾನೇ, ಸ್ತುತಿ ವಂದನೆ ಪರಮಾತ್ಮನೇ. ಸರ್ವ ಸೃಷ್ಟಿಕರ್ತ ದೇವನೇ, ನಮ್ಮ ಜೀವನ ನಿಮಗರ್ಚನೆ, ನಿಮ್ಮ ಪ್ರೀತಿಯ ಸವಿನೆನಪಲಿ ನಮ್ಮ ಬದುಕೆಲ್ಲ ನಿಮಗರ್ಪಣೆ. ದಯವಿಟ್ಟು ಮೇಲ್ಭಾಗದಲ್ಲಿ ಉಪಸ್ಥಿತರಿರುವ ಎಲ್ಲ ದೈಹಿಕ ಶಿಕ್ಷಣ ಶಿಕ್ಷಕರು ಮತ್ತು ತಂಡದ ವ್ಯವಸ್ಥಾಪಕರು ವೇದಿಕೆಯ ಮುಂಭಾಗದಲ್ಲಿರುವ ಆಸನವನ್ನ ಸ್ವೀಕರಿಸಬೇಕು ಅನ್ನುವ ಕೋರಿಕೆಯೊಂದಿಗೆ ಈಗಾಗಲೇ ನೋಂದಾವಣೆಯನ್ನ ಮುಗಿಸಿಕೊಂಡಿರುವ ಎಲ್ಲ ತಂಡದ ಆಟಗಾರರು ಮತ್ತು ಆಟಗಾರ್ತಿಯರು ಕಡ್ಡಾಯವಾಗಿ ಮ್ಯಾಟ್ ಅಂಕಣದ ಮುಂಭಾಗದಲ್ಲಿ ಉಪಸ್ಥಿತರಿರಬೇಕು ಅನ್ನುವ ಕೋರಿಕೆ. ದಯವಿಟ್ಟು ಎಲ್ಲ ದೈಹಿಕ ಶಿಕ್ಷಣ ಶಿಕ್ಷಕರು ಕೂಡ ಉದ್ಘಾಟನಾ ಸಮಾರಂಭದಲ್ಲಿ ನಮ್ಮ ಜೊತೆಯಾಗಬೇಕು ಅನ್ನುವ ಆಶಯದೊಂದಿಗೆ ಎಲ್ಲ ತಂಡಗಳು ಕೂಡ ಕಡ್ಡಾಯವಾಗಿ ವೇದಿಕೆಯ ಮುಂಭಾಗದ ಮ್ಯಾಟ್ ಅಂಕಣದಲ್ಲಿ ಸಮಾವೇಶಗೊಳ್ಳಬೇಕು. ಅದಕ್ಕೆ ಸಂಬಂಧಪಟ್ಟ ದೈಹಿಕ ಶಿಕ್ಷಣ ಶಿಕ್ಷಕರು ಕಾರ್ಯಪ್ರವೃತ್ತರಾಗಬೇಕು ಅನ್ನುವ ಆಶಯದೊಂದಿಗೆ ಸ್ವಾಗತ ಎಂಬ ಭಾವನನ್ನದು ಇಲ್ಲಿ ಸಂತಸವಿದೆ, ಸಂಭ್ರಮವಿದೆ, ಸ್ಫುರದ್ರೂಪಿತನವಿದೆ. ಇಂತಹ ಪರಿಶುದ್ಧ ಹೃದಯದ ನಮ್ಮ ನಿಮ್ಮ ಮಧುರ ಬಾಂಧವ್ಯವನ್ನ ಒಗ್ಗೂಡಿಸುವ ನವಿರಾದ ಭಾವವೇ ಸ್ವಾಗತ. ಇದೀಗ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಸರ್ವ ಅತಿಥಿ ಗಣ್ಯರನ್ನ ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತಿಸಲಿದ್ದಾರೆ ನಮ್ಮ ಸಂಸ್ಥೆಯ ಮುಖ್ಯ ಶಿಕ್ಷಕಿ ವಂದನೀಯ ಭಗಿನಿ ವೆನಿಶಾ BS ಇವರು. ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ 14ರ ವಯೋಮಾನದ ಬಾಲಕ ಬಾಲಕಿಯರ ಮ್ಯಾಟ್ ಅಂಕಣದ ಕಬಡ್ಡಿ ಪಂದ್ಯಾಟಕ್ಕೆ ಆಗಮಿಸಿದ ಸರ್ವರನ್ನು ಸ್ವಾಗತಿಸಲು ಸಂತೋಷಪಡುತ್ತೇನೆ. ಇಂದಿನ ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ ಶ್ರೀಯುತ ಲೋಕೇಶ್ SR, ಕ್ಷೇತ್ರ ಶಿಕ್ಷಣಾಧಿಕಾರಿ ಪುತ್ತೂರು. ಇವರಿಗೆ ನಾನು ಆದರದ ಸ್ವಾಗತವನ್ನು ಬಯಸುತ್ತೇನೆ. ಉದ್ಘಾಟಕರಾಗಿ ಆಗಮಿಸಿದ್ದಾರೆ ವಂದನೀಯ ಫಾದರ್ ಲಾರೆನ್ಸ್ ಮಸ್ಕರೇನಸ್, ಪ್ರಧಾನ ಧರ್ಮಗುರುಗಳು ಮಾಯ್ದೆ ದೇವಸ್ ಚರ್ಚ್ ಪುತ್ತೂರು. ಇವರಿಗೂ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ನಮ್ಮವರೇ ಆದ ನಮ್ಮೊಂದಿಗಿರುವ ಪ್ರತಿದಿನ ಸಲಹೆ ಸೂಚನೆಗಳನ್ನು ನೀಡುವಂತಹ ನಮ್ಮ ಆತ್ಮೀಯ ಸಿಸ್ಟರ್ ಶುಭ, ಶಿಕ್ಷಣ ಸಂಯೋಜಕರು ಬೆತನಿ ಆಡಳಿತ ಮಂಡಳಿ ವಾಮಂಜೂರು, ಅಂತೆಯೇ ಸಿಸ್ಟರ್ ರೋಷಲ್, ಅಸಿಸ್ಟೆಂಟ್ ಪ್ರೊವಿನ್ಷಿಯಲ್ ಮಂಗಳೂರು ಪ್ರಾಂತ್ಯ ವಾಮಂಜೂರು. ಇವರಿಗೂ ನಾನು ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಶಾಲಾ ಸಂಚಾಲಕರಾದ ಭಗಿನಿ ಪ್ರಶಾಂತಿ BS, ಇವರಿಗೂ ಆದರದ ಸ್ವಾಗತ. ಶ್ರೀ ಅರುಣ್ ಕುಮಾರ್ ಪುತ್ತಿಲ, ಉದ್ಯಮಿಗಳು, ಪುತ್ತಿಲ ಪರಿವಾರ ಪುತ್ತೂರು. ಇವರಿಗೂ ನಾನು ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಶ್ರೀ ಉಮೇಶ್ ನಾಯಕ್, ಅಧ್ಯಕ್ಷರು,
ಕನ್ನಡ ಸಾಹಿತ್ಯ ಪರಿಷತ್ ಪುತ್ತೂರು ತಾಲೂಕು ಘಟಕ ಇವರಿಗೂ ಆದರದ ಸ್ವಾಗತ. ಶ್ರೀ ಕೃಷ್ಣ ಪ್ರಸಾದ್ ಆಳ್ವ ಮಾಜಿ ಕೆಡಿಪಿ ಸದಸ್ಯರು ತಾಲೂಕು ಪಂಚಾಯತ್ ಪುತ್ತೂರು ಇವರಿಗೂ ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಶ್ರೀ ರಮೇಶ್ ಉದ್ಯಮಿಗಳು ಡ್ರೆಸ್ ಕೋಡ್ ಪುತ್ತೂರು ಇವರಿಗೂ ಆದರದ ಸ್ವಾಗತ. ಶ್ರೀ ಜಾನ್ ಕುಟಿನೋ ಅಧ್ಯಕ್ಷರು ವರ್ತಕರ ಸಂಘ ಪುತ್ತೂರು ಇವರಿಗೂ ಆತ್ಮೀಯ ಸ್ವಾಗತ. ಶ್ರೀ ದೀಪಕ್ ಮಿನೇಜರ್ಸ್ ಉದ್ಯಮಿಗಳು ಸೋಸಾ ಮೆಟಲ್ ಮಾರ್ಟ್ ಪುತ್ತೂರು ಇವರಿಗೂ ಆತ್ಮೀಯ ಸ್ವಾಗತ. ಶ್ರೀ ಭುವನೇಶ ಜೆ ಜಿಲ್ಲಾ ದೈಹಿಕ ಶಿಕ್ಷಣಾಧಿಕಾರಿಗಳು ದಕ್ಷಿಣ ಕನ್ನಡ ಜಿಲ್ಲೆ ಇವರಿಗೂ ಆತ್ಮೀಯ ಸ್ವಾಗತ. ಶ್ರೀ ವಿಷ್ಣು ಪ್ರಸಾದ್ ಸಿ ಸಹಾಯಕ ನಿರ್ದೇಶಕರು ಪ್ರಧಾನಮಂತ್ರಿ ಪೋಷಣ್ ಶಕ್ತಿ ನಿರ್ಮಾಣ್ ತಾಲೂಕ್ ಪಂಚಾಯತ್ ಪುತ್ತೂರು ಇವರಿಗೂ ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಶ್ರೀ ರಾಧಾಕೃಷ್ಣ ಆಳ್ವ ಸಾಜಾ ಮಾಜಿ ಅಧ್ಯಕ್ಷರು ಸ್ಥಾಯಿ ಸಮಿತಿ ತಾಲೂಕು ಪಂಚಾಯತ್ ಪುತ್ತೂರು ಇವರಿಗೂ ಆತ್ಮೀಯ ಸ್ವಾಗತ. ಶ್ರೀ ರಾಮಚಂದ್ರ ಭಟ್ ಉಪಾಧ್ಯಕ್ಷರು ರಕ್ಷಕ ಶಿಕ್ಷಕ ಸಂಘ ಲಿಟ್ಲ್ ಫ್ಲವರ್ ಶಾಲೆ ದರ್ಬೆ ಪುತ್ತೂರು ಇವರಿಗೂ ಆತ್ಮೀಯ ಸ್ವಾಗತ. ಶ್ರೀ ಸತೀಶ್ ಆರ್ ಅಧ್ಯಕ್ಷರು ಸುರಕ್ಷಾ ಸಮಿತಿ ಲಿಟ್ಲ್ ಫ್ಲವರ್ ಹಿರಿಯ ಪ್ರಾಥಮಿಕ ಶಾಲೆ ಇವರಿಗೂ ಆತ್ಮೀಯ ಸ್ವಾಗತ. ಶ್ರೀ ಸ್ಟ್ಯಾನಿ ಪ್ರವೀಣ್ ಮಸ್ಕರೇನಸ್ ನೋಡಲ್ ಪುತ್ತೂರು ನಗರ ವಲಯ ಇವರಿಗೂ ಆತ್ಮೀಯ ಸ್ವಾಗತ. ಶ್ರೀಮತಿ ಐ ವಿ ಗ್ರೆಟ್ಟಾ ಪಾಯ್ಸ್ ನೋಡಲ್ ಅಧಿಕಾರಿ ಪುತ್ತೂರು ವಲಯ ಇವರಿಗೂ ಆತ್ಮೀಯ ಸ್ವಾಗತ. ಶ್ರೀಮತಿ ಶಶಿಕಲಾ ಸಿ ಆರ್ ಪಿ ಪುತ್ತೂರು ನಗರಸಭೆ ನಗರ ಕ್ಲಸ್ಟರ್ ಇವರಿಗೂ ಆತ್ಮೀಯ ಸ್ವಾಗತ. ಶ್ರೀ ವಿಷ್ಣು ಹೆಬ್ಬಾರ್ TPO ಬಂಟ್ವಾಳ ತಾಲೂಕು ಇವರಿಗೂ ಆತ್ಮೀಯ ಸ್ವಾಗತ. ಶ್ರೀ ಶಿವಪ್ರಸಾದ್ ಶೆಟ್ಟಿ ಜಿಲ್ಲಾಧ್ಯಕ್ಷರು ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕ ರಕ್ಷಕ ಸಂಘ ಮಂಗಳೂರು ಇವರಿಗೂ ಆತ್ಮೀಯ ಸ್ವಾಗತ. ವಿಮಲ್ ಕುಮಾರ್ ಪ್ರಧಾನ ಕಾರ್ಯದರ್ಶಿ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘದ ಅಧ್ಯಕ್ಷರು ಮಂಗಳೂರು ಇವರಿಗೂ ಆತ್ಮೀಯ ಸ್ವಾಗತ. ಸುಧಾಕರ ರೈ ಉಪಾಧ್ಯಕ್ಷರು ಗ್ರೇಡ್ 2 ದೈಹಿಕ ಶಿಕ್ಷಣ ಸಂಘದ ದೈಹಿಕ ಶಿಕ್ಷಕರ ಸಂಘ ಇವರಿಗೂ ಆತ್ಮೀಯ ಸ್ವಾಗತ. ಶ್ರೀ ಮಮ್ಮಚಂದ್ ಕಾರ್ಯಾಧ್ಯಕ್ಷರು ಕರ್ನಾಟಕ ರಾಜ್ಯ ದಕ್ಷಿಣ ಕನ್ನಡ ಪ್ರಾಥಮಿಕ ಶಾಲಾ ಶಿಕ್ಷಕರು ಇವರಿಗೂ ಆತ್ಮೀಯ ಸ್ವಾಗತ. ನವೀನ್ ರೈ ಅಧ್ಯಕ್ಷರು ಕರ್ನಾಟಕ ರಾಜ್ಯ ದಕ್ಷಿಣ ಕನ್ನಡ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಆತ್ಮೀಯ ಸ್ವಾಗತ. ಬಾಲಕೃಷ್ಣ ಸವನೂರು ಪ್ರಧಾನ ಕಾರ್ಯದರ್ಶಿ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಕಡಬ ಇವರಿಗೂ ಆದರದ ಸ್ವಾಗತ. ಸೀತಾರಾಮ್ ಗೌಡ ಮಿತ್ತಡ್ಕ ಅಧ್ಯಕ್ಷರು ದೈಹಿಕ ಶಿಕ್ಷಣ ಸಂಘ ಇವರಿಗೂ ಆತ್ಮೀಯ ಸ್ವಾಗತ. ಲಿಲ್ಲಿ ಪಾಯ್ಸ್ ಜಿಲ್ಲಾಧ್ಯಕ್ಷರು ದೈಹಿಕ ಶಿಕ್ಷಕರ ಸಂಘ ಇವರಿಗೂ ಆದರದ ಸ್ವಾಗತ. ಬಾಲಕೃಷ್ಣ ಕುಣಾಲ್ ಕಡಬ ತಾಲೂಕು ದೈಹಿಕ ಶಿಕ್ಷಣ ಸಂಘದ ಅಧ್ಯಕ್ಷರು ಇವರಿಗೂ ಆತ್ಮೀಯ ಸ್ವಾಗತ. ಹರೀಶ್ ರೈ ಕಾರ್ಯದರ್ಶಿ ದೈಹಿಕ ಶಿಕ್ಷಕರ ಸಂಘ ಇವರಿಗೂ ಆತ್ಮೀಯ ಸ್ವಾಗತ. ನೆರೆದ ಸರ್ವ ದೈಹಿಕ ಶಿಕ್ಷಕರಿಗೂ ಆದರದ ಸ್ವಾಗತ. ಮಕ್ಕಳನ್ನು ಕರೆದುಕೊಂಡು ಬಂದ ಎಲ್ಲ ಟೀಮ್ ಮ್ಯಾನೇಜರ್ಸ್ ಇವರಿಗೂ ಆತ್ಮೀಯ ಸ್ವಾಗತ. ನೆರೆದ ಎಲ್ಲ ಹಿರಿಯ ಶಿಕ್ಷಕರಿಗೂ ಹಿರಿಯ ವಿದ್ಯಾರ್ಥಿಗಳಿಗೂ ಆತ್ಮೀಯ ಸ್ವಾಗತ. ರಕ್ಷಕ ಶಿಕ್ಷಕ ಸಂಘದ ಸರ್ವ ಸದಸ್ಯರಿಗೂ ಶಾಲಾ ಹೆತ್ತವರಿಗೂ ಹಿರಿಯ ವಿದ್ಯಾರ್ಥಿಗಳಿಗೂ ಅಭಿಮಾನಿಗಳಿಗೂ ದಾನಿಗಳಿಗೂ ಸ್ಪರ್ಧಾಳುಗಳಿಗೂ ಹಾಗೂ ನೆರೆದ ಎಲ್ಲ ವಿದ್ಯಾರ್ಥಿಗಳಿಗೂ ಶಾಲಾ ಅಭಿಮಾನಿಗಳಿಗೂ ಒಂದೇ ವಾಕ್ಯದಲ್ಲಿ ಸ್ವಾಗತವನ್ನು ಬಯಸುತ್ತಾ ನನ್ನ ಮಾತುಗಳನ್ನು ಕೊನೆಗೊಳಿಸ್ತೇನೆ. ಸರ್ವರಿಗೂ ಸ್ವಾಗತ ಸುಸ್ವಾಗತ. ಆದರಣೀಯರೇ, ಇಂದಿನ ಸಮಾರಂಭದ ಎಲ್ಲ ಅತಿಥಿ ಗಣ್ಯರಿಗೆ ನಮ್ಮ ಸಂಸ್ಥೆಯ ಸಂಚಾಲಕರಾಗಿರುವ ವಂದನೀಯ ಭಗಿನಿ ಪ್ರಶಾಂತಿ BS ಇವರು ಶಾಲು ಹಾಕಿ ಪುಷ್ಪವನ್ನ ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು. ಅಂತೆಯೇ ಶ್ರೀಯುತ ರಾಮಚಂದ್ರ ಭಟ್ ಉಪಾಧ್ಯಕ್ಷರು ರಕ್ಷಕ ಶಿಕ್ಷಕ ಸಂಘ ಲಿಟಲ್ ಫ್ಲೋರ್ ಶಾಲೆ ದರ್ಬೆ ಪುತ್ತೂರು ಇವರು ಶಾಲು ಹಾಕಿ ಹೂ ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು. ಸನ್ಮಾನ್ಯ ಸತೀಶ್ ಆರ್ ಮಾನ್ಯ ಅಧ್ಯಕ್ಷರು ಸುರಕ್ಷಾ ಸಮಿತಿ ಲಿಟಲ್ ಫ್ಲವರ್ ಶಾಲೆ ದರ್ಬೆ ಪುತ್ತೂರು ಇವರು ಶಾಲು ಹಾಕಿ ಹೂವನ್ನ ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅನ್ನುವ ಕೋರಿಕೆ.
ದಯವಿಟ್ಟು ಮೇಲ್ಭಾಗದಲ್ಲಿ ಉಪಸ್ಥಿತರಿರುವ ಎಲ್ಲ ಮಕ್ಕಳು ಕೂಡ ನಮ್ಮ ಮುಂಭಾಗದ ಪೆವಿಲಿಯನ್ ಅಲ್ಲಿ ಬಂದು ಕುಳಿತುಕೊಳ್ಳಬೇಕು. ಸೊ ಮೇಲೆ ಇದ್ದ ಹುಡುಗರೆಲ್ಲ ಕೆಳಗೆ ಬನ್ನಿ. ಸೊ ದಯವಿಟ್ಟು ಎಲ್ಲ ತಂಡದ ಆಟಗಾರರು ಕೂಡ ಉದ್ಘಾಟನಾ ಸಮಾರಂಭ ನಿಮಗಾಗಿ ಮಾಡಿದ್ದು. ಸೊ ದಯವಿಟ್ಟು ಕಾರ್ಯಕ್ರಮದ ಒಂದು ಭಾಗ ಎಲ್ಲರೂ ಕೂಡ ಪೆವಿಲಿಯನ್ ನ ಮುಂಭಾಗದಲ್ಲಿ ಉಪಸ್ಥಿತರಿರಬೇಕು. ಆದರಣೀಯ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಸನ್ಮಾನ್ಯ ಶ್ರೀ ಎನ್ ಚಂದ್ರಹಾಸ ಶೆಟ್ಟಿ, ಮಾನ್ಯ ಗೌರವಾಧ್ಯಕ್ಷರು, ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಪುತ್ತೂರು ತಾಲೂಕು, ಇವರು ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ಇವರನ್ನ ಅತ್ಯಂತ ಗೌರವಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಸನ್ಮಾನ್ಯ ಚಂದ್ರಹಾಸ ಶೆಟ್ಟಿ, ಮಾನ್ಯ ಗೌರವಾಧ್ಯಕ್ಷರು, ಅಮೆಚೂರು ಕಬಡ್ಡಿ ಅಸೋಸಿಯೇಷನ್ ಪುತ್ತೂರು ತಾಲೂಕು, ಇವರಿಗೆ ಶಾಲು ಹಾಕಿ ಹೂವನ್ನ ನೀಡಿ ಕಾರ್ಯಕ್ರಮಕ್ಕೆ ಗೌರವಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇವೆ. ಆದರಣೀಯರೇ, ಈ ಒಂದು ಕಾರ್ಯಕ್ರಮದ ಮತ್ತೋರ್ವ ಮುಖ್ಯ ಅತಿಥಿ ಸನ್ಮಾನ್ಯ ಜನಾರ್ದನ ಪೂಜಾರಿ, ಕಟೀಲ್ ಲಾಜಿಸ್ಟಿಕ್ ಮಂಗಳೂರು, ನಮ್ಮ ಸಂಸ್ಥೆಯ ಹಿರಿಯ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಸೇರಿಕೊಂಡಿದ್ದಾರೆ. ಇವರನ್ನ ಅತ್ಯಂತ ಗೌರವಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಸನ್ಮಾನ್ಯ ದಯಾನಂದ ರೈ ಕೋರ್ಮಂಡ, ರಾಜ್ಯ ಪ್ರಶಸ್ತಿ ವಿಜೇತ ನಿವೃತ್ತ ದೈಹಿಕ ಶಿಕ್ಷಣ ಶಿಕ್ಷಕರನ್ನ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದೀಗ ಹಳೆಯ ಬೇರಿನ ನಡೆಯ ಬಗ್ಗೆ ಹೊಸ ಚಿಗುರುವಿಗೆ ಪರಿಚಯಿಸುವ ಪ್ರಾಸ್ತಾವಿಕ ಮಾತುಗಳಲ್ಲಿ ಸನ್ಮಾನ್ಯ ಭುವನೇಶ್ ಜೆ, ಮಾನ್ಯ ಜಿಲ್ಲಾ ದೈಹಿಕ ಶಿಕ್ಷಣಾಧಿಕಾರಿಗಳು, ದಕ್ಷಿಣ ಕನ್ನಡ ಜಿಲ್ಲೆ, ಇವರು. ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ಪ್ರಾಥಮಿಕ ಶಾಲಾ ಬಾಲಕ ಬಾಲಕಿಯರ ಕಬಡ್ಡಿ ಪಂದ್ಯಾಟ. ಈ ಪಂದ್ಯಾಟದ ಉದ್ಘಾಟನೆಯನ್ನು ಮಾಡಲಿರುವಂತಹ ವಂದನೀಯ ಫಾದರ್ ಲಾರೆನ್ಸ್ ಅವರೇ, ಈ ಒಂದು ಉದ್ಘಾಟನಾ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಈ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಲೋಕೇಶ್ ಅವರೇ, ವೇದಿಕೆಯಲ್ಲಿ ಆಸೀನರಾಗಿರುವ ಎಲ್ಲ ಗಣ್ಯರೇ, ಆಗಮಿಸಿರುವಂತಹ ಎಲ್ಲ ತಾಲೂಕಿನ ಕ್ರೀಡಾಪಟುಗಳೇ, ದೈಹಿಕ ಶಿಕ್ಷಕ ಮಿತ್ರರೇ, ಬಹುಶಃ ಇದು ಒಂದು ಅದ್ಭುತವಾದ ಸಂಘಟನೆಯಲ್ಲಿ ನಾವಿದ್ದೇವೆ. ಈ ಒಂದು ಪಂದ್ಯಾಟವನ್ನು ಇಲ್ಲಿ ನಡೆಸಬೇಕು ಅನ್ನುವ ಒಂದು ತೀರ್ಮಾನ ಮಾಡಿರುವ ಸಮಯದಲ್ಲಿ ನಮ್ಮ ಇಲ್ಲಿಯ ದೈಹಿಕ ಶಿಕ್ಷಕರು ಅಂತ ತಿಳ್ಕೊಂಡಿದ್ದೆ ನಮ್ಮ ಬಾಲಕೃಷ್ಣರನ್ನು ನಮಗೆ ಆಗಾಗ ದೂರವಾಣಿಯ ಮುಖಾಂತರ ಸಂಪರ್ಕಿಸಿ ಬಹಳಷ್ಟು ಸಲಹೆ ಸೂಚನೆ ಕೇಳ್ತಾಯಿದ್ರು. ಆದರೆ ಮೊನ್ನೆ ನಾವು ಇಲ್ಲಿ ಒಂದು ಸಭೆಗೆ ಆಗಮಿಸುವ ಸಂದರ್ಭದಲ್ಲಿ ಅವರು ದೈಹಿಕ ಶಿಕ್ಷಕರಲ್ಲ, ಅವರು ಒಂದು BEd ಮಾಡಿರುವಂಥ ಸಹ ಶಿಕ್ಷಕರು ಅನ್ನೋ ಒಂದು ಮಾಹಿತಿ ತಿಳಿಯಿತು ನನಗೆ. ಆದರೆ ಒಂದು ಅದ್ಭುತವಾದ ಒಂದು ಆಲೋಚನೆಯೊಂದಿಗೆ, ಒಂದು ಅಷ್ಟೇ ಅಚ್ಚುಕಟ್ಟಾದ ವ್ಯವಸ್ಥೆಯೊಂದಿಗೆ ಈ ರೀತಿಯ ಒಂದು ಪಂದ್ಯಾಟವನ್ನು ನಡೆಸುವುದು ಅಂತ ಹೇಳಿದರೆ ಇದು ಏನು ಸಾಮಾನ್ಯ ಮಾತಲ್ಲ. ಈ ಸಂಘಟನೆಯ ಹಿಂದೆ ಹಲವಾರು ಜನ ಇದ್ದಾರೆ. ಈ ಸಂಘಟನೆಗಾಗಿ ಈ ಶಾಲಾ ಮುಖ್ಯ ಶಿಕ್ಷಕರು, ಅಧ್ಯಾಪಕ ವೃಂದದವರು, ಈ ಶಾಲೆಯ ಸಂಚಾಲಕರು, ಈ ಶಾಲೆಯ ಹೆತ್ತವರ ರಕ್ಷಕ ಸಂಘದ ಅಧ್ಯಕ್ಷರು, ಅದರ ಸರ್ವ ಸದಸ್ಯರು ಅತ್ಯಂತ ಪ್ರಾಮಾಣಿಕವಾಗಿ ಅತ್ಯಂತ ದುಡಿದಿದ್ದಾರೆ ಅನ್ನೋದು ಒಂದು ಹೆಮ್ಮೆಯ ವಿಚಾರ. ಅದರಿಂದ ಮೊಟ್ಟಮೊದಲನೇದಾಗಿ ಇಲಾಖಾ ಪರವಾಗಿ ಮತ್ತು ನಮ್ಮೆಲ್ಲ ದೈಹಿಕ ಶಿಕ್ಷಕರ ಮಿತ್ರರ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ವಿದ್ಯಾರ್ಥಿಗಳೇ, ನಿಮ್ಮಲ್ಲಿ ನಾನು ಕೆಲವು ವಿಚಾರಗಳನ್ನ ಇಲ್ಲಿ ನೀವು ಹಂಚಿಕೊಳ್ಳಲೇಬೇಕಾಗ್ತದೆ. ಯಾಕೆ ಅಂತ ಹೇಳಿದರೆ, ನೀವು ತಾಲೂಕಲ್ಲಿ ವಿಜೇತರಾದ ಇಲ್ಲಿಗೆ ಬಂದಿದ್ದೀರಿ. ಈ ತಾಲೂಕಿನಲ್ಲಿ ವಿಜೇತರಾಗಿರುವುದೇ ಒಂದು ಖುಷಿ. ಅದಕ್ಕಿಂತ ದೊಡ್ಡ ಖುಷಿ ಜಿಲ್ಲಾ ಮಟ್ಟದಲ್ಲಿ ಭಾಗವಹಿಸುವಂಥದ್ದು. ಅದರಲ್ಲಿ ಕೂಡ ಇಂಥ ಒಂದು ಸುಂದರವಾದ ಕೋರ್ಟಲ್ಲಿ ನೀವು ಆಡ್ತೀರಿ ಅನ್ನೋದು ಅದು ನಿಮ್ಮ ಭಾಗ್ಯ ಅಂತ ತಿಳ್ಕೊಳ್ಳಿ. ಇಲ್ಲಿ ಇವತ್ತು ಏನು ತೀರ್ಮಾನ ಕೊಡ್ತಾರೆ ತೀರ್ಪುಗಾರರು, ಅವರ ತೀರ್ಮಾನವನ್ನು ಗೌರವಿಸಿ, ಸಂಘಟಕರು ಏನು ನಿಮ್ಮಿಂದ ನಿರೀಕ್ಷೆ ಮಾಡ್ತಾರೆ ಅಂತೇಳಿದರೆ ಶಿಸ್ತು, ಯಾವುದೇ ರೀತಿಯ ಗೊಂದಲಗಳಿಲ್ಲದೆ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು.
ನಾವು 2 ದಿವಸಗಳ ಹಿಂದೆ ವಿವೇಕಾನಂದ ಸಂಸ್ಥೆಯಲ್ಲಿ ಇದೇ ಪ್ರೌಢಶಾಲಾ ಬಾಲಕ ಬಾಲಕಿಯರ ಕಬಡ್ಡಿ ಪಂದ್ಯಾಟವನ್ನು ನೋಡಿದ್ದೇವೆ. ಅಲ್ಲಿ ಕೂಡ ಅತ್ಯುತ್ತಮವಾದ ತೀರ್ಮಾನವನ್ನು ಈ ತೀರ್ಪುಗಾರರು ಕೊಟ್ಟಿದ್ದಾರೆ ಮತ್ತು ಯಾವುದೇ ಗೊಂದಲಗಳಿಲ್ಲದೆ ಆ ಕಬಡ್ಡಿ ಪಂದ್ಯಾಟ ಮುಗಿದಿದೆ. ಬಹುಶಃ ಇದು ಇವತ್ತಿನ ಈ ಸಂಘಟನೆ ಏನುಂಟು, ಇದು ನಮ್ಮ ಎಲ್ಲ ದೈಹಿಕ ಶಿಕ್ಷಕರಿಗೆ ಮಾದರಿ ಆಗುವಂಥದ್ದು. ಖಂಡಿತವಾಗಿ ಇದೊಂದು ಅದ್ಭುತವಾದ ಸಂಘಟನೆ. ಇದು ಯಾವ ರೀತಿ ವ್ಯವಸ್ಥೆ ಮಾಡಿದ್ದೀರಿ ಅನ್ನೋದೇ ನನಗೆ ಬಹಳಷ್ಟು ಪ್ರಶಂಸನೀಯ ಅಂಶ ಅಂತ ಹೇಳಿ ನಾನು ಭಾವಿಸಿದ್ದೇನೆ. ಬಹುಶಃ ಇನ್ನು ಮುಂದಿನ ದಿನಗಳಲ್ಲಿ ಪುತ್ತೂರಿನಲ್ಲಿ ರಾಜ್ಯ ಮಟ್ಟದ ಅಥ್ಲೆಟಿಕ್ಸ್ ಸ್ಪರ್ಧೆಗಳು ನಡೀಲಿಕ್ಕಿದೆ. ಈ ಅಥ್ಲೆಟಿಕ್ಸ್ ಸ್ಪರ್ಧೆಯು ನವೆಂಬರ್ 15ರಿಂದ ಪ್ರಾರಂಭವಾಗಿ 18ನೇ ತಾರೀಕಿನವರೆಗೆ ನಡೀಲಿಕ್ಕಿದೆ. ಅಲ್ಲಿ ಕೂಡ ನಮ್ಮ ಎಲ್ಲ ಪುತ್ತೂರು ತಾಲೂಕಿನ ದೈಹಿಕ ಶಿಕ್ಷಕರಿಗೆ ಈ ಸಲ ವಿಶೇಷವಾದ ಒಂದು ಜವಾಬ್ದಾರಿ ಇದೆ. ಆ ಸಂಘಟನೆಯನ್ನು ನಾವೆಲ್ಲ ಒಟ್ಟಾಗಿ ಸೇರಿ ಅದನ್ನು ಸರಿಯಾಗಿ ನಿರ್ವಹಿಸಿ ಇದೇ ರೀತಿಯ ಒಂದು ಅದ್ಭುತವಾದ ಸಂಘಟನೆ ಅನ್ನೋದು ರಾಜ್ಯ ಮಟ್ಟಕ್ಕೆ ನಾವು ಒಂದು ಮಾದರಿಯಾಗುವ ರೀತಿಯಲ್ಲಿ ನಾವು ನಡೆಸುವ ನಮ್ಮ ಸಂಪೂರ್ಣ ಸಹಕಾರವನ್ನು ನೀವೆಲ್ಲರೂ ನಮಗೆ ನೀಡಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಹಿರಿಮೆಯನ್ನು ಮತ್ತಷ್ಟು ಹೆಚ್ಚಿಸಬೇಕಾಗಿ ನಿಮ್ಮೆಲ್ಲಲ್ಲಿ ವಿನಂತಿಯನ್ನು ಮಾಡ್ತಾ ಇಷ್ಟೇ. ಇವತ್ತು ಏನು ಇಲ್ಲಿ ವಿಜೇತರಾಗ್ತೀರಿ, ಆ ವಿಜೇತ ತಂಡವು ಮಂಡ್ಯದಲ್ಲಿ ನಡೆಯುವ ವಿಭಾಗ ಮಟ್ಟ ಮತ್ತು ರಾಷ್ಟ್ರ ಮಟ್ಟದ ರಾಜ್ಯ ಮಟ್ಟದ ಕ್ರೀಡಾಕೂಟ ಅಲ್ಲೇ ನಡೀಲಿಕ್ಕಿದೆ. ಅಲ್ಲಿ ಕೂಡ ವಿಜೇತರಾಗಿ ಈ ಒಂದು ಅದ್ಭುತವಾದ ಕ್ರೀಡಾಂಗಣದಲ್ಲಿ ಆಡಿದ ಒಂದು ಸುಂದರ ಅನುಭವ ನಿಮ್ಮ ಜೀವನ ಪರ್ಯಂತ ಇರಲಿ ಅಂತ ಹಾರೈಸಿಕೊಂಡು ನನ್ನೆರಡು ಮಾತನ್ನು ಮುಗಿಸ್ತೇನೆ. ಕೃತಜ್ಞತೆಗಳು. ಕಾರ್ಯಕ್ರಮವನ್ನ ಮುಂದುವರಿಸಿದ ದೀಪದಿಂದ ದೀಪವ ಹಚ್ಚಬೇಕು ಮಾನವ, ಪ್ರೀತಿಯಿಂದ ಪ್ರೀತಿಯ ಹಂಚೋಣ ಅನ್ನುವ ವಿಶೇಷ ಆಶಯದೊಂದಿಗೆ ಬೆಳಕು ಹರಿದು ಬರಲಿ, ಅರುಣೋದಯದ ಸೂರ್ಯನ ತೆರದೆ ಮಂಗಳಮಯವಿರಲಿ, ಹರುಷದ ಹೊನ್ನಲಿರಲಿ ಅನ್ನುವ ಆಶಯದೊಂದಿಗೆ ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ 14ರ ವಯೋಮಾನದ ಬಾಲಕ ಬಾಲಕಿಯರ ಮ್ಯಾಟ್ ಕಬಡ್ಡಿ ಅಂಕಣದ ಉದ್ಘಾಟನೆ ಸನ್ಮಾನ್ಯ ವಂದನೀಯ ಫಾದರ್ ಲಾರೆನ್ಸ್ ಮಸ್ಗ್ರೇನಸ್ ಪ್ರಧಾನ ಧರ್ಮಗುರುಗಳು ಮಾಯ್ದದೋಸ್ ಚರ್ಚ್ ಪುತ್ತೂರು ಇವರ ಅಮೃತ ಹಸ್ತದಿಂದ ಕಾರ್ಯಕ್ರಮವನ್ನ ಉದ್ಘಾಟಿಸಬೇಕು. ಎಲ್ಲ ಅತಿಥಿ ಗಣ್ಯರು ಮುಂಭಾಗಕ್ಕೆ ಬರಬೇಕು ಅನ್ನುವ ಕೋರಿಕೆ. ಇದೀಗ ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ 14ರ ವಯೋಮಾನದ ಬಾಲಕ ಬಾಲಕಿಯರ ಜಿಲ್ಲಾ ಮಟ್ಟದ ಮ್ಯಾಟ್ ಅಂಕಣದ ಕಬಡ್ಡಿ ಪಂದ್ಯಾಟದ ಉದ್ಘಾಟನೆ. ಕೃತಜ್ಞತೆಗಳು. ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ 14ರ ವಯೋಮಾನದ ಬಾಲಕ ಬಾಲಕಿಯರ ಮ್ಯಾಟ್ ಅಂಕಣದ ಕಬಡ್ಡಿ ಪಂದ್ಯಾಟದ ಉದ್ಘಾಟನೆಯನ್ನ ನೆರವೇರಿಸಿದೆ ವಂದನೀಯ ಫಾದರ್ ಲಾರೆನ್ಸ್ ಮಸ್ಗ್ರೇನಸ್ ಪ್ರಧಾನ ಧರ್ಮಗುರುಗಳು ಮಾಯ್ದದೋಸ್ ಚರ್ಚ್ ಪುತ್ತೂರು ಇವರು ಉದ್ಘಾಟನಾ ಮಾತುಗಳನ್ನಾಡುವಂತೆ ವಿನಂತಿಸಿಕೊಳ್ಳುತ್ತಿದ್ದೇವೆ. ದಕ್ಷಿಣ ಕನ್ನಡ ಜಿಲ್ಲಾ
ಪ್ರಾಥಮಿಕ ಶಾಲೆಯ ಮಕ್ಕಳ ಕಬಡ್ಡಿ ಕ್ರೀಡಾಕೂಟವು ಈ ಬೆಥನಿ ಶಾಲಾ ವಠಾರದಲ್ಲಿ ನಡೆಯುವುದು ನಮಗೆಲ್ರಿಗೂ ತುಂಬ ಸಂತೋಷ. ಈ ಕಾರ್ಯಕ್ರಮದ ಅಧ್ಯಕ್ಷರಾದ ಪುತ್ತೂರು ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿ ಆಗಿರುವ ಶ್ರೀಯುತ ಲೋಕೇಶ್ ಅವರೇ, ಈ ಶಾಲೆಯ ಮುಖ್ಯ ಶಿಕ್ಷಕಿ, ಸಂಚಾಲಕರು ಹಾಗೂ ಬೆಥನಿ ಶಿಕ್ಷಣ ಸಂಸ್ಥೆಗಳ ಎಲ್ಲ ಮುಖ್ಯಸ್ಥರೇ, ವೇದಿಕೆಯಲ್ಲಿರುವ ಎಲ್ಲ ಗಣ್ಯ ಅತಿಥಿಗಳೇ, ಈ ಕ್ರೀಡೋತ್ಸವದಲ್ಲಿ ಭಾಗವಹಿಸುವಂಥ ಎಲ್ಲ ನನ್ನ ಪ್ರೀತಿಯ ವಿದ್ಯಾರ್ಥಿನಿಯರೇ, ಶಿಕ್ಷಕರೇ ಹಾಗೂ ಇಲ್ಲಿರುವ ಎಲ್ಲ ನನ್ನ ಆತ್ಮೀಯರೇ, ನಿಮಗೆಲ್ಲರಿಗೂ ಈ ದಿನದ ಶುಭಾಶಯಗಳನ್ನು ನಾನು ಕೋರ್ತೇನೆ. ಹಾಗೂ ದೇವರು ಈ ಕ್ರೀಡೋತ್ಸವದ ಮೇಲೆ ಅವರ ಕೃಪೆಯನ್ನು ಹಾಗೂ ಅನುಗ್ರಹವನ್ನು ಕೊಡಲಿ ಅಂತ ನಮ್ಮ ಪ್ರಾರ್ಥನೆ. ಕಬಡ್ಡಿ ನಮ್ಮ ಗ್ರಾಮೀಣ ಕ್ರೀಡೆ. ಈ ದಿನ ಈಗ ಅದು ತುಂಬ ಎತ್ತರಕ್ಕೆ ಏರಿದೆ. ರಾಷ್ಟ್ರ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಅದು ಪ್ರೀತಿಸಲ್ಪಡುವ ಒಂದು ಕ್ರೀಡೆಯಾಗಿ ಬೆಳೆದಿದೆ. ನಮಗೆಲ್ಲರಿಗೂ ತುಂಬ ಸಂತೋಷ. ಯಾಕಂದರೆ ನಾವು ಎಲ್ಲರೂ ಚಿಕ್ಕದಿರುವಾಗ ಯಾವುದೇ ಖರ್ಚಿಲ್ಲದೆ ಆಡುವ ಆಟ ಇದ್ದರೆ ಅದು ಕಬಡ್ಡಿ ಮಾತ್ರ. ಅದು ಯಾವುದೇ ವಸ್ತುಗಳು ಅಥವಾ ಸವಲತ್ತುಗಳು ಬೇಡ. ಅದಕ್ಕೆ ಒಂದು ಚಿಕ್ಕ ಮೈದಾನ ಇದ್ದರೆ ಸಾಕು, ಮತ್ತು ಕೈಕಾಲುಗಳಿದ್ರೆ ಸಾಕಾಗ್ತಿತ್ತು. ಈ ಕ್ರೀಡೆ ಇವತ್ತು ಎಷ್ಟು ಚೆನ್ನಾಗಿ ಆಯೋಜಿಸ್ತಾರೆ ಹಾಗೂ ಎಲ್ಲರೂ ಅದನ್ನು ಪ್ರೀತಿಸ್ತಾರೆ. ಇವತ್ತು ಅದು ನಮಗೆ ತುಂಬ ಸಂತೋಷ. ಯಾಕೆ ನಮ್ಮ ಆ ಗ್ರಾಮೀಣ ಒಂದು ಕ್ರೀಡೆ. ಈ ದಿನ ಇಲ್ಲಿ ನಡೆಯುವಂಥ ಈ ಕ್ರೀಡೆಯಲ್ಲಿ ಭಾಗವಹಿಸುವ ಎಲ್ಲ ನಮ್ಮ ಕ್ರೀಡಾಪಟುಗಳಿಗೆ, ವಿದ್ಯಾರ್ಥಿನಿಗೆ ನಾನು ಶುಭವನ್ನು ಕೋರ್ತೇನೆ. ನೀವೆಲ್ಲರೂ ನಿಮ್ಮ ಈ ಪ್ರತಿಭೆಯನ್ನು ಇಲ್ಲಿ ಚೆನ್ನಾಗಿ ತೋರ್ಪಡಿಸಬೇಕು ಹಾಗೂ ನೀವೆಲ್ಲರಿಗೂ ಸಂತೋಷವನ್ನು ಕೊಡಬೇಕು. ಹಾಗೂ ನೀವಿನ್ನು ಬೆಳೀತಾ ಹೋಗುವಾಗ ಈ ಕ್ರೀಡೆಯಲ್ಲಿ ಇನ್ನಷ್ಟು ಸಾಧನೆಯನ್ನು ನೀವು ಮಾಡಬೇಕು ಅಂತೇಳಿ ನಿಮಗೆಲ್ಲರಿಗೂ ನಾನು ಕರೆ ಕೊಡ್ತಾ ಇದ್ದೇನೆ. ಹಾಗೂ ಇಲ್ಲಿ ಇದನ್ನು ಸಂಘಟಿಸಿದಂಥ ತುಂಬ ಸುಂದರವಾದ ಒಂದು ಕಾರ್ಯಕ್ರಮ ಇದು. ಒಳ್ಳೆಯ ಸಭಾಂಗಣ, ಇದರ ಹಿಂದೆ ಇರುವಂಥ ಪರಿಶ್ರಮ ನಮಗೆಲ್ಲರಿಗೂ ತಿಳಿದಿದೆ. ಅದನ್ನು ಮಾಡಿದವರೆಲ್ಲರಿಗೂ, ಸಂಘಟಕರಿಗೆ ಎಲ್ಲರೂ ಇದಕ್ಕಾಗಿ ಯಾರು ಪರಿಶ್ರಮ ಪಟ್ಟಿದ್ದಾರೆ ಅವರಿಗೆ ಎಲ್ಲರನ್ನ ದೇವರು ಆಶೀರ್ವದಿಸಲಿ ಅಂತ ನಮ್ಮ ಪ್ರಾರ್ಥನೆ. ಆತ್ಮೀಯರೇ, ನಮ್ಮ ಮಕ್ಕಳ ಕಲಿಕೆಯಲ್ಲಿ ಅವರ ಶಿಕ್ಷಣ ಜೊತೆಗೆ ಇವಾಗ ಅವರಿಗೆ ಕ್ರೀಡೆಯಲ್ಲೂ ಬೇರೆ ಬೇರೆ ಕ್ಷೇತ್ರದಲ್ಲೂ ಅವರ ಪ್ರತಿಭೆಗಳಿಗೆ ಇವತ್ತು ಮನ್ನಣೆ ಸಿಗ್ತದೆ, ಪ್ರೋತ್ಸಾಹ ಸಿಗ್ತದೆ. ಅದು ತುಂಬ ಸಂತೋಷ. ಇವತ್ತು ಅವರ ಪಾಠಗಳು ಮಾತ್ರ ಅಲ್ಲ, ಈ ಮಕ್ಕಳಿಗೆ ಯಾವುದರಲ್ಲಿ ಅಭಿರುಚಿ ಇದೆ ಅದರಲ್ಲಿ ಅವರನ್ನು ತೊಡಗಿಸಿಕೊಂಡು ಅವರ ಪ್ರತಿಭೆಯನ್ನು ಅರಳಿಸುವಂಥ ಕಾರ್ಯವನ್ನು ನಮ್ಮ ಶಾಲೆಗಳು ಮಾಡ್ತಾ ಇವೆ. ತುಂಬ ಸಂತೋಷ. ಈ ಮಕ್ಕಳು ಅವರ ಪ್ರತಿಭೆಯಲ್ಲಿ ಎಲ್ಲರೂ ಅರಳಬೇಕು ಹಾಗೂ ಸಾಧನೆಯನ್ನು ಮಾಡಬೇಕು ಅಂತ ನಮ್ಮ ಆಶೆ. ಅದರ ಜೊತೆಗೆ ನಮ್ಮ ಶಿಕ್ಷಣವು ನಮ್ಮ ಮಕ್ಕಳನ್ನು ಒಳ್ಳೆಯ ಮಾನವೀಯ ಮೌಲ್ಯಗಳನ್ನು ಇರುವಂಥ ವ್ಯಕ್ತಿಗಳನ್ನಾಗಿ ಕೂಡ ರೂಪಿಸಬೇಕು. ಈ ಮಕ್ಕಳು ಮಾನವೀಯ ಮೌಲ್ಯಗಳನ್ನು ಅಳವಡಿಸಿಕೊಳ್ಬೇಕು. ಅಂದರೆ ಅವರಿಗೆ ಆ ದೇವರಲ್ಲಿ ವಿಶ್ವಾಸವಿರಬೇಕು, ಗುರು ಹಿರಿಯರಲ್ಲಿ ಅವರು ಗೌರವವನ್ನು ಕೊಡುವವರು ಆಗಬೇಕು, ಎಲ್ಲರನ್ನ ಪ್ರೀತಿಸುವವರಾಗಬೇಕು, ಪರಿಶ್ರಮಿಗಳಾಗಬೇಕು, ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡುವ ಆ ಹೃದಯವಂತಿಕೆ ಉಳ್ಳವರಾಗಬೇಕು. ಹೀಗೆ ಈ ಮಕ್ಕಳು, ನಮ್ಮ ಎಲ್ಲ ಮಕ್ಕಳು, ನಮ್ಮ ಶಾಲೆಯಲ್ಲಿ ಕಲಿಯುವವರು ಎಲ್ಲ ಶಾಲೆಗಳಲ್ಲಿ ನಮ್ಮ ಮಕ್ಕಳು ಇವತ್ತು ಅವರು ಒಳ್ಳೆಯ ಆ ಮೌಲ್ಯಗಳಿಂದ ತುಂಬಿದವರು ಆಗಿದ್ಕೊಂಡು ಮನಸ್ಸುಗಳು ಸುಂದರ, ಹೃದಯಗಳು ಪ್ರೀತಿವಂತವಾಗಿ ಅವರು ಸಮಾಜಕ್ಕೆ ಒಂದು ಸಂಪತ್ತಾಗಿ ಬೆಳಿಬೇಕು. ಆಗ ಮಾತ್ರ ನಮ್ಮ ಪರಿಸರ, ನಮ್ಮ ಈ ದೇಶ ಉನ್ನತ ಮಟ್ಟಕ್ಕೆ ಏರುವುದರಲ್ಲಿ ಯಾವುದೂ ಸಂದೇಹ ಇಲ್ಲ. ಆದ್ದರಿಂದ
ನಿಮಗೆಲ್ಲರಿಗೂ ನಾನು ಶುಭವನ್ನು ಕೋರ್ತೇನೆ. ದೇವರು ನಮ್ಮನ್ನೆಲ್ಲ ಹರಸಲಿ ಹಾಗೂ ಈ ಪಂದ್ಯಾಟವು ಸುಗಮವಾಗಿ ಆಗಲಿ ಅಂತ ಹೇಳಿ ಹಾರೈಸಿ ನನ್ನ ಮಾತನ್ನು ನಾನು ಮುಗಿಸ್ತೇನೆ. ಜೈ ಹಿಂದ್, ಜೈ ಭಾರತ್. ಕೃತಜ್ಞತೆಗಳು. ಕಾರ್ಯಕ್ರಮವನ್ನು ಮುಂದುವರಿಸಿದ ಇಂದಿನ ಸಮಾರಂಭದಲ್ಲಿ ಉಪಸ್ಥಿತರಿರುವ ಮುಖ್ಯ ಅತಿಥಿಗಳಾಗಿರುವ ಸನ್ಮಾನ್ಯ ಚಂದ್ರಹಾಸ ಶೆಟ್ಟಿ, ಮಾನ್ಯ ಗೌರವಾಧ್ಯಕ್ಷರು, ಪುತ್ತೂರು ತಾಲೂಕು ಅಮೆಚೂರ್ ಇವರು ಕಾರ್ಯಕ್ರಮವನ್ನ ಉದ್ದೇಶಿಸಿ ಶುಭ ಹಾರೈಸುವಂತೆ ಕೋರಿಕೆ. ಈ ಕಬಡ್ಡಿ ಪಂದ್ಯಾಟವನ್ನು ಉದ್ಘಾಟಿಸಿದ ಫಾದರ್ ಲಾರೆನ್ಸ್ ಅವರೇ, ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ಕಬಡ್ಡಿ ಪಂದ್ಯಾಟ ಅಂದರೆ ಭಾಷಣ ಮಾಡುವಂಥ ಇದಲ್ಲ, ಎಲ್ಲ ಕಬಡ್ಡಿ ಆಡುವವರನ್ನು ನೋಡಲಿಕ್ಕೆ ಬಂದವರು ಇರ್ತಾರೆ. ಹಾಗೆ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ಕ್ರೀಡಾಪಟುಗಳೇ, ಈ ಕ್ರೀಡಾಕೂಟವನ್ನು ಆಯೋಜನೆ ಮಾಡಿದ ನಮ್ಮ ಲಿಟ್ಲ್ ಫ್ಲವರ್ ಸ್ಕೂಲ್ನ ಆಡಳಿತ ಮಂಡಳಿಯವರೇ ಮತ್ತು ಅಧ್ಯಾಪಕ ವೃಂದದವರೇ, ನಾನೊಬ್ಬ ಕಬಡ್ಡಿ ಅಸೋಸಿಯೇಷನ್ನ ಗೌರವಾಧ್ಯಕ್ಷನಾಗಿ ಮತ್ತು ಒಬ್ಬ ಕಬಡ್ಡಿ ಆಟಗಾರನಾಗಿ ಈ ಕ್ರೀಡಾಕೂಟ ಒಂದು ಒಳ್ಳೆಯ ರೀತಿಯಲ್ಲಿ ನಡೆಯಲಿ, ಇದಕ್ಕೆ ನಮ್ಮ ಕಬಡ್ಡಿ ಅಸೋಸಿಯೇಷನ್ನ ಪರವಾಗಿ ಶುಭವನ್ನು ಹಾರೈಸುತ್ತಾ ಅವಕಾಶ ಮಾಡಿಕೊಟ್ಟ ನಿಮಗೆ ವಂದಿಸ್ತಾ ನನ್ನ ಎರಡು ಮಾತುಗಳು. ಜೈ ಹಿಂದ್. ಕೃತಜ್ಞತೆಗಳು. ಕಾರ್ಯಕ್ರಮವನ್ನು ಮುಂದುವರಿಸಿದ ಶ್ರೀಯುತ ಅರುಣ್ ಕುಮಾರ್ ಪುತ್ತಿಲ ಪರಿವಾರ ಪುತ್ತೂರು ಇವರು ಕಾರ್ಯಕ್ರಮಕ್ಕೆ ಶುಭ ಹಾರೈಸುವಂತೆ ವಿನಂತಿಸಿಕೊಳ್ಳುತ್ತಿದ್ದೇವೆ. ಆರಾಧ್ಯ ಮೂರ್ತಿ ಮಹತೋಬಾರ ಶ್ರೀ ಮಹಾಲಿಂಗೇಶ್ವರ ದೇವರ ಚರಣಾರವಿಂದಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತಾ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಉಪನಿರ್ದೇಶಕರ ಕಚೇರಿ ಮಂಗಳೂರು, ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಪುತ್ತೂರು ಇವರ ಆಶ್ರಯದಲ್ಲಿ ನಡೆಯತಕ್ಕಂತಹ 14ರ ವಯೋಮಾನದ ಬಾಲಕ ಬಾಲಕಿಯರ ಮ್ಯಾಟ್ ಅಂಕಣದ ಕಬಡ್ಡಿ ಪಂದ್ಯಾಟದ ಉದ್ಘಾಟನೆಯನ್ನು ಮಾಡಿರತಕ್ಕಂತಹ ವಂದನೀಯ ಲಾರೆನ್ಸ್ ಅವರೇ, ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರತಕ್ಕಂಥ ಕ್ಷೇತ್ರ ಶಿಕ್ಷಣಾಧಿಕಾರಿಯಾಗಿರುವಂಥ ಶ್ರೀಯುತ ಲೋಕೇಶ್ ಅವರೇ, ವೇದಿಕೆಯಲ್ಲಿ ಉಪಸ್ಥಿತರಿರ್ತಕ್ಕಂತಹ ಗೌರವಾನ್ವಿತ ಅತಿಥಿಗಳೇ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಸಜ್ಜನ ಬಂಧುಗಳೇ, ಶ್ರದ್ಧೆಯ ಮಾತೆಯಂದಿರೇ, ಪುಟಾಣಿಗಳೇ, ಇಚ್ಛಾಶಕ್ತಿ ಇದ್ದರೆ ಯಾವ ಕೆಲಸವನ್ನ ಕೂಡ ಅತ್ಯಂತ ಸುಲಲಿತವಾಗಿ ಮಾಡಬಹುದು ಅನ್ನೋದಕ್ಕೆ ಸಾಕ್ಷಿಯಾಗಿ ಇವತ್ತು ಲಿಟ್ಲ್ ಫ್ಲವರ್ನಲ್ಲಿ ಆಗಿರತಕ್ಕಂಥ ಈ ಕಾರ್ಯಕ್ರಮ ಆಯೋಜನೆಯ ಮುಖಾಂತರ ಸಾಕಾರಗೊಂಡಿದೆ. ಅದಕ್ಕೋಸ್ಕರ ಆಡಳಿತ ಮಂಡಳಿ, ಸಂಚಾಲಕರು ಮತ್ತು ವಿಶೇಷವಾಗಿ ಇದಕ್ಕೆ ಪರಿಶ್ರಮವನ್ನು ಪಟ್ಟಿರತಕ್ಕಂಥ ದೈಹಿಕ ಶಿಕ್ಷಕರಿಗೆ ನಾನು ಪ್ರಥಮವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಇವತ್ತು ಚಂದ್ರಹಾಸ ಶೆಟ್ಟಿಯವರ ನೇತೃತ್ವದಲ್ಲಿ ಅದ್ಭುತವಾಗಿ ಕಬಡ್ಡಿಯನ್ನು ಯಾವ ರೀತಿಯಾಗಿ ಆಯೋಜನೆ ಮಾಡಬಹುದು ಅನ್ನೋದನ್ನು ತೋರಿಸಿಕೊಟ್ಟಂಥ ಅನೇಕ ಸಂದರ್ಭಗಳನ್ನು ನಾವೆಲ್ಲ ಅವಲೋಕನ ಮಾಡಿದ್ದೇವೆ. ಆದರೆ ಅವನ್ನು ಕೂಡ ಮೀರಿಸುವಂಥ ಪ್ರೋ ಮಾದರಿಯ ಕಬಡ್ಡಿ ಕೂಟವನ್ನು ಆಯೋಜನೆ ಮಾಡ್ತಾ ಆ ಎಳೆಯ ಮಕ್ಕಳಲ್ಲಿ ಕ್ರೀಡಾ ಸ್ಫೂರ್ತಿಯನ್ನು ತುಂಬಬೇಕು ಮತ್ತು ಇವತ್ತು ಜಗತ್ತಿನಲ್ಲಿ ನಮ್ಮ ಕ್ರೀಡೆಯ ಮುಖಾಂತರ ಸಾಧನೆಯನ್ನ ಆಗಿರತಕ್ಕಂಥ ಸಂದರ್ಭದಲ್ಲಿ ದೇಶೀಯ ಬಡತನದಲ್ಲಿರತಕ್ಕಂಥ ಈ ಕ್ರೀಡೆಯನ್ನು ಅತ್ಯಂತ ಎತ್ತರಕ್ಕೆ ಕೊಂಡೊಯ್ಯಬೇಕು ಅನ್ನತಕ್ಕಂಥ ಆಶಯ ಇವತ್ತು ಹಳ್ಳಿಯ ಮುಖಾಂತರ ಸಾಕಾರಗೊಂಡಿದೆ. ಅದಕ್ಕೋಸ್ಕರ ಮಗದೊಮ್ಮೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಲಾರೆನ್ಸ್ ಅವರು ಉಲ್ಲೇಖವನ್ನ ಮಾಡಿದರು, ಅತ್ಯಂತ ಯಾವುದೇ ಖರ್ಚು ಇಲ್ಲದೆ ಮಾಡತಕ್ಕಂಥ ಕ್ರೀಡೆ ಯಾವುದು ಅಂತ ಹೇಳಿದರೆ ಕಬಡ್ಡಿ ಅನ್ನೋದನ್ನ ಉಲ್ಲೇಖವನ್ನ ಮಾಡಿದರು. ಆದರೆ ಇವತ್ತು ದೊಡ್ಡದಾಗಿರತಕ್ಕಂತಹ ಖರ್ಚಿನ ಮುಖಾಂತರ ಕಬಡ್ಡಿಗೆ ವಿಶೇಷವಾಗಿರತಕ್ಕಂತಹ ಶಕ್ತಿಯನ್ನು ಕೊಟ್ಟು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಶಾಂತ್ ರೈ ಅಂತ ಕ್ರೀಡಾಪಟುಗಳನ್ನ ಈ ಭೂಮಿಯಿಂದ ಕಳಿಸಿಕೊಟ್ಟಿರತಕ್ಕಂಥ ಪುಣ್ಯ ಭೂಮಿಯಲ್ಲಿ ಇವತ್ತು ಆಯೋಜನೆ ಆಗ್ತಾ ಇರೋದು ನಮಗೆಲ್ಲರಿಗೂ ಅತ್ಯಂತ ಸಂತಸವನ್ನ ತಂದಿದೆ. ಈ ರೀತಿಯ ಶಿಕ್ಷಣ ಇಲಾಖೆಯಲ್ಲಿ ಈ ರೀತಿಯ ಮನಸ್ಥಿತಿ ಮತ್ತು ಮನೋಭೂಮಿಕೆ ಇರತಕ್ಕಂಥ ವ್ಯಕ್ತಿಗಳು ಆ ಜಾಗದಲ್ಲಿ ಕುಳಿತುಕೊಂಡಾಗ ಯಾವ ರೀತಿಯ ಕ್ರೀಡೆಗೆ ಯಾವ ರೀತಿಯ ಸಹಕಾರವನ್ನು ಕೊಡಬಹುದು ಮತ್ತು ನಮ್ಮ ಮಕ್ಕಳನ್ನ ಮುಂದಿನ ದಿವಸದಲ್ಲಿ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕೊಂಡೊಯ್ಯಬಹುದು ಅನ್ನತಕ್ಕಂಥ ಯೋಚನೆಯ ನಡುವೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ವಿಶೇಷವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಮುಂದಿನ ದಿವಸದಲ್ಲಿ ಕೂಡ ನಮ್ಮ ಆ ಕ್ರೀಡಾಪಟುಗಳು
ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆ ಕಬಡ್ಡಿಯನ್ನು ಪ್ರತಿನಿಧಿಸತಕ್ಕಂಥ ಶಕ್ತಿಯನ್ನ ನಾವೆಲ್ಲರೂ ಆರಾಧನೆ ಮಾಡತಕ್ಕಂಥ ದೇವರುಗಳು ಅವರಿಗೆ ಕೊಡಲಿ. ಈ ಕ್ರೀಡಾಕೂಟ ಅತ್ಯಂತ ಯಶಸ್ವಿಯಾಗಿ ಸಂಜೆಯ ತನಕ ಸ್ಪರ್ಧಾತ್ಮಕವಾಗಿರ್ತಕ್ಕಂಥ ಈ ವ್ಯವಸ್ಥೆಯಲ್ಲಿ ಸೋಲು ಮತ್ತು ಗೆಲುವಿನ ನಡುವೆ ಸೋಲನ್ನು ಕೂಡ ಸವಾಲಾಗಿ ಸ್ವೀಕರಿಸ್ತಾ ಮುಂದಿನ ದಿವಸದಲ್ಲಿ ನಾವು ಗೆಲ್ತೇವೆ ಅನ್ನತಕ್ಕಂಥ ಮನಸ್ಥಿತಿಯ ನಡುವೆ ಮಕ್ಕಳೆಲ್ಲರೂ ಈ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಒಳ್ಳೆಯ ಸುಸಂಸ್ಕೃತ ಸಮಾಜವನ್ನು ನಿರ್ಮಾಣ ಮಾಡತಕ್ಕಂಥ ವ್ಯವಸ್ಥೆಯನ್ನು ಮುಂದಿನ ದಿವಸದಲ್ಲಿ ನೀವೆಲ್ಲರೂ ಮಾಡಿ ಅನ್ನತಕ್ಕಂಥ ಆಶಯದ ಜೊತೆಗೆ ಈ ಕ್ರೀಡಾಕೂಟಕ್ಕೆ ಶುಭವನ್ನು ಹಾರೈಸ್ತಾ ಇದ್ದೀನಿ. ಕೃತಜ್ಞತೆಗಳು. ಕಾರ್ಯಕ್ರಮವನ್ನ ಮುಂದುವರಿಸಿದ ಶ್ರೀಯುತ ರಾಧಾಕೃಷ್ಣ ಆಳ್ವ ಸಾಜ, ಮಾಜಿ ಅಧ್ಯಕ್ಷರು, ಸ್ಥಾಯಿ ಸಮಿತಿ, ತಾಲೂಕ್ ಪಂಚಾಯತ್ ಪುತ್ತೂರು ಇವರು ಕಾರ್ಯಕ್ರಮಕ್ಕೆ ಶುಭ ಹಾರೈಸುವಂತೆ ವಿನಂತಿಸಿಕೊಳ್ಳುತ್ತಿದ್ದೇವೆ. ಹದಿನಾಲ್ಕರ ವಯೋಮಾನದ ಜಿಲ್ಲಾ ಮಟ್ಟದ ಈ ಕಬಡ್ಡಿ ಪಂದ್ಯಾಟದ ಉದ್ಘಾಟನಾ ಸಮಾರಂಭದಲ್ಲಿ ವೇದಿಕೆಯಲ್ಲಿ ಅಧ್ಯಕ್ಷ ಸ್ಥಾನವನ್ನು ವಹಿಸಿದಂಥ ನಮ್ಮ ಕ್ಷೇತ್ರದ ಶಿಕ್ಷಣಾಧಿಕಾರಿಯವರೇ, ಉದ್ಘಾಟನೆಯನ್ನು ಮಾಡಿದಂಥ ನಮ್ಮ ಫಾದರ್ ಲಾರೆನ್ಸ್ ಅವರೇ, ನಮ್ಮ ವೇದಿಕೆಯಲ್ಲಿ ಉಪಸ್ಥಿತರಿರುವ ಕಬಡ್ಡಿ ಅಮೆಚೂರ್ನ ಗೌರವಾಧ್ಯಕ್ಷರಾದಂಥ ಸನ್ಮಾನ್ಯ ಚಂದ್ರಾಸ್ ಅವರೇ, ಆತ್ಮೀಯರಾದ ಅರುಣಣ್ಣ, ಕೃಷ್ಣ ಪ್ರಸಾದ್ ಅವರೇ, ಎಲ್ಲ ಜಿಲ್ಲೆಯ ದೈಹಿಕ ಶಿಕ್ಷಕ ತಾಲೂಕಿನ ಬಂಧುಗಳೇ, ಇಲ್ಲಿ ಉಪಸ್ಥಿತರಿರುವ ನಮ್ಮ ಜಿಲ್ಲೆಯ 7 ತಾಲೂಕಿನ ಕ್ರೀಡಾಪಟುಗಳೇ, ದೈಹಿಕ ಶಿಕ್ಷಕರೇ ಹಾಗೂ ಈ ಒಂದು ವಿದ್ಯಾಸಂಸ್ಥೆಯ ಎಲ್ಲ ಆಡಳಿತ ಮಂಡಳಿಯ ಗೌರವಾನ್ವಿತ ಪದಾಧಿಕಾರಿಗಳೇ ಹಾಗೂ ಈ ಶಾಲೆಯ ಮಕ್ಕಳೇ ಹಾಗೂ ಪತ್ರಿಕಾ ಮಾಧ್ಯಮದ ಮಿತ್ರರೇ, ಸಮಯದ ಅಭಾವ ಇದ್ದ ಕಾರಣ, ವೇದಿಕೆಯಲ್ಲಿ ತುಂಬ ಜನ ಇದ್ದ ಕಾರಣ ನಾನು ಶುಭವನ್ನು ಹಾರೈಸ್ತಾ ಇದ್ದೇನೆ. ಇವತ್ತು ಇಲಾಖೆಯ ಪ್ರಾಥಮಿಕ ಹಂತದ ಈ ಒಂದು ಕ್ರೀಡಾಕೂಟ ಕ್ಲಸ್ಟರ್ ಮಟ್ಟದಿಂದ ಹಿಡಿದು ರಾಜ್ಯ ಮಟ್ಟದವರೆಗೆ ಇವತ್ತು ಕ್ರೀಡಾಕೂಟ ನಡೀತಾ ಇದೆ. ಬಹುಶಃ ಈ ಕ್ರೀಡಾಕೂಟದಲ್ಲಿ ಇವತ್ತು ತಾಲೂಕು ಮಟ್ಟದ ಕ್ರೀಡಾಕೂಟ ನಡೆದು ಇವತ್ತು ಜಿಲ್ಲಾ ಮಟ್ಟದ ಕ್ರೀಡಾಕೂಟವನ್ನು ಲಿಟ್ಲ್ ಫ್ಲವರ್ ಈ ಶಾಲೆ ಅತ್ಯಂತ ಯಶಸ್ವಿಯಾಗಿ ಮತ್ತು ವ್ಯವಸ್ಥಿತವಾಗಿ ಮತ್ತು ಶಿಸ್ತುಬದ್ಧವಾಗಿ ಮಾಡಿದೆ. ಅದಕ್ಕೋಸ್ಕರ ಆಡಳಿತ ಮಂಡಳಿಯವರಿಗೆ, ದೈಹಿಕ ಶಿಕ್ಷಕರ ಬಂಧುಗಳಿಗೆ ಎಲ್ರಿಗೂ ನಾನು ವೈಯಕ್ತಿಕವಾಗಿ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇವತ್ತು ಈ ಒಂದು ಕ್ರೀಡಾಕೂಟ ಇಷ್ಟು ಯಶಸ್ವಿ ಆಗಬೇಕಾದ್ರೆ ನಮಗೆ ಉತ್ತಮವಾದಂಥ ತೀರ್ಪುಗಾರರು, ದೈಹಿಕ ಶಿಕ್ಷಕರ ತಂಡ ಬೇಕು. ಬಹುಶಃ ನಮ್ಮ ಜಿಲ್ಲೆಯಲ್ಲಿ ದೈಹಿಕ ಶಿಕ್ಷಕರ ತಂಡ, ನಮ್ಮ ತಾಲೂಕಿನ ದೈಹಿಕ ಶಿಕ್ಷಕರ ತಂಡ ಅತ್ಯಂತ ಯಶಸ್ವಿಯಾಗಿ ಈ ಕೆಲಸವನ್ನು ಮಾಡಿದ ಕಾರಣ ಇವತ್ತು ಯಶಸ್ವಿಯಾಗಿ ಎಲ್ಲ ಕ್ರೀಡಾಕೂಟ ಕೂಡ ನಮ್ಮಲ್ಲಿ ಯಶಸ್ವಿ ಆಗ್ತದೆ. ಅದಕ್ಕೋಸ್ಕರ ಅವರಿಗೆ ಮಗದೊಮ್ಮೆ ಅಭಿನಂದನೆ ಸಲ್ಲಿಸುತ್ತಾ, ಎಲ್ಲ ಕ್ರೀಡಾಪಟುಗಳಿಗೆ ಇವತ್ತು ಯಾರೆಲ್ಲ ಸ್ಪರ್ಧೆಗೆ 7 ತಾಲೂಕಿಂದ 7 ತಂಡಗಳು ಭಾಗವಹಿಸಿದೆ, ಎಲ್ಲ ಕ್ರೀಡಾಪಟುಗಳಿಗೆ ಕೂಡ ನಾನು ಶುಭವನ್ನು ಹಾರೈಸಿ ಈ ವಿದ್ಯಾಸಂಸ್ಥೆ ಇನ್ನೂ ಕೂಡ ಎತ್ತರಕ್ಕೆ ಬೆಲೆ ಇಲ್ಲ ಅಂತೇಳಿ ಶುಭವನ್ನು ಹಾರೈಸಿ ನನ್ನ ಮಾತನ್ನು ಕೊನೆಗೊಳಿಸ್ತೇನೆ. ಕೃತಜ್ಞತೆಗಳು. ಕಾರ್ಯಕ್ರಮವನ್ನು ಮುಂದುವರಿಸಿದ ಶ್ರೀಯುತ ಉಮೇಶ್ ನಾಯಕ್, ಮಾನ್ಯ ಅಧ್ಯಕ್ಷರು, ಕರ್ನಾಟಕ ಸಾಹಿತ್ಯ ಪರಿಷತ್ ಪುತ್ತೂರು ತಾಲೂಕು ಘಟಕ ಇವರು ಕಾರ್ಯಕ್ರಮಕ್ಕೆ ಶುಭ ಹಾರೈಸುವಂತೆ ವಿನಂತಿಸಿಕೊಳ್ಳುತ್ತಿದ್ದೇನೆ. ಸಭಾಧ್ಯಕ್ಷರೇ ಹಾಗೂ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರಿಗೆ ವಂದಿಸುತ್ತಾ, ಅತ್ಯಂತ ವೈಭವದ ಈ ಒಂದು ಕಬಡ್ಡಿಯ ಜಾತ್ರೆ ಅಂತ ಹೇಳ್ಬೋದು. ಅತ್ಯಂತ ಅಚ್ಚುಕಟ್ಟಾಗಿ ಆಯೋಜನೆ ಮಾಡಿದಂತಹ ಎಲ್ಲ ಸಂಘಟಕರಿಗೆ ನಾನು ಅಭಿನಂದನೆಯನ್ನು ತಿಳಿಸ್ತಾ, ಅದೇ ರೀತಿ ಭಾಗವಹಿಸಿರುವಂತಹ ಎಲ್ಲ ಪುಟಾಣಿ ಕ್ರೀಡಾಪಟುಗಳಿಗೆ ಮುಂಚಿತವಾಗಿಯೇ ಶುಭವನ್ನು ಹಾರೈಸ್ತಾ ಇದ್ದೇನೆ. ಈಗಾಗಲೇ ಕಬಡ್ಡಿಗೆ ಒಂದು ಅಸ್ತಿತ್ವವನ್ನು ನೀಡಿದವರು ಈ ವೇದಿಕೆಯಲ್ಲೇ ಇದ್ದಾರೆ, ಚಂದ್ರ ಹಾಸಣ್ಣ. ಅದೇ ರೀತಿ ಅದಕ್ಕೊಂದು ಗರಿಯಂತೆ ಇವತ್ತು ಈ ಕಬಡ್ಡಿ ಪಂದ್ಯಾಟವು ನಡೀತಾ ಇದೆ. ಮತ್ತೊಮ್ಮೆ ಈ ವಿದ್ಯಾಸಂಸ್ಥೆಗೆ ನಾನು ವಂದನೆಯನ್ನು ತಿಳಿಸ್ತಾ, ಶಿಕ್ಷಣಾಧಿಕಾರಿಗಳಿಗೆ ಹಾಗೂ ಎಲ್ಲ ಸಂಘಟಕರಿಗೆ ಸಹ ಶುಭಾಶಯವನ್ನು ಕೋರ್ತಾ ನನ್ನ ಶುಭ ಹಾರೈಕೆಯನ್ನು ನಿಲ್ಲಿಸ್ತಾ ಇದ್ದೇನೆ. ನಮಸ್ಕಾರ. ಕೃತಜ್ಞತೆಗಳು. ಕಾರ್ಯಕ್ರಮವನ್ನು ಮುಂದುವರಿಸಿದ ಭಗಿನಿ ಶುಭಾ BS, ಶಿಕ್ಷಣ ಸಂಯೋಜಕರು, ಬೆತ್ತನೆ ಶಿಕ್ಷಣ ಮಂಡಳಿ ಮಂಗಳೂರು ಪ್ರಾಂತ್ಯ ಇವರು ಕಾರ್ಯಕ್ರಮಕ್ಕೆ ಶುಭ ಹಾರೈಸುವಂತೆ ವಿನಂತಿಸಿಕೊಳ್ಳುತ್ತಿದ್ದೇನೆ. ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ 14ರ ವಯೋಮಾನದ ಬಾಲಕಿಯರ ಮ್ಯಾಟ್ ಕಬಡ್ಡಿ ಪಂದ್ಯಾಟದ ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸಲು ಅಧ್ಯಕ್ಷ ಸ್ಥಾನವನ್ನು ವಹಿಸಿದಂತಹ ಶ್ರೀ ಲೋಕೇಶ್ ಸರ್ ಅವರೇ,
ಇಂದಿನ ಉದ್ಘಾಟನೆಯನ್ನು ನೆರವೇರಿಸಿದಂತಹ ಮಾಯ್ದಿ ದೇವಸ್ ಚರ್ಚಿನ ವಂದನೀಯ ಗುರು ಫಾದರ್ ಲಾರೆನ್ಸ್ ರವರೇ, ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ತಮ್ಮೊಂದಿಗೆ ಈ ಒಂದು ವೇದಿಕೆಯಲ್ಲಿ ಕುಳಿತುಕೊಳ್ಳುವಂತಹ ಸೌಭಾಗ್ಯ ನನ್ನದಂತೇಳಿ ತಿಳಿದುಕೊಳ್ಳುತ್ತಾ ಈ ಒಂದು ಸಮಾರಂಭದಲ್ಲಿ ಶುಭ ಹಾರೈಸಲು ನನ್ನ ಹೆಸರಿಗೆ ತಕ್ಕಂತೆ, ನನ್ನ ಹೆಸರೇ ಶುಭ, ಆ ಶುಭವನ್ನು ಹಾರೈಸುವಂತಹ ಸೌಭಾಗ್ಯ ನನಗೆ ದೊರಕಿದೆ. ಪ್ರೀತಿಯ ಸಹೋದರ ಸಹೋದರಿಯರೇ ಹಾಗೂ ಪ್ರೀತಿಯ ಮಕ್ಕಳೇ, ನಮ್ಮ ವೇದಿಕೆಯ ಮುಂಭಾಗದಲ್ಲಿರುವ ನಮ್ಮ ಎಲ್ಲ ಹಿರಿಯ ಶಿಕ್ಷಕಿಯರೇ, ತಾವು ಇವತ್ತು ನಮ್ಮೊಂದಿಗಿರುವುದು ಬಹಳ ಸಂತಸದ ವಿಷಯ. ಅದರೊಂದಿಗೆ ಇವತ್ತು ಮಕ್ಕಳಲ್ಲಿ ನನ್ನ ಒಂದು ಪ್ರಶ್ನೆ, ಇಲ್ಲಿ ನಿಮ್ಮ ಎದುರು ಹಲವು ಬಹುಮಾನಗಳಿವೆ. ಯಾರಿಗೆಲ್ಲ ಈ ಬಹುಮಾನ ಬೇಕು? ಕೈ ಮೇಲೆ ಹಾಕಿ ನೋಡುವ. ವೆರಿ ಗುಡ್, ಕೈ ಕೆಳಗೆ. ಎಲ್ಲರಿಗೂ ಈ ಬಹುಮಾನವನ್ನು ಪಡೆಯಬೇಕೆಂಬ ಆತುರದಿಂದ ಅವರು ಅಲ್ಲಿ ಇಲ್ಲಿ ಇದ್ದಾರೆ. ಆದರೆ ನೀವೆಲ್ಲ ಭಾಗವಹಿಸುವುದರಿಂದ ಮಕ್ಕಳೇ ಮಾತ್ರ ಯಾರಿಗಾದರೂ ಒಂದು ಬ್ಯಾಚ್ಗೆ ಫಸ್ಟ್ ಪ್ರೈಸ್ ಮತ್ತು ಇನ್ನೊಂದಕ್ಕೆ ಸೆಕೆಂಡ್ ಪ್ರೈಸ್ ಸಿಗ್ತದೆ. ಯಾಕೆ? ನೀವೆಲ್ಲರೂ ಭಾಗವಹಿಸಿದ್ದೀರಿ. ಆದುದರಿಂದ ಇದೊಂದು ಗುಂಪಾಟ, ಗುಂಪಿನಲ್ಲಿ ಆಡುವ ಆಟ, ಒಬ್ಬರೇ ಆಡುವ ಆಟ ಅಲ್ಲ. ನೀವೆಲ್ಲರೂ ಒಟ್ಟು ಸೇರಿ ಆಡುವುದರಿಂದ ಮಾತ್ರ ಬಹುಮಾನವನ್ನು ಪಡೆಯಲು ಸಾಧ್ಯ. ಆದುದರಿಂದ ಮೊದಲು ನಿಮಗೆ ನಾನು ಅಭಿನಂದಿಸುತ್ತೇನೆ. 7 ತಂಡಗಳು ಇಲ್ಲಿ ಭಾಗವಹಿಸ್ತವೆ, ಬಾಲಕರು ಹಾಗೂ ಬಾಲಕಿಯರು ಎಲ್ಲರೂ ಚೆನ್ನಾಗಿ ಆಡಬೇಕಂತೇಳಿ ನಮ್ಮ ಆಸೆ. ನಿಮ್ಮೊಂದಿಗೆ ನಾವಿದ್ದೇವೆ. ಹಾಗೂ ಈ ಒಂದು ಸುಂದರ ಸಮಾರಂಭ ಈ ವೇದಿಕೆಯಲ್ಲಿ ನಾವು ಹಮ್ಮಿಕೊಂಡಾಗ ಇದರ ಹಿಂದೆ ಕೆಲಸ ಮಾಡಿದಂತಹ ಸಾವಿರಾರು ಜನರಿಗೆ ಸಾಧಾರಣ ನಮ್ಮ ಶಾಲಾ ಮುಖ್ಯ ಶಿಕ್ಷಕಿ ವಂದನೀಯ ಭಗಿನಿ ವೆನಿಷಾ ಹಾಗೂ ಅವರು ದೈಹಿಕ ಶಿಕ್ಷಕರಲ್ಲ, ಆದರೆ ಎಲ್ಲ ವಿಷಯಗಳಲ್ಲಿಯೂ ನುರಿತ ಹಾಗೂ ತನ್ನ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಅದನ್ನು ಸಾದರಪಡಿಸುವಂತಹ ಬಾಲಕೃಷ್ಣ ಸರ್ ಅವರೇ, ತಮಗೆ ನಮ್ಮೆಲ್ಲರ ವತಿಯಿಂದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಮಳೆ ಬರ್ತದೆ ಅಂತೇಳಿ ಎಲ್ಲರಿಗೂ ಚಿಂತೆ ಇತ್ತು. ಯಾವ ರೀತಿಯಲ್ಲಿ ಇದನ್ನು ಎಲ್ಲರೂ ಬೇಡ್ತಾ ಇದ್ದಾರೆ. ನಾನು ಒಂದು ವಿಷಯ ನನ್ನ ಮನಸ್ಸಿನಲ್ಲಿ ಯಾವಾಗಲೂ ಅನಿಸ್ತದೆ, ದೇವರು ಏನನ್ನಂತೇಳಿ ಕೇಳುವರು? ಮಳೆ ಬರಲಿ ಮಳೆ ಬರಲಿ ಮಳೆ ಬರಲಿ ಅಂತೇಳಿ ಬೇಡಿದೆವು. ಈಗ ನಾವು ನಮ್ಮ ಆಟಕ್ಕೆ ಮಳೆ ನಿಲ್ಲಿ ಮಳೆ ನಿಲ್ಲಿ ಮಳೆ ನಿಲ್ಲಲಿ ಅಂತೇಳಿ ಹೇಳುವಂತಹ ನಮ್ಮ ಶ್ಲೋಕ ಯಾವಾಗಲೂ ಇದೆ. ಆದರೆ ಇಂತಹ ಒಂದು ಸುಂದರ ಸಭಾಂಗಣದಲ್ಲಿ, ಅದು ಕೂಡ ಮಕ್ಕಳ ಕಾಲಿಗೆ ಏನು ಗಾಯ ಆಗದಂತೆ ಮ್ಯಾಟಿನಲ್ಲಿ ಆಡುವಂತಹ ಆಟವನ್ನು ನಾವೆಲ್ಲರೂ ನೋಡಲು ಇಲ್ಲಿದ್ದೇವೆ. ಇದನ್ನು ಹಮ್ಮಿಕೊಂಡಂತಹ ಈ ಶಾಲೆಗೆ ಹಾಗೂ ಅದಕ್ಕೆ ಸಹಕರಿಸಿದಂಥ ಊರವರಿಗೆ, ದಾನಿಗಳಿಗೆ ಎಲ್ಲರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಪ್ರಿಯರೇ, ಸದೃಢ ಮನಸ್ಸಿನಲ್ಲಿ ಸದೃಢ ದೇಹದಲ್ಲಿ ಸದೃಢ ಮನಸ್ಸು ಅಂತೇಳಿ ಹೇಳುವಾಗ ಉತ್ತಮ ಆರೋಗ್ಯಕ್ಕಾಗಿ ಇಂತಹ ಕ್ರೀಡೆಗಳು ಅವಶ್ಯಕ. ಮನಸ್ಸಿಗೆ ಉಲ್ಲಾಸವನ್ನು ನೀಡುವಂತಹ ಈ ಕ್ರೀಡೆಗಳು ಇನ್ನೂ ಮುಂದುವರಿಯಲಿ ಅಂತೇಳಿ ಹೇಳುತ್ತಾ, ಇವತ್ತು ಈ ದಿನದ ಈ ಕಾರ್ಯಕ್ರಮ ಚೆನ್ನಾಗಿ ನಡೆಯಲು ಭಗವಂತನು ನಮ್ಮೆಲ್ಲರನ್ನು ಕಾಪಾಡಲಿ ಅಂತೇಳಿ ಹೇಳುತ್ತಾ, ಕೊಟ್ಟ ಅವಕಾಶಕ್ಕಾಗಿ ವಂದಿಸಿ ನಿಮ್ಮೆಲ್ಲರಿಗೂ ಶುಭವನ್ನು ಹಾರೈಸ್ತೇನೆ. ಧನ್ಯವಾದಗಳು. ಕೃತಜ್ಞತೆಗಳು. ಕಾರ್ಯಕ್ರಮವನ್ನು ಮುಂದುವರಿಸಿದ ಶ್ರೀಯುತ ಕೃಷ್ಣ ಪ್ರಸಾದ್ ಆಳ್ವ, ಮಾಜಿ ಸದಸ್ಯರು, ಕೆಡಿಪಿ ಪುತ್ತೂರು, ಇಬ್ಬರು ಕಾರ್ಯಕ್ರಮಕ್ಕೆ ಶುಭ ಹಾರೈಸಬೇಕು ಅನ್ನುವ ವಿನಂತಿ. ನಾವು ನಂಬುವಂಥ ಶ್ರೀ ಮಾಲಿಂಗೇಶ್ವರ ಮತ್ತು ಎಲ್ಲರೂ ನಂಬುವಂಥ ದೈವಿಕ ದೇವರುಗಳನ್ನು ನಮಸ್ಕರಿಸಿದ ಇವತ್ತಿನ ಸಭಾಧ್ಯಕ್ಷತೆಯನ್ನು ವಹಿಸಿರುವಂಥ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳೇ, ಅದೇ ರೀತಿ ಈ ಒಂದು ಕಾರ್ಯಕ್ರಮವನ್ನು ಕ್ರೀಡಾಕೂಟವನ್ನು ಉದ್ಘಾಟನೆ ಮಾಡಿದಂಥ ಕ್ರಿಶ್ಚಿಯನ್ ಸಂಪ್ರದಾಯದ ಮುಖ್ಯಸ್ಥರಾಗಿರುವಂಥ ಲಾರೆನ್ಸ್ ರವರೇ, ವೇದಿಕೆಯಲ್ಲಿ ನನ್ನ ಮಾರ್ಗದರ್ಶಕರು, ಕೋಟಿ ಜಿಲ್ಲೆಯ ಕಮಲ ಸಮಿತಿಯ ಅಧ್ಯಕ್ಷರು, ಅಮೆಚೂರು ರಾಜ್ಯ ಅಮೆಚೂರು ಅಧ್ಯಕ್ಷರಾಗಿರುವಂಥ ಮಾನ್ಯ ಚಂದ್ರರಾಜ್ ಶೆಟ್ಟಿ ಅವರೇ, ಪುತ್ತೂರಿನಲ್ಲಿ ನಂಬರ್ 1 ಫೈರ್ ಬ್ರ್ಯಾಂಡ್ ಆಗಿ ಮೂಡಿಬಂದವರು ಈ ಸಲ ಅಶೋಕ್ ಕುಮಾರ್ ಕೊಡಿಮಾಡಿ, ನಂತರದ ಸ್ಥಾನ ಫೈರ್ ಬ್ರ್ಯಾಂಡ್ ಆಗಿರುವಂಥವರು ಅರುಣ್ ಕುಮಾರ್ ಪುತ್ತಿಲ್ರವರೇ, ನನ್ನ ಆತ್ಮೀಯರಾಗಿದ್ದ ಅರುಣ್ ಪುತ್ತಿಲ್ರವರೇ, ಸಹಜ ರಾಧಾಕೃಷ್ಣ ಅಲ್ವರವರೇ, ದಯಾನಂದ ರವರೇ, ವೇದಿಕೆಯಲ್ಲಿರುವ ಎಲ್ಲ ಗೌರವಾನ್ವಿತರೇ ಹಾಗೂ ಕ್ರೀಡಾಪಟುಗಳೇ ಹಾಗೂ ಆಹ್ವಾನಿತರೇ, ಬಹಳ ಉತ್ತಮವಾಗಿ ಲಿಟಲ್ ಫ್ಲವರ್ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಈ ಕಾರ್ಯಕ್ರಮ ಆಯೋಜನೆ ಆಗ್ತಾಯಿದೆ. ಪುತ್ತೂರಲ್ಲಿ ಅನೇಕ ಶಾಲೆಗಳಲ್ಲಿ ಲಿಟಲ್ ಫ್ಲವರ್ ಶಾಲೆ ಕೂಡ ನಂಬರ್ 1 ಸ್ಥಾನದಲ್ಲಿ ಒಂದು ಎಜುಕೇಷನ್ ಕೊಡುವಂಥ ಸಂಸ್ಥೆ. ಯಾಕೆಂದರೆ ಕಳೆದ ಪ್ರಾರಂಭೋತ್ಸವಕ್ಕೆ ನಾನು ಕೂಡ ಇಲ್ಲಿ ಒಮ್ಮೆ ನಮ್ಮ ಫಿಲಮಿನಾ ಕಾಲೇಜಿನ PTA ಅಧ್ಯಕ್ಷರ ನೆಲೆಯಲ್ಲಿ ಇಲ್ಲಿ ಪ್ರಾರಂಭೋತ್ಸವಕ್ಕೆ ಆಗಮಿಸಿದ್ದೆ. ಬಹಳ ಅಚ್ಚುಕಟ್ಟಾಗಿ ಇಲ್ಲಿಯ ವ್ಯವಸ್ಥೆಗಳು
ಇಲ್ಲಿ ಎಲ್ಲ ಅಧ್ಯಾಪಕ ವೃಂದದವರು, ಎಲ್ಲ ಶಾಲಾ ಪೋಷಕ ವೃಂದದವರು, ಅದೇ ರೀತಿ ಆಡಳಿತ ಮಂಡಳಿ ಕೂಡ ಬಹಳ ವ್ಯವಸ್ಥಿತವಾಗಿ ಇಲ್ಲಿ ಈ ಶಾಲೆಯನ್ನು ನಡೆಸ್ತಾ ಇದೆ. ಅದರಲ್ಲಿ ಈ ಒಂದು ಕ್ರೀಡಾಕೂಟ ಕೂಡ ಅದಕ್ಕೆ ಒಂದು ಕಿರೀಟ ಅಂತ ಹೇಳ್ಬೋದು. ಬಾಲಕೃಷ್ಣ ರೈ ಪೊರ್ದಲ್ರವರ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮ ಬಹಳ ಉತ್ತಮವಾಗಿ ಆಯೋಜನೆ ಆಗ್ತಿದೆ. ಈ ಒಂದು ಶಾಲೆ 100ರ ಸಂಭ್ರಮದ ಸನಿಹದಲ್ಲಿದೆ. ಅದಕ್ಕೆ ಕಳೆದ ಸಾಲ ಹೇಳಿದಾಗಿ ನಮ್ಮ ಶಾಸಕರು ಒಮ್ಮೆ ಬರಬೇಕಂತ ಅವರು ರಿಕ್ವೆಸ್ಟ್ ಮಾಡಿದ್ದಾರೆ. ಗ್ಯಾರಂಟಿಯಾಗಿ ಅವರನ್ನು ಆ 100ರ ಸಂಭ್ರಮಕ್ಕೆ ಈ ಶಾಲೆಗೆ ಸಹಕಾರಿಯಾಗಲಿಕ್ಕೆ ನಾವೆಲ್ಲ ಪ್ರಯತ್ನ ಪಡ್ತೇವೆ. ಅದೇ ರೀತಿಯಾಗಿ ಈ ಶಾಲೆ ಇನ್ನೂ ಅತ್ಯುತ್ತಮವಾಗಿ ಬೆಳೆಯಬೇಕು. ಇವತ್ತಿನ ಈ ಕ್ರೀಡಾಕೂಟ ಬಲಿಷ್ಠ ಮಕ್ಕಳು, ಯಾಕಂದರೆ ಶಾರೀರಿಕವಾಗಿ ಅವರಿಗೆ ಯಾವುದೇ ರೀತಿಯ ಅವರವರ ಶಾರೀರಿಕದಲ್ಲಿ ಒಂದು ಕ್ರೀಡಾಪಟುವಾಗಿ ಬೆಳೀಲಿಕ್ಕೆ ಅವರಿಗೆ ಶಕ್ತಿ ಇದೆ. ಆದರೆ ನಾವು ಅದನ್ನು ಪ್ರಯತ್ನದ ಮೂಲಕ, ಕೋಚಿಂಗ್ಗಳ ಮೂಲಕ, ದೈಹಿಕ ಶಿಕ್ಷಣದ ಮೂಲಕ ಅವರನ್ನು ಕ್ರೀಡಾಪಟುವಾಗಿ ನೆರವೇರಿಸುವಂಥದ್ದು ನಮ್ಮ ದೈಹಿಕ ಶಿಕ್ಷಕರದ್ದು. ಆ ರೀತಿಯಾಗಿ ಇವತ್ತು ಇಲ್ಲಿಯ ಈ ಶಾಲೆಯ ಮಕ್ಕಳಿಗೆ ಒಳ್ಳೆಯ ಕಬಡ್ಡಿ ಪಂದ್ಯಾಟವನ್ನು ಆಯೋಜಿಸುವ ಮೂಲಕ ಇಲ್ಲಿ ಪುತ್ತೂರಲ್ಲಿ ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ಅದೇ ರೀತಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೆಯುವಲ್ಲಿ ಈ ಒಂದು ಕ್ರೀಡಾಕೂಟ ನೆರವೇರಲಿ ಎನ್ನುವ ಮಾತಿನೊಂದಿಗೆ ಎಲ್ಲರಿಗೂ ಶುಭ ಕೋರುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಕೃತಜ್ಞತೆಗಳು. ಕಾರ್ಯಕ್ರಮವನ್ನು ಮುಂದುವರಿಸಿದ ಸನ್ಮಾನ್ಯ ಶಿವಪ್ರಸಾದ್ ಶೆಟ್ಟಿ, ಮಾನ್ಯ ಜಿಲ್ಲಾಧ್ಯಕ್ಷರು, ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಮಂಗಳೂರು, ಇವರು ಕಾರ್ಯಕ್ರಮಕ್ಕೆ ಶುಭ ಹಾರೈಸುವಂತೆ ವಿನಂತಿಸಿಕೊಳ್ಳುತ್ತಿದ್ದೇವೆ. ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ಕಬಡ್ಡಿ ಪಂದ್ಯಾಟದ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರೇ, ಅಧಿಕಾರಿ ಮಿತ್ರರೇ, ವೇದಿಕೆಯ ಮುಂಭಾಗದಲ್ಲಿರುವಂಥ ನನ್ನೆಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯ ದೈಹಿಕ ಶಿಕ್ಷಣ ಶಿಕ್ಷಕ ಬಂಧುಗಳೇ, ಹಾಗೂ ಈ ಕ್ರೀಡಾಕೂಟದ ಕೇಂದ್ರ ಬಿಂದುವಾಗಿ ನಮ್ಮ ದಕ್ಷಿಣ ಕನ್ನಡದ ಕಿರೀಟವನ್ನು ವಿಭಾಗೀಯ ಮಟ್ಟದಲ್ಲಿ ಮತ್ತು ರಾಜ್ಯ ಮಟ್ಟದಲ್ಲಿ ತಲೆ ಎತ್ತಿ ನಮ್ಮ ಸಾಮರ್ಥ್ಯವನ್ನು ತೋರಿಸಲಿಕ್ಕೆ ಇರುವಂಥ ನಮ್ಮ ಕಬಡ್ಡಿ ಕ್ರೀಡಾಪಟುಗಳು, ಪ್ರಾಯಶಃ ಒಂದು ರಾಜ್ಯ ಮಟ್ಟದ ಕ್ರೀಡಾಕೂಟದಲ್ಲಿ ನಾನು ಇದ್ದೇನೇನೋ ಅಂತ ಹೇಳುವಂಥ ಒಂದು ಅನುಭವ ಆಗ್ತಾ ಇದೆ. ಈ ವಿಶಾಲವಾದ ಇಂಡೋರ್ ಕ್ರೀಡಾಂಗಣ ಮತ್ತು ಈ ಒಂದು ಭವ್ಯವಾದ ವ್ಯವಸ್ಥೆಯನ್ನು ಮಾಡಿದಂಥ ಇಲ್ಲಿಯ ಸಂಚಾಲಕರು, ಆಡಳಿತ ಮಂಡಳಿ ಮತ್ತು ಇಲ್ಲಿಯ ದೈಹಿಕ ಶಿಕ್ಷಣ ಶಿಕ್ಷಕರು, ಅವರು ದೈಹಿಕ ಶಿಕ್ಷಣ ಶಿಕ್ಷಕರ ಅಲ್ಲ ಅಂತ ಹೇಳಿದರು ನನ್ನ ಸಹೋದ್ಯೋಗಿಗಳು ಬಾಲಕೃಷ್ಣ ಪರ್ದಾಲ್ ಅವರಿಗೆ ನಾನು ಮೊದಲಾಗಿ ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಇಚ್ಛಿಸ್ತೇನೆ. ಆತ್ಮೇರೆ, ಜಗತ್ತಿನಲ್ಲಿ ಯಾವ ಸಂಗತಿಗಳಾದರೂ ಕಾಯಬಹುದು, ಆದರೆ ಮಗು ಕಾಯುವುದಿಲ್ಲ. ಮಗುವಿನ ಹೆಸರೇ ಇಂದು ಅಂತೇಳಿ. ಹಾಗಾಗಿ ನಾವು ಅವರ ಭವಿಷ್ಯವನ್ನು ಇವತ್ತೇ ನಿರ್ಮಿಸಬೇಕಾಗ್ತದೆ ಅಂಥೇಳಿ ಗ್ಯಾಬ್ರಿಯಲ್ ಮಿಸ್ಟ್ರಲ್ ಅಂತ ಹೇಳುವಂಥ ಲ್ಯಾಟಿನ್ ಅಮೆರಿಕದ ಶಿಕ್ಷಣ ತಜ್ಞರು ಹೇಳ್ತಾರೆ. ಕೊರೋನಾ ಕಾಲಘಟ್ಟದ ನಂತರ ನಮ್ಮ ಮಕ್ಕಳ ವಿದ್ಯಾಭ್ಯಾಸದ ಅಂತರವನ್ನು, ನಿರಂತರತೆಯನ್ನು ಕಾಯ್ದುಕೊಂಡು ಬರಲಿಕ್ಕೆ ನಮಗೆ ಈ 2 ವರ್ಷಗಳು ನೆರವಾಗಿದೆ. ಕಲಿಕೆ ಅಂತ ಹೇಳುವಂಥದ್ದು ಕೇವಲ ತರಗತಿ ಕೋಣೆಯಲ್ಲಿ ನಡೆಯುವಂಥದ್ದು ಮಾತ್ರ ಅಲ್ಲ, ಅವರ ಸರ್ವತೋಮುಖ ವಿಕಾಸವೇ ಕಲಿಕೆ ಅಂತ ಹೇಳುವಂಥದ್ದರ ಮಾತನ್ನು ಹಿನ್ನೆಲೆಯಾಗಿಟ್ಕೊಂಡು ಈ ಕ್ರೀಡಾಕೂಟಗಳು ನಮ್ಮ ವಿದ್ಯಾರ್ಥಿಗಳ ಭವಿಷ್ಯವನ್ನು ನಿರ್ಮಿಸ್ತದೆ ಅಂತ ಹೇಳಿ ನಂಬಿಕೊಂಡವರು ನಾವು. ಈ ನಿಟ್ಟಿನಲ್ಲಿ ಈ ಕ್ರೀಡಾಕೂಟ ಯಶಸ್ವಿಯಾಗಲಿ ಅಂತೇಳಿ ಹಾರೈಸ್ತಾ, ದಕ್ಷಿಣ ಕನ್ನಡದ ದೈಹಿಕ ಶಿಕ್ಷಣ ಶಿಕ್ಷಕರಿಗೆ, ಅದೇ ರೀತಿ ದಕ್ಷಿಣ ಕನ್ನಡದ ಕಬಡ್ಡಿಗೆ ಒಂದು ಭವ್ಯ ಇತಿಹಾಸ ಇದೆ. ಈಗಾಗಲೇ ನಮ್ಮ ಹಿರಿಯರು ಅನೇಕ ನಮ್ಮ ಸಾಧಕರ ಹೆಸರು ಹೇಳಿದರು. ಆದರೆ ನಮ್ಮ ದಕ್ಷಿಣ ಕನ್ನಡದ ಬಾಲಕ ಬಾಲಕಿಯರ ತಂಡ ಕಳೆದ ವರ್ಷ ಕೂಡ 3 ವಿಭಾಗದಲ್ಲಿ ವಿಭಾಗೀಯ ಮಟ್ಟದಲ್ಲಿ ಚಾಂಪಿಯನ್ ಪಟ್ಟವನ್ನು ಪಡ್ಕೊಂಡಿದೆ ಅಂತ ಹೇಳಲಿಕ್ಕೆ ನಾನು ಹೆಮ್ಮೆ ಪಡ್ತೇನೆ. ಮತ್ತೊಮ್ಮೆ ನನ್ನ ದಕ್ಷಿಣ ಕನ್ನಡ ಜಿಲ್ಲೆಯ ದೈಹಿಕ ಶಿಕ್ಷಣ ಶಿಕ್ಷಕ ಬಂಧುಗಳಿಗೆ ಇದಕ್ಕೆ ಅಭಿನಂದನೆಗಳನ್ನ ಸಲ್ಲಿಸ್ತಾ, ಆತ್ಮೀಯ ವಿದ್ಯಾರ್ಥಿಗಳೇ, ನೀವೆಲ್ಲರೂ ಇಲ್ಲಿ ಗೆದ್ದು ಮುಂದಿನ ಹಂತಕ್ಕೆ ತೇರ್ಗಡಲಿಕ್ಕೆ ಆಗಲಿಕ್ಕೆ ಬಂದಿದ್ದೀರಿ. ಕುವೆಂಪು ಅವರ ಒಂದು ಮಾತನ್ನು ನೆನಪಿಸ್ತೇನೆ ಮಕ್ಕಳೇ. ಅವರು ಹೇಳ್ತಾರೆ, ನನ್ನ ಯಶಸ್ಸಿನಿಂದ ನೀನು ನನ್ನನ್ನು ನಿರ್ಧರಿಸಬೇಡ, ನಾನು ಎಷ್ಟು ಸಲ ಬಿದ್ದಿದ್ದೇನೆ, ಆ ಬಿದ್ದಲ್ಲಿಂದ ಎಷ್ಟು ಸಲ ಎದ್ದಿದ್ದೇನೆ ಅಂತ ಹೇಳುವಂಥದ್ರ ಮೇಲೆ ನನ್ನ ಯಶಸ್ಸನ್ನು ನಿರ್ಧರಿಸು ಅಂತೇಳಿ. ಹಾಗಾಗಿ ಈಗಾಗಲೇ ಇಲ್ಲಿರುವ ಹಿರಿಯರು ಹೇಳಿದ ಹಾಗೆ ಸೋಲು ಅದು ಶಾಶ್ವತ ಅಲ್ಲ. ಸೋಲು ಅದನ್ನು ಹಿಮ್ಮೆಟ್ಟಿ ಬಡಿದೆಬ್ಬಿಸಿ ನಾವು ಗೆಲುವಿನ ನೌಕೆಯನ್ನು ಏರಬೇಕು ಅಂತ ಹೇಳುವಂಥ ತುಡಿತ ನಿಮ್ಮಲ್ಲಿರಲಿ. ಆದರೆ
ದಯವಿಟ್ಟು ಅದು ಅಂಗಣದಲ್ಲೇ ಆಗಲಿ ಅಂಗಣದ ಹೊರಗೆ ಆಗಲಿ ನಿಮ್ಮ ಸಹೋದ್ಯೋಗಿ ಕ್ರೀಡಾಪಟುಗಳ ಪ್ರತಿಭೆಯ ಬಗ್ಗೆ ನಿಮಗೆ ಗೌರವ ಇರಲಿ. ಸೋಲು ಯಾವತ್ತೂ ಪ್ರತಿಭೆಯನ್ನು ಆಧರಿಸಿರುವುದಿಲ್ಲ. ಕೆಲವು ಸಲ ಸಮಯ ಸಂದರ್ಭಕ್ಕೆ ತಕ್ಕ ಹಾಗೆ ನಾವು ತಲೆಬಾಗಬೇಕಾಗುತ್ತದೆ ಅಂತ ಹೇಳುವಂಥ ಮಾತನ್ನು ನಿಮಗೆ ನೆನಪಿಸ್ತಾ, ನಿಮ್ಮಿಂದಾಗಿ ನಮ್ಮ ದಕ್ಷಿಣ ಕನ್ನಡದ ಹಿರಿಮೆ ಮೈಸೂರು ವಿಭಾಗೀಯ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಹಾಗೂ ನಮ್ಮ ರಾಷ್ಟ್ರ ಮಟ್ಟದಲ್ಲಿ ಬೆಳಗಲಿ ಅಂತೇಳಿ ಹಾರೈಸ್ತಾ, ನಿಮ್ಮನ್ನು ತಯಾರು ಮಾಡಿದಂಥ ನನ್ನೆಲ್ಲ ದೈಹಿಕ ಶಿಕ್ಷಣ ಬಂಧುಗಳಿಗೆ ಮತ್ತೊಮ್ಮೆ ನಮಿಸ್ತಾ ನನ್ನ ಮಾತಿಗೆ ಅಂತಿಮ ಸ್ಪರ್ಶ ನೀಡ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಕೃತಜ್ಞತೆಗಳು. ಕಾರ್ಯಕ್ರಮವನ್ನು ಮುಂದುವರಿಸಿದ ವಿಶೇಷ ಪ್ರಕಟಣೆ. ಬಾಲಕಿಯರ ವಿಭಾಗದ ನಂಬರ್ 2 ಬಂಟ್ವಾಳ ವಿರುದ್ಧವಾಗಿ ಮಂಗಳೂರು ದಕ್ಷಿಣ ಎರಡೂ ತಂಡಗಳು ಕೂಡ ಮೇಲ್ಭಾಗಕ್ಕೆ ಪ್ರಥಮ ಪಂದ್ಯಾಟದ ತಯಾರಿಗಾಗಿ ಪ್ರಥಮ ಪಂದ್ಯಾಟ ನಂತರ ನಡೀತದೆ. ಬಾಲಕಿಯರ ವಿಭಾಗದಲ್ಲಿ ಬಂಟ್ವಾಳ ಮತ್ತು ಮಂಗಳೂರು ದಕ್ಷಿಣ ಫಸ್ಟ್ ಪಂದ್ಯಾಟ, 4 ತಂಡಗಳು ಕೂಡ ಕಡ್ಡಾಯವಾಗಿ ಮೇಲ್ಭಾಗಕ್ಕೆ ತೆರಳಬೇಕು. ಅದೇ ರೀತಿ ಬಾಲಕರ ವಿಭಾಗದ ಪ್ರಥಮ ಪಂದ್ಯಾಟದಲ್ಲಿ ಭಾಗವಹಿಸುವ ಸುಳ್ಯ ಮತ್ತು ಪುತ್ತೂರು ತಂಡದ ಎರಡೂ ತಂಡದ ಆಟಗಾರರು ಕೂಡ ಮೇಲ್ಭಾಗಕ್ಕೆ ತಕ್ಷಣ ತೆರಳಬೇಕು ಅನ್ನುವ ಆಶಯವನ್ನ ವ್ಯಕ್ತಪಡಿಸಿದ ಶ್ರೀಯುತ ದಯಾನಂದರಿ ಕೋರಮಂಡ ಪ್ರಧಾನ ಕಾರ್ಯದರ್ಶಿಗಳು, ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಪುತ್ತೂರು ತಾಲೂಕು ಇವರು ಕಾರ್ಯಕ್ರಮಕ್ಕೆ ಶುಭ ಹಾರೈಸಬೇಕು ಅನ್ನುವ ವಿನಂತಿ. ಎಲ್ಲಿಗೂ ನಮಸ್ಕಾರ. ವೇದಿಕೆಯಲ್ಲಿ ಆಸೀನರಾಗಿರುವಂಥ ಈ ಸಮಾರಂಭದ ಅಧ್ಯಕ್ಷರೇ, ಉದ್ಘಾಟಕರೇ ಹಾಗೂ ವೇದಿಕೆಯಲ್ಲಿ ಆಸೀನಂಥ ಎಲ್ಲ ಗಣ್ಯ ಅತಿಥಿಗಳೇ, ವೇದಿಕೆ ಮುಂಭಾಗದಲ್ಲಿರುವಂಥ ಎಲ್ಲ ಕ್ರೀಡಾಪಟುಗಳೇ ಹಾಗೂ ಕ್ರೀಡಾಭಿಮಾನಿಗಳೇ, ಭಾಳಷ್ಟು ಸಂತೋಷವಾಗ್ತಾ ಉಂಟು. ಕಳೆದ ಕೆಲವು ದಿವಸಗಳಿಂದ ಈ ಒಂದು ಕ್ರೀಡಾಂಗಣದ ವ್ಯವಸ್ಥೆಗೆ ಬೇಕಾಗಿ ಶ್ರಮಿಸಿರುವಂಥ ನನ್ನ ಆತ್ಮೀಯ ಶಿಷ್ಯ ಬಾಲಕೃಷ್ಣ ರೈ ಪೊರ್ದಾಳ್ ಅವರನ್ನು ನಾನಿಲ್ಲಿ ಸ್ಮರಿಸಬೇಕಾಗುತ್ತೆ. ಯಾಕಂತ ಹೇಳಿದರೆ ಅದೆಷ್ಟೋ ಇಲ್ಲಿಯ ಈ ಶಾಲೆಯ SDMCಯ ಪದಾಧಿಕಾರಿಗಳನ್ನು ಸೇರಿಸಿಕೊಂಡು, ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳನ್ನು ಸೇರಿಸಿಕೊಂಡು, ಅದರ ಮುಖ್ಯವಾಗಿ ಇಲ್ಲಿಯ ಮುಖ್ಯ ಗುರುಗಳು ಮತ್ತು ಅಧ್ಯಾಪಕರ ಜೊತೆಯಲ್ಲಿ ಈ ಒಂದು ಸುಸಜ್ಜಿತವಾದ ಈ ಕ್ರೀಡಾಂಗಣ ರಚಿಸಬೇಕಾದರೆ ಅದೆಷ್ಟು ದಿವಸಗಳ ಶ್ರಮ ಇದೆ ಅಂತ ಹೇಳಿ ನನಗೆ ಗೊತ್ತಿದೆ. ನಾನು ಅವರ ಜೊತೆಯಲ್ಲಿ ಹಲವಾರು ದಿವಸಗಳಿಂದ ಇಲ್ಲಿ ಇದ್ದೇನೆ. ಭಾಳಷ್ಟು ಯಶಸ್ವಿಯಾದ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮದಲ್ಲಿ ಈ ಶಾಲೆಯ ಮಕ್ಕಳು ಕಳೆದ ಬಾರಿ ವಿಭಾಗ ಮಟ್ಟದಲ್ಲಿ ಭಾಗವಹಿಸಿದ್ದಾರೆ, ರಾಜ್ಯ ಮಟ್ಟದಲ್ಲಿ ಕೂಡ ಭಾಗವಹಿಸಿದ್ದಾರೆ. ಅದೆಷ್ಟೋ ಪ್ರತಿಭೆಗಳನ್ನು ಹೊರಹೊಮ್ಮಿಸುವಂಥ ಈ ಒಂದು ಸಂಸ್ಥೆ ಇವತ್ತು ರಾಷ್ಟ್ರ ಮಟ್ಟಗಳಲ್ಲಿ ಮುಂದಿನ ದಿವಸಗಳಲ್ಲಿ ಮಿಂಚುವಂತಾಗಲಿ. ನನ್ನ ಆತ್ಮೀಯ ಶಿಷ್ಯ ಬಾಲಕೃಷ್ಣ ರೈ ಪೊರ್ದಾಳ್ ಒಬ್ಬ ದೈಹಿಕ ಶಿಕ್ಷಕನಲ್ಲದರೂ ಕೂಡ ನಾನು ಏನು ಮಾಡಿ ತೋರಿಸ್ಬೋದು ಅಂತ ಹೇಳಿದನ್ನು ಇಲ್ಲಿ ಮಾಡಿ ತೋರಿಸಿದ್ದಾರೆ. ಇಷ್ಟೊಂದು ವ್ಯವಸ್ಥಿತವಾದ ಈ ಪಂದ್ಯಾಟ ಇಲ್ಲಿ ಆಯೋಜನೆ ಆಗ್ತಾ ಉಂಟು. ಈ ಒಂದು ಸಂದರ್ಭದಲ್ಲಿ ನಾಡು 30ನೇ ತಾರೀಕಿಗೆ ನಮ್ಮ ಚಂದ್ರ ಶೆಟ್ಟಿಯವರ ಉಪಸ್ಥಿತಿಯಲ್ಲಿ ಈ ಒಂದು ನಿಮಗೆ ಗೊತ್ತಿರ್ಬೋದು, ಪ್ರಶಾಂತ್ ರೈ ಕೈಕಾರ ಅಂತೇಳಿ ನಮ್ಮ ಸನ್ಮಾನ್ಯ ಇವತ್ತು ಅರುಣ್ ಕುಮಾರ್ ಪುತ್ರಿ ಅವರು ಹೇಳಿದರು. ಪ್ರಶಾಂತ್ ಕುಮಾರ್ ರೈ ಕೈಕಾರ ಅಂತ ಹೇಳುವ ಒಬ್ಬ ಅದ್ಭುತ ಆಟಗಾರನು ಇಲ್ಲಿ ಪುತ್ತೂರಲ್ಲಿ ಇವತ್ತು ಸೃಷ್ಟಿ ಮಾಡಿದೆ ಅಂತ ಹೇಳಿದರೆ ಅದರ ಹಿಂದೆ ಸನ್ಮಾನ್ಯ ಚಂದ್ರ ಶೆಟ್ಟಿಯವರಿದ್ದಾರೆ. ಅವರಿಗೆ ನಾನು ಈ ಸಂದರ್ಭದಲ್ಲಿ ಎಲ್ಲರ ಪರವಾಗಿ ಕೃತಜ್ಞತೆಗಳನ್ನು ಅರ್ಪಿಸ್ತಾ, ನಾಡ್ದು 30ನೇ ತಾರೀಕಿಗೆ ನಡೆಯುವಂಥ ರಾಷ್ಟ್ರ ಮಟ್ಟದ ಅನೇಕ ಆಟಗಾರರು ಬರುವಂಥ ಈ ಒಂದು ಪ್ರೋ ಕಬಡ್ಡಿ ಮಾದರಿಯ ಕಬಡ್ಡಿ ಪಂದ್ಯಾಟಕ್ಕೆ ನಿಮ್ಮೆಲ್ಲರೂ ಆಹ್ವಾನ ನೀಡುತ್ತಾ ನನ್ನ ಮಾತುಗಳಿಗೆ ವಿರಾಮಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಕೃತಜ್ಞತೆಗಳು. ಕಾರ್ಯಕ್ರಮವನ್ನು ಮುಂದುವರಿಸಿದ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ವಂದನೀಯ ಭಗಿನಿ ರೋಷಲ್, ಅಸಿಸ್ಟೆಂಟ್ ಪ್ರೊವಿನ್ಷಿಯಲ್ ಬೆತ್ತನಿ ಶಿಕ್ಷಣ ಮಂಡಳಿ ಮಂಗಳೂರು ಇವರು ಕಾರ್ಯಕ್ರಮಕ್ಕೆ ಶುಭ ಹಾರೈಸಬೇಕು ಅನ್ನುವ ಕೋರಿಕೆ. ವೇದಿಕೆಯಲ್ಲಿ ಆಸೀನರಾದ ಇಂದಿನ ಸಭಾಧ್ಯಕ್ಷರೇ, ಉದ್ಘಾಟಕರೇ, ಗಣ್ಯರೇ ಹಾಗೂ ವೇದಿಕೆಯ ಮುಂದಿರುವ ಹಿರಿಯರೇ, ಕಿರಿಯರೇ, ಕ್ರೀಡಾಪಟುಗಳೇ, ತಮಗೆಲ್ಲರಿಗೂ ಈ ಶುಭ ದಿನದ ಶುಭ ನಮನಗಳು. ಇಂದು ಈ ಲಿಟ್ಲ್ ಫ್ಲವರ್ ಶಾಲೆಯ ಕ್ರೀಡಾಂಗಣದಲ್ಲಿ ಹಬ್ಬದ ವಾತಾವರಣ, ಅತ್ಯಂತ ಸಂತಸ, ಸಂಭ್ರಮ, ಸಡಗರ. ನಾವೆಲ್ಲರೂ ಇಂದು ಕರ್ತರ ಕೃಪಾವರಗಳೊಂದಿಗೆ ಇಂದಿನ ಈ ಕಬಡ್ಡಿ ಪಂದ್ಯಾಟವನ್ನು ಉದ್ಘಾಟಿಸಿದ್ದೇವೆ. ಅವರ ಕೃಪಾವರಗಳು ಇಡೀ ದಿನವೂ ನಮ್ಮೇಲಿರಲಿ. ಈ ಕಬಡ್ಡಿ ಪಂದ್ಯಾಟವು ಸುಗಮವಾಗಿ ಸಾಗಿ ಕೊನೆಗೊಳ್ಳಲಿ. ಅರ್ಹ ಕ್ರೀಡಾಪಟುಗಳೇ ಮೂಡಿ ಬರಲಿ. ಅವರು ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಿಂಚುವಂತಾಗಲಿ. ತೀರ್ಪುಗಾರರು ಉತ್ತಮವಾದ ತೀರ್ಪನ್ನು, ಪಾರದರ್ಶಕ ತೀರ್ಪನ್ನು ನೀಡುವಂತಾಗಲಿ ಎಂದು ಹಾರೈಸುತ್ತಾ, ಈ ಒಂದು ಕಬಡ್ಡಿ ಪಂದ್ಯಾಟವನ್ನು ಸಂಯೋಜಿಸಿದ ಎಲ್ಲ ಸಂಘಟಕರಿಗೂ ಪ್ರತ್ಯೇಕವಾಗಿ ಲಿಟ್ಲ್ ಫ್ಲವರ್ ಹಿರಿಯ ಪ್ರಾಥಮಿಕ ಶಾಲಾ ಮುಖ್ಯ ಶಿಕ್ಷಕಿ ಭಗಿನಿ ವೆನಿಷಾ, ಶಾಲಾ ಸಿಬ್ಬಂದಿ ವರ್ಗ, ಅದರಲ್ಲೂ ಪ್ರತ್ಯೇಕವಾಗಿ
ನಮ್ಮ ಈ ಶಾಲಾ ದೈಹಿಕ ಶಿಕ್ಷಕರಾದ ಶ್ರೀಮಾನ್ ಬಾಲಕೃಷ್ಣ ಇವರನ್ನು ಅಭಿನಂದಿಸುತ್ತಾ ಈ ನಮ್ಮ ಕಾರ್ಯಕ್ರಮಕ್ಕೆ ಶುಭವನ್ನು ಕೋರುತ್ತಾ ಅವಕಾಶಕ್ಕಾಗಿ ವಂದಿಸಿ ವಿರಮಿಸುತ್ತೇನೆ. ಧನ್ಯವಾದಗಳು. ಕೃತಜ್ಞತೆಗಳು. ಕಾರ್ಯಕ್ರಮವನ್ನ ಮುಂದುವರಿಸುತ್ತದೆ. ಈಗ ಗೌರವಾರ್ಪಣೆಯ ಸಮಯ. ವೇದಿಕೆಯ ಮುಂಭಾಗದಲ್ಲಿ 9 ಆಸನದ ವ್ಯವಸ್ಥೆಯನ್ನ ಮಾಡಬೇಕು ಅನ್ನುವ ಆಶಯದೊಂದಿಗೆ ಕಬಡ್ಡಿ ಪಂದ್ಯಾಟದಲ್ಲಿ ಲಿಟಲ್ ಫ್ಲವರ್ ಶಾಲೆಯ ತಂಡವನ್ನ ಪ್ರತಿನಿಧಿಸಿ ಪ್ರಸ್ತುತ ವಿವಿಧ ಸಂಸ್ಥೆಗಳಲ್ಲಿ ರಾಜ್ಯ ರಾಷ್ಟ್ರ ಮಟ್ಟವನ್ನ ಪ್ರತಿನಿಧಿಸಿದ ನಮ್ಮ ಸಂಸ್ಥೆಯ ವಿದ್ಯಾರ್ಥಿಗಳಿಗೆ ಗೌರವಾರ್ಪಣೆಯ ಸಮಯ. ಈ ಒಂದು ಕಾರ್ಯಕ್ರಮಕ್ಕಾಗಿ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇವೆ ಅಜಿತ್, ಅಂಕಿತಾ, ಪವಿತ್ರ, ಖುಷಿ, ಪೂಜಾ, ದೀಕ್ಷಾ, ವಿಜೇತ, ಅನನ್ಯ ಮತ್ತು ಪ್ರೀತಿಕಾ ಸದಬಿಟ್ಟು ವೇದಿಕೆಗೆ ಬರಬೇಕು ಅನ್ನುವ ಆಶಯದೊಂದಿಗೆ ತಮ್ಮನ್ನು ಅತ್ಯಂತ ಗೌರವಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಕಳೆದ ಶೈಕ್ಷಣಿಕ ವರ್ಷದಲ್ಲಿ ನಮ್ಮ ಸಂಸ್ಥೆಯನ್ನ ಪ್ರತಿನಿಧಿಸಿ 4 ವಿದ್ಯಾರ್ಥಿಗಳು ಮೈಸೂರು ವಿಭಾಗ ಮಟ್ಟಕ್ಕೆ, ಒಬ್ಬ ವಿದ್ಯಾರ್ಥಿನಿ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿ ಆ ಎಲ್ಲ ವಿದ್ಯಾರ್ಥಿಗಳನ್ನ ಇವತ್ತು ವೇದಿಕೆಯಲ್ಲಿ ಗೌರವಿಸುವ ಸಮಯ. ಸದಬಿಟ್ಟು ಅಜಿತ್, ಅಂಕಿತಾ, ಪವಿತ್ರ, ಖುಷಿ, ಪೂಜಾ, ದೀಕ್ಷಾ, ವಿಜೇತ, ಅನನ್ಯ ಮತ್ತು ಪ್ರೀತಿಕಾ ಇವರು ವೇದಿಕೆಗೆ ಆಗಮಿಸಬೇಕು ಅನ್ನುವ ಕೋರಿಕೆ. ಹಿಂದಿನ ಸಮಾರಂಭದ ಅತಿಥಿ ಗಣ್ಯರು ಎಲ್ಲ ವಿದ್ಯಾರ್ಥಿಗಳನ್ನ ಒಟ್ಟಾಗಿ ಶಾಲು ಹಾಕಿ ಗೌರವದ ಸ್ಮರಣಿಕೆಯನ್ನ ನೀಡಿ ಗೌರವಿಸಬೇಕು ಅನ್ನುವ ಕೋರಿಕೆ. ಸಮಾರಂಭದ ಅಧ್ಯಕ್ಷತೆಯನ್ನ ವಹಿಸಿಕೊಂಡಿರುವ ಲೋಕೇಶ್ SR ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಪುತ್ತೂರು ತಾಲೂಕು, ಅದೇ ರೀತಿ ಉದ್ಘಾಟಕರಾಗಿರುವ ವಂದನೀಯ ಫಾದರ್ ಲಾರೆನ್ಸ್ ಮಾಸ್ಕ್ರೆನಸ್ ಪ್ರಧಾನ ಧರ್ಮಗುರುಗಳು ಮಾಯ್ದಿದೇವಸ್ ಚರ್ಚ್ ದರ್ಬೆ ಪುತ್ತೂರು ಇವರು ಶಾಲು ಹಾಕಿ ಗೌರವದ ಸ್ಮರಣಿಕೆಯನ್ನ ನೀಡಿ ಗೌರವಿಸಬೇಕು ಅನ್ನುವ ಕೋರಿಕೆ. ಇದು ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ 14ರ ವಯೋಮಾನದ ಬಾಲಕ ಬಾಲಕಿಯರ ಕಬಡ್ಡಿ ಪಂದ್ಯಾಟದಲ್ಲಿ ನಮ್ಮ ಸಂಸ್ಥೆಯನ್ನ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಪ್ರತಿನಿಧಿಸಿದವರು, ವಿಶೇಷವಾಗಿ ಪ್ರಸ್ತುತ ವಿವಿಧ ವಿದ್ಯಾಸಂಸ್ಥೆಗಳಲ್ಲಿ ಕಬಡ್ಡಿ ತರಬೇತಿಯಲ್ಲಿ ತೊಡಗಿಕೊಂಡಿರುವ ಸನ್ಮಾನ್ಯ ಅಜಿತ್, ಅಂಕಿತಾ, ಪವಿತ್ರ, ಖುಷಿ, ಪೂಜಾ, ದೀಕ್ಷಾ, ವಿಜೇತ, ಅನನ್ಯ ಹಾಗೂ ಪ್ರೀತಿಕಾ ಇವರಿಗೆ ಲಿಟಲ್ ಫ್ಲವರ್ ಹಿರಿಯ ಪ್ರಾಥಮಿಕ ಶಾಲೆ ದರ್ಬೆ ಪುತ್ತೂರು ಇದರ ವತಿಯಿಂದ ಸಲ್ಲಿಸುವ ಗೌರವದ ಅಭಿಮಾನದ ಗೌರವಾರ್ಪಣೆ. ಎಲ್ಲ ಅತಿಥಿ ಬಂಧುಗಳು ಒಂದು ಫೋಟೋ ಸೆಷನ್ ಅಲ್ಲಿ ಭಾಗಿಗಳಾಗಬೇಕು ಅನ್ನುವ ಕೋರಿಕೆ. ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ 14ರ ವಯೋಮಾನದ ಬಾಲಕ ಬಾಲಕಿಯರ ಕಬಡ್ಡಿ ಪಂದ್ಯಾಟದಲ್ಲಿ ನಮ್ಮ ಸಂಸ್ಥೆಯ ಹಿರಿಯ ವಿದ್ಯಾರ್ಥಿಗಳು ಪ್ರಸ್ತುತ ವಿವಿಧ ವಿದ್ಯಾಸಂಸ್ಥೆಗಳಲ್ಲಿ ಕಬಡ್ಡಿ ಆಟಗಾರ್ತಿಯರಾಗಿರುವ ಎಲ್ಲ ಕಬಡ್ಡಿ ಆಟಗಾರ್ತಿಯರಿಗೆ ನಮ್ಮ ಸಂಸ್ಥೆಯ ವತಿಯಿಂದ ಅಭಿನಂದನೆಗಳನ್ನ ಸಮರ್ಪಿಸ್ತಾ ಇದ್ದೇವೆ. ಎಲ್ಲ ಅತಿಥಿ ಬಂಧುಗಳು ಸ್ವಸ್ಥಾನಕ್ಕೆ ಮತ್ತೆ ಮರಳಿ ಕುಳಿತುಕೊಳ್ಳಬೇಕು ಅನ್ನುವ ಆಶಯದೊಂದಿಗೆ ಕಾರ್ಯಕ್ರಮವನ್ನ ಮತ್ತೆ ಮುಂದುವರಿಸ್ತಾ ಕಾರ್ಯಕ್ರಮವನ್ನ ಮುಂದುವರಿಸಿದ ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ 14ರ ವಯೋಮಾನದ ಬಾಲಕ ಬಾಲಕಿಯರ ಮ್ಯಾಟ್ ಅಂಕಣದ ಕಬಡ್ಡಿ ಪಂದ್ಯಾಟವನ್ನ ಸಂಘಟಿಸಬೇಕು ಅನ್ನುವ ಇಲಾಖೆಯ ಆದೇಶ ಬಂದಾಗ ಪ್ರಥಮ ಕರೆಯನ್ನ ಮಾಡಿದ್ದು ಸನ್ಮಾನ್ಯ ದಯಾನಂದ ರೈ ಕೋರ್ಮಂಡ ಇವರಿಗೆ. ಈ ಒಂದು ಕಾರ್ಯಕ್ರಮವನ್ನ ಅತ್ಯಂತ ಯಶಸ್ವಿಯಾಗಿ ಸಂಘಟಿಸುವುದಕ್ಕೆ ನಮಗೆ ವಿಶೇಷವಾದ ಸಹಕಾರವನ್ನ ಕಳೆದ 1 ತಿಂಗಳಿನಿಂದ ಕೊಟ್ಟವರು ಸನ್ಮಾನ್ಯ ದಯಾನಂದ ರೈ ಕೋರ್ಮಂಡ ಇವರು. ಸದಬಿಟ್ಟು ಸನ್ಮಾನದ ಆಸನವನ್ನ ಸ್ವೀಕರಿಸಬೇಕು ಅನ್ನುವ ವಿಶೇಷ ಆಶಯದೊಂದಿಗೆ ಹಾಗೆ ಸರ್ವ ಅತಿಥಿ ಗಣ್ಯರು ಒಟ್ಟಾಗಿ ಸೇರಿ ಇವರನ್ನ
ಶಾಲು ಹಾಕಿ ಪೇಟವನ್ನ ತೊಡಿಸಿ ಫಲ ಪುಷ್ಪವನ್ನ ನೀಡಿ ಅತ್ಯಂತ ಗೌರವಪೂರ್ವಕವಾಗಿ ಗೌರವಿಸಬೇಕು ಅನ್ನುವ ಕೋರಿಕೆ. ಆದರಣೀಯರೇ, ಈ ಒಂದು ಕಬಡ್ಡಿ ಪಂದ್ಯಾಟದ ಎಲ್ಲ ಆಲೋಚನೆಗಳ ಹಿಂದೆ ವಿಶೇಷ ಸಹಕಾರವನ್ನ ಕೊಟ್ಟಿರುವ ಸನ್ಮಾನ್ಯ ದಯಾನಂದ ರೈ ಕೋರಮಂಡ, ರಾಜ್ಯ ಪ್ರಶಸ್ತಿ ವಿಜೇತ ನಿವೃತ್ತ ಶಿಕ್ಷಕರು, ಪ್ರಧಾನ ಕಾರ್ಯದರ್ಶಿಗಳು, ಪುತ್ತೂರು ತಾಲೂಕು ಅಮೆಚೂರ್ ಅಸೋಸಿಯೇಷನ್ ಇವರಿಗೆ ಲಿಟಲ್ ಫ್ಲವರ್ ಹಿರಿಯ ಪ್ರಾಥಮಿಕ ಶಾಲೆ ದರ್ಬೆ ಪುತ್ತೂರು ಹಾಗೂ ಬೆತ್ತನಿ ಶಿಕ್ಷಣ ಮಂಡಳಿಯ ಸರ್ವರ ಪರವಾಗಿ ಅತ್ಯಂತ ಗೌರವಪೂರ್ವಕವಾಗಿ ಅಭಿಮಾನದಿಂದ ಸಲ್ಲಿಸುವ ಸನ್ಮಾನ. ಎಲ್ಲ ಅತಿಥಿ ಬಂಧುಗಳು ಫೋಟೋ ಸೆಷನ್ ನಲ್ಲಿ ಸಾಲಾಗಿ ನಮ್ಮ ಜೊತೆ ಭಾಗವಹಿಸಬೇಕು ಅನ್ನುವ ಕೋರಿಕೆ. ಸದಬತ್ತು ಒಂದು ಫೋಟೋ ಸೆಷನ್ ಇದೀಗ ಅತಿಥಿ ಬಂಧುಗಳ ಜೊತೆಯಲ್ಲಿ. ಅಥ್ಲೆಟಿಕ್ ವಿಭಾಗದ ಈ ಕ್ಷೇತ್ರದ ದಿಗ್ಗಜರಾಗಿದ್ದುಕೊಂಡು ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ವಿದ್ಯಾರ್ಥಿಗಳನ್ನ ಪುತ್ತೂರು ತಾಲೂಕಿಗೆ ಸಮರ್ಪಿಸಿದ ದಯಾನಂದ ರೈ ಕೋರಮಂಡ ಇವರಿಗೆ ಒಂದು ಅಭಿನಂದನೆಯ ಚಪ್ಪಾಳೆಯನ್ನ ಸಮರ್ಪಿಸಬೇಕು ಅನ್ನುವ ಕೋರಿಕೆ. ಅತಿಥಿಗಳು ಮತ್ತೆ ಸ್ವಸ್ಥಾನಕ್ಕೆ ಬರಬೇಕು ಅನ್ನುವ ವಿಶೇಷ ಆಶಯದೊಂದಿಗೆ ಇಂದಿನ ಕಾರ್ಯಕ್ರಮದಲ್ಲಿ ಕಬಡ್ಡಿ ಕ್ಷೇತ್ರದಲ್ಲಿ ಖ್ಯಾತ ತರಬೇತುದಾರರಾಗಿರುವ ಶ್ರೀಯುತ ಅಬೀಬ್ ಮಾಣಿ ಇವರು ಕೂಡ ವೇದಿಕೆಗೆ ಆಗಮಿಸಬೇಕು ಅನ್ನುವ ಆಶಯದೊಂದಿಗೆ ನಮ್ಮ ಕಬಡ್ಡಿ ತಂಡದ ತರಬೇತುದಾರರಾಗಿ ಜೊತೆಯಾಗಿ ಸಂತ ಫಿಲೋಮಿನ ಪ್ರೌಢಶಾಲೆ ಮತ್ತು ಪದವಿ ಕಾಲೇಜಿನ ತರಬೇತುದಾರ ಆಗಿದ್ದುಕೊಂಡು ಈ ಒಂದು ಕಬಡ್ಡಿ ಪಂದ್ಯಾಟದ ಸಂಘಟನೆಯಲ್ಲಿ ಆರಂಭದಿಂದ ಅಂತ್ಯದವರೆಗೂ ನಮ್ಮ ಸಂಸ್ಥೆಯ ಬೆನ್ನೆಲುಬಾಗಿ ನಿಂತಿರುವ ಪ್ರಶಾಂತ್ ರೈ ಕೈಕಾರನಂತಹ ಒಬ್ಬ weight ಲಿಫ್ಟರ್ ಅನ್ನ ಕಬಡ್ಡಿ ಕ್ಷೇತ್ರಕ್ಕೆ ತಂದು ಒಂದು ಪ್ರೋ ಕಬಡ್ಡಿ ಆಟಗಾರನ್ನಾಗಿ ರೂಪಿಸಿದ ಸನ್ಮಾನ್ಯ ಅಬೀಬ್ ಮಾಣಿ ಇವರಿಗೆ ವೇದಿಕೆಯಲ್ಲಿ ಉಪಸ್ಥಿತರಿರುವ ಅಧ್ಯಕ್ಷರು, ಉದ್ಘಾಟಕರು ಹಾಗೂ ಎಲ್ಲ ಅತಿಥಿ ಗಣ್ಯರು ಶಾಲು ಹಾಕಿ, ಹಾರವನ್ನ ಹಾಕಿ, ಪೇಟವನ್ನ ತೊಡಿಸಿ, ಫಲ ಪುಷ್ಪವನ್ನ ನೀಡಿ ಅತ್ಯಂತ ಗೌರವದಿಂದ ಕೊಡಪಡುವ ಗೌರವದ ಸ್ಮರಣಿಕೆಯನ್ನ ನೀಡಿ ಗೌರವಿಸಬೇಕು ಅನ್ನುವ ಕೋರಿಕೆ. ಎಲ್ಲ ಅತಿಥಿ ಬಂಧುಗಳು ಒಂದು ಫೋಟೋ ಸೆಷನ್ ಅಲ್ಲಿ ಭಾಗಿಗಳಾಗಬೇಕು ಅನ್ನುವ ಕೋರಿಕೆ. ಕೃತಜ್ಞತೆಗಳು. ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೇ ಪ್ರಖ್ಯಾತವಾಗಿರುವ ಮಾಧ್ಯಮ ಅಂತ ಹೇಳಿದ್ರೆ ಅದು ಕಹಳೆ ನ್ಯೂಸ್ ಪುತ್ತೂರು. ಈ ಕಹಳೆ ನ್ಯೂಸ್ ಪುತ್ತೂರು ಇದರ ಪ್ರಧಾನ ಸಂಪಾದಕರು ನಮ್ಮ ಆತ್ಮೀಯರು ಆಗಿರುವಂತಹ ಶ್ಯಾಮ್ ಸುದರ್ಶನ್ ಹೊಸಮೂಲ ಇದೀಗ ನಮ್ಮ ಜೊತೆ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಇವರನ್ನ ಅತ್ಯಂತ ಗೌರವಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ ನಮ್ಮ ಸಂಸ್ಥೆಯ ಸಂಚಾಲಕರಾಗಿರುವ ವಂದನೀಯ ಭಗಿನಿ ಪ್ರಶಾಂತಿ BS ಇವರು ಶ್ಯಾಮ್ ಸುದರ್ಶನ್ ಹೊಸಮೂಲ ಇವರಿಗೆ ಶಾಲು ಹಾಕಿ ಹೂವನ್ನ ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅನ್ನುವ ಕೋರಿಕೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮತ್ತೋರ್ವ ಮುಖ್ಯ ಅತಿಥಿಯಾಗಿರುವಂತಹ ಪುತ್ತೂರಿನ ಪ್ರಖ್ಯಾತ ಡ್ರೆಸ್ ಮಳಿಗೆ ಡ್ರೆಸ್ ಕೋಡ್ ಪುತ್ತೂರು ಇದರ ಮಾಲಕರಾಗಿರುವ ಶ್ರೀಯುತ ರಮೇಶ್ ಇವರು ಕೂಡ ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ಇವರನ್ನ ಕೂಡ ಅತ್ಯಂತ ಗೌರವಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ ಮತ್ತೆ ಕಾರ್ಯಕ್ರಮವನ್ನ ಮುಂದುವರಿಸಿದ ಶ್ಯಾಮ್ ಸುದರ್ಶನ್ ಇವರು ಕಾರ್ಯಕ್ರಮವನ್ನ ಉದ್ದೇಶಿಸಿ ಕಾರ್ಯಕ್ರಮಕ್ಕೆ ಶುಭ ಹಾರೈಸಬೇಕು ಅನ್ನುವ ಕೋರಿಕೆ. ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ಈ 14ರ ವಯೋಮಿತಿಯ ಬಾಲಕ ಬಾಲಕಿಯರ ಮ್ಯಾಟ್ ಅಂಕಣ ಕಬಡ್ಡಿ ಪಂದ್ಯಾಟದ ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂಥ ಈ ಭಾಗದ ಪುತ್ತೂರಿನ ಎಲ್ಲ ಪ್ರಮುಖರೇ, ಅದೇ ರೀತಿ ಇದಕ್ಕೆ ಕಾರಣೀಕರ್ತರಾಗಿರತಕ್ಕಂಥ ಎಲ್ಲ ಈ ಸಂಸ್ಥೆಯ
ವ್ಯವಸ್ಥಾಪಕ ಮಂಡಳಿಯವರೇ, ಅದೇ ರೀತಿ ಎಲ್ಲ ಸಿಬ್ಬಂದಿ ವರ್ಗದವರೇ, ಅದೇ ರೀತಿ ಈ ಕಾರ್ಯಕ್ರಮದ ಯಶಸ್ವಿಗೆ ಸಹಕರಿಸಿರ್ತಕ್ಕಂಥ ಎಲ್ಲ ಬಂಧುಗಳೇ, ಕಬಡ್ಡಿ ಈ ನೆಲದ ಕಲೆ, ಈ ಮಣ್ಣಿನ ಕಲೆ, ನಮ್ಮ ನೆಲದ ಸಂಸ್ಕೃತಿಯನ್ನು ಸಾರುವಂಥ ಮತ್ತು ಭಾರತದ ಸಾರ್ವಭೌಮತೆಯನ್ನು ಸಾರುವಂಥ ಕಲೆಯಾಗಿರ್ತಕ್ಕಂಥದ್ದು ಕಬಡ್ಡಿ. ಅದನ್ನು ಇವತ್ತು ಇಲಾಖಾ ವತಿಯಿಂದ ಅತ್ಯಂತ ಯಶಸ್ವಿಯಾಗಿ ನಮ್ಮ ಪುತ್ತೂರಿನಲ್ಲಿ ಆಯೋಜನೆ ಮಾಡಲಿಕ್ಕೆ ಒಂದು ಸುಸಜ್ಜಿತವಾದ ಸಭಾಂಗಣದ ವ್ಯವಸ್ಥೆಯನ್ನು ಮಾಡಿಕೊಂಡು ಅದು ಮ್ಯಾಟ್ ಅಂಕಣವನ್ನು ಸಿದ್ಧಪಡಿಸಿಕೊಂಡು ಮಾಡಲಿಕ್ಕೆ ಯಾರ್ಯಾರು ಶ್ರಮಿಸಿದಾರೋ ಅವರೆಲ್ಲರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸಿ, ವೇದಿಕೆಯಲ್ಲಿ ಎಲ್ಲ ಪುತ್ತೂರು ಭಾಗದ ಎಲ್ಲ ಗಣ್ಯಮಾನ್ಯರು ವೇದಿಕೆಯಲ್ಲಿದ್ದೀರಿ. ಹಾಗಾಗಿ ಹೆಚ್ಚೇನು ಮಾತಾಡದೆ ನಮ್ಮಿಂದ ಏನೇನು ಸಹಕಾರ ಮಾಡಲಿಕ್ಕಾಗ್ತದೆ ಆ ಎಲ್ಲ ಸಹಕಾರವನ್ನು ಒಂದು ಮಾಧ್ಯಮವಾಗಿ ನಾವು ಮಾಡಲಿಕ್ಕೆ ಸಿದ್ಧರಿದ್ದೇವೆ ಈ ಕಾರ್ಯಕ್ರಮಕ್ಕೆ ಅಂತ ಹೇಳುವುದನ್ನು ಹೇಳ್ತಾ ಎಲ್ಲರಿಗೆ ಶುಭವನ್ನು ಹಾರೈಸ್ತಾ ನನ್ನ ಮಾತುಗಳಿಗೆ ಪೂರ್ಣ ವಿರಾಮವನ್ನು ನೀಡ್ತೇನೆ. ಕೃತಜ್ಞತೆಗಳು. ಕಾರ್ಯಕ್ರಮವನ್ನ ಮುಂದುವರಿಸಿದ ಇಂದಿನ ಸಮಾರಂಭದ ಅಧ್ಯಕ್ಷ ಸ್ಥಾನವನ್ನ ವಹಿಸಿಕೊಂಡಿರುವ ಸನ್ಮಾನ್ಯ ಲೋಕೇಶ್ ಎಸ್ಆರ್ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಪುತ್ತೂರು ತಾಲೂಕು ಇವರು ಅಧ್ಯಕ್ಷೀಯ ಮಾತುಗಳನ್ನಾಡುವಂತೆ ವಿನಂತಿಸಿಕೊಳ್ಳುತ್ತಿದ್ದೇವೆ. ಎಲ್ಲರಿಗೂ ನಮಸ್ಕಾರ. ಅಧ್ಯಕ್ಷರ ಭಾಷಣ ಅಂದರೆ ಎಲ್ಲ ಮುಗಿದು ಕೊನೆಯಲ್ಲಿ ಹೇಳೋದು ಭಾರಿ ಕಷ್ಟ ಇದೆ. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಉಪನಿರ್ದೇಶಕರ ಕಚೇರಿ ಹಾಗೂ ಮಂಗಳೂರು ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿ ಕಚೇರಿ ಪುತ್ತೂರು ಹಾಗೂ ಲಿಟಲ್ ಫ್ಲವರ್ ಹಿರಿಯ ಪ್ರಾಥಮಿಕ ಶಾಲೆ ಇವರ ಸಂಯುಕ್ತ ಆಶ್ರಯದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ 14ರ ವಯೋಮಾನದ ಬಾಲಕ ಬಾಲಕಿಯರ ಮ್ಯಾಟ್ ಅಂಕಣದ ಕಬಡ್ಡಿ ಪಂದ್ಯಾಟದ ಉದ್ಘಾಟನಾ ಕಾರ್ಯಕ್ರಮದ ವೇದಿಕೆ ಮೇಲಿರುವ ಎಲ್ಲ ಗಣ್ಯರೇ, ಮುಂಭಾಗ ಇರುವ ಎಲ್ಲ ಗಣ್ಯರೇ, ಪ್ರಿಯ ವಿದ್ಯಾರ್ಥಿಗಳೇ, ಮಾಧ್ಯಮ ಮಿತ್ರರೇ, ಬಹುಶಃ ಈಗ ಸಾಕಷ್ಟು ಸಮಯ 1:15 ಗಂಟೆ 10 ಗಂಟೆ ನಾವು ಸ್ಟಾರ್ಟ್ ಮಾಡಿದ್ದು, 11:15 ಆಗ್ತಾಯಿದೆ. ನಿಮಗೆ ಪಂದ್ಯಾಟಗಳು ಪ್ರಾರಂಭ ಆಗಬೇಕು. ಹೆಚ್ಚು ಮಾತಾಡಲಿಕ್ಕೆ ನಾವು ಹೋಗ್ತಾ ಇಲ್ಲ. ಈಗ ಎಲ್ಲರ ಆಶಯ ಏನಪ್ಪ ಅಂದ್ರೆ ಇಲ್ಲೇನು 7 ತಾಲೂಕುಗಳಿಂದ ಬಂದಿದ್ದೀರಾ, ತಾವು ಇಲ್ಲಿ ಯಾರು ಗೆಲ್ತೀರಾ, ಗೆದ್ದವರು ಮುಂದೆ ನಮಗೆ ವಿಭಾಗ ಮಟ್ಟಕ್ಕೆ ತಾವು ಹೋಗ್ತೀರಾ. ವಿಭಾಗ ಮಟ್ಟದ ನಂತರ ರಾಜ್ಯ ಮಟ್ಟದಲ್ಲಿ ಈ ದಕ್ಷಿಣ ಕನ್ನಡ ಜಿಲ್ಲೆ ಹೆಸರನ್ನು ತಾವು ಉಳಿಸ್ಬೇಕು ಅಂತ ಕೇಳ್ಕೊತಾ, ನಿಮ್ಮ ಸತತ ಪ್ರಯತ್ನ, ಸತತ ಕಠಿಣ ಪರಿಶ್ರಮ ಮತ್ತು ದೈಹಿಕ ಶಿಕ್ಷಣ ಶಿಕ್ಷಕರ ಒಂದು ಶ್ರಮದಿಂದಾಗಿ ಹೆಚ್ಚು ಮುಂದೆ ಪ್ರಶಸ್ತಿಗಳನ್ನ ಪಡೀಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ, ಈ ನಿಟ್ಟಿನಲ್ಲಿ ಬಂದವರೆಲ್ಲರೂ ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ. ಗೆದ್ದವರು ಖುಷಿ ಪಡ್ತೀರಾ, ಸೋತವರು ಏನು ಯೋಚನೆ ಮಾಡಬೇಕಾಗಿಲ್ಲ. ಇದೊಂದು ಅನುಭವ ಅಂತ ತಿಳ್ಕೊಳ್ಳಿ. ಸೋಲೆ ನಿಮಗೆ ಮುಂದೆ ಗೆಲುವಿನ ಅದಕ್ಕೆ ರೂವಾರಿ ಅಂತ ಹೇಳ್ತಾ, ಸೋಲು ಗೆಲುವನ್ನು ಎರಡನ್ನೂ ನಾವು ಸ್ವೀಕರಿಸುವ ಕ್ರೀಡಾ ಮನೋಭಾವವನ್ನು ಈ ಕ್ರೀಡೆಗಳಲ್ಲಿ ಫಸ್ಟು ನಾವು ತೋರಿಸ್ಬೇಕಾಗ್ತದೆ. ಈ ನಿಟ್ಟಿನಲ್ಲಿ ಒಂದು ಉತ್ತಮವಾದ ಕ್ರೀಡಾ ಚಟುವಟಿಕೆ ನಡೀಲಿಕ್ಕೆ ಲಿಟಲ್ ಫ್ಲವರ್ ಸಂಸ್ಥೆಯವರು ಮತ್ತು ಅಲ್ಲಿನ ಸಂಚಾಲಕರು, ವಿಶೇಷವಾಗಿ ನಮ್ಮ ಅಲ್ಲಿನ ದೈಹಿಕ ಶಿಕ್ಷಣ ಶಿಕ್ಷಕರಿರ್ಬೋದು, ನಮ್ಮ ಜಿಲ್ಲಾ ಮಟ್ಟದ ದೈಹಿಕ ಶಿಕ್ಷಣಾಧಿಕಾರಿಗಳಿರ್ಬೋದು, ನಮ್ಮ ತಾಲೂಕು ಶಿಕ್ಷಣಾಧಿಕಾರಿಗಳಿರ್ಬೋದು, ದೈಹಿಕ ಶಿಕ್ಷಣಾಧಿಕಾರಿಗಳಿರ್ಬೋದು, ಎಲ್ಲ ಸೇರಿ ಒಂದು ರಾಜ್ಯ ಮಟ್ಟದ ಒಂದು ಕ್ರೀಡಾಕೂಟ ನಡೆಯುವ ನಿಟ್ಟಿನಲ್ಲಿ ಆಯೋಜನೆಯನ್ನು ಮಾಡಿದ್ದೀರಾ. ಅದಕ್ಕೆ ಖಂಡಿತ ನಮ್ಮ ಇಲಾಖೆ ಪರವಾಗಿ ನಮ್ಮ ಲಿಟಲ್ ಫ್ಲವರ್ ವಿದ್ಯಾಸಂಸ್ಥೆಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನ ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮ ನಡೀಲಿಕ್ಕೆ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಸಹಕರಿಸಿದ ಎಲ್ಲ ಮಾನ್ಯರಿಗೂ ಒಳ್ಳೆಯದಾಗಲಿ, ದೇವರು ಒಳ್ಳೇದು ಮಾಡಲಿ ಅಂತ ಆಶಿಸ್ತೇನೆ. ಮಕ್ಕಳ, ಇವತ್ತು ಏನಿಲ್ಲಿ ಕ್ರೀಡೆಗಳಿಗೆ ಆಗಮಿಸಿದಿರಾ, ನಿಮ್ಮ ಗುರಿ ಒಂದೇ ಇರಬೇಕು. ಅದು ಏನಪ್ಪ ಅಂದ್ರೆ ಗೆಲ್ಲೋದು. ಹೇಗಿರಬೇಕಪ್ಪ ಅಂದರೆ ಒಂದು ಸಣ್ಣ ಕಥೆಯನ್ನು ಹೇಳಿ ನಾನು ಭಾಷಣ ಮುಗಿಸ್ತೇನೆ. ಒಂದು ಊರಿನಲ್ಲಿ ಒಂದು ಕ್ರೀಡಾಂಗಣ ಇತ್ತು. ಆ ಕ್ರೀಡಾಂಗಣದಲ್ಲಿ ಇದೇ ರೀತಿಯ ಕ್ರೀಡೆ ನಡೀತಾ ಇತ್ತು. ಅದು ಯಾವ ಕ್ರೀಡೆಗಳಪ್ಪ ಅಂದರೆ, ಆ ಕ್ರೀಡಾಂಗಣದ ಸುತ್ತಮುತ್ತ ಎಲ್ಲ ಕಪ್ಪೆಗಳು ಕೂತಿದ್ದಾರೆ. ಒಂದು ತೆಂಗಿನ ಮರ ಮಧ್ಯದಲ್ಲಿದೆ. ಆ ತೆಂಗಿನ ಮರದಲ್ಲಿ ಕೆಳಗಡೆಯಿಂದ ಹತ್ತಿ ಮೇಲೆ ಹೋಗಿ ಆ ಒಂದು ತುದಿಯನ್ನು ಮುಟ್ಟಿ ಕೆಳಗಡೆ ಇಡಬೇಕಾದೊಂದು ಸ್ಪರ್ಧಾ ನಿಯಮ ಇತ್ತು. ಒಂದು 50 ಸ್ಪರ್ಧಾಳು ಕಪ್ಪೆಗಳಿದ್ದಾವೆ. ಸುತ್ತ ಲಕ್ಷಾಂತರ ಒಂದು 50,000 ಕಪ್ಪೆಗಳು ಸುತ್ತ ಕೂತಿದ್ದಾರೆ ಅವರು ವೀಕ್ಷಣೆ ಮಾಡಲಿಕ್ಕೆ.
ಏನು ಸ್ಪರ್ಧೆ ಸ್ಟಾರ್ಟ್ ಆಗ್ತದೆ, ಸ್ಟಾರ್ಟ್ ಆದ ತಕ್ಷಣ ಸ್ಪರ್ಧೆ ಸ್ಟಾರ್ಟ್ ಅಂತ ಹೇಳ್ತಾರೆ. ಅಲ್ಲಿದ್ದಂಥ 50 ಸ್ಪರ್ಧಾ ಕಪ್ಪೆಗಳು ಪಟಾಪಟ್ನ ತೆಂಗಿನ ಮರವನ್ನು ಮೇಲೆ ಹತ್ತಲಿಕ್ಕೆ ಹತ್ತುತ್ತವೆ. ಹತ್ತಿದಾಗ ಅವರ ಫ್ರೆಂಡ್ಸ್ ಕಪ್ಪೆಗಳೆಲ್ಲ ಆ ಕ್ರೀಡಾಂಗಣದಲ್ಲಿ ವೀಕ್ಷಕರಾಗಿ ಕೂತಿದ್ದವ್ರು ಜೋರಾಗಿ ಕೂಗ್ತಾರೆ, ಏ ಕೃಷ್ಣ ಬಿದೋಗ್ತೀಯ ಕಣೋ, ನಿನ್ನ ಕಾಯೇ ಮುರಿದೋಗುತ್ತೆ, ಇನ್ನೊಬ್ಬ ಗೋವಿಂದ ನೀನು ಬಿದ್ದರೆ ಕಣ್ಣೇ ಹೋಗುತ್ತೆ, ಹೀಗೆ ಕಪ್ಪೆ ಹೆಸರು ಹೇಳಿ ಎಲ್ಲ ಕಪ್ಪೆ ಅವರ ಫ್ರೆಂಡ್ಸ್ ಕಪ್ಪೆಗಳಿಗೆಲ್ಲ ನೀನು ಬಿದ್ದರೆ ಸತ್ತು ಹೋಗ್ತೀಯ, ಕೈ ಮರಿಯುತ್ತೆ, ಕಾಲು ಮರಿಯುತ್ತೆ, ಏನೇನು ಮರಿಯುತ್ತೆ ಅಂತ ಎದುರಿಸಿದಾಗ ಎಷ್ಟೋ ಕಪ್ಪೆಗಳು ಅರ್ಧ ಕತ್ತಿ ಅರ್ಧದಿಂದ ಇಳಿದು ಬಿಡ್ತವೆ. ಆದರೆ ಒಂದು ಕಪ್ಪೆ ಕೆಳಗಡೆಯಿಂದ ಹತ್ತಿ ಮೇಲೆ ತುದಿಯನ್ನು ಮುಟ್ಟಿ ನಿಧಾನವಾಗಿ ಕೆಳಗೆ ಗುರಿಯನ್ನು ಮುಟ್ಟು ಕೆಳಗಡೆ ಇಳಿಯುತ್ತೆ. ಒಂದೇ ಒಂದು ಕಪ್ಪೆ. ಆ ಕಪ್ಪೆ ಬಂದ ತಕ್ಷಣ ಎಲ್ಲ ಮೀಡಿಯಾದವ್ರು ಬರ್ತಾರೆ. ಬಂದ್ಬಿಟ್ಟು ಆ ಕಪ್ಪೆನ ಕೇಳ್ತಾರೆ, ಅಲ್ಲ ನೀವು ಅಷ್ಟೊಂದು ಜನ ಕೂಗ್ತಾ ಇದ್ರು, ಕೈ ಮುರಿದೋಗುತ್ತೆ, ಕಾಲು ಮುರಿದೋಗುತ್ತೆ, ನೀನು ಬಿದ್ದರೆ ಸತ್ತೇ ಹೋಗ್ತೀಯ, ಹಾಗೆ ಹೀಗೆ ಅಂತ ಎಲ್ಲ ಕೇಳ್ತಿದ್ರಲ್ಲ, ನಿಮಗೆ ಭಯ ಆಗಲಿಲ್ವಾ, ನಿಮ್ಮ ಮೇಲೆ ಅಷ್ಟು ದೂರ ಹತ್ತಿ ಆ ಗುರಿಯನ್ನು ಮುಟ್ಟಿ ತಲುಪಿದ್ರಲ್ಲ ಅಂತ ಆ ಕಪ್ಪೆ ಕೇಳ್ತಾರೆ. ಆ ಕಪ್ಪೆ ಹೇಳುತ್ತೆ, ನನಗೆ ಕಿವಿ ಕೇಳಲ್ಲ, ಅವ್ರು ಏನು ಕೂಗಿರೋ ಗೊತ್ತಿಲ್ಲ, ನನಗೆ ಹೋಗಬೇಕಾಗಿತ್ತು, ಗುರಿ ಮುಟ್ಟಬೇಕಾಗಿತ್ತು, ಕೆಳಗಡೆ ಇಳಿಬೇಕಾಗಿತ್ತು, ಅಷ್ಟೇ ನನಗೆ ಗೊತ್ತಿತ್ತು ಅಂತ ಆ ಕಪ್ಪೆ ಹೇಳುತ್ತಂತೆ. ಅದೇ ರೀತಿ ನೀವು ಈಗ ಬಂದಿರೋದು ಎಲ್ಲ ಗೆಲ್ಲಿಗೆ ಬಂದಿದ್ದೀರಾ, ಎಲ್ಲರೂ ಗೆಲ್ಲಲಿಕ್ಕೆ ನಿಮ್ಮ ಗುರಿಯನ್ನು ಇಟ್ಕೊಂಡು ನಿಮ್ಮ ಜೀವನದಲ್ಲಿ ನಿಮ್ಮ ಬದುಕಿನಲ್ಲಿ ಆ ಗುರಿಯನ್ನು ತಲುಪಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಇಲ್ಲೇನು ಕನಸುಗಳನ್ನ ಇಟ್ಕೊಂಡು ನಮ್ಮ ಮಕ್ಕಳು ಶಾಲೆಗಳಿಗೆ ಬರ್ತಾ ಇದ್ದೀರಾ, ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, KS ಅಧಿಕಾರಿಗಳಾಗಬೇಕು, IAS ಆಗಬೇಕು, IPS ಆಗಬೇಕು, ಇವೆಲ್ಲದಕ್ಕೂ ಪೂರಕವಾಗಿ ಕ್ರೀಡೆಗಳು ನಿಮಗೆ ಸಹಕಾರಿಯಾಗುತ್ತೆ ಮಕ್ಕಳ. ಈ ನಿಟ್ಟಿನಲ್ಲಿ ಈ ಒಂದು ಜಿಲ್ಲಾ ಮಟ್ಟದ ಒಂದು ಕ್ರೀಡಾಕೂಟ ತುಂಬ ಯಶಸ್ವಿಯಾಗಿ ನಡೀಲಿ, ತಮಗೆಲ್ಲರಿಗೂ ಒಳ್ಳೆಯದಾಗಲಿ. ಬಂದಿರುವ ಎಲ್ಲ ಅತಿಥಿಗಳಿಗೆ ಇನ್ನೊಮ್ಮೆ ವಂದನೆಯನ್ನು ಕೊಡ್ತಾ, ವಂದನೆಗಳನ್ನ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಆಶಿಸಿ 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ ಮಾತೆ. ಕೃತಜ್ಞತೆಗಳು ಸನ್ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಯವರಿಗೆ. ಇದೀಗ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ನೆನಪು ಚಿರಕಾಲ ಉಳಿಬೇಕು ಅನ್ನುವ ಕಾರಣಕ್ಕೋಸ್ಕರ ಕೊಡಮಾಡುವ ಗೌರವದ ಸ್ಮರಣಿಕೆಯ ವಿತರಣೆ. ಈ ಸಂಸ್ಥೆಯ ಮುಖ್ಯ ಶಿಕ್ಷಕರಾಗಿರುವ ವಂದನೀಯ ಭಗಿನಿ ವೆನಿಶಾ BS, ಅದೇ ರೀತಿ ರಕ್ಷಕ ಶಿಕ್ಷಕ ಸಂಘದ ಉಪಾಧ್ಯಕ್ಷರಾಗಿರುವ ಶ್ರೀಯುತ ರಾಮಚಂದ್ರ ಭಟ್, ಅದೇ ರೀತಿ ಶಾಲಾ ಸುರಕ್ಷಾ ಸಮಿತಿಯ ಅಧ್ಯಕ್ಷರಾಗಿರುವ ಸತೀಶ್ R ಇವರು ಎಲ್ಲ ಅತಿಥಿ ಗಣ್ಯರಿಗೆ ಗೌರವದ ಸ್ಮರಣಿಕೆಯನ್ನ ನೀಡಿ ಗೌರವಿಸಬೇಕು ಅನ್ನುವ ಕೋರಿಕೆ. ಎಲ್ಲರಿಗೂ ಶುಭ ವಂದನೆ. ಇಂದು ಪುತ್ತೂರಲ್ಲಿ ಕಬಡ್ಡಿ ಪಂದ್ಯಾವಳಿ ಉತ್ಸವ. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಉಪನಿರ್ದೇಶಕರ ಕಚೇರಿ ಆಡಳಿತ ಮಂಗಳೂರು, ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಹಾಗೂ ಲಿಟ್ಲ್ ಫ್ಲವರ್ ಹಿರಿಯ ಪ್ರಾಥಮಿಕ ಶಾಲೆ ದರ್ಬೆ ಪುತ್ತೂರು ಇದರ ಆಶ್ರಯದಲ್ಲಿ ಜಿಲ್ಲಾ ಮಟ್ಟದ 14ರ ವಯೋಮಾನದ ಬಾಲಕ ಬಾಲಕಿಯರ ಕಬಡ್ಡಿ ಪಂದ್ಯಾಟ ಲಿಟ್ಲ್ ಫ್ಲವರ್ ಶಾಲಾ ಕ್ರೀಡಾಂಗಣದಲ್ಲಿ ಹಮ್ಮಿಕೊಂಡಿದ್ದು, ಉದ್ಘಾಟನೆಯು ಅತಿ ಸಾಂಗವಾಗಿ ನೆರವೇರಿಸಿಕೊಟ್ಟ ಪುತ್ತೂರು ಮೈದ್ಯದೇವು ಸಂಸ್ಥೆಗಳ ಸಂಚಾಲಕರು ಹಾಗೂ ಚರ್ಚಿನ ಪ್ರಧಾನ ಧರ್ಮಗುರುಗಳು ವಂದನೀಯ ಫಾದರ್ ಲಾರೆನ್ಸ್ ಮಸ್ಕರೇನಸ್ ಇವರನ್ನು ಎಲ್ಲರ ಪರವಾಗಿ ತುಂಬ ಹೃದಯದಿಂದ ಅಭಿನಂದಿಸುತ್ತೇನೆ. ಕೃತಜ್ಞತೆಗಳು. ಕಬಡ್ಡಿ ಪಂದ್ಯಾಟದ ಸಭಾಧ್ಯಕ್ಷೆ ವಹಿಸಿಕೊಂಡಿರುವ ಸಾರ್ವಜನಿಕ ಶಿಕ್ಷಣ ಇಲಾಖೆ ಪುತ್ತೂರು ಇಲ್ಲಿಯ ಕ್ಷೇತ್ರ ಶಿಕ್ಷಣಾಧಿಕಾರಿ ಶ್ರೀಯುತ ಲೋಕೇಶ್ SR ಇವರಿಗೂ ಧನ್ಯವಾದಗಳು.
ಮಂಗಳೂರು ಪ್ರಾಂತ್ಯದ ಬೆತ್ತನಿ ವಿದ್ಯಾಸಂಸ್ಥೆಗಳ ಅಸಿಸ್ಟೆಂಟ್ ಕಾರ್ಪೊರೇಟ್ ಮ್ಯಾನೇಜರ್ ಆಗಿರುವ ವಂದನೀಯ ಭಗಿನಿ ರೋಷಲ್ BS ಇವರಿಗೂ ಮನದಾಳದ ವಂದನೆಗಳು. ಮಂಗಳೂರು ಪ್ರಾಂತ್ಯದ ಬೆತ್ತನಿ ವಿದ್ಯಾಸಂಸ್ಥೆಗಳ ಶಿಕ್ಷಣ ಸಂಯೋಜಕರಾದ ವಂದನೀಯ ಭಗಿನಿ ಶುಭ BS ಇವರಿಗೂ ಎಲ್ಲರ ಪರವಾಗಿ ಕೃತಜ್ಞತೆಗಳು. ವೇದಿಕೆಯಲ್ಲಿ ಆಸೀನರಾಗಿರುವ ಎಲ್ಲ ಗೌರವಾನ್ವಿತ ಅತಿಥಿ ಗಣ್ಯರಿಗೆ, ಎಲ್ಲ ಕ್ರೀಡಾಭಿಮಾನಿಗಳಿಗೆ, ಕ್ರೀಡಾ ಪೋಷಕರಿಗೆ ಹಾಗೂ ಇಲ್ಲಿ ಇರುವಂಥ ಸಮಸ್ತರ ಪರವಾಗಿ ಅಭಿನಂದಿಸ್ತೇನೆ ಹಾಗೂ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಎಲ್ಲಕ್ಕಿಂತ ಮುಖ್ಯವಾದುದು ನಮ್ಮ ಕ್ರೀಡಾಪಟುಗಳು, ತರಬೇತುದಾರರು, ನಿರ್ಣಾಯಕರು, ವ್ಯವಸ್ಥಾಪಕರು, ತೀರ್ಪುಗಾರರು, ವಾದ್ಯ ಚಂಡೆ ಮೇಳದವರಿಗೆ ನನ್ನ ತುಂಬು ಹೃದಯದ ಅಭಿನಂದನೆಗಳು. ಈ ಕಾರ್ಯಕ್ರಮವನ್ನು ಪುತ್ತೂರಿನಿಂದ ಹತ್ತೂರಿಗೆ ಪ್ರಚಾರ ಕೊಡುವ ಮಾಧ್ಯಮ ಮಿತ್ರರಿಗೆ ಹಾಗೂ ದೃಶ್ಯ ಮಾಧ್ಯಮದ ಸರ್ವರಿಗೂ ವಿಶೇಷ ಕೃತಜ್ಞತೆಗಳು. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಸಾರ್ವಜನಿಕ ಶಿಕ್ಷಣ ಇಲಾಖೆ ಮಂಗಳೂರು ಇಲ್ಲಿಯ ಜಿಲ್ಲಾ ದೈಹಿಕ ಪರಿವೀಕ್ಷಣಾಧಿಕಾರಿಗೂ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೂ ಹಾಗೂ ಎಲ್ಲ ಇಲಾಖಾ ಅಧಿಕಾರಿಗಳಿಗೂ ಮನಪೂರ್ವಕ ಧನ್ಯವಾದಗಳು. ಪುತ್ತೂರು ತಾಲೂಕಿನ ಎಲ್ಲ ಶಾಲೆಗಳ ಮುಖ್ಯಸ್ಥರಿಗೂ, ಶಿಕ್ಷಕ ವೃಂದಕ್ಕೆ ಹಾಗೂ ಎಲ್ಲ ಧರ್ಮ ಭಗಿನಿಯವರಿಗೂ ಗೌರವಪೂರ್ವಕ ಕೃತಜ್ಞತೆಗಳು. ಇಲ್ಲಿ ಆಗಮಿಸಿದ ಎಲ್ಲ ಪೊಲೀಸ್ ಸಿಬ್ಬಂದಿಗಳಿಗೆ, ಪುರಸಭಾ ಸದಸ್ಯರಿಗೆ ತುಂಬು ಹೃದಯದ ಕೃತಜ್ಞತೆಗಳು. ಲಿಟ್ಲ್ ಫ್ಲವರ್ ಶಾಲಾ ರಕ್ಷಕ ಶಿಕ್ಷಕ ಸಂಘದ ಪದಾಧಿಕಾರಿಗಳಿಗೆ, ಸದಸ್ಯರಿಗೆ, ಶಿಕ್ಷಕ ವೃಂದದವರಿಗೆ, ಪೋಷಕರಿಗೆ, ಹಿರಿಯ ವಿದ್ಯಾರ್ಥಿಗಳಿಗೆ, ಹಿರಿಯ ನಿವೃತ್ತ ಶಿಕ್ಷಕ ಶಿಕ್ಷಕಿಯರಿಗೆ, ಅಭಿಮಾನಿಗಳಿಗೆ, ಪ್ರಧಾನ ಪೋಷಕರು, ಹಿತೈಷಿಗಳು, ದಾನಿಗಳು, ಪ್ರಾಯೋಜಕರು ಇವರಿಗೆ ನಾನು ಶಿರಬಾಗಿ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಪ್ರೋ ಕಬಡ್ಡಿ ಮಾದರಿಯಲ್ಲಿಯೇ ಮ್ಯಾಟ್ ಅಂಕಣದಲ್ಲಿ ಬಾಲಕ ಬಾಲಕಿಯರು ಪ್ರತಿಭೆಗಳನ್ನು ಪ್ರದರ್ಶಿಸಲಿದ್ದಾರೆ. ಪಂದ್ಯಾಟಕ್ಕೆ ವಿಶಾಲ ಕ್ರೀಡಾಂಗಣ, ಪ್ರತ್ಯೇಕ ಅಂಕಣಗಳು, ಮಳೆಯಿಂದ ಬಿಸಿಲಿನಿಂದ ತಪ್ಪಿಸಿಕೊಳ್ಳಲು ವಿಶಾಲವಾದ ಚಾವಣಿಗಳ ನಿರ್ಮಾಣ, ಸುಸಜ್ಜಿತ ವೇದಿಕೆಗಳು ನಿರ್ಮಾಣಗೊಂಡು ಪಂದ್ಯಾಟದ ಯಶಸ್ಸಿಗೆ ಸಮಿತಿಗಳಲ್ಲಿ ಶ್ರಮಿಸಿದ ಎಲ್ಲ ಪೂರ್ವ ತಯಾರಿಗಳನ್ನು ಮಾಡಿಕೊಂಡು ಕ್ರೀಡಾಭಿಮಾನಿಗಳನ್ನು ಕೈಬೀಸಿ ಕರೆಯುವ ಪ್ರತಿಯೊಬ್ಬರಿಗೂ, ಕಾರ್ಯಕಾರಿ ಸಮಿತಿಯ ಸದಸ್ಯರಿಗೂ ನನ್ನ ಹೃದಯ ಸ್ಪರ್ಶಿ ವಂದನೆಗಳು. ಮಗದೊಮ್ಮೆ ಊರಿನ ಸರ್ವರಿಗೂ ಹಾಗೂ ಇಲ್ಲಿ ನೆರೆದಿರುವ ಸರ್ವರಿಗೂ ನನ್ನ ಕೃತಜ್ಞತೆಗಳು, ಅಭಿನಂದನೆಗಳು. ಕೃತಜ್ಞತೆಗಳು. ಇಲ್ಲಿಗೆ ಸಭಾ ಕಾರ್ಯಕ್ರಮ ಸಂಪನ್ನಗೊಳ್ಳುತ್ತೆ. ಬಾಲಕಿಯರ ವಿಭಾಗದ ದ್ವಿತೀಯ ಪಂದ್ಯಾಟದ ಬಂಟ್ವಾಳ ಮತ್ತು ಮಂಗಳೂರು ತಕ್ಷಣ ಅಂಕಣವನ್ನು ಪ್ರವೇಶಿಸುವುದಕ್ಕೆ ಸಿದ್ಧ ಆಗಬೇಕು. ಚೆಂಡೆಯವರು ಮೇಲ್ಭಾಗಕ್ಕೆ ತೆರಳಬೇಕು ಅನ್ನುವ ಆಶಯದೊಂದಿಗೆ ತಂಡ ರೆಡಿಯಾಗಿದೆ. ತಕ್ಷಣ ಅಂಕಣವನ್ನ ಪ್ರವೇಶಿಸಬೇಕು ಅನ್ನುವ ಕೋರಿಕೆ. ದಯವಿಟ್ಟು ಎಲ್ಲ ಅತಿಥಿ ಬಂಧುಗಳು ಕೂಡ ಎರಡೂ ತಂಡಗಳಿಗೆ ಶುಭ ಹಾರೈಸಿ ನಂತರ ತೆರಳಬೇಕು ಅನ್ನುವ ಕೋರಿಕೆ. ಶ್ರೀಯುತ ಕೃಷ್ಣ ಪ್ರಸಾದ್ ಮತ್ತು ನರೇಶ್ ಲೋಬೋ ಇವರ ನೇತೃತ್ವದಲ್ಲಿ ಕ್ರೀಡಾಪಟುಗಳ ಸಂಯೋಜನೆಯಾಗಿ ಬಾಲಕಿಯರ ವಿಭಾಗದ ದ್ವಿತೀಯ ಪಂದ್ಯಾಟದ ಬಂಟ್ವಾಳ ವರ್ಸಸ್ ಮಂಗಳೂರು ದಕ್ಷಿಣ. ಸೊ ಲೆಟ್ಸ್ ವೆಲ್ಕಮ್ ಆನ್ ದ ಕೋರ್ಟ್. ತಂಡಗಳು ರೆಡಿ ಆಗಿವೆ, ಸ್ವಾಗತಿಸುವುದಕ್ಕೆ ಪ್ರೇಕ್ಷಕರು ಕೂಡ ಸಜ್ಜುಗೊಂಡಿದ್ದಾರೆ. ಇದೀಗ ಪ್ರಥಮ ಪಂದ್ಯಾಟದ ಕ್ಷಣಗಣನೆ. ಹಲೋ, ಬಂದಿರುವಂತ ಎಲ್ಲ ತೀರ್ಪುಗಾರ ಮಿತ್ರರು ವೇದಿಕೆಯ ಬಲಬದಿಗೆ ಬಂದು ಸಣ್ಣ ಒಂದು ಕ್ಲಿನಿಕ್ಗೆ ನಮ್ಮೊಂದಿಗೆ ಸಹಕರಿಸಬೇಕು. ಕೃಷ್ಣಾನಂದ ಸರ್ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ತೀರ್ಪುಗಾರ ಮಿತ್ರರು ತಕ್ಷಣ ನಮ್ಮ ವೇದಿಕೆಯ ಬಲಭಾಗದಲ್ಲಿ ಒಂದು ಕ್ಲಿನಿಕ್ ಮಾಡಲಿಕ್ಕಿದೆ. ಎಲ್ಲಿದ್ರು ತಕ್ಷಣ ಬರಬೇಕು. ಆದರಣೀಯರೇ, ಇದೀಗ ಎರಡೂ ತಂಡಗಳು ಕೂಡ ಸಿದ್ಧಗೊಂಡಿವೆ. ಅತಿಥಿ ಬಂಧುಗಳು ಕೂಡ ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ಶ್ರೀಯುತ ಕೃಷ್ಣ ಪ್ರಸಾದ್ ಬೆಟ್ಟಂಪಾಡಿ ಇವರ ನೇತೃತ್ವದಲ್ಲಿ ತಂಡಗಳು ಸಂಯೋಜನೆಗೊಂಡಿದೆ. ಸ್ವಾಗತಿಸ್ತಾ ಇದ್ದೇವೆ ಬಾಲಕಿಯರ ವಿಭಾಗದ ದ್ವಿತೀಯ ಪಂದ್ಯಾಟ ಬಂಟ್ವಾಳ ವಿರುದ್ಧವಾಗಿ ಮಂಗಳೂರು ದಕ್ಷಿಣ.
ಈ ಒಂದು ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ದಕ್ಷಿಣ ಕನ್ನಡ ಜಿಲ್ಲೆಯ ಸಂಘಟನಾ ಕಾರ್ಯದರ್ಶಿಗಳಾಗಿರುವ ಶ್ರೀಯುತ ಕುಶಾಲಪ್ಪ ಡಿ ಅವರು ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ಸನ್ಮಾನ್ಯ ಕುಶಾಲಪ್ಪ ಡಿ ಇವರನ್ನ ಅತ್ಯಂತ ಗೌರವಪೂರ್ವಕವಾಗಿ ಕಾರ್ಯಕ್ರಮದಲ್ಲಿ ಗೌರವಿಸಿ ಉಪಸ್ಥಿತಿಯನ್ನ ಗೌರವಿಸಿ ದಯವಿಟ್ಟು ವೇದಿಕೆಗೆ ಬಂದು ನಮ್ಮ ಗೌರವವನ್ನ ಸ್ವೀಕರಿಸಬೇಕು ಅನ್ನುವ ಕೋರಿಕೆ. ಶ್ರೀಯುತ ಕುಶಾಲಪ್ಪ ಡಿ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿಗಳು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ದಕ್ಷಿಣ ಕನ್ನಡ ಜಿಲ್ಲೆ. ಶ್ರೀಯುತ ಕುಶಾಲಪ್ಪ ಸರ್ ಒಮ್ಮೆ ವೇದಿಕೆಗೆ ಬರಬೇಕು ಅನ್ನುವ ಕೋರಿಕೆ. ಒಂದು ಹೂ. ಆದರಣೀಯರೇ, ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ಆದರಣೀಯ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಜೊತೆ ಸನ್ಮಾನ್ಯ ಶಿವರಾಮ ಆಳ್ವ, ಪುತ್ತೂರು ತಾಲೂಕು ಅಮೆಚೂರು ಕಬಡ್ಡಿ ಅಸೋಸಿಯೇಷನ್ ಉಪಾಧ್ಯಕ್ಷರು ನಮ್ಮ ಜೊತೆ ಇದೀಗ ಸೇರಿಕೊಂಡಿದ್ದಾರೆ. ಇವರನ್ನ ಅತ್ಯಂತ ಗೌರವಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ ವೇದಿಕೆಗೆ ಬರಮಾಡಿಕೊಳ್ಳುತ್ತೆ ನಮ್ಮ ಸಂಸ್ಥೆಯ ಸಂಚಾಲಕರು ವಂದನೀಯ ಬಗ್ಗೆ ಪ್ರಶಾಂತ್ BS ಶ್ರೀಯುತ ಶಿವರಾಮ ಆಳ್ವ, ಮಾನ್ಯ ಉಪಾಧ್ಯಕ್ಷರು ಪುತ್ತೂರು ತಾಲೂಕು ಅಮೆಚೂರ್ ಅಸೋಸಿಯೇಷನ್, ಇವರಿಗೆ ಶಾಲು ಹಾಕಿ ಪುಷ್ಪವನ್ನ ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅನ್ನುವ ಕೋರಿಕೆ. ಎಸ್, ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಶ್ರೀಯುತ ಆಗಮಿಸ್ತಾ ಇರೋ ಎರಡು ತಂಡಗಳು. ಬಾಲಕರ ವಿಭಾಗದ ಪ್ರಥಮ ಪಂದ್ಯಾಟ ಸುಳ್ಯ ವಿರುದ್ಧವಾಗಿ ಪುತ್ತೂರು, ಬಾಲಕಿಯರ ವಿಭಾಗದ ದ್ವಿತೀಯ ಪಂದ್ಯಾಟ ಬಂಟ್ವಾಳ ವಿರುದ್ಧವಾಗಿ ಮಂಗಳೂರು ದಕ್ಷಿಣ. ಸೊ ಲೆಟ್ಸ್ ವೆಲ್ಕಮ್ ಆನ್ ದ ಕೋರ್ಟ್. ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಕುಶಾಲಪ್ಪ ಡಿ, ಜಿಲ್ಲಾ ಸಂಘಟನಾ ಕಾರ್ಯದರ್ಶಿಗಳು, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಮಂಗಳೂರು. ಸೊ ದಯವಿಟ್ಟು ವೇದಿಕೆಗೆ ಬರಬೇಕು ಅನ್ನುವ ಕೋರಿಕೆ. ಎಸ್, ಇದೀಗ ನಮ್ಮ ಜೊತೆ ಬ್ಯಾಂಡ್ ಮತ್ತು ಚೆಂಡೆಯ ವಾದನದೊಂದಿಗೆ ದಕ್ಷಿಣ ಕನ್ನಡ ಜಿಲ್ಲೆಯನ್ನ 14ರ ವಯೋಮಾನದ ಬಾಲಕ ಬಾಲಕಿಯರ 4 ತಾಲೂಕಿನ 4 ತಂಡಗಳು ಕೂಡ ಅಂಕಣವನ್ನ ಪ್ರವೇಶಿಸ್ತಾ ಇದೆ. ವೆಲ್ಕಮ್ ಆನ್ ದ ಕೋರ್ಟ್. ಬಾಲಕರ ವಿಭಾಗ ಫಸ್ಟ್ ಮ್ಯಾಚ್ ಸುಳ್ಯ ವಿರುದ್ಧವಾಗಿ ಪುತ್ತೂರು. ಹಲೋ 1 ಮಿನಿಟ್ ಸರ್. ಎಲ್ಲ ದೈಹಿಕ ಶಿಕ್ಷಣ ಶಿಕ್ಷಕರಿಗೆ ಈ ಒಂದು ಜಿಲ್ಲಾ ಮಟ್ಟದ ಕಬಡ್ಡಿ ಪಂದ್ಯಾಟಕ್ಕೆ ಸ್ವಾಗತ ಕೋರ್ತಾ ಎಲ್ಲ ಟೆಕ್ನಿಕಲ್ ಆಫೀಸರ್ಸ್ ನಿಮ್ಮನ್ನು 2 ಗ್ರೂಪ್ ಆಗಿ ಡಿವೈಡ್ ಮಾಡಿದ್ದಾರೆ. ಬಾಲಕಿಯರ ತಂಡಕ್ಕೆ ಮುಖ್ಯಸ್ಥರಾಗಿ ಸುಧಾಕರ್ ರೈ, ವಿದ್ಯಾಶಂಕರ್, ಜಯರಾಜ್, ಅಖಿಲ್ ಶೆಟ್ಟಿ, ರಾಧಾಕೃಷ್ಣ ರೈ, ಮೋನಪ್ಪ, ಚಕ್ರಪಾಣಿ, ಮಹಮ್ಮದ್ ಚಂದ್, ಮೋಹನ್ ದಾಸ್ ರೈ, ಸುಕೇಶ್ ರೈ, ದಾಮೋದರ್, ಬಾಲಕೃಷ್ಣ, ರಂಗನಾಥ್, ಪ್ರಮೀಳಾ ಮೋಹನ್, ವನಿತಾ, ಪುಷ್ಪಾವತಿ, ಸೀತಾರಾಮ್ ಗೌಡ ಮಿತ್ಯಡ್ಕ, ನವೀನ್ ಕುಮಾರ್ ಆ್ಯಂಡ್ ಮೊಹಮ್ಮದ್ ಅಶ್ರಫ್. ಇದು ಬಾಲಕಿಯರ ವಿಭಾಗದ ಎಲ್ಲ ಟೆಕ್ನಿಕಲ್ ಆಫೀಷಿಯಲ್ಸ್. ಅದೇ ರೀತಿ ಬಾಲಕರ ವಿಭಾಗದ ಟೆಕ್ನಿಕಲ್ ಆಫೀಷಿಯಲ್ಸ್ ಮುಖ್ಯಸ್ಥರಾಗಿ ಸುಧೀರ್ ರಾಯ್, ಮತ್ತು ಮೈಸೆಲ್ಫ್ ಕೃಷ್ಣಾನಂದ್, ನರೇಶ್ ಲೋಬೋ, ರಾಜೇಶ್ ಕಡಬ, ಪ್ರಮೋದ್ ಶೆಟ್ಟಿ, ಹರೀಶ್ ರಾಯ್, ಹರೀಶ್ ಚಂದ್ರ, ಸತ್ಯನಾರಾಯಣ ರೈ, ರಾಜೇಶ್ ರಾಯ್, ಬಾಲಕೃಷ್ಣ, ಅಬ್ದುಲ್ ಸಮದ್, ನವೀನ್, ಪ್ರವಿತಾ, ವಾಣಿಶ್ರೀ, ಶ್ರೀಲತಾ, ನಿರಂಜನ್, ಪ್ರಮೋದ್ ಕುಮಾರ್ ಆರಿಗ, ಸುರೇಶ್ ಶೆಟ್ಟಿ, ಸದಾಶಿವ, ರಮೇಶ್ ಆ್ಯಂಡ್ ರಾಜಾರಾಮ್. ಇದರಲ್ಲಿ ಕೆಲವರು ಬಂದಿಲ್ಲ, 12 ಜನ ಮಾತ್ರ ಇಲ್ಲಿ ಕಾಣ್ತಾ ಇದೆ. ಉಳಿದವರು ಬರಲಿಲ್ಲ. 21 ಮೆಂಬರ್ಸ್ ಇದ್ದಾರೆ, ಬಟ್ 12 ಮೆಂಬರ್ಸ್ ಮಾತ್ರ ಇಲ್ಲಿ ರಿಪೋರ್ಟ್ ಮಾಡಿದ್ದು ಕಾಣ್ತದೆ ಸರ್. ಮಂಗಳೂರು ಉತ್ತರದವರು ಯಾರು ಕಾಣ್ತಾ ಇಲ್ಲ. ಯಾರು ಇದ್ದರೆ ದಯವಿಟ್ಟು ಇಲ್ಲಿ ನಿಮ್ಮ ಇದನ್ನು ಸಹಿಯನ್ನು ಹಾಕ್ಕೊಳ್ಳಿ. ಮೊನ್ನೆ ನಾವು ಆಲ್ರೆಡಿ ತಾಲೂಕು ಮಟ್ಟ, ಜಿಲ್ಲಾ ಮಟ್ಟದ ಪ್ರೌಢಶಾಲಾ ಬಾಲಕಿಯರ ಪಂದ್ಯಾಟವನ್ನು ನಾವು ಹಮ್ಮಿಕೊಂಡಿದೆ. ಕೆಲವು ಮಂದಿ ಅಫೀಷಿಯಲ್ಸ್ ಇಲ್ಲಿ ನೋಡಿದ್ದೇನೆ, ಬಟ್ ನ್ಯೂ ಕಮ್ಮರ್ಸ್ ಬಂದಿರಿ ಕೆಲವರು. ಇದರಲ್ಲಿ 3rd ರೈಡ್ ಮತ್ತು ಸೂಪರ್ ಟ್ಯಾಕಲನ್ನು ನಾವು ಅಳವಡಿಸೋದಿಲ್ಲ.
ಏನು SJFI ರೂಲ್ಸ್ ಅದನ್ನು ಮಾಡ್ತೇವೆ. 30 ಸೆಕೆಂಡ್ ಅಲೋ ಇದೆ. ಬೇರೆ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಕೇಳ್ಬೋದು. ಆಲ್ರೆಡಿ ನೀವೆಲ್ಲ ಅಫಿಷಿಯಲ್ಸ್ ಮಾಡಿದವರು, ಅಂಪೈರಿಂಗ್ ಮಾಡಿದವರು, ಎನಿ ಡೌಟ್ಸ್ ಇದ್ದರೆ ಕೇಳಿ, ಅದನ್ನು ಕ್ಲಾರಿಫೈ ಮಾಡೋಣ. ಸರ್ ಸುರೇಶ್ ಸರ್. ಆದರಣೀಯರೇ, ಇಂದಿನ ಕಬಡ್ಡಿ ಪಂದ್ಯಾಟದ ಬಾಲಕ ಮತ್ತು ಬಾಲಕಿಯರ ತಂಡದ 4 ತಂಡಗಳನ್ನ ಸ್ವಾಗತಿಸುವುದಕ್ಕಾಗಿ ಅತಿಥಿ ಬಂಧುಗಳು ಕಬಡ್ಡಿ ಅಂಕಣಕ್ಕೆ ಬರಬೇಕು ಅನ್ನುವ ವಿಶೇಷ ಆಶಯದೊಂದಿಗೆ. ಒಂದು ನಿಮಿಷ. ಬಾಲಕಿಯರ ವಿಭಾಗದ ದ್ವಿತೀಯ ಪಂದ್ಯಾಟಕ್ಕಾಗಿ ಬಂಟ್ವಾಳ ಮತ್ತು ಮಂಗಳೂರು ದಕ್ಷಿಣ, ಇದರ ರೆಫ್ರಿಯಾಗಿ ಕೃಷ್ಣಾನಂದ, ಅಂಪೈರ್ಸ್ ಆಗಿ ರಾಜೇಶ್ ಕಡಬ ಮತ್ತು ರಾಧಾಕೃಷ್ಣ ರೈ ಹರೆಕ್ಕಳ, ಸ್ಕೋರರ್ ಆಗಿ ಬಾಲಕೃಷ್ಣ ಸವಣೂರು, ಅಸಿಸ್ಟೆಂಟ್ ಸ್ಕೋರರ್ ಆಗಿ ಪುಷ್ಪರಾಜ್ ಮತ್ತು ಅಶ್ರಫ್, 30 ಸೆಕೆಂಡ್ ಆಪರೇಟರ್ ಆಗಿ ಸೀತಾರಾಮಗೌಡ ಮಿತ್ತಡ್ಕ. ಅದೇ ರೀತಿ ಬಾಲಕರ ವಿಭಾಗದ ಸುಳ್ಯ ಮತ್ತು ಪುತ್ತೂರು, ಇದರ ರೆಫ್ರಿಯಾಗಿ ಸುರೇಶ್ ಶೆಟ್ಟಿ, ಅಂಪೈರ್ಸ್ ಆಗಿ ಜಯರಾಜ್ ಹಾಗೂ ಪ್ರಮೋದ್ ಕುಮಾರ್ ಶೆಟ್ಟಿ, ಸ್ಕೋರರ್ ಆಗಿ ಶ್ರೀಲತಾ, ಅಸಿಸ್ಟೆಂಟ್ ಸ್ಕೋರರ್ ಆಗಿ ರಮೇಶ್ ಮತ್ತು ಸದಾಶಿವ, 30 ಸೆಕೆಂಡ್ ಆಪರೇಟರ್ ಆಗಿ IV ಗ್ರೆಟ್ಟಪಾಯಸ್, ಸೈಂಟ್ ಫಿಲೋಮಿನ ಪುತ್ತೂರು. ತಕ್ಷಣ ಅಫಿಷಿಯಲ್ಸ್ಗಳು ಅಂಕಣಕ್ಕೆ ಬಂದು ಪಂದ್ಯಾಟವನ್ನು ಆರಂಭಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಆದರಣೀಯರೇ, 14ರ ವಯೋಮಾನದ ಬಾಲಕ ಬಾಲಕಿಯರ ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ಮ್ಯಾಟ್ ಅಂಕಣದ ಕಬಡ್ಡಿ ಪಂದ್ಯಾಟದ ಬಾಲಕಿಯರ ವಿಭಾಗದ ಪಂದ್ಯಾಟ ಬಂಟ್ವಾಳ ವಿರುದ್ಧವಾಗಿ ಮಂಗಳೂರು ದಕ್ಷಿಣ. ಈ ತಂಡಗಳನ್ನ ಸ್ವಾಗತಿಸುವುದಕ್ಕಾಗಿ ಸನ್ಮಾನ್ಯ ಚಂದ್ರಹಾಸ ಶೆಟ್ಟಿಯವರು, ಅರುಣ್ ಕುಮಾರ್ ಪುತ್ತಿಲ ಇವರು, ವಂದನೀಯ ಫಾದರ್ ಲಾರೆನ್ಸ್ ಮಸ್ಕ್ರೇನಸ್ ಅವರು, ವಂದನೀಯ ಭಗಿನಿಯರು ಹಾಗೂ ಎಲ್ಲ ಅತಿಥಿ ಬಂಧುಗಳು, ಶ್ರೀಯುತ ಶಿವರಾಮ ಆಳ್ವರು, ಭುವನೇಶ್ ಜೆ, ಮಾನ್ಯ ಜಿಲ್ಲಾ ದೈಹಿಕ ಶಿಕ್ಷಣಾಧಿಕಾರಿಗಳು ಹಾಗೂ ಎಲ್ಲ ಅತಿಥಿ ಬಂಧುಗಳ ಸಹಕಾರದೊಂದಿಗೆ ಇದೀಗ 4 ತಂಡಗಳನ್ನು ಅಭಿನಂದಿಸುವಂತ ಕಾರ್ಯಕ್ರಮ ಪ್ರಸ್ತುತಗೊಳ್ಳಲಿದೆ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ವಿವಿಧ ಸಂಘಗಳ ಶಿಕ್ಷಕರ ಸಂಘದ ಅಧ್ಯಕ್ಷರುಗಳು ಮತ್ತು ಪದಾಧಿಕಾರಿಗಳು ನಮ್ಮ ಜೊತೆ ಉಪಸ್ಥಿತರಿರಬೇಕು ಅನ್ನುವ ಆಶಯದೊಂದಿಗೆ ಇದೀಗ ಬೆತ್ತನಿ ಶಿಕ್ಷಣ ಮಂಡಳಿಯ ಮುಖ್ಯಸ್ಥರಾಗಿರುವಂತಹ ವಂದನೀಯ ಭಗಿನಿಯರು, ನಮ್ಮ ಸಂಸ್ಥೆಯ ಸಂಚಾಲಕರು, ಮುಖ್ಯ ಶಿಕ್ಷಕರು ನಮ್ಮ ಜೊತೆ ಸೇರಬೇಕು ಅನ್ನುವ ವಿಶೇಷ ಆಶಯದೊಂದಿಗೆ 14ರ ವಯೋಮಾನದ ಬಾಲಕ ಬಾಲಕಿಯರ ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ಕಬಡ್ಡಿ ಪಂದ್ಯಾಟ ಕಬಡ್ಡಿ ಪಂದ್ಯಾಟ IV ಗ್ರೆಟ್ಟಪಾಯಸ್, ಇದೀಗ 2 ತಂಡಗಳನ್ನ ಸ್ವಾಗತಿಸುವುದಕ್ಕಾಗಿ ತಂಡಗಳು ತಯಾರಾಗಿರವೆ. ನಮ್ಮ ಈ ಪಂದ್ಯಾಟದ ತೀರ್ಪುಗಾರರು ಕೂಡ ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ಇದೀಗ ಅತಿಥಿ ಗಣ್ಯರು 2 ತಂಡಗಳಿಗೂ ಕೂಡ ಶುಭ ಹಾರೈಕೆಯ ಸಮಯ. ಇದೀಗ ಚೆಂಡೆಯ ವಾದನದೊಂದಿಗೆ ಅತ್ಯಂತ ವ್ಯವಸ್ಥಿತವಾಗಿ ಸಂಘಟಿಸಲ್ಪಟ್ಟಿರುವ ದಕ್ಷಿಣ ಕನ್ನಡ ವಯೋಮಾನದ ಬಾಲಕ ಬಾಲಕಿ ಹುಡುಗರ ವಿಭಾಗದ ಸ್ಕೋರರ್ ಆಗಿ ಶ್ರೀಲತಾ, ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ 14ರ ವಯೋಮಾನದ ಬಾಲಕ ಬಾಲಕಿಯರ ಕಬಡ್ಡಿ ಪಂದ್ಯಾಟ. ಬಾಲಕಿಯರ ವಿಭಾಗದಲ್ಲಿ ಪ್ರಥಮ ಪಂದ್ಯಾಟ ಬಂಟ್ವಾಳ ವಿರುದ್ಧವಾಗಿ ಮಂಗಳೂರು ದಕ್ಷಿಣ. ಬಾಲಕರ ವಿಭಾಗದಲ್ಲಿ ಪ್ರಥಮ ಪಂದ್ಯಾಟ ಸುಳ್ಯ ವಿರುದ್ಧವಾಗಿ ಆತಿಥೇಯ ಪುತ್ತೂರು. ಈ 4 ತಂಡಗಳನ್ನ ವಂದನೀಯ ಫಾದರ್ ಲಾರೆನ್ಸ್ ಮಸ್ಕ್ರೇನಸ್ ಅವರ ನೇತೃತ್ವದಲ್ಲಿ ವಂದನೀಯ ಭಗಿನಿ ಪ್ರಶಾಂತ್ BS, ವಂದನೀಯ ಭಗಿನಿ ಶುಭಾ BS, ವಂದನೀಯ ಭಗಿನಿ ಸಿಸ್ಟರ್ ರೋಷಲ್, ವಂದನೀಯ ಭಗಿನಿ ವೆನಿಶಾ BS, ಸನ್ಮಾನ್ಯ ಜಾನ್ ಕುಟಿನ ಅಧ್ಯಕ್ಷರು, ವರ್ತಕರ ಸಂಘ ಪುತ್ತೂರು, ಸನ್ಮಾನ್ಯ ಅರುಣ್ ಕುಮಾರ್ ಪುತ್ತಿಲ ಪರಿವಾರ ಪುತ್ತೂರು, ಸನ್ಮಾನ್ಯ ಚಂದ್ರಹಾಸ ಶೆಟ್ಟಿ, ಮಾನ್ಯ ಗೌರವಾಧ್ಯಕ್ಷರು ಅಮೆಚೂರು ಕಬಡ್ಡಿ ಅಸೋಸಿಯೇಷನ್, ಸನ್ಮಾನ್ಯ ಶಿವರಾಮ ಆಳ್ವ, ಮಾನ್ಯ ಉಪಾಧ್ಯಕ್ಷರು ಅಮೆಚೂರು ಕಬಡ್ಡಿ ಅಸೋಸಿಯೇಷನ್ ಪುತ್ತೂರು ತಾಲೂಕು. ಅದೇ ರೀತಿ ಬಂಟ್ವಾಳ ತಾಲೂಕಿನ
ಸಿಪಿಒ ಆಗಿರುವ ವಿಷ್ಣು ಹೆಬ್ಬಾರ್ ಅವರು, ಶಿವಪ್ರಸಾದ ಶೆಟ್ಟಿ ಅವರು, ಜನಾರ್ದನ ಪೂಜಾರಿ, ಹಿರಿಯ ವಿದ್ಯಾರ್ಥಿಗಳು ರಾಮಚಂದ್ರ ಭಟ್ ಅವರು, ಸತೀಶ್ ಆರ್, ಮಾನ್ಯ ನವೀನ್ ಕುಮಾರ್ ರೈ, ಮಾನ್ಯ ಅಧ್ಯಕ್ಷರು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಪುತ್ತೂರು ತಾಲೂಕು. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಕುಶಾಲಪಡಿ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿಗಳು, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಮಂಗಳೂರು. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಎಲ್ಲ ನಿವೃತ್ತ ಶಿಕ್ಷಕಿಯರು ವೇದಿಕೆಗೆ ಆಗಮಿಸಬೇಕು ಅನ್ನುವ ಕೋರಿಕೆ. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಎಲ್ಲ ನಿವೃತ್ತ ಶಿಕ್ಷಕಿಯರು, ಅದೇ ರೀತಿ ನಿವೃತ್ತ ಭಗಿನಿಯರು ಕೂಡ ವೇದಿಕೆಗೆ ಆಗಮಿಸಬೇಕು ಅನ್ನುವ ಕೋರಿಕೆ. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಸಿಸ್ಟರ್ ಫೆಲ್ಸಿನ್ ಅವರು ಉಪಸ್ಥಿತರಿದ್ದಾರೆ. ಅದೇ ರೀತಿ ಎಲ್ಲ ನಿವೃತ್ತ ಶಿಕ್ಷಕಿಯರು ಕೂಡ ವೇದಿಕೆಗೆ ಆಗಮಿಸಬೇಕು ಅನ್ನುವ ವಿಶೇಷ ಆಶಯ. ನೋಡಿ, ಮೊದಲ ಪಂದ್ಯಾಟ ಮುಗಿದ ತಕ್ಷಣ ದ್ವಿತೀಯ ಪಂದ್ಯಾಟಕ್ಕಾಗಿ ಮಂಗಳೂರು ದಕ್ಷಿಣ ಮತ್ತು ಮೂಡುಬಿದಿರೆ ಬಾಲಕರ ವಿಭಾಗದಲ್ಲಿ ಕಾಲ್ ರೂಮ್ನ ಹತ್ರ ರಿಪೋರ್ಟ್ ಮಾಡಿಕೊಳ್ಳಬೇಕು. ತಕ್ಷಣ ಅಂಕಣವನ್ನು ಪ್ರವೇಶಿಸಬೇಕು. ಈ ಪಂದ್ಯಾಟ ಮುಗಿದ ತಕ್ಷಣ ಬಾಲಕಿಯರ ವಿಭಾಗದಲ್ಲಿ ಬೆಳ್ತಂಗಡಿ ಮತ್ತೆ ಸುಳ್ಯ ತಕ್ಷಣ ಅಂಕಣವನ್ನು ಪ್ರವೇಶಿಸಬೇಕು. ಈ ಪಂದ್ಯಾಟ ಮುಗಿದ ತಕ್ಷಣ ಮೊದಲು ಕಾಲ್ ರೂಮಿನ ಹತ್ರ ರಿಪೋರ್ಟ್ ಮಾಡಿಕೊಳ್ಳಿ. ಎಲ್ಲ ಅತಿಥಿ ಬಂಧುಗಳು ಮತ್ತೆ ವೇದಿಕೆಗೆ ಆಗಮಿಸಿ ಮೇಲೆ ಕುಳಿತುಕೊಂಡು ಕಬಡ್ಡಿಯನ್ನ ವೀಕ್ಷಿಸಬೇಕು ಅನ್ನುವ ಕೋರಿಕೆ. ಅಂತೆಯೇ ಎಲ್ಲ ನಿವೃತ್ತ ಶಿಕ್ಷಕಿಯರು, ಶ್ರೀಯುತ KP ಜೋಸೆಫ್ ಅವರು, ಸಬಿನಾ ಟೀಚರ್ ಅವರು, ಪೆಲ್ಸಿನ್ ಸಿಸ್ಟರ್ ಅವರು, ಪ್ರೆಸ್ಸಿ ಐವಿ ಮೇಡಮ್ ಎಲ್ಲಿದ್ದೀರಿ, ಮೇರಿ ಟೀಚರ್ ಅವರು ಎಲ್ಲ ದಯವಿಟ್ಟು ವೇದಿಕೆಗೆ ಬರಬೇಕು ಅನ್ನುವ ಸೊ ದಯವಿಟ್ಟು ಎಲ್ಲ ನಿವೃತ್ತ ಶಿಕ್ಷಕಿಯರು ಈ ಕಾರ್ಯಕ್ರಮಕ್ಕೆ ವಿಶೇಷ ಸಹಕಾರವನ್ನ ಕೊಟ್ಟವರು ಸೊ ದಯವಿಟ್ಟು ವೇದಿಕೆಗೆ ಬರಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಇದ್ದೇವೆ. ಶ್ರೀಯುತ ಜೆರೋಮಿಯಸ್ ಪಾಯಸ್ ಅವರು ಕೂಡ ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ಸರ್, ತಾವು ಕೂಡ ವೇದಿಕೆಗೆ ಬರಬೇಕು ಅನ್ನುವ ಕೋರಿಕೆ. ಐವಿ ಮೇಡಮ್ ಎಲ್ಲಿದ್ದೀರಿ? 30 ಸೆಕೆಂಡ್ ಆಪರೇಟ್ ಮಾಡಬೇಕಾಗಿದೆ. ಮೇಡಮ್ ಎಲ್ಲಿದ್ದೀರಿ? ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಉಪಸ್ಥಿತರಿದ್ದಾರೆ ಪುತ್ತೂರು ನಗರ ಠಾಣೆಯ ಶ್ರೀಯುತ ಸ್ಕರಿಯಾ ಸರ್ ಅವರು, ನಮ್ಮ ಸಮಾರಂಭದ ಮುಖ್ಯ ಅತಿಥಿಗಳು. ಸೊ ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು ಅನ್ನುವ ಕೋರಿಕೆ. ಶ್ರೀಯುತ ಸ್ಕರಿಯಾ ಸರ್ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು ಅನ್ನುವ ವಿನಂತಿ. ಸೊ ದಯವಿಟ್ಟು ವೇದಿಕೆಗೆ ಬಂದು ನಮ್ಮ ಗೌರವವನ್ನ ಸ್ವೀಕರಿಸಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇವೆ. ಬಾಲಕರ ವಿಭಾಗದ ಪ್ರಥಮ ಪಂದ್ಯಾಟ ಸುಳ್ಯ ಮತ್ತು ಪುತ್ತೂರು. ಇದರ ರೆಫ್ರಿಯಾಗಿ ಸುರೇಶ್ ಶೆಟ್ಟಿ, ಅಂಪೈರ್ಸ್ ಆಗಿ ಜಯರಾಜ್ ಜೈನ್, ಪ್ರಮೋದ್ ಕುಮಾರ್ ಶೆಟ್ಟಿ, ಅಸಿಸ್ಟೆಂಟ್ ಸ್ಕೋರರ್ ಆಗಿ ಅಶ್ರಫ್ ಮೌಂಟೇನ್ಯೂ ಮತ್ತು ಪುಷ್ಪಾಜ್ ಸುಧಾನ, ಸ್ಕೋರರ್ ಆಗಿ ಶ್ರೀಲತಾ ನರಿಮುಗರು, 30 ಸೆಕೆಂಡ್ ಆಪರೇಟರ್ ಆಗಿ ಐವಿ ಗ್ರೇಟಾ ಪಾಯಸ್, ಸೈಂಟ್ ಫಿಲೋಮಿನಾ ಪುತ್ತೂರ್. ಬಾಲಕಿಯರ ವಿಭಾಗದ ದ್ವಿತೀಯ ಪಂದ್ಯಾಟ ಬಂಟ್ವಾಳ ಮತ್ತು ಮಂಗಳೂರು ದಕ್ಷಿಣ. ಇದರ ರೆಫ್ರಿಯಾಗಿ ಕೃಷ್ಣಾನಂದ ಬೆಳಾಲ್, ಅಂಪೈರ್ಸ್ ಆಗಿ ರಾಧಾಕೃಷ್ಣ ಹರೆಕಳ, ರಾಜೇಶ್ ಕಡಬ. ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಸಮಾರಂಭದ ಮುಖ್ಯ ಅತಿಥಿಗಳಾಗಿರುವ ಶ್ರೀಯುತ ಸ್ಕರಿಯಾ ಪುತ್ತೂರು ನಗರ ಠಾಣೆ ಇವರು ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ಇವರನ್ನು ಅತ್ಯಂತ ಗೌರವಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ ಸಂಸ್ಥೆಯ ಸಂಚಾಲಕರು ಅವರಿಗೆ ಶಾಲು ಹಾಕಿ ಹೂವನ್ನು ನೀಡಿ ಗೌರವದ ಸ್ಮರಣಿಕೆಯನ್ನು ಕೊಟ್ಟು ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅನ್ನುವ ಕೋರಿಕೆ. ಅದೇ ರೀತಿ ಈ ಒಂದು ಕಬಡ್ಡಿ ಪಂದ್ಯಾಟದ ಬಾಲಕರ ವಿಭಾಗದ ವೈಯಕ್ತಿಕ ಬಹುಮಾನದ ಪ್ರಾಯೋಜಕರಾಗಿಯೂ ಕೂಡ ಸಹಕಾರವನ್ನು ಕೊಟ್ಟವರು ಶ್ರೀಯುತ ಸ್ಕರಿಯಾ ಇವರು. ಇವರಿಗೂ ಕೂಡ ಹೃತ್ಪೂರ್ವಕ ಕೃತಜ್ಞತೆಗಳು.
ಆತ್ಮೀಯ ಕ್ರೀಡಾಭಿಮಾನಿಗಳೇ, ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಶಾಲಾ ಶಿಕ್ಷಣ ಇಲಾಖೆ ಉಪನಿರ್ದೇಶಕರ ಕಚೇರಿ ಮಂಗಳೂರು, ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಪುತ್ತೂರು ಹಾಗೂ ಲಿಟಲ್ ಫ್ಲವರ್ ಹಿರಿಯ ಪ್ರಾಥಮಿಕ ಶಾಲೆ ದರ್ಬೆ ಪುತ್ತೂರು ಇದರ ಆಶ್ರಯದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ 14ರ ವಯೋಮಾನದ ಬಾಲಕ ಬಾಲಕಿಯರ ಕಬಡ್ಡಿ ಪಂದ್ಯಾಟ ಇದೀಗ ತಾನೇ ಆರಂಭಗೊಂಡಿದೆ. ಪ್ರಥಮ ಸ್ಪರ್ಧೆ ಮುಂದುವರಿಯುತ್ತಾ ಇದೆ. ಬಂಟ್ವಾಳ ಹಾಗೂ ಮಂಗಳೂರು ದಕ್ಷಿಣ ತಂಡಗಳ ಮಧ್ಯೆ ಸ್ಪರ್ಧೆ ಆರಂಭಗೊಂಡಿದೆ. ಅದೇ ರೀತಿ ಹಲೋ 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 ಎಸ್ ಓಕೆ. ಎರಡೂ ಅಂಕಣದಲ್ಲೂ ಕೂಡ ಏಕಕಾಲದಲ್ಲಿ ಪಂದ್ಯಾಟ ನಡೀತಾ ಇದೆ. ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ 14ರ ವಯೋಮಾನದ ಬಾಲಕ ಬಾಲಕಿಯರ ಕಬಡ್ಡಿ ಪಂದ್ಯಾಟ ಲಿಟಲ್ ಫ್ಲವರ್ ಶಾಲೆ ದರ್ಬೆ ಪುತ್ತೂರು ಈ ಒಂದು ಶಾಲಾ ವಠಾರದ ಮ್ಯಾಟ್ ಅಂಕಣದಲ್ಲಿ ಪಂದ್ಯಾಕೂಟ ಮುಂದುವರಿತಾ ಇದೆ. ಎರಡೂ ತಂಡಗಳು ಕೂಡ ಆರಂಭದಲ್ಲೇ ಬಹಳಷ್ಟು ಪೈಪೋಟಿಯನ್ನ ನೀಡುತ್ತಾ ಇದೆ. ಬಂಟ್ವಾಳ ಅದೇ ರೀತಿ ಮಂಗಳೂರು ದಕ್ಷಿಣ ತಂಡಗಳು ಬಾಲಕಿಯರ ವಿಭಾಗದಲ್ಲಿ ಸ್ಪರ್ಧೆಯು ಬಹಳಷ್ಟು ರೋಮಾಂಚನಕಾರಿಯಾಗಿ ಮುಂದುವರಿತಾ ಇದೆ. ಅದೇ ರೀತಿ ಬಾಲಕರ ವಿಭಾಗದಲ್ಲಿ ಸುಳ್ಯ ಅದೇ ರೀತಿ ಪುತ್ತೂರು ತಂಡಗಳ ಮಧ್ಯೆ ಪಂದ್ಯ ಅದ್ಭುತವಾಗಿರತಕ್ಕಂಥ ದಾಳಿಯಾಗಿದೆ. ಇಲ್ಲಿ ಬಾಲಕರ ಅಂಕಣದಲ್ಲಿ ಅಂಕವು ಪ್ರಾಪ್ತಿಗೊಂಡಿದೆ. ಮತ್ತೆ ದಾಳಿಯಲ್ಲಿ ಜರ್ಸಿ ನಂಬರ್ 15ರ ದಾಳಿಗಾರ ಇಲ್ಲಿ ದಾಳಿಗಾರನ ತಡೆಯುವಲ್ಲಿ ಯಶಸ್ಸನ್ನು ಕಂಡಿದ್ದಾರೆ. ಸತತವಾಗಿ ದಾಳಿಯ ಅಂಚಿನಲ್ಲಿ ಕಾಣ್ತಾ ಇದ್ದಾರೆ. ಪ್ರಸ್ತುತ ಒಳಾಂಗಣದಲ್ಲಿ ಬ್ಯೂಟಿಫುಲ್ ಅದ್ಭುತವಾಗಿರತಕ್ಕಂತಹ ಆಂಕಲ್ ಹೋಲ್ಡ್. ಪ್ರಸ್ತುತ ಪಂದ್ಯಾವಳಿ 7-8ರಲ್ಲಿ ಸ್ಪರ್ಧೆ ಮುಂದುವರಿತಾ ಇದೆ. ಮಂಗಳೂರು ದಕ್ಷಿಣ ತಂಡ ಅಂಕವನ್ನ ಗಳಿಸಿಕೊಂಡು ಮುನ್ನಡೆಯನ್ನು ಸಾಧಿಸಿಕೊಳ್ಳುತ್ತಾ ಇದೆ. ಬಾಲಕಿಯರ ವಿಭಾಗದಲ್ಲಿ 10-7ರಲ್ಲಿ ಸ್ಪರ್ಧೆ ಇದೆ. 10-7 ಇನ್ ಫೇವರ್ ಆಫ್ ಮ್ಯಾಂಗ್ಳೂರ್ ಸೌತ್. ಮತ್ತೆ ಅಂಕವು ಪ್ರಾಪ್ತಿಗೊಂಡಿದೆ. ಅದ್ಭುತವಾಗಿರತಕ್ಕಂಥ ದಾಳಿಯ ಸಂಘಟನೆಯೊಂದಿಗೆ ಮತ್ತೆ ಅಂಕ ಗಳಿಕೆಯಾಗಿದೆ. ಬಾಲಕಿಯರ ವಿಭಾಗದಲ್ಲಿ ಪ್ರಥಮ ಸ್ಪರ್ಧೆ ರೋಚಕವಾಗಿ ಮುಂದುವರಿಯುತ್ತಾ ಇದೆ. 10-10ರಲ್ಲಿ ಪಂದ್ಯ ಇದೆ. 10-8 ಅಗೈನ್ ಸಕ್ಸಸ್ಫುಲ್. ಮತ್ತೆ ಕಾರ್ನರ್ ಆಂಕಲ್ ಹೋಲ್ಡ್ ಅನ್ನ ಮಾಡಿರುವ ಮೂಲಕವಾಗಿ ಮತ್ತೆ ಅಂಕ ಗಳಿಕೆಯಾಗಿದೆ. ಮಂಗಳೂರು ದಕ್ಷಿಣ ತಂಡ ದ ಟೈಮ್ ಔಟ್ ಫಾರ್
ಅದೇ ರೀತಿ ಬಾಲಕರ ವಿಭಾಗದಲ್ಲೂ ಕೂಡ ಬಹಳಷ್ಟು ಪೈಪೋಟಿಯನ್ನು ನಾವು ಕಾಣ್ತಾ ಇದ್ದೇವೆ. ಇಲ್ಲಿ 8-6 ಅಂಕಗಳ ಆಧಾರದಲ್ಲಿ ಸ್ಪರ್ಧೆ ಮುಂದುವರಿತಾ ಇದೆ. ತೀರ್ಪುಗಾರರಾದಂತಹ ಸುಕೇಶ್ ಇವರನ್ನ ಕಬಡ್ಡಿ ಅಂಗಣದತ್ತ ಆಹ್ವಾನಿಸ್ತಾ ಇದ್ದೇವೆ. ರಾಜೇಶ್ ಇಂಚ ನಮ್ಮ ತೂಂಗ ನನ್ನ ಅಂದು ಚೇಂಜ್ ಆಯ್ತು ಅಂತ
ಪ್ರಸ್ತುತ ಬಾಲಕಿಯರ ವಿಭಾಗದಲ್ಲಿ ಬಂಟ್ವಾಳ ಅದೇ ರೀತಿ ಮಂಗಳೂರು ದಕ್ಷಿಣ ತಂಡಗಳ ಮಧ್ಯೆ ನಡೆಯುವಂಥ ಸ್ಪರ್ಧೆಯಲ್ಲಿ ಪ್ರಥಮ ಸ್ಪರ್ಧೆಯಲ್ಲಿ ಪ್ರಸ್ತುತ ಮುನ್ನಡೆಯನ್ನು ಖಾತರಿಪಡಿಸಿಕೊಂಡಿದೆ. ಅಂಕಗಳ ಆಧಾರದಲ್ಲಿ 18-13 ಪಂದ್ಯ ಇದೆ. ಶತ ಪ್ರಯತ್ನವನ್ನು ಮುಂದುವರಿಸಿಕೊಳ್ತಾ ಇದ್ದಾರೆ. ಆದರೆ ಅಂಕವು ಇಲ್ಲಿ ಪ್ರಾಪ್ತಿಗೊಂಡಿದೆ ಮಂಗಳೂರು ತಂಡಕ್ಕೆ. ಎಸ್, ಇದೀಗ ಮತ್ತೆ ದಾಳಿ ಅಂಚಿನಲ್ಲಿ ಅಂಕವನ್ನ ಗಳಿಸಿಕೊಂಡಿದೆ ಇಲ್ಲಿ ಬಂಟ್ವಾಳ ತಂಡ. ಚುರುಕಿನ ಪಾದಚಲನೆಯೊಂದಿಗೆ ದಾಳಿಯಲ್ಲಿ ಮುಂದುವರಿಸಿಕೊಳ್ತಾ ಇದ್ದಾರೆ. ಎಸ್, ಅದೇ ರೀತಿ ಬಾಲಕರ ವಿಭಾಗದಲ್ಲಿ ಪುತ್ತೂರು ತಂಡ ಮುನ್ನಡೆಯನ್ನ ಖಾತರಿಪಡಿಸಿಕೊಳ್ಳುತ್ತಾ ಇದೆ. ಪುತ್ತೂರು ಅದೇ ರೀತಿ ಸುಳ್ಯ ತಂಡಗಳ ನಡುವೆ ನಡೆಯುವಂತಹ ಸ್ಪರ್ಧೆಯಲ್ಲಿ 24-15 ಅಂಕಗಳ ಆಧಾರದಲ್ಲಿ ಸ್ಪರ್ಧೆ ಮುಂದುವರಿಯುತ್ತಾ ಇದೆ. 24-16 ಅಂಕಗಳ ಆಧಾರದಲ್ಲಿ ಇದೀಗ ಸ್ಪರ್ಧೆಯು ಮುಂದುವರಿಯುತ್ತಾ ಇದೆ ಬಾಲಕರ ವಿಭಾಗದಲ್ಲಿ. ಮತ್ತೆ 3 ಅಂಕಗಳು ಸೂಪರ್ ರೈಡ್ 3 ಅಂಕಗಳೊಂದಿಗೆ ಅಂಕವು ತಂಡಕ್ಕೆ ಪ್ರಾಪ್ತಿಗೊಂಡಿದೆ ಇಲ್ಲಿ ಪುತ್ತೂರು ತಂಡ. ಪ್ರಸ್ತುತ ಬಾಲಕರ ವಿಭಾಗದಲ್ಲಿ ಸರಿಸುಮಾರು 11 ಅಂಕಗಳ ಮುನ್ನಡೆಯಲ್ಲಿದೆ ಇಲ್ಲಿ ಪುತ್ತೂರು ತಂಡ. ಮತ್ತೆ ಅದ್ಭುತವಾಗಿರತಕ್ಕಂಥ ದಾಳಿಯೊಂದಿಗೆ ಅಂಕ ಗಳಿಕೆಯಾಗುತ್ತಾ ಇದೆ ಇಲ್ಲಿ ಸುಳ್ಯ. ಮತ್ತೆ ಅದೇ ರೀತಿ ಈ ಭಾಗದಲ್ಲಿ ಬಾಲಕಿಯರ ವಿಭಾಗದ ಸ್ಪರ್ಧಾಕಣದಲ್ಲಿ ಪ್ರಸ್ತುತ ಬಂಟ್ವಾಳ ತಂಡ ಮುನ್ನಡೆಯಲ್ಲಿದೆ. 16-23 ಅಂಕಗಳ ಆಧಾರದಲ್ಲಿ ಸ್ಪರ್ಧೆ ಇದೆ. ಬಂಟ್ವಾಳ ತಂಡ ಮುನ್ನಡೆಯಲ್ಲಿದೆ. 23-16 ಪಂದ್ಯ ಇದೆ. ಪ್ರಸ್ತುತ ದಾಳಿಯಲ್ಲಿ ಜರ್ಸಿ ನಂಬರ್ 2 ಚುರುಕಿನ ಪ್ರಯತ್ನವನ್ನು ಮುಂದುವರಿಸಿಕೊಳ್ಳುತ್ತಾ ಇದ್ದಾರೆ. ಅದಾವ ರೀತಿಯಲ್ಲಿ ಅಂಕವನ್ನು ಗಳಿಸರೆಂದು ಕಾದು ನೋಡಬೇಕಾಗಿದೆ. ಮತ್ತೆ ಅಂಕವು ಪ್ರಾಪ್ತಿಗೊಂಡಿದೆ ಇಲ್ಲಿ ಬಂಟ್ವಾಳ. ಹದಿನಾಲ್ಕರ ವಯೋಮಾನದ ಬಾಲಕ ಬಾಲಕಿಯರ ಕಬಡ್ಡಿ ಪಂದ್ಯಾಕೂಟ ಲಿಟಲ್ ಫ್ಲವರ್ ಶಾಲೆ ದರ್ಬೆ ಪುತ್ತೂರು ಈ ಶಾಲಾ ಮೈದಾನದಲ್ಲಿ ಪ್ರಥಮ ಪಂದ್ಯಾಕೂಟದಲ್ಲಿ ನಾವಿದ್ದೇವೆ. ಈಗಾಗಲೇ ಏಕಕಾಲದಲ್ಲಿ 2 ಅಂಕಣದಲ್ಲೂ ಕೂಡ ಪಂದ್ಯಾಟವು ಮುಂದುವರಿಯುತ್ತಾ ಇದೆ. ಬಾಲಕ ಹಾಗೂ ಬಾಲಕಿಯರ ವಿಭಾಗದ ಕಬಡ್ಡಿ ಪಂದ್ಯಾಟ. ಮತ್ತೆ ದಾಳಿಯಲ್ಲಿ ಪ್ರಸ್ತುತ ಒಳಾಂಗಣದಲ್ಲಿ ಕಾಣುತ್ತಾ ಇದ್ದೇವೆ ಬಂಟ್ವಾಳ ತಂಡದ ಪರವಾಗಿ ಜರ್ಸಿ ನಂಬರ್ 5 ಯಶಸ್ಸನ್ನು ಕಂಡಿದೆ. ಅದೇ ರೀತಿ ಬಾಲಕರ ವಿಭಾಗದ ಕಬಡ್ಡಿಯಲ್ಲಿ 31-22 ಅಂಕಗಳ ಆಧಾರದಲ್ಲಿ ಸ್ಪರ್ಧೆ ಇದೆ.
22-31 ಪಂದ್ಯ ಮುಂದುವರಿತಾ ಇದೆ. ಪುತ್ತೂರು ತಂಡ ಪ್ರಸ್ತುತ ಮುನ್ನಡೆಯಲ್ಲಿದೆ. ಪುತ್ತೂರು ತಂಡ ಮುನ್ನಡೆಯನ್ನ ಖಾತರಿಪಡಿಸಿಕೊಂಡಿದೆ. ಆಹಾ, ಅದ್ಭುತವಾಗಿತ್ತು ದಾಳಿ. ಅದೇ ರೀತಿ ಈ ಪಂದ್ಯಾಟದ ಬಾಲಕರ ವಿಭಾಗದ ನೇರ ಪ್ರಸಾರವನ್ನ ನೀಡುತ್ತಾ ಇದ್ದಾರೆ. ಕಿಂಗ್ ಸ್ಪೋರ್ಟ್ಸ್ ಲೈವ್ ಇವರು ಈ ಪಂದ್ಯಾಕೂಟದ ನೇರ ಪ್ರಸಾರವನ್ನ ನೀಡುತ್ತಾ ಇದ್ದಾರೆ, ಬಾಲಕರ ವಿಭಾಗದ ಕಬಡ್ಡಿ ಪಂದ್ಯಾಟವನ್ನ. ಅದೇ ರೀತಿ ಹಲೋ ಸರ್, ಒಂದು ನಿಮಿಷ ಎಸ್. ದ್ವಿತೀಯ ಪಂದ್ಯಾಟಕ್ಕಾಗಿ ಬಾಲಕರ ವಿಭಾಗದ ಮಂಗಳೂರು ದಕ್ಷಿಣ ಮತ್ತು ಮೂಡುಬಿದಿರೆ ಎರಡೂ ತಂಡಗಳು ಕೂಡ ಕಾಲ್ ರೂಮ್ನ ಹತ್ರ ರಿಪೋರ್ಟ್ ಮಾಡಿಕೊಳ್ಳಬೇಕು. ತಕ್ಷಣ ಕಾಲ್ ರೂಮ್ನ ಹತ್ರ ರಿಪೋರ್ಟ್ ಮಾಡಿಕೊಳ್ಳಬೇಕು. ಮಂಗಳೂರು ದಕ್ಷಿಣ ಮತ್ತು ಮೂಡುಬಿದಿರೆ. ಬಾಲಕಿಯರ ವಿಭಾಗದಲ್ಲಿ ಬೆಳುತಂಗಡಿ ಮತ್ತು ಸುಳ್ಯ. ನೋಡಿ, ಅದೇ ರೀತಿ ಬಾಲಕಿಯರ ವಿಭಾಗದ ಕಬಡ್ಡಿ ಪಂದ್ಯಾಟದಲ್ಲಿ ಈಗಾಗಲೇ ಪ್ರಥಮ ಸ್ಪರ್ಧೆಯ ಪ್ರಥಮ ಅರ್ಧ ಮುಕ್ತಾಯಗೊಂಡಿದೆ. ಮಧ್ಯಂತರ ವಿರಾಮದ ವೇಳೆಯಲ್ಲಿ ಅಂಕಗಳು ಈ ರೀತಿ ಇವೆ: 25-16 ಅಂಕಗಳ ಆಧಾರದಲ್ಲಿ ಪ್ರಥಮಾರ್ಧ ಮುಕ್ತಾಯದ ವೇಳೆಯಲ್ಲಿ ಬಂಟ್ವಾಳ ತಂಡ ಮುನ್ನಡೆಯಲ್ಲಿದೆ. ಬೆಳುತಂಗಡಿ ಮತ್ತು ಸುಳ್ಯ ಬಾಲಕಿಯರ ತಂಡ ಕಾಲ್ ರೂಮ್ನ ಹತ್ರ ರಿಪೋರ್ಟ್ ಮಾಡಬೇಕು. ಬೆಳುತಂಗಡಿ ಮತ್ತು ಸುಳ್ಯ ತಕ್ಷಣ ರಿಪೋರ್ಟ್ ಮಾಡಿಕೊಳ್ಳಬೇಕು. ಪಂದ್ಯಾಟ ಮುಗಿದ ತಕ್ಷಣ ಅಂಕಣ ಪ್ರವೇಶಿಸಬೇಕು. ನೋಡಿ, ಈಗಾಗಲೇ ಮುಂದಿನ ಸ್ಪರ್ಧೆಗೆ, ಮುಂದಿನ ಪಂದ್ಯಾಟಕ್ಕೆ ಈಗಾಗಲೇ ಕರೆಯನ್ನು ರವಾನಿಸಿದ್ದಾರೆ. ದಯಮಾಡಿ ಆದಷ್ಟು ಬೇಗ ತಕ್ಷಣ ತಂಡಗಳು ಸಿದ್ಧತೆಯೊಂದಿಗೆ ಅಂಕಣವನ್ನು ಪ್ರವೇಶ ಮಾಡುವುದಾಗಿದೆ. ಈಗಾಗಲೇ ಕರೆಯನ್ನ ರವಾನಿಸಿ ಆಗಿದೆ. ದಯಮಾಡಿ ತಕ್ಷಣ ತಂಡಗಳು ಸಿದ್ಧತೆಯನ್ನು ಮಾಡಿಕೊಳ್ಬೇಕಾಗಿದೆ. ವೀಕ್ಷಕರೇ, ಪ್ರಸ್ತುತ ಬಾಲಕಿಯರ ಕಬಡ್ಡಿ ಪಂದ್ಯಾಟದಲ್ಲಿ ಪ್ರಥಮಾರ್ಧ ಮುಕ್ತಾಯಗೊಂಡು ಇದೀಗ ಮತ್ತೆ ದ್ವಿತೀಯಾರ್ಧದ ಕ್ಷಣಗಣನೆ ಆರಂಭಗೊಳ್ಳುತ್ತಾ ಇದೆ. 25-16 ಅಂಕಗಳ ಆಧಾರದಲ್ಲಿ ಸ್ಪರ್ಧೆ ಇದೆ. ದ್ವಿತೀಯಾರ್ಧದ ಕ್ಷಣಗಣನೆ ಆರಂಭಗೊಳ್ಳುವಂತಹ ಕ್ಷಣಗಳು ಇದೀಗ ನಿಮ್ಮ ಮುಂದೆ. ಸ್ಪರ್ಧೆ ಆರಂಭಗೊಳ್ಳುತ್ತಾ ಇದೆ. ಅದೇ ರೀತಿ ಬಾಲಕರ ವಿಭಾಗದ ಪ್ರಥಮಾರ್ಧ ಮುಕ್ತಾಯಗೊಂಡಿದೆ. ಮಧ್ಯಂತರ ವಿರಾಮದ ವೇಳೆಯಲ್ಲಿ 35-27 ಅಂಕಗಳ ಆಧಾರದಲ್ಲಿ ಸ್ಪರ್ಧೆ ಇದೆ. 27-35 ಅಂಕಗಳಲ್ಲಿ ಪಂದ್ಯ ಮುಂದುವರಿಯುತ್ತಾ ಇದೆ. ಪುತ್ತೂರು ತಂಡ ಮುನ್ನಡೆಯಲ್ಲಿದೆ. ಎಸ್ ವೀಕ್ಷಕರ, ಇದೀಗ ಪ್ರಥಮ ಸ್ಪರ್ಧೆಯ ದ್ವಿತೀಯಾರ್ಧ ಆರಂಭಗೊಳ್ಳುತ್ತಾ ಇದೆ. ಬಾಲಕಿಯರ ವಿಭಾಗದ ಪ್ರಥಮ ಪಂದ್ಯಾಟಕ್ಕಾಗಿ ಬೆಳುತಂಗಡಿ ಮತ್ತು ಸುಳ್ಯ 25-16 ಅಂಕಗಳ ಆಧಾರದಲ್ಲಿ ಬಂಟ್ವಾಳ ಮುನ್ನಡೆಯಲ್ಲಿದೆ. ನೋಡಿ, ಬೆಳುತಂಗಡಿ ಬಾಲಕಿಯರ ತಂಡ ಮತ್ತು ಸುಳ್ಯ ಬಾಲಕಿಯರ ತಂಡ ಕಾಲ್ ರೂಮ್ನ ಹತ್ರ ರಿಪೋರ್ಟ್ ಮಾಡಬೇಕು. ಎಲ್ಲಾ ತಂಡಗಳು ಕಾಲ್ ರೂಮ್ನ ಹತ್ರ ರಿಪೋರ್ಟ್ ಮಾಡಿಯೇ ಅಂಕಣ ಪ್ರವೇಶಿಸಬೇಕು. ಟೀಮ್ ಮ್ಯಾನೇಜರ್ಗಳ ಗಮನಕ್ಕೆ. ಆಲ್ಔಟ್ ಮುಖೇನವಾಗಿ ಮತ್ತೆ ತಂಡವು ಒಳಾಂಗಣಕ್ಕೆ ಬರುತ್ತಾ ಇದೆ. ಇದೀಗ ಮತ್ತೆ ಬಂಟ್ವಾಳ ಮುನ್ನಡೆಯನ್ನ ಖಾತರಿಪಡಿಸಿಕೊಂಡಿದೆ. ನೋಡಿ, ಬಾಲಕರ ವಿಭಾಗದ ದ್ವಿತೀಯ ಪಂದ್ಯಾಟಕ್ಕಾಗಿ ರೆಫ್ರಿಯಾಗಿ ರಾಜೇಶ್ ರೈ ಉದನೆ, ಅಂಪೈರ್ಸ್ ಆಗಿ ಬಾಲಕೃಷ್ಣ ಕೊಣಾಲ್, ರಾಜಾರಾಮ್ ಕಡಬ. ಈ ಮೂವರು ಕೂಡ ದ್ವಿತೀಯ ಪಂದ್ಯಾಟಕ್ಕೆ ರೆಡಿಯಾಗಿರಬೇಕು. ಅದೇ ರೀತಿ ಬಾಲಕರ ವಿಭಾಗದ ಕಬಡ್ಡಿ ಪಂದ್ಯಾಟ ಈಗಾಗಲೇ ಪ್ರಥಮಾರ್ಧ ಮುಕ್ತಾಯದ ವೇಳೆಯಲ್ಲಿ
ಬಹಳಷ್ಟು ಅಂಕಗಳ ಮುನ್ನಡೆಯನ್ನ ಖಾತರಿಪಡಿಸಿಕೊಂಡಿದೆ. 27-35 ಪ್ರಸ್ತುತ ಪಂದ್ಯಾವಳಿಯಲ್ಲಿ ಪ್ರಥಮಾರ್ಧ ಮುಕ್ತಾಯಗೊಂಡು ಪುತ್ತೂರು ತಂಡ ಮುನ್ನಡೆಯಲ್ಲಿದೆ. ಮತ್ತೆ ಹಿಡಿತಕ್ಕೆ ಒಳಗಾಗಿದ್ದಾರೆ. ಅಲ್ಪ ಮಟ್ಟದ ಹಿನ್ನಡೆಯನ್ನ ಕಾಣ್ತಾ ಇದೆ ಬಾಲಕಿಯರ ವಿಭಾಗದಲ್ಲಿ. ಮಂಗಳೂರು ದಕ್ಷಿಣ ತಂಡ 16-30 ಪಂದ್ಯ. 16-30 in favor of ಬಂಟ್ವಾಳ. ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ 14ರ ವಯೋಮಾನದ ಬಾಲಕ ಬಾಲಕಿಯರ ಕಬಡ್ಡಿ ಪಂದ್ಯಾಕೂಟ ಈಗಾಗಲೇ ಪ್ರಥಮ ಸ್ಪರ್ಧೆ. ಎರಡೂ ತಂಡಗಳು ಕೂಡ ಬಹಳಷ್ಟು ಪೈಪೋಟಿಯನ್ನ ಬಾಲಕಿಯರ ವಿಭಾಗದಲ್ಲಿ ನೀಡುತ್ತಾ ಇದ್ರೆ, ಮತ್ತೊಂದೆಡೆ ಬಾಲಕರ ವಿಭಾಗದಲ್ಲೂ ಕೂಡ 28-39 ಅಂಕಗಳಲ್ಲಿ ಪ್ರಸ್ತುತ ಪಂದ್ಯ ಮುಂದುವರಿಯುತ್ತಾ ಇದೆ. ಪುತ್ತೂರು ತಂಡ ಮುನ್ನಡೆಯನ್ನು ಸಾಧಿಸಿಕೊಳ್ಳುತ್ತಾ ಇದೆ. 39-28. ಅದೇ ರೀತಿ ಮುಂದಿನ ದ್ವಿತೀಯ ಪಂದ್ಯಾಟಕ್ಕೆ ಈಗಾಗಲೇ ಕರೆಯನ್ನು ರವಾನಿಸಿಯಾಗಿದೆ. ದಯಮಾಡಿ ತಂಡಗಳು ಸಿದ್ಧರಿರಬೇಕಾಗಿದೆ. ಪಂದ್ಯ ಮುಗಿದ ತಕ್ಷಣ ನೇರವಾಗಿ ತಂಡಗಳು ಒಳಾಂಗಣಕ್ಕೆ ಬರುವುದಾಗಿದೆ. ಸಿದ್ಧತೆಯನ್ನು ಮಾಡಿರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಮತ್ತೆ ಚುರುಕಿನ ಪ್ರಯತ್ನದೊಂದಿಗೆ ಬಾಲಕಿಯರ ವಿಭಾಗದ ಕಬಡ್ಡಿಯಲ್ಲಿ ಮತ್ತೆ ತಡೆಯನ್ನು ನೀಡಿದ್ದಾರೆ. ಅದಾಗಲೇ ಪ್ರಥಮಾರ್ಧದ ಅವಧಿಯಲ್ಲೇ ಅಂಕಗಳ ಮುನ್ನಡೆಯನ್ನ ಖಾತರಿಪಡಿಸಿಕೊಂಡಂತಹ ಬಂಟ್ವಾಳ ತಂಡ ಬಾಲಕಿಯರ ವಿಭಾಗದಲ್ಲಿ ಇದೀಗ ದ್ವಿತೀಯಾರ್ಧದಲ್ಲೂ ಕೂಡ ಮುನ್ನಡೆಯನ್ನ ಕಾಣ್ತಾ ಇದ್ದಾರೆ. 33-17 ಇನ್ ಫೇವರ್ ಆಫ್ ಬಂಟ್ವಾಳ. ಸತತವಾಗಿ ಅಂಕವನ್ನು ಗಳಿಸಿಕೊಳ್ಳುತ್ತಾ ಇದ್ದಾರೆ. ಬಾಲಕಿಯರ ವಿಭಾಗದ ಸ್ಪರ್ಧೆಯಲ್ಲಿ ಬಂಟ್ವಾಳ ತಂಡ ನಿರಂತರವಾಗಿ ಅಂಕವನ್ನು ಗಳಿಸಿದರೊಂದಿಗೆ ಈ ಸ್ಪರ್ಧೆಯಲ್ಲಿ ಮುನ್ನಡೆಯನ್ನ ಕಾಣ್ತಾ ಇದ್ದಾರೆ. ಲಿಟಲ್ ಫ್ಲವರ್ ಹಿರಿಯ ಪ್ರಾಥಮಿಕ ಶಾಲೆ ದರ್ಬೆ ಪುತ್ತೂರು ಈ ಒಂದು ಕ್ರೀಡಾಂಗಣದಲ್ಲಿ ಮ್ಯಾಟ್ ಅಂಕಣದಲ್ಲಿ ಯಶಸ್ವಿಯಾಗಿರತಕ್ಕಂತಹ ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ 14ರ ವಯೋಮಾನದ ಬಾಲಕ ಬಾಲಕಿಯರ ಕಬಡ್ಡಿ ಪಂದ್ಯಾಕೂಟ ಯಶಸ್ವಿಯಾಗಿ ನಡೀತಾ ಇದೆ. ಮತ್ತೆ ಅಂಕವನ್ನ ಗಳಿಸಿಕೊಂಡಿದೆ. 3 ಅಂಕವನ್ನ ಅಂಕಪಟ್ಟಿಯಲ್ಲಿ ಪ್ರಾಪ್ತಿಗೊಳಿಸ್ತಾ ಇದ್ದಾರೆ ಇಲ್ಲಿ ಬಂಟ್ವಾಳ ತಂಡ. ವೀಕ್ಷಕರೇ, ಬಾಲಕರ ವಿಭಾಗದಲ್ಲಿ
30-45 ಅಂಕಗಳ ಅಂತರದಲ್ಲಿ ದ್ವಿತೀಯಾರ್ಧದ ಸ್ಪರ್ಧೆ ಮುಂದುವರಿಯುತ್ತಾ ಇದೆ. ಪುತ್ತೂರು ತಂಡ ಪ್ರಸ್ತುತ ಮುನ್ನಡೆಯಲ್ಲಿದೆ. 45 ಅಂಕವನ್ನ ಗಳಿಸಿಕೊಂಡಂತ ಪುತ್ತೂರು ತಂಡ ಪ್ರಸ್ತುತ ಮುನ್ನಡೆಯನ್ನ ಕಾಣ್ತಾ ಇದೆ. ಮತ್ತೆ ಚುರುಕಿನ ಪ್ರಯತ್ನದೊಂದಿಗೆ ಬಾಲಕಿಯರ ವಿಭಾಗದ ಸ್ಪರ್ಧೆಯಲ್ಲಿ ಜೆರ್ಸಿ ನಂಬರ್ 5 ದಾಳಿಯ ಅಂಚಿನಲ್ಲಿ ಕಾಣ್ತಾ ಇದ್ದಾರೆ. ಹಲೋ ನೋಡಲ್ಲಿ ಮೇಲೆ ಇರುವ ವಾಲಂಟಿಯರ್ಸ್ ಇಲ್ಲಿ ಬನ್ನಿ, ಸ್ಟೇಜಿನ ಬಲಭಾಗಕ್ಕೆ ಇಲ್ಲಿ ಬನ್ನಿ, ಇಲ್ಲಿ ಬನ್ನಿ. ಹುಡುಗರು ಮತ್ತು ಹುಡುಗಿಯರು ಬರಬೈ, ನಿಮ್ಮ ಟೀಮ್ ಇಲ್ಲಿ ಬನ್ನಿ. ಎಸ್ 18-38 ಇನ್ ಫೇವರ್ ಆಫ್ ಬಂಟ್ವಾಳ್. ಬಾಲಕಿಯರ ವಿಭಾಗದ ಸ್ಪರ್ಧೆಯಲ್ಲಿ ಮತ್ತೆ ಬಂಟ್ವಾಳ ತಂಡ ಮುನ್ನಡೆಯನ್ನ ಕಾಣ್ತಾ ಇದೆ. 18-38 ಪಂದ್ಯ ಇದೆ. ಸರಿಸುಮಾರು 20 ಅಂಕಗಳ ಅಂತರ ಕಾಣ್ತಾ ಇದೆ. ಮತ್ತೆ ಅಂಕ ಗಳಿಕೆಯಾಗಿದೆ. ಮಂಗಳೂರು ತಂಡಕ್ಕೆ ಅಂಕ ಪ್ರಾಪ್ತಿಗೊಂಡಿದೆ. ಆದ್ರಿಂದ ಈ ಒಂದು ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ 14ರ ವಯೋಮಾನದ ಬಾಲಕ ಬಾಲಕಿಯರ ಕಬಡ್ಡಿ ಪಂದ್ಯಾಟಕ್ಕೆ ನಮ್ಮ ಜೊತೆ ಶ್ರೀಯುತ ಹರೀಶ್ ರೈ, ಮಾನ್ಯ ಪ್ರಧಾನ ಕಾರ್ಯದರ್ಶಿಗಳು, ದಕ್ಷಿಣ ಕನ್ನಡ ಜಿಲ್ಲಾ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘ ಇದೀಗ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಇವರನ್ನು ಅತ್ಯಂತ ಗೌರವಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ ಸಂಸ್ಥೆಯ ಸಂಚಾಲಕರು ಅವರಿಗೆ ಶಾಲು ಹಾಕಿ ಹೂವನ್ನ ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅನ್ನುವ ವಿನಂತಿ. ಆದ್ರಣೀರ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಸಂಸ್ಥೆಗೆ ಮುಖ್ಯ ಅತಿಥಿಗಳಾಗಿ ಆಗಮಿಸುತ್ತಿದ್ದಾರೆ ಶ್ರೀಯುತ ಜಯಂತ ನಡುಬಯಲು, ಆಡಳಿತ ನಿರ್ದೇಶಕರು ಅಕ್ಷಯ ಗ್ರೂಪ್, ಅದೇ ರೀತಿ ಅಕ್ಷಯ ವಿದ್ಯಾಸಂಸ್ಥೆ ಸಂಪ್ಯ ಪುತ್ತೂರು ಇದೀಗ ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ಸೇರಿರುವ ಸಮಸ್ತ ಕ್ರೀಡಾಭಿಮಾನಿಗಳ ಪರವಾಗಿ ಶ್ರೀಯುತ ಜಯಂತ ನಡುಬೈಲು ಇವರನ್ನ ಅತ್ಯಂತ ಗೌರವಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ವೇದಿಕೆಗೆ ಸ್ವಾಗತಿಸಿದ ಸಂಸ್ಥೆಯ ಸಂಚಾಲಕರು ಇವರಿಗೆ ಶಾಲು ಹಾಕಿ ಹೂವನ್ನ ನೀಡಿ ಗೌರವದ ಸ್ಮರಣಿಕೆಯೊಂದಿಗೆ ಕಾರ್ಯಕ್ರಮಕ್ಕೆ ಗೌರವಪೂರ್ವಕವಾಗಿ ಬರಮಾಡಿಕೊಳ್ಬೇಕು ಅನ್ನುವ ಕೋರಿಕೆ. ಮತ್ತೆ ಆಲ್ಔಟ್ ಮುಖೇನವಾಗಿ ತಂಡ ಒಳಬರುತ್ತಾ ಇದೆ. ಬಂಟ್ವಾಳ ತಂಡ ಆಲ್ಔಟ್ ಮುಖೇನವಾಗಿ ಮತ್ತೆ ಒಳಾಂಗಣಕ್ಕೆ ಬಂದಿದೆ. ಅಂಕವನ್ನ ಬೆನ್ನಟ್ಟುವಲ್ಲಿ ಶತ ಪ್ರಯತ್ನವನ್ನ ಮುಂದುವರಿಸಿಕೊಳ್ತಾ ಇದ್ದಾರೆ. ಮಂಗಳೂರು ದಕ್ಷಿಣ ತಂಡ 26-38 ಸ್ಪರ್ಧೆ ಇದೆ. ದ್ವಿತೀಯಾರ್ಧದಲ್ಲಿ ತಂಡದ ಪ್ರದರ್ಶನವು ಇಲ್ಲಿ ಚುರುಕಾಗಿ ಕಾಣ್ತಾ ಇದ್ದಾರೆ. ಮತ್ತೆ ಬಂಧನಕ್ಕೊಳಗಾಗಿದ್ದಾರೆ ದಾಳಿಗಾರ. ಲಾಸ್ಟ್ 5 ಮಿನಿಟ್ ಫಾರ್ ಫುಲ್ ಟೈಮ್. ಕೊನೆಯ 5 ನಿಮಿಷದ ಅವಧಿ ಬಾಕಿ ಇದೆ. ಬಾಲಕಿಯರ ವಿಭಾಗದಲ್ಲಿ 26-39 ಇನ್ ಫೇವರ್ ಆಫ್ ಬಂಟ್ವಾಳ್. ಬಂಟ್ವಾಳ ತಂಡ ಮುನ್ನಡೆಯಲ್ಲಿದೆ. 26-39 ಪಂದ್ಯ ಇದೆ.
ರೈಡರ್ ಔಟ್. ಕೊನೆಯ 4 ನಿಮಿಷ, ಲಾಸ್ಟ್ 4 ಮಿನಿಟ್ ಫಾರ್ ಫುಲ್ ಟೈಮ್. ಬಾಲಕಿಯರ ವಿಭಾಗದಲ್ಲಿ 27-40 ಇನ್ ಫೇವರ್ ಆಫ್ ಬಂಟ್ವಾಳ. ಮತ್ತೆ 2 ಅಂಕಗಳು ಪ್ರಾಪ್ತಿಗೊಂಡಿದೆ. ಬೋನಸ್, ಎಸ್, ಓಕೆ. ನೋಡಿ, ಅದೇ ರೀತಿ ಬಾಲಕಿಯರ ವಿಭಾಗದ ಕಬಡ್ಡಿ ಪಂದ್ಯಾಟದ ಪ್ರಥಮ ಪಂದ್ಯಾಟ ಮುಕ್ತಾಯದ ಹಂತಕ್ಕೆ ಬರ್ತಾ ಇದೆ. ದಯಮಾಡಿ ದ್ವಿತೀಯ ಸ್ಪರ್ಧೆಗೆ ತಂಡಗಳು ಸಿದ್ಧರಿರಬೇಕಾಗಿದೆ. ವೀಕ್ಷಕರೇ, ಬಾಲಕಿಯರ ವಿಭಾಗದ ಕಬಡ್ಡಿ ಪಂದ್ಯಾಟದಲ್ಲಿ 30-40 ಅಂಕಗಳ ಅಂತರದಲ್ಲಿ ಸ್ಪರ್ಧೆ ಇದೆ. ಎಸ್, ಇದೀಗ ಮತ್ತೆ ಅದ್ಭುತವಾಗಿತ್ತು ದಾಳಿ. 2 ಅಂಕಗಳು ಪ್ರಾಪ್ತಿಗೊಂಡಿದೆ ಮಂಗಳೂರು ತಂಡಕ್ಕೆ. (32-40) ಪಂದ್ಯ. 32-40 in favor of ಬಂಟ್ವಾಳ. ವಿರಾಮದ ಕೋರಿಕೆ ಬಂಟ್ವಾಳ ತಂಡ. ವೀಕ್ಷಕರೇ, ಬಾಲಕಿಯರ ಕಬಡ್ಡಿ ಪಂದ್ಯಾಟದಲ್ಲಿ ಬಾಲಕರ ವಿಭಾಗದಲ್ಲಿ ಕೊನೆಯ 5 ನಿಮಿಷದ ಅವಧಿ ಬಾಕಿ ಇದೆ. 57-39 ಅಂಕಗಳಲ್ಲಿ ಪಂದ್ಯ ಇದೆ. ಲಾಸ್ಟ್ 2 ಮಿನಿಟ್ ಫಾರ್ ಫುಲ್ ಟೈಮ್. ಅಂತಿಮ 2 ನಿಮಿಷದ ಅವಧಿ ಬಾಕಿ ಇದೆ. ಇಲ್ಲಿ ಮತ್ತೆ ಅಂಕವನ್ನು ಗಳಿಸಿಕೊಳ್ಳುತ್ತಾ ಇದ್ದಾರೆ ಮಂಗಳೂರು ದಕ್ಷಿಣ ತಂಡ. 33-40. 33-40. ಅದ್ಭುತವಾಗಿತ್ತು ದಾಳಿ. ಮತ್ತೆ ಬಂಟ್ವಾಳ ತಂಡಕ್ಕೆ ಅಂಕವು ಪ್ರಾಪ್ತಿಗೊಂಡಿದೆ. ವೀಕ್ಷಕರೇ, ಬಾಲಕಿಯರ ಕಬಡ್ಡಿ ಪಂದ್ಯಾಟದಲ್ಲಿ 34-43 ಪ್ರಸ್ತುತ ಪಂದ್ಯಾಟವು ಬಹಳಷ್ಟು ಪೈಪೋಟಿಯನ್ನ ಕಾಣ್ತಾ ಇದೆ. ಕೊನೆಯ 1 ನಿಮಿಷ, ಲಾಸ್ಟ್ 1 ಮಿನಿಟ್ ಫಾರ್ ಫುಲ್ ಟೈಮ್. 60 ಸೆಕೆಂಡುಗಳು ಮಾತ್ರ ಬಾಕಿ ಇದೆ. 34-44 ಪ್ರಸ್ತುತ ಪಂದ್ಯ ಮುಂದುವರಿತಾ ಇದೆ. ಬಂಟ್ವಾಳ ತಂಡ ಮುನ್ನಡೆಯಲ್ಲಿದೆ. 34-44 10 ಅಂಕಗಳ ಮುನ್ನಡೆಯನ್ನ ಖಾತರಿಪಡಿಸಿಕೊಂಡಿದ್ದಾರೆ. ಇಲ್ಲಿ ಬಂಟ್ವಾಳ ತಂಡ 44 ಅಂಕಗಳೊಂದಿಗೆ.
ಮತ್ತೆ ಒಂದು ಅಂಕ ಪ್ರಾಪ್ತಿಗೊಂಡಿದೆ ಇಲ್ಲಿ ಬಂಟ್ವಾಳ ತಂಡಕ್ಕೆ. ಮಂಗಳೂರು ದಕ್ಷಿಣ 35, ಅದೇ ರೀತಿ 44. ಸರ್, ಇಲ್ಲಿ ಬಾಲಕಿಯರ ವಿಭಾಗದ ಪಂದ್ಯಾಟ ಮುಕ್ತಾಯದ ಹಂತಕ್ಕೆ ಬರ್ತಾ ಇದೆ. ಬಾಲಕಿಯರ ವಿಭಾಗದ ಬೆಳ್ತಂಗಡಿ ಮತ್ತು ಸುಳ್ಯ ತಂಡಗಳು ಕಾಲ್ ರೂಮ್ ಮುಕ್ತಾಯಗೊಂಡಿದೆ. ಇದರೊಂದಿಗೆ ಕಳಿಸಿ ಕಾಲ್ ರೂಮ್ ಇಂದ ಬೆಳ್ತಂಗಡಿ ಮತ್ತು ಸುಳ್ಯ ತಂಡಗಳು ಅಂಕಣ ಪ್ರವೇಶಿಸುವುದು. ಇದರೊಂದಿಗೆ ಪ್ರಥಮ ಪಂದ್ಯದಲ್ಲಿ ಬಾಲಕಿಯರ ವಿಭಾಗದ ಕಬಡ್ಡಿ ಪಂದ್ಯಾಟದಲ್ಲಿ ಬಂಟ್ವಾಳ ತಂಡ ವಿಜಯಿಯಾಗಿದೆ. 35-44 ಅಂಕಗಳೊಂದಿಗೆ ಪ್ರಥಮ ಪಂದ್ಯಾಟದಲ್ಲಿ ಬಂಟ್ವಾಳ ತಂಡ ವಿಜಯಿಯಾಗಿದೆ. ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾವೆ. ಬಾಲಕಿಯರ ವಿಭಾಗದ ದ್ವಿತೀಯ ಪಂದ್ಯಕ್ಕಾಗಿ ಮಂಗಳೂರು ದಕ್ಷಿಣ ಇರಬೇಕು. ಮಂಗಳೂರು ದಕ್ಷಿಣ ಸರ್, ದಯವಿಟ್ಟು ಅಲ್ಲೇ ಇರಿ. ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಉಪಸ್ಥಿತರಿರುವ ಶ್ರೀಯುತ ಜಯಂತ ನಡುಬೈಲು, ಅಕ್ಷಯ ಗ್ರೂಪ್ಸ್ ಪುತ್ತೂರು ಇವರು ಪರಾಜಿತಗೊಂಡಿರುವಂತ ಮಂಗಳೂರು ದಕ್ಷಿಣ ತಂಡಕ್ಕೆ ಗೌರವದ ಸ್ಮರಣಿಕೆಯನ್ನ ನೀಡಬೇಕು ಅನ್ನುವ ಕೋರಿಕೆ. ಮಂಗಳೂರು ದಕ್ಷಿಣ ಸ್ಟೇಜಿಗೆ ಬನ್ನಿ. ಚಂದನ್ ಸರ್, ಮಂಗಳೂರು ದಕ್ಷಿಣ ವಿದ್ಯಾರ್ಥಿನಿಯರು ಸ್ಟೇಜಿಗೆ ಬನ್ನಿ. ಮಂಗಳೂರು 14ರ ವಯೋಮಾನದ ಬಾಲಕಿಯರ ಕಬಡ್ಡಿ ಪಂದ್ಯಾಟ. ಕಬಡ್ಡಿ ಪಂದ್ಯಾಟದ ಪ್ರಥಮ ಪಂದ್ಯಾಟ ಇದು ಬಾಲಕಿಯರ ವಿಭಾಗ. ಈ ವಿಭಾಗದಲ್ಲಿ ಪರಾಜಿತಗೊಂಡಿರುವಂತಹ ಮಂಗಳೂರು ದಕ್ಷಿಣ. ಲಾಸ್ಟ್ 1 minute ಫಾರ್ ಫುಲ್ ಟೈಮ್. ಈ ಸಂಸ್ಥೆಯ ವಿದ್ಯಾರ್ಥಿಗಳು ಗೌರವದ ಸ್ಮರಣಿಕೆಯನ್ನ ಸ್ವೀಕರಿಸುವ ಎಲ್ಲ ಅತಿಥಿ ಬಂಧುಗಳು ಅವರ ಅಕ್ಷಯ್ 63-46 ಆಡಳಿತ ನಿರ್ದೇಶಕರಾಗಿರುವ ಜಯಂತ ನಡುಬೈಲು ಇವರ ಜೊತೆಗೂಡಬೇಕು ಅನ್ನುವ ಕೋರಿಕೆ. ಇದೀಗ ಫೋಟೋ ಸೆಷನ್ ನಲ್ಲಿ ಭಾಗಿಗಳಾಗುವಂತೆ ಎಲ್ಲ ಅತಿಥಿ ಬಂಧುಗಳಲ್ಲಿ ನೋಡಿ. ದ್ವಿತೀಯ ಪಂದ್ಯಾಟಕ್ಕಾಗಿ ಸುಳ್ಯ ಮತ್ತು ಬಂಟ್ವಾಳ. ಬಾಲಕಿಯರ ವಿಭಾಗದಲ್ಲಿ ಸುಳ್ಯ ಮತ್ತು ಬಂಟ್ವಾಳ, ಬಾಲಕರ ವಿಭಾಗದಲ್ಲಿ ಮಂಗಳೂರು ದಕ್ಷಿಣ ಮತ್ತು ಮೂಡುಬಿದಿರೆ. ತಕ್ಷಣ ಅಂಕಣ ಪ್ರವೇಶಿಸುವುದು. ನಡೆಯಲಿ ಬನ್ನಿ, ತಂಡ ಬರಬೇಕಲ್ಲಿ. ನೋಡಿ, ಬಾಲಕರ ವಿಭಾಗದ ದ್ವಿತೀಯ ಪಂದ್ಯಾಟಕ್ಕೆ ರೆಫರಿಯಾಗಿ ರಾಜೇಶ್ ರೈ ಉದನೆ, ಅಂಪೈರ್ಸ್ ಆಗಿ ಬಾಲಕೃಷ್ಣ ಕೊಣಾವಲ್ ಮತ್ತು ರಾಜಾರಾಮ್ ಕಡಬ. ಹುಡುಗಿಯರ ವಿಭಾಗದ ಈ ಒಂದು ಕಾರ್ಯಕ್ರಮದಲ್ಲಿ ಹುಡುಗಿಯರ ವಿಭಾಗದ 2ನೇ ಪಂದ್ಯಾಟಕ್ಕೆ ರೆಫರಿಯಾಗಿ ಚಕ್ರಪಾಣಿ, ಅಂಪೈರ್ಸ್ ಆಗಿ ಅಖಿಲ್ ಶೆಟ್ಟಿ ಮತ್ತು ರಾಜೇಶ್, ಸ್ಕೋರರ್ ಆಗಿ ಬಾಲಕೃಷ್ಣ ಸಮನೂರ್, ಅಸಿಸ್ಟೆಂಟ್ ಸ್ಕೋರರ್ ಆಗಿ ಖುಷಿ ರೈ ಮತ್ತು ಪವಿತ್ರ ಭಟ್ಕೆ, 30 ಸೆಕೆಂಡ್ ಆಪರೇಟರ್ ಆಗಿ ಸೀತಾರಾಮ್ ಗೌಡ. ನೋಡಿ, ಸುಳ್ಯ ತಂಡ ಪರಾಜಯಗೊಂಡಿದೆ. ಬಾಲಕೃಷ್ಣ ಸರ್ ವೇದಿಕೆಗೆ ಬರಬೇಕಲ್ಲ. ಎಸ್ ಸರ್. ಪರಾಜಿತಗೊಂಡಿರುವಂತಹ ಸುಳ್ಯ ತಾಲೂಕಿನ ಬಾಲಕರ ತಂಡ ವೇದಿಕೆಗೆ ಆಗಮಿಸಬೇಕು ಅನ್ನುವ ಕೋರಿಕೆ. ಬಾಲಕರ ವಿಭಾಗದಲ್ಲಿ ಜಿಲ್ಲಾ ದೈಹಿಕ ಶಿಕ್ಷಣಾಧಿಕಾರಿಗಳಾಗಿರುವ ಶ್ರೀಯುತ ಭುವನೇಶ್ ಜೆ ಇವರಿಗೆ ಗೌರವದ ಸ್ಮರಣಿಕೆಯನ್ನ ನೀಡಿ ಗೌರವಿಸಬೇಕು ಅನ್ನುವ ವಿನಂತಿ. ಬಾಲಕರ ವಿಭಾಗದಲ್ಲಿ ಇದೀಗ ಪ್ರಥಮ ಸ್ಪರ್ಧೆಯಲ್ಲಿ ಪುತ್ತೂರು ತಂಡ ವಿಜಯಿಯಾಗಿದೆ. ಸುಳ್ಯ ತಂಡ ಮೇಲೆ ಬನ್ನಿ. ಸುಳ್ಯ ತಂಡ ದಯಮಾಡಿ ವೇದಿಕೆಯತ್ತ ತೆರಳಬೇಕಾಗಿದೆ. ಪರಾಭವಗೊಂಡಂತ ಸುಳ್ಯ ತಂಡದವರು ದಯಮಾಡಿ ವೇದಿಕೆಯತ್ತ ತೆರಳಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಎಸ್, ಈಗಾಗಲೇ ನೋಡಿ, ಮಂಗಳೂರು ದಕ್ಷಿಣ ಮತ್ತು ಮೂಡುಬಿದಿರೆ ಈ ಪಂದ್ಯಾಟವನ್ನು ನಡೆಸಿಕೊಡ್ಲಿಕ್ಕಿದ್ದಾರೆ. ರೆಫರಿಯಾಗಿ ರಾಜೇಶ್ ರೈ, ಅಂಪೈರ್ಸ್ ಆಗಿ ಬಾಲಕೃಷ್ಣ ಕೊಣಾವಲ್ ಮತ್ತು ರಾಜಾರಾಮ್ ಕಡಬ, ಸ್ಕೋರರ್ ಆಗಿ ಶ್ರೀಲತಾ ನರಿಮಗರು, ಅಸಿಸ್ಟೆಂಟ್ ಸ್ಕೋರರ್ ಆಗಿ ಪ್ರಸಾದ್ ಮತ್ತು ಗೌರವ್. ಎಸ್, ತಂಡವು ಒಳ ಬರಲಿಕ್ಕಿದೆ. ಈಗಾಗಲೇ ರಾಜೇಶ್ ರೈ ಉದನೆ ಎಲ್ಲಿದ್ದೀರಿ? ಎಸ್,
ಎಸ್ ತಂಡ ಬರ್ತಾ ಇದೆ. ಇದೀಗ ಬಾಲಕಿಯರ ವಿಭಾಗದಲ್ಲಿ ದ್ವಿತೀಯ ಪಂದ್ಯಾಟಕ್ಕೆ ಬೆಳ್ತಂಗಡಿ ಅದೇ ರೀತಿ ಸುಳ್ಯ ತಂಡ ಒಳ ಬರ್ತಾ ಇದೆ. ಬೆಳ್ತಂಗಡಿ ತಾಲೂಕಿನ ತಂಡ ಅದೇ ರೀತಿ ಮತ್ತೊಂದೆಡೆ ಸುಳ್ಯ ತಾಲೂಕಿನ ತಂಡ. ಇದೀಗ ದ್ವಿತೀಯ ತಂಡ ಒಳ ಬರ್ತಾ ಇದೆ. ಸುಳ್ಯ ತಾಲೂಕಿನ ತಂಡವು ಇದೀಗ ಒಳಾಂಗಣಕ್ಕೆ ಬರ್ತಾ ಇದೆ. ವೀಕ್ಷಕರೇ, ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ 14ರ ವಯೋಮಾನದ ಪ್ರಾಥಮಿಕ ವಿಭಾಗದ ಬಾಲಕಿಯರ ಕಬಡ್ಡಿ ಪಂದ್ಯಾಟ ಈಗಾಗಲೇ ದ್ವಿತೀಯ ಪಂದ್ಯಾಟದಲ್ಲಿ ನಾವಿದ್ದೇವೆ. ಈಗಾಗಲೇ ಎರಡೂ ತಂಡಗಳು ಕೂಡ ಅಂಕಣವನ್ನ ಪ್ರವೇಶ ಮಾಡಿದೆ. ಒಂದೆಡೆ ಬೆಳ್ತಂಗಡಿ, ಮತ್ತೊಂದೆಡೆ ಸುಳ್ಯ. ಜಿಲ್ಲೆಯ ಎರಡೂ ತಂಡಗಳು ಕೂಡ ಅಂಕಣವನ್ನ ಪ್ರವೇಶ ಮಾಡಿದೆ. ಅದೇ ರೀತಿ ಬಾಲಕರ ವಿಭಾಗದ ಕಬಡ್ಡಿ ಪಂದ್ಯಾಟದಲ್ಲಿ ಮಂಗಳೂರು ದಕ್ಷಿಣ ಅದೇ ರೀತಿ ಮೂಡಬಿದಿರೆ ತಂಡಗಳು ಈಗಾಗಲೇ ಅಂಕಣವನ್ನ ಪ್ರವೇಶ ಮಾಡಿದೆ. ಬಾಲಕರ ವಿಭಾಗದ ದ್ವಿತೀಯ ಪಂದ್ಯಾಟಕ್ಕಾಗಿ ಮಂಗಳೂರು ದಕ್ಷಿಣ ಮತ್ತು ಮೂಡುಬಿದ್ರೆ ಈ ಪಂದ್ಯಾಟವನ್ನು ನಡೆಸಿಕೊಳ್ಳಲಿಕ್ಕಿದ್ದಾರೆ. ರಾಜೇಶ್ ರೈ ಉದನೆ ರೆಫರಿಯಾಗಿ, ಅಂಪೈರ್ಸ್ ಆಗಿ ಬಾಲಕೃಷ್ಣ ಕೊಣಾಲ್ ಮತ್ತು ರಾಜಾರಾಮ್ ಕಡಬ, ಸ್ಕೋರರ್ ಆಗಿ ಶ್ರೀಲತಾ ನರಿಮುಗರು, ಅಸಿಸ್ಟೆಂಟ್ ಸ್ಕೋರರ್ ಆಗಿ ಪ್ರಸಾದ್ ಮತ್ತು ಗೌರವ್, 30 ಸೆಕೆಂಡ್ ಆಪರೇಟರ್ ಆಗಿ ಐವಿ ಗ್ರೇಟ್ ಅಪಾಯಸ್ ಸೈಂಟ್ ಫಿಲೋಮಿನಾ ಪುತ್ತೂರ್. ಆದರಣೀಯರೇ, ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಜೊತೆ ಸರ್ಕಾರಿ ಪ್ರೌಢಶಾಲೆ ಕೊಂಬೆಟ್ಟು ಇಲ್ಲಿನ ಮುಖ್ಯ ಶಿಕ್ಷಕರಾಗಿರುವ ಶ್ರೀಯುತ ವಸಂತ್ ಕುಲಾಲ್ ಅವರು ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ಸೇರಿರುವ ಸಮಸ್ತ ಕ್ರೀಡಾಭಿಮಾನಿಗಳ ಪರವಾಗಿ ಇವರನ್ನ ಗೌರವಿಸ್ತಾ ಇದ್ದೇವೆ, ಸ್ವಾಗತಿಸ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಜೊತೆ ಉಪ್ಪಿನಂಗಡಿ ಕ್ಲಸ್ಟರ್ನ CRP ಆಗಿರುವ ಮೊಹಮ್ಮದ್ ಅಶ್ರಫ್ ಅವರು ಉಪಸ್ಥಿತರಿದ್ದಾರೆ. ಇವರಿಬ್ಬರಿಗೂ ಸಂಸ್ಥೆಯ ಸಂಚಾಲಕರು ಶಾಲು ಹಾಕಿ ಹೂವನ್ನ ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅನ್ನುವ ವಿನಂತಿ. ಎಸ್ ವೀಕ್ಷಕರೇ, ಇದೀಗ ಬಾಲಕಿಯರ ವಿಭಾಗದಲ್ಲಿ ದ್ವಿತೀಯ ಪಂದ್ಯಾಟಕ್ಕೆ ತಂಡಗಳು ಅಂಕಣವನ್ನ ಪ್ರವೇಶ ಮಾಡಿದೆ. ಬೆಳ್ತಂಗಡಿ ಅದೇ ರೀತಿ ಸುಳ್ಯ ತಂಡಗಳು ಈಗಾಗಲೇ ಒಳಾಂಗಣಕ್ಕೆ ಬಂದಿದೆ. ಬೆಳ್ತಂಗಡಿ ತಾಲೂಕಿನ ತಂಡ ಒಂದೆಡೆ, ಮತ್ತೊಂದೆಡೆ ಸುಳ್ಯ ತಾಲೂಕಿನ ತಂಡಗಳು ಈಗಾಗಲೇ ಅಂಕಣವನ್ನ ಪ್ರವೇಶ ಮಾಡಿದೆ. ಸುಳ್ಯ ತಂಡದ ಮ್ಯಾನೇಜರ್ ಎಲ್ಲಿದ್ದೀರಿ ಸರ್? ಸುಳ್ಯ ಬಾಲಕರ ವಿಭಾಗದ ಸುಳ್ಯ ತಂಡದ ನಿಮ್ಮ ಎಲಿಜಿಬಿಲಿಟಿ ಫಾರ್ಮ್ ನಮ್ಮ ಕೈಯಲ್ಲಿದೆ, ತಗೊಂಡೋಗಿ ಸರ್. ಹುಡುಗಿಯರ ವಿಭಾಗದ 3ನೇ ಪಂದ್ಯಾಟಕ್ಕೆ ನಾವು ಪ್ರಥಮ ಕರೆಯನ್ನ ಕೊಡ್ತಾ ಇದ್ದೇವೆ. ಪುತ್ತೂರು ವರ್ಸಸ್ ಮೂಡುಬಿದ್ರೆ. ಹುಡುಗಿಯರ ವಿಭಾಗದ 3ನೇ ಪಂದ್ಯಾಟ ಪುತ್ತೂರು ವರ್ಸಸ್ ಮೂಡುಬಿದ್ರೆ. ನಿಮಗೆ ಪ್ರಥಮ ಕರೆಯನ್ನು ನಾವು ಕೊಡ್ತಾ ಇದ್ದೇವೆ. ಎಸ್, ಇದೀಗ ಬಾಲಕರ ವಿಭಾಗದ ಪಂದ್ಯ ಆರಂಭಗೊಂಡಿದೆ. ಮಂಗಳೂರು ದಕ್ಷಿಣ ಅದೇ ರೀತಿ ಮೂಡಬಿದಿರೆ ತಂಡಗಳ ಮಧ್ಯೆ ಬಾಲಕರ ವಿಭಾಗದ ಕಬಡ್ಡಿ ಪಂದ್ಯಾಟ ಆರಂಭಗೊಂಡಿದೆ. ಅದೇ ರೀತಿ ಬಾಲಕಿಯರ ವಿಭಾಗದಲ್ಲೂ ಕೂಡ ಇದೀಗ ಸ್ಪರ್ಧೆ ಆರಂಭಗೊಳ್ಳುತ್ತಾ ಇದೆ. ದ್ವಿತೀಯ ಪಂದ್ಯ ಬೆಳ್ತಂಗಡಿ ಅದೇ ರೀತಿ ಸುಳ್ಯ.
ಸ್ಪರ್ಧೆ ಆರಂಭಗೊಂಡಿದೆ. ಪ್ರಸ್ತುತ ಒಳಾಂಗಣದಲ್ಲಿ ಬೆಳ್ತಂಗಡಿ ತಂಡದ ಪರವಾಗಿ ದಾಳಿಯಲ್ಲಿ ಕಾಣ್ತಾ ಇದ್ದಾವೆ. ಮತ್ತೆ ಇದೀಗ ದಾಳಿಯಲ್ಲಿ ಸುಳ್ಯ ತಂಡದ ಪರವಾಗಿ ದಾಳಿಯನ್ನ ಮುನ್ನಡೆಸ್ತಾ ಇದ್ದಾರೆ. ಬ್ಯಾಕ್ ಟು ಹೋಮ್. ಜಿಲ್ಲಾ ಮಟ್ಟದ ಕಬಡ್ಡಿ ಪಂದ್ಯಾಟ 14ರ ವಯೋಮಾನದ ಬಾಲಕ ಬಾಲಕಿಯರ ಈ ಒಂದು ಕಬಡ್ಡಿ ಪಂದ್ಯಾವಳಿ ಲಿಟಲ್ ಫ್ಲವರ್ ಶಾಲೆ ದರ್ಬೆ ಪುತ್ತೂರು ಈ ಶಾಲಾ ಕ್ರೀಡಾಂಗಣದಲ್ಲಿ ಮ್ಯಾಟ್ ಅಂಕಣದಲ್ಲಿ ದ್ವಿತೀಯ ಪಂದ್ಯಾಟ ಮುಂದುವರಿತಾ ಇದ್ರೆ ಇಲ್ಲಿ ಅಂಕವನ್ನ ಗಳಿಸಿಕೊಳ್ಳುತ್ತಾ ಇದೆ ಬೆಳ್ತಂಗಡಿ ತಂಡ. ಬೆಳ್ತಂಗಡಿ ತಂಡ ಅಂಕವನ್ನ ಗಳಿಸಿಕೊಂಡಿದೆ. ಬಾಲಕರ ವಿಭಾಗದ 3ನೇ ಪಂದ್ಯಾಟಕ್ಕಾಗಿ ಬೆಳ್ತಂಗಡಿ ಮತ್ತು ಮಂಗಳೂರು ಉತ್ತರ. ನಿಮಗಿದು ಪ್ರಥಮ ಕರೆ. ಹಾಗೆ ಬಾಲಕಿಯರ ವಿಭಾಗದಲ್ಲಿ ಪುತ್ತೂರು ಮತ್ತೆ ಮೂಡುಬಿದಿರೆ, ನಿಮಗೂ ಕೂಡ ಪ್ರಥಮ ಕರೆ. ನೋಡಿ, ಈಗಾಗಲೇ ಪಂದ್ಯಾಕೂಟದ ತೃತೀಯ ಸ್ಪರ್ಧೆಗೆ 3ನೇ ಪಂದ್ಯಾಟಕ್ಕೆ ಈಗಾಗಲೇ ಪ್ರಥಮ ಕರೆಯನ್ನು ರವಾನಿಸಿದ್ದಾರೆ. ದಯಮಾಡಿ ತಂಡಗಳು ಸಿದ್ಧತೆಯನ್ನು ಮಾಡಿಕೊಳ್ಬೇಕಾಗಿದೆ. ತೃತೀಯ ಸ್ಪರ್ಧೆ ಬಾಲಕಿಯರ ವಿಭಾಗದ ಕಬಡ್ಡಿ ಪಂದ್ಯಾಟದಲ್ಲಿ ಪುತ್ತೂರು, ಅದೇ ರೀತಿ ಮೂಡಬಿದಿರೆ ದಯವಿಟ್ಟು ತೃತೀಯ ಸ್ಪರ್ಧೆಗೆ ಸಿದ್ಧರಿರಬೇಕಾಗಿದೆ. ಅದೇ ರೀತಿ ಬಾಲಕರ ವಿಭಾಗದಲ್ಲಿ ಬೆಳ್ತಂಗಡಿ, ಅದೇ ರೀತಿ ಮಂಗಳೂರು ಉತ್ತರ ತಂಡಗಳು ಸಿದ್ಧತೆಯನ್ನು ಮಾಡಿಕೊಳ್ಬೇಕಾಗಿದೆ. ಪಂದ್ಯಾಟದ ಆರಂಭದಲ್ಲೇ ಪಂದ್ಯದ ಹಿಡಿತವನ್ನು ಸಾಧಿಸಿಕೊಳ್ಳುತ್ತಾ ಇದ್ದಾರೆ ಎರಡೂ ತಂಡಗಳು. ಬೆಳ್ತಂಗಡಿ ಅದೇ ರೀತಿ ಸುಳ್ಯ ಬಾಲಕಿಯರ ವಿಭಾಗದ ಕಬಡ್ಡಿ ಪಂದ್ಯಾಟದಲ್ಲಿ ಚುರುಕಿನ ಪಾದಚಲನೆಯೊಂದಿಗೆ ದಾಳಿಯ ಅಂಚಿನಲ್ಲಿ ದಾಳಿಗಾರತೆಯಲ್ಲಿ ದಾಳಿಯನ್ನ ಮುಂದುವರಿಸಿಕೊಳ್ಳುತ್ತಾ ಇದ್ದಾರೆ. ಇದೀಗ ಮತ್ತೆ ಬೆಳ್ತಂಗಡಿ ತಂಡದ ಪರವಾಗಿ ದಾಳಿಯಲ್ಲಿ ಕಾಣ್ತಾ ಇದ್ದಾರೆ ಚುರುಕಿನ ಪ್ರತಿಭೆ. 1-1 ಪ್ರಸ್ತುತ ಮುಂದುವರಿಯುತ್ತಾ ಇದೆ ಪಂದ್ಯ. 1-1 ಪಂದ್ಯ ಇದೆ. ಬಾಲಕಿಯರ ವಿಭಾಗದ ಕಬಡ್ಡಿ ಸೆಣಸಾಟದಲ್ಲಿ ಮಚ್ಚಿನ ಬೆಳ್ತಂಗಡಿ ಅದೇ ರೀತಿ ಸುಳ್ಯ ತಂಡ ಅದೇ ರೀತಿ ಬಾಲಕರ ವಿಭಾಗದಲ್ಲೂ ಕೂಡ ಆರಂಭದಲ್ಲಿ ಪಂದ್ಯ ಹಿಡಿತವನ್ನ ಸಾಧಿಸಿಕೊಳ್ಳುತ್ತಾ ಇದೆ. ಇಲ್ಲಿ 5-12 ಅಂಕಗಳ ಆಧಾರದಲ್ಲಿ ಪ್ರಸ್ತುತ ಮುನ್ನಡೆಯನ್ನ ಕಾಣುತ್ತಿದ್ದಾರೆ ಮೂಡುಬಿದಿರೆ ತಂಡ. ಆರು 13 6-13 ಇನ್ ಫೇವರ್ ಆಫ್ ಮೂಡುಬಿದಿರೆ.
ಬಾಲಕರ ವಿಭಾಗದಲ್ಲಿ 6-13 ಪಂದ್ಯ ಸಾಗಿ ಬರ್ತಾ ಇದೆ. ಮತ್ತೆ ಬೋನಸ್ ಅಂಕ ಪ್ರಾಪ್ತಿಗೊಂಡಿದೆ. ಮಂಗಳೂರು, ದಕ್ಷಿಣ ಅದೇ ರೀತಿ ಮೂಡಬಿದಿರೆ ತಂಡಗಳ ನಡುವಿನ ಸ್ಪರ್ಧೆಯಲ್ಲಿ ಪ್ರಥಮಾರ್ಧದ ಈ ವೇಳೆಯಲ್ಲಿ 7-13 ಪಂದ್ಯ ಸಾಗಿ ಬರ್ತಾ ಇದೆ. ಮುನ್ನಡೆಯನ್ನ ಖಾತರಿಪಡಿಸಿಕೊಂಡಿದ್ದಾರೆ ಮೂಡಬಿದಿರೆ ತಂಡ. ಅದೇ ರೀತಿ ಬಾಲಕಿಯರ ವಿಭಾಗದಲ್ಲಿ 3-1 ಪಂದ್ಯ ಮುಂದುವರಿಯುತ್ತಾ ಇದೆ. ಬೆಳ್ತಂಗಡಿ ಅದೇ ರೀತಿ ಸುಳ್ಯ ತಂಡಗಳ ನಡುವಿನ ಸ್ಪರ್ಧೆಯಲ್ಲಿ ಪ್ರಸ್ತುತ ಮುನ್ನಡೆಯನ್ನ ಕಾಣ್ತಾ ಇದ್ದಾರೆ ಬೆಳ್ತಂಗಡಿ ತಂಡ 3-1 ಇನ್ ಫೇವರ್ ಆಫ್ ಬೆಳ್ತಂಗಡಿ. ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ 14ರ ವಯೋಮಾನದ ಬಾಲಕ ಬಾಲಕಿಯರ ಕಬಡ್ಡಿ ಪಂದ್ಯಾಟ ದ್ವಿತೀಯ ಸ್ಪರ್ಧೆ ಮುಂದುವರಿಯುತ್ತಾ ಇದೆ. ಬಾಲಕಿ ವಿಭಾಗದಲ್ಲಿ ಅದ್ಭುತವಾಗಿತ್ತು ದಾಳಿ. ಸ್ಟಿಲ್ ಕಲೆಕ್ಟೆಡ್ 1 ಪಾಯಿಂಟ್, 1 ಅಂಕ ಪ್ರಾಪ್ತಿಗೊಂಡಿದೆ. 3-2 3-2 ಬಲಿಷ್ಠತೆಯನ್ನು ಕಂಡಂತಹ ಜಿಲ್ಲೆಯ 2 ತಂಡಗಳು. ಬೆಳ್ತಂಗಡಿ ಅದೇ ರೀತಿ ಸುಳ್ಯ ಅಂಕಗಳು ಸಮಬಲದಲ್ಲಿ ಕಾಣುತ್ತಾ ಇದೆ. ಸಮಬಲದ ಹೋರಾಟದೊಂದಿಗೆ ದ್ವಿತೀಯ ಸ್ಪರ್ಧೆ ಬೆಳ್ತಂಗಡಿ ಅದೇ ರೀತಿ ಸುಳ್ಯ 3 ಈಚ್ ಈಕ್ವಲ್ ಪಾಯಿಂಟ್ಸ್. ಈಚ್ 3-3 ಪ್ರಸ್ತುತ ಪಂದ್ಯ ಮುಂದುವರಿಯುತ್ತಾ ಇದೆ. ಮತ್ತೆ ದಾಳಿಯಲ್ಲಿ ಸುಳ್ಯ ತಂಡದ ಪರವಾಗಿ ಅಂಕವು ಪ್ರಾಪ್ತಿಗೊಂಡಿದೆ. ಮತ್ತೆ ಸುಳ್ಯ ತಂಡಕ್ಕೆ ಮತ್ತೆ 1 ಅಂಕ ಪ್ರಾಪ್ತಿಗೊಂಡಿದೆ. 3-4 3-4 ಇನ್ ಫೇವರ್ ಆಫ್ ಸುಳ್ಯ. ಕೇವಲ 1 ಅಂಕದ ಅಂತರ ಮಾತ್ರ ಕಾಣ್ತಾ ಇದೆ. ಬಾಲಕಿಯರ ವಿಭಾಗದಲ್ಲಿ ಪ್ರಬಲ ಸ್ಪರ್ಧೆಯನ್ನು ನಾವುಗಳು ಕಾಣ್ತಾ ಇದ್ದೇವೆ. ಬೆಳ್ತಂಗಡಿ ತಾಲೂಕಿನ ತಂಡ ಅದೇ ರೀತಿ ಮತ್ತೊಂದೆಡೆ ಸುಳ್ಯ ತಾಲೂಕಿನ ತಂಡಗಳ ನಡುವೆ ಪಂದ್ಯ ಆರಂಭದಲ್ಲೇ ಪ್ರಬಲವಾಗಿ ಮುಂದುವರಿತಾ ಇದೆ. ಇಲ್ಲಿ 4-3 1 ಅಂಕದ ಮುನ್ನಡೆಯಲ್ಲಿ ಸುಳ್ಯ ತಂಡ ಇದೆ. ಅದೇ ರೀತಿ ಬಾಲಕರ ವಿಭಾಗದ ಕಬಡ್ಡಿಯಲ್ಲಿ 13-14 ಅಂಕಗಳ ಅಂತರ ಕಾಣುತ್ತಾ ಇದೆ. 13-14 ಇನ್ ಫೇವರ್ ಆಫ್ ಮೂಡಬಿದಿರೆ. ಮತ್ತೆ ಅಂಕವು ಪ್ರಾಪ್ತಿಗೊಂಡಿದೆ. ಈ ಒಂದು ಕಬಡ್ಡಿ ಪಂದ್ಯಾಟದಲ್ಲಿ ಪುತ್ತೂರು ತಾಲೂಕಿನ ನಿವೃತ್ತ ದೈಹಿಕ ಶಿಕ್ಷಣ ಶಿಕ್ಷಕರಾಗಿರುವ ಶಿವರಾಮ್ ಸರ್ ನಮ್ಮ ಜೊತೆ, ಶ್ರೀನಿವಾಸ್ ಸರ್ ಅವರು ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ಇವರನ್ನು ಅತ್ಯಂತ ಗೌರವಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಎಸ್ ವೀಕ್ಷಕರೇ, ಪಂದ್ಯ ರೋಚಕವಾಗಿದೆ. ಬಾಲಕರ ವಿಭಾಗದ ಕಬಡ್ಡಿಯಲ್ಲಿ 14 ಈಚ್. ಮಂಗಳೂರು, ದಕ್ಷಿಣ ಅದೇ ರೀತಿ ಮೂಡಬಿದಿರೆ ತಂಡಗಳ ನಡುವಿನ ಸ್ಪರ್ಧೆ. ಬಾಲಕರ ವಿಭಾಗದ ಕಬಡ್ಡಿಯಲ್ಲಿ ಅಂಕಗಳು ಸಮಬಲ
14-14. ಅದ್ಭುತವಾಗಿತ್ತು ದಾಳಿ. ಮತ್ತೆ ಅಂಕ ಗಳಿಕೆಯಾಗಿದೆ. ಇಲ್ಲಿ ಬೆಳ್ತಂಗಡಿ ತಂಡಕ್ಕೆ 6-10, 6-10 ಇನ್ ಫೇವರ್ ಆಫ್ ಸುಳ್ಯ. ಆರು 10 ಪ್ರಸ್ತುತ ಪಂದ್ಯ ಮುಂದುವರಿತಾ ಇದೆ. ಹಲೋ ಸರ್. ಓಕೆ ಓಕೆ ಸರ್. ಓಕೆ ಓಕೆ. ಜಿಲ್ಲಾ ಮಟ್ಟದ ಕಬಡ್ಡಿ ಪಂದ್ಯಾವಳಿಯಲ್ಲಿ ಇಲ್ಲಿ ಬೆಳ್ತಂಗಡಿ ತಂಡ ಅಂಕವನ್ನ ಬೆನ್ನಟ್ಟುತ್ತಾ ಇದೆ. ಅಂಕವನ್ನ ಬೆನ್ನಟ್ಟುವಲ್ಲಿ ಯಶಸ್ಸನ್ನ ಕಾಣ್ತಾ ಇದೆ. 7-10, 7-10. ಆಹಾ, ಮತ್ತೆ ಅಂಕ ಗಳಿಕೆಯಾಗಿದೆ. ಬೆಳ್ತಂಗಡಿ ತಂಡಕ್ಕೆ ಅಂಕ ಪ್ರಾಪ್ತಿಗೊಂಡಿದೆ. ಅಂಕವನ್ನ ಚೇಸ್ ಮಾಡ್ತಾ ಇದ್ದಾರೆ. ಇಲ್ಲಿ 8-10, 8-10 ಪಂದ್ಯ. ಬಾಲಕಿಯರ ವಿಭಾಗದ ಸ್ಪರ್ಧೆಯಲ್ಲಿ ಇದೀಗ ಮತ್ತೆ ಸುಳ್ಯ ತಂಡದ ಪರವಾಗಿ ಚುರುಕಿನ ಪಾದಚಲನೆಯೊಂದಿಗೆ ಪ್ರಸ್ತುತ ಒಳಾಂಗಣದಲ್ಲಿ ಬಾಲಕಿ bonus. Yes, right to time, collected the point, bonus point here. Yes, all out ಮುಖ್ಯವಾಗಿ ಮತ್ತೆ ತಂಡ ಒಳಾಂಗಣಕ್ಕೆ ಅಂಕಣವನ್ನ ಪ್ರವೇಶ ಮಾಡುತ್ತಾ ಇದೆ. ಆಲ್ ಔಟ್ ಮುಖ್ಯವಾಗಿ ತಂಡ ಮತ್ತೆ ಒಳಾಂಗಣಕ್ಕೆ ಬರ್ತಾ ಇದೆ. ವೀಕ್ಷಕರೇ, ಮತ್ತೆ ಪಂದ್ಯದ ಚಿತ್ರಣ ಬದಲಾಗ್ತಾ ಇದೆ. ಇಲ್ಲಿ ಬಾಲಕಿಯರ ವಿಭಾಗದ ಕಬಡ್ಡಿಯಲ್ಲಿ ಪ್ರಸ್ತುತ 1 ಅಂಕಗಳ ಮುನ್ನಡೆಯನ್ನ ಖಾತರಿಪಡಿಸಿಕೊಂಡಿರತಕ್ಕಂಥ ತಂಡವಾಗಿದೆ ಬೆಳ್ತಂಗಡಿ ತಂಡ. 12-11 ಪಂದ್ಯ, 12-11 ಇನ್ ಫೇವರ್ ಆಫ್ ಬೆಳ್ತಂಗಡಿ. ಮೊರಾರ್ಜಿ ದೇಸಾಯಿ, ಇಲ್ಲಿ ಬೆಳ್ತಂಗಡಿ ತಂಡ ಪ್ರಸ್ತುತ ಮುನ್ನಡೆಯಲ್ಲಿದೆ. 12-11 ಪಂದ್ಯ ಮುಂದುವರಿತಾ ಇದೆ. 12-11. ವೀಕ್ಷಕರೇ, ಮತ್ತೆ ಅಂಕವು ಪ್ರಾಪ್ತಿಗೊಂಡಿದೆ. ಇದೀಗ ಮತ್ತೆ ಅಂಕಗಳು ಸಮಬಲ. 12-12 ಈಕ್ವಲ್ ಪಾಯಿಂಟ್. ಪುತ್ತೂರು ಮತ್ತು ಮೂಡುಬಿದಿರೆ ಹುಡುಗಿಯರಿಗೆ ನಾವು 2ನೇ ಕರೆಯನ್ನ ಕೊಡ್ತಾ ಇದ್ದೇವೆ. ಪುತ್ತೂರು ಮತ್ತು ಮೂಡುಬಿದಿರೆ ನಿಮಗೆ 2ನೇ ಕರೆಯನ್ನ ನಾವು ಕೊಡ್ತಾ ಇದ್ದೇವೆ ಬಾಲಕಿಯರ ವಿಭಾಗದ ಕಬಡ್ಡಿ. ಎಸ್, ಇದೀಗ ಮತ್ತೆ 13-12 ಪಂದ್ಯ ಮುಂದುವರಿತಾ ಇದೆ. ಬಾಲಕಿಯರ ವಿಭಾಗದ ಕಬಡ್ಡಿಯಲ್ಲಿ ಇದೀಗ ಸುಳ್ಯ ತಂಡ 1 ಅಂಕಗಳ ಮುನ್ನಡೆಯಲ್ಲಿದೆ. ಅದೇ ರೀತಿ ಬಾಲಕರ ವಿಭಾಗದ ಕಬಡ್ಡಿಯಲ್ಲಿ ಸ್ಪರ್ಧಾ ಕಣದಲ್ಲಿ ಅಂಕಗಳ ಆಧಾರದಲ್ಲಿ ನಾವುಗಳು ಕಾಣ್ತಾ ಇದ್ದೇವೆ. ಮಂಗಳೂರು ದಕ್ಷಿಣ ತಂಡ
ಮುನ್ನಡೆಯಲ್ಲಿದೆ 23-19, 23-19 in favor of Mangalore South. ನೋಡಿ, ಅದೇ ರೀತಿ ತೃತೀಯ ಸ್ಪರ್ಧೆಗೆ ಅದಾಗಲೇ ಕರೆಯನ್ನು ರವಾನಿಸಿದ್ದಾರೆ. ದಯಮಾಡಿ ತಂಡಗಳು ಸಿದ್ಧತೆಯನ್ನು ಮಾಡಿಕೊಳ್ಳಬೇಕಾಗಿದೆ. ಸ್ಪರ್ಧೆಯು ಬಹಳಷ್ಟು ಪೈಪೋಟಿಯನ್ನು ಕಾಣ್ತಾ ಇದ್ದಾವೆ. ಈಗಾಗಲೇ ದ್ವಿತೀಯ ಸ್ಪರ್ಧೆ ಎಲ್ಲ ಪ್ರೇಕ್ಷಕರುಗಳನ್ನ ನೇರವಾಗಿ ಮ್ಯಾಟ್ ಅಂಕಣದತ್ತ ನೋಡುವಂತ ಆಡುತ್ತಿರತಕ್ಕಂಥ ಆಟಗಾರರು ಪ್ರಬಲ ಸ್ಪರ್ಧೆಯನ್ನು ನೀಡುತ್ತಾ ಇದ್ದಾರೆ. ಎಸ್, ರೈಡರ್ ಈಸ್ ಔಟ್. ಎಲ್ಲ ಪ್ರೇಕ್ಷಕರುಗಳನ್ನ ಕಬಡ್ಡಿ ಅಂಕಣದತ್ತ ಕಣ್ಣಾಯಿಸುವಲ್ಲಿ ಅದರ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಶ್ರೀಯುತ ಶಶಿಕುಮಾರ್ ರೈ ಬಾಲ್ಯೋಟು, ನಿರ್ದೇಶಕರು, ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಮಂಗಳೂರು ನಮ್ಮ ಜೊತೆ ಸೇರಿಕೊಂಡಿದ್ದಾರೆ. ಸೇರಿರುವ ಸಮಸ್ತ ಪ್ರೇಕ್ಷಕ ಬಂಧುಗಳ ಪರವಾಗಿ ಶ್ರೀಯುತ ಶಶಿಕುಮಾರ್ ರೈ ಬಾಲ್ಯೋಟು ಇವರನ್ನು ಅತ್ಯಂತ ಗೌರವಪೂರ್ವಕವಾಗಿ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇವೆ. ಎಸ್ ವೀಕ್ಷಕರೇ, ಇದೀಗ ಬಾಲಕಿಯರ ವಿಭಾಗದ ಕಬಡ್ಡಿ ಸ್ಪರ್ಧೆಯಲ್ಲಿ ಪ್ರಥಮ ಅರ್ಧ ಅವಧಿಯ ಸ್ಪರ್ಧೆ ಮುಕ್ತಾಯಗೊಂಡಿದೆ. ಆದರಣೀಯರೇ, 14ರ ವಯೋಮಾನದ ಬಾಲಕ ಬಾಲಕಿಯರ ಜಿಲ್ಲಾ ಮಟ್ಟದ ಕಬಡ್ಡಿ ಪಂದ್ಯಾಟದ ಉದ್ಘಾಟನಾ ಸಮಾರಂಭದ ಮುಖ್ಯ ಅತಿಥಿಗಳು ಸನ್ಮಾನ್ಯ ಶಶಿಕುಮಾರ್ ರೈ ಬಾಲ್ಯೋಟು, ಮಾನ್ಯ ನಿರ್ದೇಶಕರು, ಕೇಂದ್ರ ಸಹಕಾರಿ ಬ್ಯಾಂಕ್ ಮಂಗಳೂರು ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ಇವರನ್ನು ಅತ್ಯಂತ ಗೌರವಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ ಶ್ರೀಯುತ ದಯಾನಂದ ರೈ ಕೋರ್ಮಂಡ್, ರಾಜ್ಯ ಪ್ರಶಸ್ತಿ ವಿಜೇತ ನಿವೃತ್ತ ದೈಹಿಕ ಶಿಕ್ಷಣ ಶಿಕ್ಷಕರು, ಇವರಿಗೆ ಶಾಲು ಹಾಕಿ ಹೂವನ್ನ ನೀಡಿ ಗೌರವದ ಸ್ಮರಣಿಕೆಯನ್ನ ನೀಡಿ ಕಾರ್ಯಕ್ರಮಕ್ಕೆ ಗೌರವಪೂರ್ವಕವಾಗಿ ಸ್ವಾಗತಿಸಬೇಕು ಅನ್ನುವ ಕೋರಿಕೆ. ಬಾಲಕರ ವಿಭಾಗದ 3ನೇ ಪಂದ್ಯಾಟಕ್ಕಾಗಿ ಬೆಳ್ತಂಗಡಿ ಮತ್ತು ಮಂಗಳೂರು ಉತ್ತರ ಕಾಲ್ ರೂಮ್ ನಂತರ ರಿಪೋರ್ಟ್ ಮಾಡಿಕೊಳ್ಳಬೇಕು. ಈ ಪಂದ್ಯಾಟದ ರೆಫರಿಯಾಗಿ ಸುರೇಶ್ ಶೆಟ್ಟಿ, ಅಂಪೈರ್ಸ್ ಆಗಿ ಸುಧೀರ್ ರೈ ಮತ್ತು ಪ್ರಮೋದ್ ಕುಮಾರ್ ರೈ, ಸ್ಕೋರರ್ ಆಗಿ ಶ್ರೀಲತಾ, ಅಸಿಸ್ಟೆಂಟ್ ಸ್ಕೋರರ್ ಆಗಿ ಪ್ರಸಾದ್ ಮತ್ತು ಗೌರವ್. ನೋಡಿ, ಬಾಲಕರ ವಿಭಾಗದ ತೃತೀಯ ಪಂದ್ಯಾಟಕ್ಕಾಗಿ ಬೆಳ್ತಂಗಡಿ ಮತ್ತು ಮಂಗಳೂರು ಉತ್ತರ ರಿಪೋರ್ಟ್ ಮಾಡಿಕೊಳ್ಳಬೇಕು. ಈ ಪಂದ್ಯಾಟವನ್ನು ನಡೆಸಿಕೊಳ್ಳಲಿಕ್ಕಿದ್ದಾರೆ ರೆಫರಿಯಾಗಿ ಸುರೇಶ್ ಶೆಟ್ಟಿ, ಅಂಪೈರ್ಸ್ ಆಗಿ ಸುಧೀರ್ ರೈ ಮತ್ತು ಪ್ರಮೋದ್ ಕುಮಾರ್ ರೈ, ಸ್ಕೋರರ್ ಆಗಿ ಶ್ರೀಲತಾ, ಅಸಿಸ್ಟೆಂಟ್ ಸ್ಕೋರರ್ ಆಗಿ ಪ್ರಸಾದ್ ಮತ್ತು ಗೌರವ್, 30 ಸೆಕೆಂಡ್ ಆಪರೇಟರ್ ಆಗಿ ಐವಿ ಗ್ರೆಟಪಾಯಸ್. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಡಯಟ್ ಮಂಗಳೂರು ಇದರ ಉಪನ್ಯಾಸಕರಾಗಿರುವ ಶ್ರೀಮತಿ ಚಂದ್ರಾವತಿ ಇವರು ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ಇವರನ್ನು ಅತ್ಯಂತ ಗೌರವಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ ನಮ್ಮ ಸಂಸ್ಥೆಯ ಶಿಕ್ಷಕಿ ವಿಲ್ಮಾ ಫರ್ನಾಂಡಿಸ್ ಇವರು, ಅಶ್ವತ್ ಮಾಮಚ್ಚನ್ ಇವರು ಕಾರ್ಯಾಧ್ಯಕ್ಷರು, ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘ ಮಂಗಳೂರು ಇವರು ಶಾಲು ಹಾಕಿ ಸ್ಮರಣಿಕೆಯನ್ನ ನೀಡಿ ಗೌರವಿಸಬೇಕು ಅನ್ನುವ ಕೋರಿಕೆ. ಇದೀಗ ಶ್ರೀಯುತ ಚಂದ್ರಾವತಿ ಡೇಟ್ ಉಪನ್ಯಾಸಕರು ಮಂಗಳೂರು ಇವರ ಉಪಸ್ಥಿತಿಯನ್ನ ಗೌರವಿಸ್ತಾ ಇವರಿಗೆ ಶ್ರೀಯುತ ಮಾಮಚ್ಚನ್ ಸರ್ ಇವರು ಶಾಲು ಹಾಕಿ ಹೂವನ್ನ ನೀಡಿ ಗೌರವದ ಸ್ಮರಣಿಕೆಯೊಂದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅನ್ನುವ ವಿನಂತಿ. ದ್ವಿತೀಯಾರ್ಧ ಆರಂಭಗೊಳ್ಳುತ್ತಾ ಇದೆ. 13 ಈಚ್, 13-13.
ಮೂರನೇ ಪಂದ್ಯಾಟಕ್ಕಾಗಿ 4 ತಂಡಗಳು ಕೂಡ ಕಾಲ್ ರೂಮ್ ರಿಪೋರ್ಟ್ ಮಾಡಿಕೊಂಡಿವೆ ಅಂತ ಭಾವಿಸಿಕೊಳ್ತಾ ಇದ್ದೇವೆ. ಪುತ್ತೂರು ಮತ್ತು ಮೂಡುಬಿದ್ರೆ ಬಾಲಕಿಯರ ತಂಡಗಳು ಹಾಗೂ ಬಾಲಕರ ತಂಡಗಳು ಬೆಳ್ತಂಗಡಿ ಮತ್ತು ಮಂಗಳೂರು ಉತ್ತರ. ಪುತ್ತೂರು ಮತ್ತು ಮೂಡುಬಿದ್ರೆ ಅಫಿಷಿಯಲ್ ಆಗಿ ಈ ರೀತಿ ಇರ್ತಾರೆ. ರೆಫ್ರಿ ವಿದ್ಯಾಶಂಕರ್, ಅಂಪೈರ್ಸ್ ಕೃಷ್ಣಾನಂದ ಮತ್ತು ಅಖಿಲ್ ಶೆಟ್ಟಿ. ಪ್ರಯತ್ನವನ್ನ ಮುಂದುವರಿಸಿಕೊಂಡ್ರು, ಆದರೆ ಹಿಡಿತಕ್ಕೆ ಬಲಿಯಾಗಿದ್ದಾರೆ. ಇಲ್ಲಿ ದಾಳಿಗಾರ್ತಿ ಹದಿನೈದು 14 ಪಂದ್ಯ ಇದೆ. 15-14 ಇನ್ ಫೇವರ್ ಆಫ್ ಸುಳ್ಯ. ಬೆಳ್ತಂಗಡಿ ಅದೇ ರೀತಿ ಸುಳ್ಯ ತಂಡಗಳ ನಡುವಿನ ಸ್ಪರ್ಧೆ. ಬಾಲಕಿಯರ ವಿಭಾಗದ ಕಬಡ್ಡಿಯಲ್ಲಿ ಎರಡೂ ತಂಡಗಳು ಕೂಡ ಬಹಳಷ್ಟು ಪೈಪೋಟಿಯನ್ನ ನೀಡುತ್ತಾ ಇದೆ. ಹದಿನೈದು 14 ಕೇವಲ 1 ಅಂಕಗಳ ಅಂತರ ಮಾತ್ರ ಕಾಣುತ್ತಾ ಇದೆ. ಯಾವುದೇ ಅಂಕಗಳು ಪ್ರಾಪ್ತಿಗೊಂಡಿಲ್ಲ. ಮತ್ತೆ ಬೆಳ್ತಂಗಡಿ ತಂಡದ ಪರವಾಗಿ ಪ್ರಸ್ತುತ ಒಳಾಂಗಣದಲ್ಲಿ ದಾಳಿಯಲ್ಲಿ ಕಾಣ್ತಾ ಇದ್ದಾರೆ. ಚುರುಕಿನ ಪ್ರತಿಭೆ, ಅದಾವ ರೀತಿಯಲ್ಲಿ ಅಂಕವನ್ನ ಗಳಿಸುತ್ತಾರೆ ಅನ್ನುವಂತಹ ಪ್ರಶ್ನೆ ಇಲ್ಲಿ ಕಾಣ್ತಾ ಇದ್ದಾರೆ. ನೋಡಬೇಕಾಗಿದೆ ಅದೆಷ್ಟರ ಮಟ್ಟಿಗೆ ಯಶಸ್ಸನ್ನ ಕಾಣ್ತಾರೆ ಎಂದು ಕಾದು ನೋಡಬೇಕಾಗಿದೆ. ಹದಿನಾಲ್ಕು 15 ಜಿಲ್ಲಾ ಮಟ್ಟದ ಕಬಡ್ಡಿ ಪಂದ್ಯಾವಳಿ ಪುತ್ತೂರಿನ ಲಿಟಲ್ ಫ್ಲವರ್ ಶಾಲೆಯ ಈ ಆವರಣದಲ್ಲಿ ಕಬಡ್ಡಿ ಪಂದ್ಯಾಕೂಟ ಸಾಗಿ ಬರ್ತಾ ಇದೆ. ಈಗಾಗಲೇ ದ್ವಿತೀಯ ಸ್ಪರ್ಧೆಯಲ್ಲಿ ನಾವಿದ್ದೇವೆ. ಬಾಲಕಿಯರ ಕಬಡ್ಡಿ ಸೆಣಸಾಟದಲ್ಲಿ ಬೆಳ್ತಂಗಡಿ ಅದೇ ರೀತಿ ಸುಳ್ಯ ತಾಲೂಕಿನ ತಂಡಗಳು ಪ್ರಬಲ ಸ್ಪರ್ಧೆಯನ್ನ ನೀಡುತ್ತಾ ಇದೆ. 15-15 ಈಕ್ವಲ್ ಪಾಯಿಂಟ್ಸ್. ಮತ್ತೆ ಬಾಲಕರ ವಿಭಾಗದಲ್ಲಿ ಇಲ್ಲಿ ಎಳೆಯ ಪ್ರತಿಭೆ, ಈ ಕೂಟದ ಅತಿ ಸಣ್ಣ ಪ್ರತಿಭೆ ಪ್ರಯತ್ನವನ್ನ ಮುಂದುವರಿಸಿಕೊಂಡ್ರು, ಆದರೆ ಅಂತಿಮವಾಗಿ ಅದೇ ರೀತಿ ತೃತೀಯ ಸ್ಪರ್ಧೆಗೆ ತಂಡಗಳು ಸಿದ್ಧರಿರಬೇಕಾಗಿದೆ. ಬಾಲಕರ ವಿಭಾಗದ ಕಬಡ್ಡಿ ಪಂದ್ಯಾಟದಲ್ಲಿ ಮೂರನೇ ಸ್ಪರ್ಧೆಗೆ ಬೆಳ್ತಂಗಡಿ ಅದೇ ರೀತಿ ಮಂಗಳೂರು ಉತ್ತರ ತಂಡದವರು. ಆದರಣೀಯರೇ, ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಜೊತೆ ಶ್ರೀಯುತ ಕೇಶು ಬಾಲಕರು ಕಿರಣ್ ಎಂಟರ್ಪ್ರೈಸಸ್ ದರ್ಬೆ ಪುತ್ತೂರು ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ಇವರನ್ನ ಅತ್ಯಂತ ಗೌರವಪೂರ್ವಕವಾಗಿ ವೇದಿಕೆಗೆ ಸ್ವಾಗತಿಸ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಜೊತೆ ಸಮಾರಂಭದ ಮುಖ್ಯ ಅತಿಥಿಗಳಾಗಿರುವ ಶ್ರೀಯುತ ಕಿರಣ್ ಎಂಟರ್ಪ್ರೈಸಸ್ ಇದರ ಮಾಲಕರಾಗಿರುವ ಕೇಶವ್ ಅವರು ಉಪಸ್ಥಿತರಿದ್ದಾರೆ. ಇವರಿಗೆ ನಮ್ಮ ಸಂಸ್ಥೆಯ ಸಂಚಾಲಕರು ಶಾಲು ಹಾಕಿ ಗೌರವದ ಸ್ಮರಣಿಕೆಯನ್ನ ಕೊಟ್ಟು ಪುಷ್ಪದೊಂದಿಗೆ ಕಾರ್ಯಕ್ರಮಕ್ಕೆ ಗೌರವಪೂರ್ವಕವಾಗಿ ಸ್ವಾಗತಿಸುವಂತೆ ಕೋರಿಕೆ. ವೀಕ್ಷಕರ, ಮತ್ತೆ ಬಾಲಕಿಯರ ವಿಭಾಗದ ಕಬಡ್ಡಿಯಲ್ಲಿ
ಇಲ್ಲಿ 17-17 17 ಈಚ್ ಸಮಬಲದ ಹೋರಾಟದೊಂದಿಗೆ ಪ್ರಸ್ತುತ ಮುಂದುವರಿತಾ ಇದೆ. ಬೋನಸ್ ಅಂಕ ಪ್ರಾಪ್ತಿಗೊಂಡಿದೆ. ಬೋನಸ್ ಅಂಕಗಳೊಂದಿಗೆ ಮರಳಿ ಅಂಕಣಕ್ಕೆ 18-17 18-17. ಎಸ್, ಮತ್ತೆ ಪ್ರಬಲ ಸ್ಪರ್ಧೆಯೊಂದಿಗೆ ಬಾಲಕಿಯರ ವಿಭಾಗದ ಕಬಡ್ಡಿಯನ್ನ ಕಾಣ್ತಾ ಇದ್ದಾವೆ. 18-18 ಬೆಳ್ತಂಗಡಿ, ಅದೇ ರೀತಿ ಸುಳ್ಯ ತಾಲೂಕಿನ ಎರಡು ತಂಡಗಳು ಈಗಾಗಲೇ ಬಾಲಕಿಯರ ವಿಭಾಗದ ಕಬಡ್ಡಿ ಪಂದ್ಯಾಟದಲ್ಲಿ ಬಹಳಷ್ಟು ಸ್ಪರ್ಧಾತ್ಮಕವಾಗಿ ತಮ್ಮ ಪ್ರದರ್ಶನವನ್ನು ನೀಡುತ್ತಾ ಇದ್ದಾರೆ. ಅದೇ ರೀತಿ ಬಾಲಕರ ವಿಭಾಗದಲ್ಲಿ ಮಂಗಳೂರು ದಕ್ಷಿಣ, ಅದೇ ರೀತಿ ಮೂಡುಬಿದಿರೆ ತಂಡಗಳ ನಡುವಿನ ಸ್ಪರ್ಧೆಯಲ್ಲಿ ಮುನ್ನಡೆಯಲ್ಲಿದೆ ಮಂಗಳೂರು ದಕ್ಷಿಣ ತಂಡ ಮುನ್ನಡೆಯಲ್ಲಿದೆ 42-28. ಎಸ್, ಮತ್ತೆ ದಾಳಿಯಲ್ಲಿ ಬೆಳ್ತಂಗಡಿ ತಂಡದ ಪರವಾಗಿ ಹಿಡಿತಕ್ಕೆ ಒಳಗಾಗಿದ್ದಾರೆ. ಮತ್ತೆ ಅಂಕವನ್ನ ಗಳಿಸಿಕೊಂಡಿದೆ ಇಲ್ಲಿ ಸುಳ್ಯ ತಂಡ. ದ್ವಿತೀಯಾರ್ಧದ ಈ ಅವಧಿಯಲ್ಲೂ ರೈಟ್ ರೈಸ್ ಔಟ್. 18-20 18-20. Yes, okay. Each. ನೋಡಿ, ಅದೇ ರೀತಿ ತೃತೀಯ ಸ್ಪರ್ಧೆಗೆ ದಯಮಾಡಿ ಸಿದ್ಧತೆಯನ್ನು ಮಾಡಿಕೊಳ್ಬೇಕಾಗಿದೆ. ಅಲ್ಲಿ ಬಾಲಕರ ವಿಭಾಗದ ಕಬಡ್ಡಿ ಪಂದ್ಯಾಟದಲ್ಲಿ ಬೆಳ್ತಂಗಡಿ, ಅದೇ ರೀತಿ ಮಂಗಳೂರು ಉತ್ತರ ತಂಡ ಸಿದ್ಧರಿರಬೇಕಾಗಿದೆ. ಆಹಾ, ಎಸ್, ಮತ್ತೆ ಸುಳ್ಯ ಇಪ್ಪತ್ತು 22 20-22 ಇನ್ ಫೇವರ್ ಆಫ್ ಸುಳ್ಯ. ಅಂಕಕ್ಕಾಗಿ ಶತ ಪ್ರಯತ್ನ, ಆದರೆ ಇಲ್ಲಿ ಸುಳ್ಯ ತಂಡವು ಅಂಕವನ್ನು ಗಳಿಸಿಕೊಳ್ಳುತ್ತಾ ಇದೆ. 23-20. ಮತ್ತೆ 3 ಅಂಕಗಳೊಂದಿಗೆ ತಂಡ Dear audience,
ಬಾಲಕಿಯರ ವಿಭಾಗದ ಕಬಡ್ಡಿಯಲ್ಲಿ ಪ್ರಸ್ತುತ ಸುಳ್ಯ ತಂಡ ಮುನ್ನಡೆಯಲ್ಲಿದೆ. ಆಲ್ ಔಟ್ ಮುಖೇನವಾಗಿ ಮತ್ತೆ ತಂಡ ಒಳಾಂಗಣಕ್ಕೆ 26-20 26-20 ಇನ್ ಫೇವರ್ ಆಫ್ ಸುಳ್ಯ. ಈ ಅವಧಿಯಲ್ಲಿ 6 ಅಂಕಗಳ ಮುನ್ನಡೆಯನ್ನ ಖಾತರಿಪಡಿಸಿಕೊಂಡಿದ್ದಾರೆ ಪ್ರಸ್ತುತ ಸುಳ್ಯ ತಾಲೂಕಿನ ತಂಡ. ಪುತ್ತೂರು ಹಾಗೂ ಮೂಡುಬಿದಿರೆ ತಂಡಗಳಿಗೆ ನಾವು ಅಂತಿಮ ಕರೆಯನ್ನ ಕೊಡ್ತಾ ಇದ್ದೇವೆ ಮುಂದಿನ ಪಂದ್ಯಾಟಕ್ಕೆ. ಪುತ್ತೂರು ಹಾಗೂ ಮೂಡುಬಿದಿರೆ ಈ ಒಂದು ಪಂದ್ಯಾಟದ ರೆಫರಿ ಆಗಿ ವಿದ್ಯಾಶಂಕರ್, ಅಂಪೈರ್ಸ್ ಆಗಿ ಕೃಷ್ಣಾನಂತ್ ಹಾಗೂ ಅಖಿಲ್ ಶೆಟ್ಟಿ, ಸ್ಕೋರರ್ ಆಗಿ ಬಾಲಕೃಷ್ಣ ಸಾವನೂರ್, ಅಸಿಸ್ಟೆಂಟ್ ಸ್ಕೋರರ್ ಆಗಿ ರಮೇಶ್ ಪುಷ್ಪರಾಜ್, 30 ಸೆಕೆಂಡ್ ಆಪರೇಟರ್ ಆಗಿ ಅಶ್ರಫ್. ಮತ್ತೆ ಬೆಳ್ತಂಗಡಿ ತಂಡ ಚುರುಕನ್ನ ಕಾಣ್ತಾ ಇದೆ. ಇಲ್ಲಿ ಬಾಲಕರ ವಿಭಾಗದ 3ನೇ ಪಂದ್ಯಾಟಕ್ಕಾಗಿ ಬೆಳ್ತಂಗಡಿ ಮತ್ತು ಮಂಗಳೂರು ಉತ್ತರ ಕಾಲ್ ರೂಮಿನ ಹತ್ರ ರೆಡಿ ಇರಬೇಕು. ಪಂದ್ಯ ಮುಕ್ತಾಯದ ಹಂತದಲ್ಲಿದೆ. ಈ ಪಂದ್ಯಾಟದ ರೆಫರಿಯಾಗಿ ಸುರೇಶ್ ಶೆಟ್ಟಿ, ಅಂಪೈರ್ಸ್ ಆಗಿ ಸುಧೀರ್ ರೈ ಮತ್ತು ಪ್ರಮೋದ್ ಕುಮಾರ್ ರೈ, ಸ್ಕೋರರ್ ಆಗಿ ಶ್ರೀಲತಾ, ಅಸಿಸ್ಟೆಂಟ್ ಸ್ಕೋರರ್ ಆಗಿ ಪ್ರಸಾದ್ ಮತ್ತು ಗೌರವ್, 30 ಸೆಕೆಂಡ್ ಆಪರೇಟರ್ ಆಗಿ ಐವಿ ಗ್ರೆಟ್ ಪಾಯಸ್. ಈ ಅಫಿಷಿಯಲ್ಸ್ಗಳು ರೆಡಿ ಇರಬೇಕು. ಕಾಲ್ ರೂಮಿನ ಹತ್ರ ಬೆಳ್ತಂಗಡಿ ಮತ್ತು ಮಂಗಳೂರು ಉತ್ತರ. ಆಹಾ, ಅದ್ಭುತವಾಗಿತ್ತು ಹಿಡಿತ. ಮತ್ತೆ last 5 minutes for full time. Now the point 28-21 in favor of Sulya. ಒಂದು ನಿಮಿಷ ಸರ್, ನೋಡಿ ಒಂದು ವಿಜ್ಞಾಪನೆ ಇದೆ. ಪುತ್ತೂರು ಸಿಟಿ ಪುತ್ತೂರು ಸಿಟಿಯ ದೈಹಿಕ ಶಿಕ್ಷಣ ಶಿಕ್ಷಕರು, ಪುತ್ತೂರು ಸಿಟಿ ನಮ್ಮ ದೈಹಿಕ ಶಿಕ್ಷಣ ಶಿಕ್ಷಕರೆಲ್ಲರೂ ಕಾಲ್ ರೂಮಿನ ಹತ್ರ ಒಮ್ಮೆ ಹೋಗಬೇಕು. ಪುತ್ತೂರು ಸಿಟಿಯ ಒಂದು ನಿಮಿಷ ಇದು ಪುತ್ತೂರು ಮತ್ತೆ ಮ್ಯಾಚ್ ಇದೆ, ಪುಷ್ಪರಾಜ್ ಅವರು ಮತ್ತೆ ಇದ್ದಾರೆ. ನೆಕ್ಸ್ಟ್ ಈ ಮ್ಯಾಚ್ ಆದ ಕೂಡಲೇ ಸ್ಟ್ಯಾನಿ ಸರ್ ಒಂದು ಅರ್ಧ ಗಂಟೆ ಕಳೆದು ಲಾಸ್ಟ್ 4 minutes for full time. ಕೊನೆಯ 4 ನಿಮಿಷ. ಬಾಲಕಿಯರ ವಿಭಾಗದಲ್ಲಿ 21-29 in favor of Sulya. The timeout for ಬೆಳ್ತಂಗಡಿ. ನೋಡಿ, ಬೆಳ್ತಂಗಡಿ ಟೈಮ್ಔಟ್ ಓವರ್ ಆಗಿದೆ. (21-29) in the favor of ಸುಳ್ಯ. ಸುಳ್ಯ ತಂಡ ಮುನ್ನಡೆಯಲ್ಲಿದೆ. ಇದೀಗ ಅಲ್ಪ ಮಟ್ಟದ ಹಿನ್ನಡೆಯನ್ನ ಅನುಭವಿಸಿಕೊಂಡಿದ್ದಾರೆ ಇಲ್ಲಿ ಬೆಳ್ತಂಗಡಿ ತಂಡ. ತಂಡದ ಪ್ರಬುದ್ಧ ತಾರೆ ಇದೀಗ ಸುಳ್ಯ ತಂಡದ ಪರವಾಗಿ ಮರಳಿ ಅಂಕಣಕ್ಕೆ. ತಂಡದ ಎಲ್ಲ ಜವಾಬ್ದಾರಿಯನ್ನು ಹೊತ್ತುಕೊಂಡಂತಹ ದಾಳಿಗಾರ್ತಿ. ಬೋನಸ್, ಎಸ್ ಎಸ್. ಇದೀಗ ಮತ್ತೆ ಸುಳ್ಯ ಇಲ್ಲಿ ಬಂಧನವಾಗಿದೆ. (23-29)
ಅಂತಿಮವಾಗಿ corner is out. 23-30. ಲಾಸ್ಟ್ 3 ಮಿನಿಟ್, ಕೊನೆಯ 3 ನಿಮಿಷದ ಅವಧಿ ಬಾಕಿ ಇದೆ. ಬಾಲಕಿಯರ ವಿಭಾಗದ ಸ್ಪರ್ಧೆಯಲ್ಲಿ 23-30. 23-30. ಇಲ್ಲಿ ಹಿಡಿತಕ್ಕೆ ಒಳಗಾಗಿದ್ದಾರೆ. ಇಲ್ಲಿ ಮತ್ತೆ ಬೆಳ್ತಂಗಡಿ ತಂಡದವರು ಹಿಡಿತದ ಮೇಲುಗೈಯನ್ನು ಸಾಧಿಸಿಕೊಳ್ಳುತ್ತಾ ಇದ್ದಾರೆ. ಇಲ್ಲಿ ಲಾಸ್ಟ್ 2 ಮಿನಿಟ್, ಅಂತಿಮ 2 ನಿಮಿಷ. ಲಾಸ್ಟ್ 2 ಮಿನಿಟ್ ಫಾರ್ ಫುಲ್ ಟೈಮ್. (25-31). 25-31 ಇನ್ ಫೇವರ್ ಆಫ್ ಸುಳ್ಯ. ಅಂಕವನ್ನ ಬೆನ್ನಟ್ಟುತ್ತಾ ಇಲ್ಲಿ ಮತ್ತೆ ಇಲ್ಲಿ ಹಿಡಿತಕ್ಕೆ ಒಳಗಾಗಿದ್ದಾರೆ. ಕೊನೆಯ 1 ನಿಮಿಷ, ಕಟ್ಟ ಕಡೆಯ 60 ಸೆಕೆಂಡುಗಳು ಮಾತ್ರ ಬಾಕಿ ಇದೆ. 26-32 ಸ್ಪರ್ಧೆ ಇದೆ. 26-32 in favor of Sulya. Yes, ಅದೇ ರೀತಿ ಒಂದಂಕ ಪ್ರಾಪ್ತಿ. 27-32. ಎಸ್, ಅದ್ಭುತವಾಗಿತ್ತು ದಾಳಿ. ಅಂತಿಮವಾಗಿ 2 ಅಂಕಗಳು ಪ್ರಾಪ್ತಿಗೊಳ್ಳುತ್ತಾ ಇದೆ ಸುಳ್ಯ ತಂಡಕ್ಕೆ. 34-27. 34-27 ಪಂದ್ಯ ಮುಕ್ತಾಯದ ಹಂತಕ್ಕೆ ಬರುತ್ತಾ ಇದೆ. ಸೆಕೆಂಡುಗಳು ಮಾತ್ರ ಬಾಕಿ ಉಳಿದಿದೆ. ಎಸ್, ಈ ಮುಖೇನ ಪಂದ್ಯ ಮುಕ್ತಾಯಗೊಂಡಿದೆ. ಇದರೊಂದಿಗೆ ಬಾಲಕಿಯರ ವಿಭಾಗದ ಕಬಡ್ಡಿ ಪಂದ್ಯಾಟದಲ್ಲಿ ಸುಳ್ಯ ತಂಡ ವಿಜಯಿಯಾಗಿದೆ. 34-28 ಅಂಕಗಳ ಅಂತರದಲ್ಲಿ ಈ ಸ್ಪರ್ಧೆಯಲ್ಲಿ, ದ್ವಿತೀಯ ಸ್ಪರ್ಧೆಯಲ್ಲಿ ಸುಳ್ಯ ತಂಡ ವಿಜಯಿಯಾಗಿದೆ. ಹಾರ್ದಿಕ ಅಭಿನಂದನೆಗಳು. ಬಾಲಕಿಯರ ವಿಭಾಗದಲ್ಲಿ ಆತಿಥೇಯ ಪುತ್ತೂರು ಮತ್ತು ಮೂಡುಬಿದ್ರೆ. ಪುತ್ತೂರು ಮತ್ತು ಮೂಡುಬಿದ್ರೆ ತಕ್ಷಣ ರಿಪೋರ್ಟ್ ಮಾಡಬೇಕು. ಬಾಲಕಿಯರ ವಿಭಾಗದ 3ನೇ ಪಂದ್ಯಾಟ. ಕ್ರೀಡಾಭಿಮಾನಿಗಳೇ, ಈ ಒಂದು ಪಂದ್ಯಾಟದ ರೆಫರಿಯಾಗಿ ವಿದ್ಯಾಶಂಕರ್, ಅಂಪೈರ್ಸ್ ಆಗಿ ಕೃಷ್ಣಾನಂದ್ ಮತ್ತು ಅಖಿಲ್ ಶೆಟ್ಟಿ, ಸ್ಕೋರರ್ ಆಗಿ ಬಾಲಕೃಷ್ಣ ಸಮನೂರ್, ಅಸಿಸ್ಟೆಂಟ್ ಸ್ಕೋರರ್ ಆಗಿ ರಮೇಶ್ ಮತ್ತು ಪುಷ್ಪರಾಜ್, 30 ಸೆಕೆಂಡ್ ಆಪರೇಟರ್ ಆಗಿ ಅಶ್ರಫ್. ಹಾಗೆ ಬಾಲಕರ ವಿಭಾಗದ ಪಂದ್ಯ ಬೆಳ್ತಂಗಡಿ ಮತ್ತು ಮಂಗಳೂರು ಉತ್ತರ ತಂಡಗಳ ಮಧ್ಯೆ ನಡೆಯಲಿಕ್ಕಿದೆ. ತಂಡಗಳು ಕೂಡ ಅಂಕಣವನ್ನು ಪ್ರವೇಶಿಸಬೇಕಾಗಿ ವಿನಂತಿ ಮಾಡ್ತಾ ಇದ್ದೇವೆ. ಇದರ ರೆಫರಿಯಾಗಿ ಸುರೇಶ್ ಶೆಟ್ಟಿ, ಅಂಪೈರ್ಸ್ ಆಗಿ ಸುಧೀರ್ ರೈ ಮತ್ತು ಪ್ರಮೋದ್ ಕುಮಾರ್ ರೈ, ಸ್ಕೋರರ್ ಆಗಿ ಶ್ರೀಲತಾ ನರಿಬಗರು, ಅಸಿಸ್ಟೆಂಟ್ ಸ್ಕೋರರ್ ಆಗಿ ಪ್ರಸಾದ್, ಗೌರವ್. ಎಸ್, ಈ ಒಂದು ಕಾರ್ಯಕ್ರಮದಲ್ಲಿ ಕಬಡ್ಡಿ ಪಂದ್ಯಾಟದಲ್ಲಿ ಬಾಲಕರ ವಿಭಾಗದ ಪಂದ್ಯಾಟದಲ್ಲಿ ಪರಾಜಿತಗೊಂಡಿರುವಂತಹ ತಂಡಕ್ಕೆ ಬೆತ್ತನೆ ಶಿಕ್ಷಣ ಮಂಡಳಿಯ ಶಿಕ್ಷಣ ಸಂಯೋಜಕರಾಗಿರುವ ವಂದನೀಯ ಭಗಿನಿ ಶುಭಾ BS ಇವರು ಗೌರವದ ಸ್ಮರಣಿಕೆಯನ್ನ ನೀಡಿ ಗೌರವಿಸಬೇಕು ಅನ್ನುವ ಕೋರಿಕೆ. ಎಸ್, ಅದೇ ರೀತಿ ಈ ಪಂದ್ಯಾಕೂಟದ ತೃತೀಯ ಸ್ಪರ್ಧೆಗೆ ಕೃತಜ್ಞತೆಗಳು. ಶ್ರೀಯುತ ವಂದನೀಯ ಭಗಿನಿ ಶುಭಾ BS ಇವರು ಬಾಲಕರ ವಿಭಾಗದಲ್ಲಿ ಪರಾಜಿತಗೊಂಡಿರುವ ತಂಡಕ್ಕೆ ಗೌರವದ ಸ್ಮರಣಿಕೆಯನ್ನ ನೀಡಿ ಗೌರವಿಸುತ್ತಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ನಿವೃತ್ತ ದೈಹಿಕ ಶಿಕ್ಷಣ ಶಿಕ್ಷಕರಾಗಿರುವ ಶ್ರೀನಿವಾಸ್ ಸರ್ ಇವರು ಬಾಲಕಿಯರ ವಿಭಾಗದಲ್ಲಿ ಪರಾಜಿತಗೊಂಡಿರುವ ಬೆಳ್ತಂಗಡಿ ತಂಡಕ್ಕೆ ಗೌರವದ ಸ್ಮರಣಿಕೆಯನ್ನ ನೀಡಿ ಗೌರವಿಸಬೇಕು ಅನ್ನುವ ವಿನಂತಿ. ಬಾಲಕಿಯರ ವಿಭಾಗದ ಪರಾಜಿತ ತಂಡ ಬೆಳ್ತಂಗಡಿ
ತಾಲೂಕಿನ ಬಾಲಕಿಯರು ವೇದಿಕೆಗೆ ಬರಬೇಕು. ಗೌರವದ ಸ್ಮರಣಿಕೆಯನ್ನ ನಿವೃತ್ತ ದೈಹಿಕ ಶಿಕ್ಷಣ ಶಿಕ್ಷಕರಾಗಿರುವ ಶ್ರೀಯುತ ಶ್ರೀನಿವಾಸ್ ಅವರಿಂದ ತಗೊಳ್ಳಬೇಕು ಅನ್ನುವ ಕೋರಿಕೆ. ಇದೀಗ ಬಾಲಕಿಯರ ವಿಭಾಗದ ಕಬಡ್ಡಿ ಪಂದ್ಯಾಟದ ತಂಡ ಆತಿಥೇಯ ಲಿಟಲ್ ಫ್ಲವರ್ ವಿರುದ್ಧವಾಗಿ ಮೂಡಬೇಕು. ವೀಕ್ಷಕರ, ಇದೀಗ ಸರ್ವರ ಗಮನಕ್ಕೆ ಮಧ್ಯಾಹ್ನದ ಊಟದ ವ್ಯವಸ್ಥೆ ಆರಂಭಗೊಂಡಿದೆ. ವಿಶ್ರಾಂತಿಯಲ್ಲಿರುವವರು ಊಟವನ್ನ ಆರಾಮವಾಗಿ ಸ್ವೀಕರಿಸಿಕೊಳ್ಳಿ. ಊಟ ರೆಡಿ ಆಗಿದೆ, ವಿಶ್ರಾಂತಿಯಲ್ಲಿರುವವರು ಊಟವನ್ನ ಸ್ವೀಕರಿಸಿ. ತೃತೀಯ ಸ್ಪರ್ಧೆಗೆ ಇದೀಗ ದ್ವಿತೀಯ ತಂಡ ಒಳ್ಳೆ ಬರುತ್ತಾ ಇದೆ. ಮೂಡುಬಿದಿರೆ ತಂಡ ಇದೀಗ ಒಳಾಂಗಣಕ್ಕೆ ಬರುತ್ತಾ ಇದೆ. ಹಲೋ ಹಲೋ ಹಾಂ ವೀಕ್ಷಕರೇ, ಇದೀಗ ಬಾಲಕರ ವಿಭಾಗದ ತೃತೀಯ ಸ್ಪರ್ಧೆ ಬೆಳ್ತಂಗಡಿ ಅದೇ ರೀತಿ ಮಂಗಳೂರು ಉತ್ತರ ತಂಡಗಳ ನಡುವೆ ಇದೀಗ ಸ್ಪರ್ಧೆ ಆರಂಭವನ್ನು ಕಾಣಲಿಕ್ಕಿದೆ. ತಂಡ ಈಗಾಗಲೇ ಒಳಾಂಗಣಕ್ಕೆ ಬಂದಿದೆ. ಅದೇ ರೀತಿ ಬಾಲಕಿಯರ ವಿಭಾಗದಲ್ಲಿ ಆತಿಥೇಯ ಪುತ್ತೂರು ತಾಲೂಕಿನ ತಂಡ ಒಂದು ಕಡೆ ಆದ್ರೆ ಮತ್ತೊಂದೆಡೆ ಮೂಡುಬಿದಿರೆ ತಂಡ ಇದೀಗ ಅಂಕಣವನ್ನ ಪ್ರವೇಶ ಮಾಡಿದೆ. ಪುತ್ತೂರು ತಾಲೂಕಿನ ಇದೇ ಶಾಲೆಯ ತಂಡವಾಗಿದೆ ಲಿಟಲ್ ಫ್ಲವರ್ ಶಾಲೆ ಪುತ್ತೂರು. ಅದೇ ರೀತಿ ಮತ್ತೊಂದೆಡೆ ಮೂಡುಬಿದಿರೆ. ಈಗಾಗಲೇ ಬಾಲಕರ ವಿಭಾಗದ ಎರಡು ತಂಡಗಳ ಅಂಕಣವನ್ನು ಪ್ರವೇಶಿಸಿವೆ. ಬೆಳ್ತಂಗಡಿ ಮತ್ತು ಮಂಗಳೂರು ಉತ್ತರ 14ರ ವಯೋಮಾನದ ಕಬಡ್ಡಿ ಪಂದ್ಯಾಟ ಈಗಾಗಲೇ 3ನೇ ಪಂದ್ಯದತ್ತ ನಾವು ಬಂದಿದ್ದೇವೆ. ಬೆಳ್ತಂಗಡಿ ವರ್ಸಸ್ ಮಂಗಳೂರು ಉತ್ತರ. ತೃತೀಯ ಸ್ಪರ್ಧೆ ಆರಂಭಗೊಳ್ಳುತ್ತಾ ಇದೆ. ಜಿಲ್ಲಾ ಮಟ್ಟದ ಕಬಡ್ಡಿ ಪಂದ್ಯಾಟದ ತೃತೀಯ ಸ್ಪರ್ಧೆ ಇದೀಗ ಆರಂಭಗೊಂಡಿದೆ. ಪುತ್ತೂರು ಅದೇ ರೀತಿ ಮೂಡುಬಿದಿರೆ ಲಿಟಲ್ ಫ್ಲವರ್ ಪುತ್ತೂರು. ಪ್ರಸ್ತುತ ಬಾಲಕಿಯರ ವಿಭಾಗದ ಕಬಡ್ಡಿಯಲ್ಲಿ ಆತಿಥೇಯ ಇದೇ ಶಾಲೆಯ ತಂಡವಾಗಿದೆ.
ಲಿಟಲ್ ಫ್ಲವರ್ ದರ್ಬೆ ಪುತ್ತೂರು, ಅದೇ ರೀತಿ ಮತ್ತೊಂದೆಡೆ ಮೂಡುಬಿದಿರೆ ತಾಲೂಕಿನ ತಂಡಗಳು ಸೆಣಸಾಟದಲ್ಲಿ ಕಾಣ್ತಾ ಇದೆ. ಎಸ್, ಇದೀಗ ಮತ್ತೆ ಆಹಾ ವೀಕ್ಷಕರೇ, ಇದೀಗ ಬಾಲಕಿಯರ ವಿಭಾಗದ ಕಬಡ್ಡಿಯಲ್ಲಿ ಪುತ್ತೂರು ತಾಲೂಕಿನ ತಂಡ ಆಗಿದೆ ಲಿಟಲ್ ಫ್ಲವರ್. ಇದೇ ಶಾಲೆಯ ತಂಡ ಇದೀಗ ಸೆಣಸಾಟದಲ್ಲಿ ಕಾಣ್ತಾ ಇದೆ. ಜಿಲ್ಲಾ ಮಟ್ಟದ ಕಬಡ್ಡಿ ಹಣಾಹಣಿಯಲ್ಲಿ 9-0 9-0 ಮತ್ತೆ ಒಂದಂಕ ಪ್ರಾಪ್ತಿ 10-1. ಆಹಾ, ಎಸ್, ಹತ್ತು 1 ಇನ್ ಫೇವರ್ ಆಫ್ ಪುತ್ತೂರು. ಮತ್ತೆ ಅಂಕವನ್ನ ಗಳಿಸಿಕೊಂಡಿದೆ ಇಲ್ಲಿ ಪುತ್ತೂರು ತಂಡ. 11-1 11-1 ಇನ್ ಫೇವರ್ ಆಫ್ ಪುತ್ತೂರು. ಎಸ್, ಮತ್ತೆ ಒಂದಂಕ ಪ್ರಾಪ್ತಿ. 12-1 ಪಂದ್ಯ ಇದೆ. ಪ್ರಸ್ತುತ ಮುನ್ನಡೆಯನ್ನ ಕಾಣ್ತಾ ಇದೆ ಇಲ್ಲಿ ಪುತ್ತೂರು ತಂಡ. ವಾಟ್ ಹ್ಯಾಪನ್? ರೈಡರ್ ಔಟ್. ದಾಳಿಗಾರ ಹೊರಾಂಗಣಕ್ಕೆ. ಎಸ್, ಇದೆ ಈಗ ಮತ್ತೆ ಚುರುಕಿನ ಪ್ರತಿಭೆ ಮತ್ತೆ ಮರಳಿ ಅಂಕಣಕ್ಕೆ. ಸತತವಾಗಿ ದಾಳಿಯ ಅಂಚಿನಲ್ಲಿ ಕಾಣ್ತಾ ಇದ್ದಾರೆ ಈ ದಾಳಿಗಾರ್ತಿ. ಎಸ್, and again successful here, collected 1 point. ಮತ್ತೆ ಅಂಕವು ಪ್ರಾಪ್ತಿಗೊಂಡಿದೆ ಪುತ್ತೂರು ತಂಡಕ್ಕೆ. ಅಂಕಪಟ್ಟಿಯಲ್ಲಿ ನಾವುಗಳು ಅಂಕವನ್ನ ಕಾಣ್ತಾ ಇದ್ದೇವೆ. 19-1 19-1 in favor of ಪುತ್ತೂರು.
ಎಸ್, ಮತ್ತೆ ಮೂಡುಬಿದ್ರೆ ತಂಡದ ಪರವಾಗಿ ಚುರುಕಿನ ಪ್ರಯತ್ನವನ್ನ ಮುಂದುವರಿಸಿಕೊಳ್ತಾ ಇದ್ದಾರೆ. ಇಲ್ಲಿ ಎಸ್, ರೈಡರ್ಸ್ ಸೇಫ್, ದಾಳಿಗಾರ್ತಿ ಸುರಕ್ಷಿತಗೊಂಡಿದ್ದಾರೆ. ಇದೀಗ ಮತ್ತೆ ಅಂಕಗಳಿಕೆಯ ಆಧಾರದಲ್ಲಿ ಮುನ್ನಡೆಯಲಿದೆ ಪುತ್ತೂರು ತಂಡ. ಎಸ್, ಅದೇ ರೀತಿ ಬಾಲಕರ ವಿಭಾಗದ ಕಬಡ್ಡಿಯಲ್ಲಿ ಬೆಳ್ತಂಗಡಿ, ಅದೇ ರೀತಿ ಮಂಗಳೂರು ಉತ್ತರ ತಂಡಗಳ ನಡುವೆ ಸ್ಪರ್ಧೆ ನಡೀತಾ ಇದೆ. ಮುನ್ನಡೆಯಲ್ಲಿದೆ ಮ್ಯಾಂಗ್ಳೂರ್ ನಾರ್ತ್ ತಂಡ ಮುನ್ನಡೆಯನ್ನ ಸಾಧಿಸಿಕೊಂಡಿದೆ. ಎಸ್, ಇದೀಗ ಮತ್ತೆ ವೀಕ್ಷಕರೇ, ಬಾಲಕರ ವಿಭಾಗದಲ್ಲಿ 12-18 ಪ್ರಸ್ತುತ ಪಂದ್ಯಾವಳಿಯಲ್ಲಿ ಮಂಗಳೂರು ಉತ್ತರ ತಂಡ ಮುನ್ನಡೆಯಲ್ಲಿದೆ. ಕೇವಲ 6 ಅಂಕಗಳ ಮುನ್ನಡೆಯನ್ನ ಮಾತ್ರ ಕಾಣ್ತಾ ಇದ್ದಾವೆ ಸ್ಪರ್ಧೆಯಲ್ಲಿ. ಬೆಳ್ತಂಗಡಿ ತಂಡ ಹೋಲಿ ರಿಡೀಮರ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಬೆಳ್ತಂಗಡಿ. Again beautiful and collected the point of Puttur. ಸತತವಾಗಿ ದಾಳಿಯ ಅಂಚಿನಲ್ಲಿ ಅಂಕವನ್ನ ಗಳಿಸಿಕೊಳ್ಳುತ್ತಾ ಇದ್ದಾರೆ ಇಲ್ಲಿ ಪುತ್ತೂರು. ಕ್ರೀಡಾಭಿಮಾನಿಗಳೇ, ಈ ಒಂದು ಜಿಲ್ಲಾ ಮಟ್ಟದ ಈ ಒಂದು ಕಬಡ್ಡಿ ಪಂದ್ಯಾಟಕ್ಕೆ ನಮ್ಮ ಜೊತೆ ಸೇರಿಕೊಂಡಿದ್ದಾರೆ ತಾಲೂಕು ಪಂಚಾಯತಿನ ಮುಖ್ಯ ಕಾರ್ಯನಿರ್ವಾಹಕಾರಂತ ಶ್ರೀಯುತ ನವೀನ್ ಭಂಡಾರಿ ಅವರು. ಶ್ರೀಯುತರಿಗೆ ಎಲ್ಲ ಈ ಸಂಸ್ಥೆಯ ಪರವಾಗಿ ಹಾಗೂ ಎಲ್ಲ ಕ್ರೀಡಾಭಿಮಾನಿಗಳ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಿದ್ದೇವೆ ಸರ್. ಹಾಗೆ ಯುವಜನ ಸೇವಾ ಕ್ರೀಡಾ ಇಲಾಖೆಯ ಅಧಿಕಾರಿಗಳಾಗಿರುವಂಥ ಶ್ರೀಯುತ ಶ್ರೀಕಾಂತ್ ಬಿರಾವ್ ಇವರು ಕೂಡ ಈ ಒಂದು ಪಂದ್ಯಾಟದಲ್ಲಿ ಉಪಸ್ಥಿತರಿದ್ದಾರೆ. ಸರ್, ನಿಮಗೆ ಕೂಡ ಎಲ್ಲ ಈ ಸಂಸ್ಥೆಯ ಪರವಾಗಿ ಮತ್ತು ಕ್ರೀಡಾಭಿಮಾನಿಗಳ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸಿದ್ದೇವೆ ಸರ್. in favor of Puttur. ವೀಕ್ಷಕರೇ, ಇಲ್ಲಿ ಬಾಲಕರ ವಿಭಾಗದಲ್ಲಿ 16-22 ಬಾಲಕರ ವಿಭಾಗದಲ್ಲಿ 17-22 ಕೇವಲ 5 ಅಂಕಗಳ ಅಂತರ ಮಾತ್ರ ಕಾಣ್ತಾ ಇದೆ. ಸ್ಪರ್ಧಾ ಕಣದಲ್ಲಿ
ಮಂಗಳೂರು ಉತ್ತರ ತಂಡ ಮುನ್ನಡೆಯಲ್ಲಿದೆ 22-17. ಬೆಳ್ತಂಗಡಿ ಅಲ್ಪ ಹಿನ್ನಡೆಯನ್ನ ಅನುಭವಿಸಿಕೊಂಡಿದೆ ಬಾಲಕರ ವಿಭಾಗದಲ್ಲಿ. ಪ್ರಥಮಾರ್ಧದ ಈ ವೇಳೆಯಲ್ಲಿ ಪುತ್ತೂರು ತಂಡ ಬಹಳಷ್ಟು ಅಂಕಗಳ ಮುನ್ನಡೆಯಲ್ಲಿದೆ. 31-5 ಇನ್ ಫೇವರ್ ಆಫ್ ಪುತ್ತೂರು. ದ ಟೈಮ್ ಔಟ್ ಫಾರ್ ಮೂಡುಬಿದಿರೆ ವಿರಾಮದ ಕೋರಿಕೆ. ಬರೋಬ್ಬರಿ ಅಂಕಗಳ ಮುನ್ನಡೆಯಲ್ಲಿ ಕಾಣ್ತಾ ಇದೆ ಪುತ್ತೂರು. 32-5. ಅದೇ ರೀತಿ ಬಾಲಕರ ವಿಭಾಗದಲ್ಲಿ ಬಹಳಷ್ಟು ಪೈಪೋಟಿ ಇದೆ. ಇಲ್ಲಿ ವೀಕ್ಷಕರೇ, ಇದೀಗ ಬಾಲಕರ ವಿಭಾಗದಲ್ಲಿ ನಡೆಯುತ್ತಿರತಕ್ಕಂಥ ತೃತೀಯ ಸ್ಪರ್ಧೆ ಬೆಳ್ತಂಗಡಿ ಅದೇ ರೀತಿ ಮಂಗಳೂರು ಉತ್ತರ ತಂಡಗಳ ನಡುವಿನ ಸ್ಪರ್ಧೆಯಲ್ಲಿ ಪ್ರಸ್ತುತ ಮುನ್ನಡೆಯಲ್ಲಿದೆ ಬೆಳ್ತಂಗಡಿ ತಂಡ. 25-23 ಪಂದ್ಯ ಇದೆ. ನೋಡಿ, ಈಗಾಗಲೇ ಇಲ್ಲಿ ಪ್ರಥಮ ಸುತ್ತಿನಲ್ಲಿ ಪರಾಜಿತ ತಂಡಗಳು, ನೀವಲ್ಲಿ ಊಟಕ್ಕೆ ತೆರಳಬಹುದು. ಪರಾಜಿತ ತಂಡಗಳು ಮಾತ್ರ ನೋಡಿ, ಪರಾಜಿತ ತಂಡಗಳು ದಯಮಾಡಿ ಆದಷ್ಟು ಬೇಗ ಎಲ್ಲರೂ ಊಟಕ್ಕೆ ತೆರಳಿ. ಈಗಾಗಲೇ ಅಲ್ಲಿ ಊಟವನ್ನ ಬಡಿಸ್ತಾ ಇದ್ದಾರೆ, ಊಟವನ್ನ ನೀಡುತ್ತಾ ಇದ್ದಾರೆ. ದಯಮಾಡಿ ಎಲ್ಲರೂ ಕೂಡ ಪರಾಜಿತ ತಂಡಗಳು ಊಟವನ್ನ ಸ್ವೀಕರಿಸಬೇಕಾಗಿದೆ. ಹುಡುಗಿಯರ ವಿಭಾಗದ 4ನೇ ಪಂದ್ಯಕ್ಕೆ ನಾವು ಕರೆಯನ್ನ ಕೊಡ್ತಾ ಇದ್ದೇವೆ. ಬಂಟ್ವಾಳ ವರ್ಸಸ್ ಮಂಗಳೂರು ಉತ್ತರ. ನಿಮಗೆ ಪ್ರಥಮ ಕರೆಯನ್ನ ಬಂಟ್ವಾಳ ವರ್ಸಸ್ ಮಂಗಳೂರು ಉತ್ತರ. ಕ್ರೀಡಾಭಿಮಾನಿಗಳೇ, ಮುಂದಿನ ಪಂದ್ಯಾಟ ಪ್ರಥಮ ಸೆಮಿಫೈನಲ್ ಆಗಿರುತ್ತದೆ. ಹುಡುಗಿಯರ ವಿಭಾಗದಲ್ಲಿ ಬಂಟ್ವಾಳ ವರ್ಸಸ್ ಮಂಗಳೂರು ಉತ್ತರ. ಈ ಒಂದು ಪಂದ್ಯಾಟದ ರೆಫರಿಯಾಗಿ ಸುಕೇಶ್ ರಾಯ್, ಅಂಪೈರ್ಸ್ ಆಗಿ ರಾಜೇಶ್ ರಾಯ್ ಹಾಗೂ ರಾಧಾಕೃಷ್ಣ ರಾಯ್, ಸ್ಕೋರರ್ ಆಗಿ ಸೀತಾರಾಮ್ ಗೌಡ, ಅಸಿಸ್ಟೆಂಟ್ ಸ್ಕೋರರ್ ಆಗಿ ಸದಾಶಿವ ಮತ್ತು ರಮೇಶ್, 32nd ಆಪರೇಟರ್ ಆಗಿ ಬಾಲಕೃಷ್ಣ ಸವನೂರ್. ಎಸ್ ವೀಕ್ಷಕರೇ, ಬಾಲಕಿಯರ ವಿಭಾಗದ ಪ್ರಥಮ ಸೆಮಿಫೈನಲ್ ಸ್ಪರ್ಧೆಗೆ ಈಗಾಗಲೇ ಕರೆಯನ್ನು ರವಾನಿಸಿದ್ದಾರೆ. ಬಂಟ್ವಾಳ ಅದೇ ರೀತಿ ಮಂಗಳೂರು ಉತ್ತರ ತಂಡದವರು ದಯಮಾಡಿ ಮುಂದಿನ ಪ್ರಥಮ ಸೆಮಿಫೈನಲ್ ಸ್ಪರ್ಧೆಗೆ ಸಿದ್ಧತೆಯನ್ನು ಮಾಡಿಕೊಳ್ಳಿ. ಇದೀಗ ಪ್ರಸ್ತುತ ತೃತೀಯ ಸ್ಪರ್ಧೆ ನಡೀತಾ ಇದೆ. ಪುತ್ತೂರು ಅದೇ ರೀತಿ ಮೂಡುಬಿದಿರೆ ತಾಲೂಕಿನ ಬಲಿಷ್ಠತೆಯನ್ನ ಕಂಡಂತ ತಂಡಗಳು ಇದೀಗ ಮುನ್ನಡೆಯನ್ನ ಪ್ರಥಮ ಅರ್ಧ ಅವಧಿಯ ಈ ವೇಳೆಯಲ್ಲಿ ಪುತ್ತೂರು ತಂಡ 32 ಅಂಕಗಳನ್ನು ಗಳಿಸಿ
ಪ್ರಥಮಾರ್ಧದಲ್ಲಿ ಮುನ್ನಡೆಯನ್ನು ಕಾಣ್ತಾ ಇದೆ. ಅದೇ ರೀತಿ ಮೂಡುಬಿದಿರೆ ತಂಡ 7 ಅಂಕಗಳಲ್ಲಿ ಕಾಣ್ತಾ ಇದೆ. ಇದೀಗ ದ್ವಿತೀಯಾರ್ಧದ ಸ್ಪರ್ಧೆ ಇನ್ನೂ ಆರಂಭಗೊಳ್ಳಲಿಕ್ಕಿದೆ. ಎಸ್, ದಾಳಿಗಾರ ಸುರಕ್ಷಿತಗೊಂಡಿದ್ದಾರೆ. ರೈಡರ್ ಸೇಫ್ ಅನ್ನುವಂತಹ ತೀರ್ಪನ್ನ ನೀಡುತ್ತಾ ಇದ್ರೆ ಇಲ್ಲಿ ಬಾಲಕರ ವಿಭಾಗದಲ್ಲಿ ಬೆಳ್ತಂಗಡಿ 31-27. ಎಸ್, ಇದೀಗ ದ್ವಿತೀಯಾರ್ಧ ಆರಂಭಗೊಳ್ಳಲಿಕ್ಕಿದೆ. ಬಾಲಕಿಯರ ವಿಭಾಗದ ಕಬಡ್ಡಿಯ ದ್ವಿತೀಯಾರ್ಧದ ಕ್ಷಣಗಣನೆ ಆರಂಭವನ್ನ ಕಾಣ್ತಾ ಇದೆ. ನೋಡಿ, ಊಟದ ಕೌಂಟರ್ ಈಗಾಗಲೇ ಓಪನ್ ಆಗಿದೆ. ದಯವಿಟ್ಟು ಎಲ್ಲ ಕ್ರೀಡಾಭಿಮಾನಿಗಳಿಗೆ ಕೂಡ ಊಟದ ವ್ಯವಸ್ಥೆ ಇದೆ. ದಯವಿಟ್ಟು ಅದನ್ನು ನೀವು ಸ್ವೀಕರಿಸಬೇಕು. ಎಲ್ಲ ಬಂದಂತ ಎಲ್ಲ ಕ್ರೀಡಾಪಟುಗಳಿಗೆ ಮತ್ತು ಕ್ರೀಡಾಭಿಮಾನಿಗಳಿಗೆ ಅಲ್ಲಿ ಮೇಲಿನ ಅಂತಸ್ತಿನಲ್ಲಿ ನಿಮಗೆ ಊಟದ ವ್ಯವಸ್ಥೆ ಇದೆ. ಹಾಗೆ ನಮ್ಮ ಗೌರವಾನ್ವಿತ ತೀರ್ಪುಗಾರರಿಗೆ ಮತ್ತು ಅತಿಥಿಗಳಿಗೆ ಕೆಳ ಅಂತಸ್ತಲ್ಲಿ ಊಟದ ವ್ಯವಸ್ಥೆ ಮಾಡಲಾಗಿದೆ. ದಯವಿಟ್ಟು ಎಲ್ಲ ವಿಶ್ರಾಂತಿಯಲ್ಲಿರುವ ನಮ್ಮ ತೀರ್ಪುಗಾರರು ಹಾಗೆ ಇತರ ಅತಿಥಿಗಳು ಹಾಗೆ ಕ್ರೀಡಾ ಪ್ರೇಕ್ಷಕರು ದಯವಿಟ್ಟು ನೀವು ಊಟಕ್ಕೆ ತೆರಳಬಹುದು. ಸೂಪರ್ ರೈಡ್ 3 ಅಂಕಗಳು ಪ್ರಾಪ್ತಿಗೊಂಡಿದೆ. ಪಂದ್ಯಾಟಗಳು ನಿರಂತರವಾಗಿ ನಡೆಯುತ್ತದೆ. ದಯವಿಟ್ಟು ತಿಳ್ಕೊಳ್ಳಿ. ಈಗಾಗಲೇ ವಿಶ್ರಾಂತಿಯಲ್ಲಿರುವ ಆಟಗಾರರು ಮಾತ್ರ ಊಟಕ್ಕೆ ತೆರಳಿ. ಪ್ರಥಮ ಸುತ್ತಿನಲ್ಲಿ ಪರಾಜಿತ ತಂಡಗಳು ಊಟಕ್ಕೆ ತೆರಳಿ. ಎಸ್, ಇದೀಗ ದ್ವಿತೀಯಾರ್ಧ ಆರಂಭಗೊಳ್ಳುತ್ತಾ ಇದೆ. ದ್ವಿತೀಯಾರ್ಧ ಆರಂಭವನ್ನ ಕಾಣುತ್ತಾ ಇದೆ. 32-7, 32-7 in favor of ಪುತ್ತೂರು. ಬೋನಸ್. ಮೂವತ್ತ-3 7. ಅದೇ ರೀತಿ ಬಾಲಕರ ವಿಭಾಗದಲ್ಲಿ ಪ್ರಥಮಾರ್ಧ ಮುಕ್ತಾಯಗೊಂಡು ಇದೀಗ ದ್ವಿತೀಯಾರ್ಧದ ಕ್ಷಣಗಣನೆ ಆರಂಭಗೊಳ್ಳುತ್ತಾ ಇದೆ. 31-34, 31-34 ಇನ್ ಫೇವರ್ ಆಫ್ ಬೆಳ್ತಂಗಡಿ. ಬೆಳ್ತಂಗಡಿ ಮುನ್ನಡೆಯಲ್ಲಿದೆ. ಹೋಲಿ ರಿಡೀಮರ್ ಆಂಗ್ಲ ಮಾಧ್ಯಮ ಶಾಲೆ ಬೆಳ್ತಂಗಡಿ ಇದೀಗ ಜಿಲ್ಲಾ ಮಟ್ಟದ 14ರ ವಯೋಮಾನದ ಬಾಲಕರ ವಿಭಾಗದಲ್ಲಿ ಪ್ರಥಮಾರ್ಧದ ಮುಕ್ತಾಯದ ವೇಳೆಯಲ್ಲಿ ಮುಂಚೂಣಿಯಲ್ಲಿದ್ದಾರೆ. 34-31 ಪಂದ್ಯ ಸಾಗಿ ಬರ್ತಾ ಇದೆ. ಹುಡುಗರ ವಿಭಾಗಕ್ಕೆ ನಾವು 2ನೇ ಕರೆಯನ್ನ ಕೊಡ್ತಾ ಇದ್ದೇವೆ. ಬಂಟ್ವಾಳ ವರ್ಸಸ್ ಮಂಗಳೂರು ದಕ್ಷಿಣ. ಹುಡುಗರ ವಿಭಾಗಕ್ಕೆ 2ನೇ ಕರೆಯನ್ನ ಮತ್ತು ಹುಡುಗಿಯರ ವಿಭಾಗಕ್ಕೂ ಕೂಡ ನಾವು 2ನೇ ಕರೆಯನ್ನ ಕೊಡ್ತಾ ಇದ್ದೇವೆ. ಈಗಾಗಲೇ ಬಾಲಕರ ವಿಭಾಗದ ಕಬಡ್ಡಿ ಪಂದ್ಯಾಟದ ಪ್ರಥಮ ಸೆಮಿಫೈನಲ್ ಸ್ಪರ್ಧೆಗೆ ಕರೆಯನ್ನು ರವಾನಿಸಿದ್ದಾರೆ. ದಯಮಾಡಿ ಗಮನಿಸಿಕೊಳ್ಳಿ. ಮಂಗಳೂರು ದಕ್ಷಿಣ ವಿರುದ್ಧವಾಗಿ ಬಂಟ್ವಾಳ ತಂಡಗಳ ನಡುವೆ
ಸ್ಪರ್ಧೆ ನಡೆಯಲಿಕ್ಕಿದೆ. ದಯವಿಟ್ಟು ತಾವುಗಳು ಸಿದ್ಧತೆಯನ್ನು ಮಾಡಿಕೊಳ್ಳಬೇಕಾಗಿದೆ ಪ್ರಥಮ ಸೆಮಿಫೈನಲ್ ಮುಖಾಮುಖಿಗೆ. ಮತ್ತೆ ವಾಟ್ ಆಂಕಲ್ ಹೋಲ್ಡ್, ಅದ್ಭುತವಾಗಿತ್ತು ಆಂಕಲ್ ಹೋಲ್ಡ್. ಇಲ್ಲಿ ಪುತ್ತೂರು ಮುನ್ನಡೆಯಲ್ಲಿದೆ, 37-8 ಪಂದ್ಯ ಇದೆ. ಲಿಟಲ್ ಫ್ಲವರ್ ದರ್ಬೆ ಪುತ್ತೂರು ಪ್ರಸ್ತುತ ಮುನ್ನಡೆಯನ್ನ ಖಾತರಿಪಡಿಸಿಕೊಂಡಿದೆ. ಅಂಕಪಟ್ಟಿಯಲ್ಲಿ 37-8 ಪಂದ್ಯ ಇದೆ. ಅದೇ ರೀತಿ ಪ್ರಾಥಮಿಕ ವಿಭಾಗದ ಬಾಲಕರ ಕಬಡ್ಡಿಯಲ್ಲಿ ಲಾಸ್ಟ್ 5 minutes ಫಾರ್ ಫುಲ್ ಟೈಮ್. ಕೊನೆಯ 5 ನಿಮಿಷದ ಅವಧಿ ಬಾಕಿ ಇದೆ. 37-8 ಪಂದ್ಯ ಇದೆ. ಎಸ್ ವೀಕ್ಷಕರೇ, ಬಾಲಕರ ವಿಭಾಗದಲ್ಲಿ ಪ್ರಸ್ತುತ ನಾವುಗಳು ಕಾಣ್ತಾ ಇದ್ದೇವೆ. ಬೆಳ್ತಂಗಡಿ ಅದೇ ರೀತಿ ಮಂಗಳೂರು ಉತ್ತರ ತಂಡಗಳ ನಡುವಿನ ಸ್ಪರ್ಧೆಯಲ್ಲಿ 41-41 ಈಕ್ವಲ್ ಸಮಬಲದ ಹೋರಾಟದಲ್ಲಿ ಪಂದ್ಯ. ಬೆಳ್ತಂಗಡಿ ಅದೇ ರೀತಿ ಮಂಗಳೂರು ಉತ್ತರ ತಂಡಗಳ ನಡುವೆ. ಅದೇ ರೀತಿ ಬಾಲಕರ ವಿಭಾಗದ ಕಬಡ್ಡಿ ಪಂದ್ಯಾಟದಲ್ಲಿ ಬೆಳ್ತಂಗಡಿ ಅದೇ ರೀತಿ ಮಂಗಳೂರು ಉತ್ತರ ಈ ತಂಡಗಳ ನಡುವೆ ಇದೀಗ ಸ್ಪರ್ಧೆ ನಡೀತಾ ಇದೆ. ಈ ಪಂದ್ಯದಲ್ಲಿ ವಿಜಯಿಯಾದ ತಂಡ ಸೆಮಿಫೈನಲ್ ಪ್ರವೇಶವನ್ನು ಪಡೆಯಲಿಕ್ಕಿದೆ. ಸೆಮಿಫೈನಲ್ಗೆ ಲಗ್ಗೆಯನ್ನ ಹಾಕುವಂತ ತಂಡ ಯಾವುದು? ಮತ್ತೆ ಬಾಲಕಿಯರ ವಿಭಾಗದ ಕಬಡ್ಡಿ ಪಂದ್ಯಾಟದಲ್ಲಿ 37-8 ಲಾಸ್ಟ್ 3 minutes. 37-8 ನೋಡಿ. ಅದೇ ರೀತಿ ಬಾಲಕಿಯರ ವಿಭಾಗದ ಪ್ರಥಮ ಸೆಮಿಫೈನಲ್ ಸ್ಪರ್ಧೆಗೆ ಕರೆಯನ್ನು ರವಾನಿಸಿದ್ದೇವೆ. ದಯಮಾಡಿ ತಂಡಗಳು ಸಿದ್ಧತೆಯನ್ನು ಮಾಡಿಕೊಳ್ಬೇಕಾಗಿದೆ. ದಯಮಾಡಿ ತಂಡಗಳು ಮುಂದಿನ ಸೆಮಿಫೈನಲ್ ಸ್ಪರ್ಧೆಗೆ ಸಿದ್ಧರಿರಬೇಕಾಗಿದೆ. ಕ್ರೀಡಾಭಿಮಾನಿಗಳೇ, ಈಗ ನಮ್ಮ ಜೊತೆ ಸೇರಿಕೊಂಡಿದ್ದಾರೆ ಶ್ರೀಯುತ ರಾಧಾಕೃಷ್ಣ ಬೋರ್ಕರ್, ಮಾಜಿ ತಾಲೂಕು ಪಂಚಾಯತಿನ ಅಧ್ಯಕ್ಷರು. ಶ್ರೀಯುತರನ್ನು ಈ ಸಂಸ್ಥೆ ಪರವಾಗಿ ಹಾಗೂ ಎಲ್ಲ ಕ್ರೀಡಾಭಿಮಾನಿಗಳ ಪರವಾಗಿ ತುಂಬ ಹೃದಯದ ನಿಮಗೆ ಸ್ವಾಗತವನ್ನು ಬಯಸಿದೆ ಸರ್. ಹುಡುಗರ ಹಾಗೂ ಹುಡುಗಿಯರ ವಿಭಾಗದ ಪ್ರಥಮ ಸೆಮಿಫೈನಲ್ಗೆ ನಾವು ಅಂತಿಮ ಕರೆಯನ್ನ ಕೊಡ್ತಾ ಇದ್ದೇವೆ. ಹುಡುಗರ ವಿಭಾಗದ
ಪಂದ್ಯಾಟದ ರೆಫರಿಯಾಗಿ ರಾಜೇಶ್ ಉದನೆ, ಅಂಪೈರ್ಸ್ ಆಗಿ ಸುಧೀರ್ ಮತ್ತು ಜಯರಾಜ್, ಸ್ಕೋರರ್ ಆಗಿ ಶ್ರೀಲತಾ ಮತ್ತು ಐವಿ ಗ್ರೇಟಾ ಪ್ರೈಸ್, ಅಸಿಸ್ಟೆಂಟ್ ಸ್ಕೋರರ್ ಆಗಿ ಪ್ರಸಾದ್ ಮತ್ತು ಗೌರವ್. ಕ್ರೀಡಾಭಿಮಾನಿಗಳೇ, ಹುಡುಗಿಯರ ವಿಭಾಗದ ಪ್ರಥಮ ಸೆಮಿಫೈನಲ್ಗೆ ಕೂಡ ನಾವು ಅಂತಿಮ ಕರೆಯನ್ನ ಕೊಡ್ತಾ ಇದ್ದೇವೆ. ಈ ಒಂದು ಪಂದ್ಯಾಟದ ರೆಫರಿಯಾಗಿ ಸುಖೇಶ್ ರಾಯ್, ಅಂಪೈರ್ಸ್ ಆಗಿ ರಾಜೇಶ್ ಮತ್ತು ರಾಧಾಕೃಷ್ಣ ರಾಯ್, ಸ್ಕೋರರ್ ಆಗಿ ಸೀತಾರಾಮಗೌಡ, ಅಸಿಸ್ಟೆಂಟ್ ಸ್ಕೋರರ್ ಆಗಿ ಸದಾಶಿವ ಮತ್ತು ರಮೇಶ್, 30 ಸೆಕೆಂಡ್ ಆಪರೇಟರ್ ಆಗಿ ಬಾಲಕೃಷ್ಣ ಸವನೂರ್. ನಲವತ್ತ 51 ಪ್ರಸ್ತುತ ಮುನ್ನಡೆಯಲ್ಲಿದೆ ಮಂಗಳೂರು ಉತ್ತರ. ಮುಂದಿನ ಸೆಮಿಫೈನಲ್ ಆದ ಮೇಲೆ ಎಲ್ಲ ಅಫಿಷಿಯಲ್ಗೆ ಅರ್ಧ ಗಂಟೆಯ ವಿರಾಮವನ್ನ ನೀಡುವವರಿದ್ದೇವೆ. ಮುಂದಿನ 2 ಅಂಕಣಗಳಲ್ಲಿ ಒಂದೊಂದು ಸೆಮಿಫೈನಲ್ ಪಂದ್ಯಾಟ ಆದ ನಂತರ ಬಾಲಕಿಯರ ಪಂದ್ಯ ಮುಕ್ತಾಯಗೊಂಡಿದೆ. ಇದರೊಂದಿಗೆ ಪುತ್ತೂರು ಮುಂದಿನ ಸುತ್ತಿಗೆ ಅರ್ಹತೆಯನ್ನು ಪಡೆದುಕೊಳ್ತಾ ಇದೆ. ಈ ಪಂದ್ಯದಲ್ಲಿ ಪುತ್ತೂರು ತಂಡ ಸೆಮಿಫೈನಲ್ಗೆ ಲಗ್ಗೆಯನ್ನು ಹಾಕಿದೆ. ದ್ವಿತೀಯ ಸೆಮಿಫೈನಲ್ಗೆ ಲಗ್ಗೆಯನ್ನು ಹಾಕಿದೆ ಪುತ್ತೂರು ತಂಡ. ಇದೀಗ ನಡೆದ ಪಂದ್ಯದಲ್ಲಿ ಪುತ್ತೂರು ಲಿಟಲ್ ಫ್ಲವರ್ ಶಾಲೆಯ ತಂಡ ಜಿಲ್ಲಾ ಮಟ್ಟದ ಕಬಡ್ಡಿ ಪಂದ್ಯಾಟದಲ್ಲಿ ದ್ವಿತೀಯ ಸೆಮಿಫೈನಲ್ಗೆ ಎಂಟ್ರಿ ಆದಂತ ತಂಡವಾಗಿದೆ. ಬಾಲಕೃಷ್ಣ ಸರ್. ಎಸ್ ವೀಕ್ಷಕರೇ, ಬಾಲಕರ ವಿಭಾಗದ ಕಬಡ್ಡಿ ಅತ್ಯಂತ ರೋಚಕವಾಗಿ ಮುಂದುವರಿಯುತ್ತಾ ಇದೆ. ಇಲ್ಲಿ ಎರಡೂ ತಂಡಗಳು ಕೂಡ ಬಹಳಷ್ಟು ವಿಭಾಗದ ತೃತೀಯ ಪಂದ್ಯಾಟದಲ್ಲಿ ಪರಾಜಿತಗೊಂಡಿರುವ ಮೂಡಬಿದ್ರೆ ತಂಡಕ್ಕೆ ಪುತ್ತೂರು ತಾಲೂಕ್ ಪಂಚಾಯತಿನ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳಾಗಿರುವ ಶ್ರೀಯುತ ನವೀನ್ ಕುಮಾರ್ ಭಂಡಾರಿ ಇವರು ಗೌರವದ ಸ್ಮರಣಿಕೆಯನ್ನ ನೀಡಿ ವಿದ್ಯಾರ್ಥಿಗಳನ್ನ ಅಭಿನಂದಿಸಬೇಕು. ತಂಡಕ್ಕೆ ಬಾಲಕಿಯರ ವಿಭಾಗದ ಕಬಡ್ಡಿ ಪಂದ್ಯಾಟದ ಭಂಡಾರಿ ಮಾನ್ಯ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳು ತಾಲೂಕ್ ಪಂಚಾಯತ್ ಪುತ್ತೂರು ತಾಲೂಕು. ಬೆಟರ್ ಲಕ್ ಮೂಡಬಿದ್ರೆ. ಎಸ್ ಬಾಲಕಿಯರ ವಿಭಾಗದ ಕಬಡ್ಡಿ ಪಂದ್ಯಾಕೂಟದ ಪ್ರಥಮ ಸೆಮಿಫೈನಲ್ ಸ್ಪರ್ಧೆಗೆ ಕರೆಯನ್ನು ರವಾನಿಸಿದ್ದೇವೆ. ತಂಡವನ್ನ ಒಳಬರುವಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಪಂದ್ಯಾಕೂಟದ ಪ್ರಥಮ ಸೆಮಿಫೈನಲ್ ಎಂಟ್ರಿ ಆದಂತ ತಂಡವಾಗಿದೆ. ಒಂದೆಡೆ ಬಂಟ್ವಾಳ, ಮತ್ತೊಂದೆಡೆ ಮಂಗಳೂರು ಉತ್ತರ ತಂಡ ಸೆಮಿಫೈನಲ್ ಪ್ರವೇಶವನ್ನು ಪಡೆದ ತಂಡ. ದಯಮಾಡಿ ತಂಡಗಳು ಪ್ರವೇಶ ದ್ವಾರಕ್ಕೆ ಬನ್ನಿ. ತಂಡ ಬನ್ನಿ. ಬಂಟ್ವಾಳ ಬಂಟ್ವಾಲ್ ಹಾಗೂ ಮಂಗಳೂರು ಉತ್ತರ. ರೆಫರಿಯಾಗಿ ಸುಖೇಶ್ ರಾಯ್, ಅಂಪೈರ್ಸ್ ಆಗಿ ರಾಜೇಶ್ ಮತ್ತು ರಾಧಾಕೃಷ್ಣ ರಾಯ್, ಸ್ಕೋರರ್ ಸೀತಾರಾಮ್ ಗೌಡ, ಅಸಿಸ್ಟೆಂಟ್ ಸ್ಕೋರರ್ ಆಗಿ ಸದಾಶಿವ ಮತ್ತು ರಮೇಶ್,
32nd ಆಪರೇಟರ್ ಆಗಿ ಬಾಲಕೃಷ್ಣ ಸವನೂರ್. ಹುಡುಗರ ವಿಭಾಗದಲ್ಲಿ ಮಂಗಳೂರು ದಕ್ಷಿಣ ವರ್ಸಸ್ ಬಂಟ್ವಾಲ್. ನಿಮಗೆ ಕೂಡ ಅಂತಿಮ ಕರೆಯನ್ನು ನಾವು ನೀಡ್ತಾ ಇದ್ದೇವೆ. ಈ ಒಂದು ಪಂದ್ಯಾಟದ ರೆಫರಿಯಾಗಿ ರಾಜೇಶ್ ರಾಯ್ ಉದನೆ, ಅಂಪೈರ್ಸ್ ಆಗಿ ಸುಧೀರ್ ರಾಯ್ ಮತ್ತು ಜಯರಾಜ್, ಸ್ಕೋರರ್ ಆಗಿ ಶ್ರೀಲತಾ, ಅಸಿಸ್ಟೆಂಟ್ ಸ್ಕೋರರ್ ಆಗಿ ಪ್ರಸಾದ್ ಮತ್ತು ಗೌರವ್, 32nd ಆಪರೇಟರ್ ಆಗಿ ಐವಿ ಗ್ರೇಟಾ ಪಾಯಸ್. ಈ ಎರಡು ಸೆಮಿಫೈನಲ್ಗಳಾದ ನಂತರ ನಮಗೆಲ್ಲ 15 ನಿಮಿಷದ ವಿರಾಮವನ್ನು ನೀಡುವವರಿದ್ದೀವಿ. ಸೊ ದಯವಿಟ್ಟು ಚೆಂಡೆಯವರು ಮೇಲೆ ಹೋಗಬೇಕು. ಚೆಂಡೆಯವರು ಈಗ ತಂಡ ಬರುತ್ತದೆ. ಅಣ್ಣ ಚೆಂಡೆಯವರು ಮೇಲೆ ಹೋಗಿ. ಟೀಮ್ ರೆಡಿ ಇದೆ. ಟೀಮ್ ರೆಡಿ ಇದೆ. ಚೆಂಡೆಯವರು ಸ್ವಲ್ಪ ಮೇಲೆ ಹೋಗಿ. Last 5 minutes for full time. (61-51) in favor of Beltangadi. ನೋಡಿ, ಬಾಲಕಿಯರ ವಿಭಾಗದ ಪ್ರಥಮ ಸೆಮಿಫೈನಲ್ಗೆ ಲಗ್ಗೆಯನ್ನು ಹಾಕಿದಂತ ತಂಡಗಳು ಬಂಟ್ವಾಳ, ಅದೇ ರೀತಿ ಮಂಗಳೂರು ಉತ್ತರ ಮುಂದಿನ ಪ್ರಥಮ ಸೆಮಿಫೈನಲ್ಗೆ ತಾವುಗಳು ಪ್ರವೇಶ ದ್ವಾರಕ್ಕೆ ತಂಡ ಬರಬೇಕಾಗಿದೆ. ಆ ಬಳಿಕ ಬಾಲಕರ ವಿಭಾಗದ ಸೆಮಿಫೈನಲ್ ಸ್ಪರ್ಧೆ ನಡೆಯಲಿಕ್ಕಿದೆ. (51-62) ಪ್ರಸ್ತುತ ಬಾಲಕರ ವಿಭಾಗದ ಕಬಡ್ಡಿ ಪಂದ್ಯಾವಳಿಯಲ್ಲಿ ಮುನ್ನಡೆಯನ್ನ ಕಾಣ್ತಾ ಇದೆ ಬೆಳ್ತಂಗಡಿ. ಹೋಲಿ ರಿಡೀಮರ್ ಆಂಗ್ಲ ಮಾಧ್ಯಮ ಶಾಲೆ ಬೆಳ್ತಂಗಡಿಯ ತಂಡ 62 ಅಂಕವನ್ನು ಗಳಿಸಿಕೊಂಡಿದೆ. Last 4 minutes for full time. 62-51 in favor of Beltangadi. ಪ್ರಸ್ತುತ ಅಂಕಗಳ ಆಧಾರದಲ್ಲಿ ಮುನ್ನಡೆಯನ್ನ ಖಾತರಿಪಡಿಸಿಕೊಂಡಿದೆ ಬೆಳ್ತಂಗಡಿ ತಂಡ. ಹಲೋ, ವಿಶ್ರಾಂತಿಯಲ್ಲಿರುವ ಎಲ್ಲ ನಮ್ಮ ಗೌರವಾನ್ವಿತ ತೀರ್ಪುಗಾರರು ನೀವು ಊಟಕ್ಕೆ ತೆರಳಬೇಕು. ನೋಡಿ, ಮುಂದಿನ ಪಂದ್ಯ ಒಂದು ಅರ್ಧ ಗಂಟೆ ತಡವಾಗಿ ನಡೀತದೆ. ಮಂಗಳೂರು ಉತ್ತರ ಮತ್ತು ಬಂಟ್ವಾಳ ಮಗಳ ಮಧ್ಯೆ. ಸರ್, ನಮ್ಮ ತೀರ್ಪುಗಾರರು ಈಗ ಊಟಕ್ಕೆ ತೆರಳಿದ್ದಾರೆ ಸರ್. ನೋಡಿ, ಅರ್ಧ ಗಂಟೆಗಳ ವಿಶ್ರಾಮವಿದೆ ಎಲ್ಲ ನಮ್ಮ ಗೌರವಾನ್ವಿತ ತೀರ್ಪುಗಾರರಿಗೆ. ದಯವಿಟ್ಟು ಊಟಕ್ಕೆ ತೆರಳಬೇಕು. ನೋಡಿ, ನಮ್ಮ ಸ್ಟ್ಯಾನಿ ಪ್ರವೀಣ್ ಅವರೇ, ದಯವಿಟ್ಟು ಅಲ್ಲಿ ತಂಡಗಳು ಈಗ ಕಳಿಸಬೇಡಿ. ಹಲೋ, ಚೆಂಡೆ ತಂಡಗಳು ಕಳಿಸಬೇಡಿ ಈಗ. ಹಲೋ,
ತಂಡದ ವ್ಯವಸ್ಥಾಪಕರಿಗೆ ಒಂದು ಸೂಚನೆ, 15 ನಿಮಿಷ ಬಿಟ್ಟು ನೆಕ್ಸ್ಟ್ ಪಂದ್ಯಗಳು ನಡೆಯುತ್ತದೆ. ನಮ್ಮ ರೆಫರಿಗಳೆಲ್ಲ ಊಟದ ವಿರಾಮದಲ್ಲಿ ಇರ್ತಾರೆ. ನೋಡಿ, ನಮ್ಮ ಗೌರವಾನ್ವಿತ ತೀರ್ಪುಗಾರರು ಊಟಕ್ಕೆ ತೆರಳಿದ್ದಾರೆ. 15 ನಿಮಿಷಗಳ ವಿಶ್ರಾಂತಿ ಇದೆ. ಈಗ ಅದರ ಬಳಿಕ ಪಂದ್ಯಾಟ ಜರುಗುತ್ತದೆ. ದಯವಿಟ್ಟು ತೀರ್ಪುಗಾರರು ಊಟಕ್ಕೆ ತೆರಳಿದ್ದಾರೆ. ಸಂಯೋಜಕರಾದ ಶ್ರೀಯುತ ಗೌರವಾನ್ವಿತ ಸ್ಟ್ಯಾನಿ ಮಸ್ಕಿನಸ್ ಅವರೇ, ದಯವಿಟ್ಟು ಅಲ್ಲಿ ಒಂದು 15 ನಿಮಿಷಗಳ ಅವರಿಗೆ ವಿಶ್ರಾಂತಿ ಕೊಡಿ. 15 ನಿಮಿಷಗಳ ಬಳಿಕ ಮತ್ತೆ ಸೆಮಿಫೈನಲ್, ಪ್ರಥಮ ಸೆಮಿಫೈನಲ್ ಸ್ಪರ್ಧೆ ಬಾಲಕಿಯರ ವಿಭಾಗದ ಕಬಡ್ಡಿ ಪಂದ್ಯಾಟ ಆರಂಭಗೊಳ್ಳಲಿಕ್ಕಿದೆ. ಬಂಟ್ವಾಳ ಅದೇ ರೀತಿ ಮಂಗಳೂರು ಉತ್ತರ ತಂಡಗಳ ನಡುವಿನ ಸ್ಪರ್ಧೆಯಲ್ಲಿ ತಾವುಗಳು ಸಿದ್ಧತೆಯನ್ನು ಮಾಡಿಕೊಳ್ಬೇಕಾಗಿದೆ. 15 ನಿಮಿಷಗಳ ಬಳಿಕ ಮತ್ತೆ ಪ್ರಥಮ ಸೆಮಿಫೈನಲ್ ಸ್ಪರ್ಧೆ ನಡೆಯಲಿಕ್ಕಿದೆ. ಲಾಸ್ಟ್ 2 minutes ಫಾರ್ ಫುಲ್ ಟೈಮ್. 63-52 ಇನ್ ಫೇವರ್ ಆಫ್ ಬೆಳ್ತಂಗಡಿ. ಬೆಳ್ತಂಗಡಿ ಪ್ರಸ್ತುತ ಈ ಪಂದ್ಯದಲ್ಲಿ ಮುನ್ನಡೆಯನ್ನ ಕಾಣ್ತಾ ಇದೆ. 63-52 ಪಂದ್ಯ ಇದೆ. ಲಾಸ್ಟ್ 1 minute, ಕಟ್ಟ ಕಡೆಯ 60 ಸೆಕೆಂಡುಗಳು ಮಾತ್ರ ಬಾಕಿ ಇದೆ. 63-52 ಅಂಕಗಳ ಆಧಾರದಲ್ಲಿ ಈ ಸ್ಪರ್ಧೆಯಲ್ಲಿ ಬೆಳ್ತಂಗಡಿ ಮುನ್ನಡೆಯಲ್ಲಿದೆ. ನೋಡಿ, ಅದೇ ರೀತಿ ಒಂದು ಸೂಚನೆಯನ್ನು ನೀಡ್ತಾ ಇದ್ದೇವೆ. ಅಲ್ಲಿ ಗೇಟ್ ನಲ್ಲಿ ಯಾರು ಕೂಡ ನೇತಾಡಬೇಡಿ, ದಯವಿಟ್ಟು ನಮ್ಮೊಂದಿಗೆ ಸಹಕರಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಮುಲ್ಬನ್ ಪಂದ್ಯಾಕೂಟದ ಆಯೋಜಕರು ಬ್ಯಾರಿಕೇಡ್ ಅನ್ನು ಹಾಕಿದ್ದಾರೆ, ಅದರಲ್ಲಿ ಯಾರು ಕೂಡ ನೇತಾಡಬೇಡಿ, ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಎಸ್, 63-52 ಬೆಳ್ತಂಗಡಿ ಮುನ್ನಡೆಯಲ್ಲಿದೆ. ಎಸ್ ವೀಕ್ಷಕರೇ, ಪಂದ್ಯ ಮುಕ್ತಾಯದ ಹಂತಕ್ಕೆ ಬರ್ತಾ ಇದೆ. 53-63 ಸರಿಸುಮಾರು 10 ಅಂಕಗಳ ಅಂತರ ಕಾಣ್ತಾ ಇದೆ. ಈ ಸ್ಪರ್ಧೆಯಲ್ಲಿ ಬೆಳ್ತಂಗಡಿ ಇದೀಗ ಮುನ್ನಡೆಯನ್ನ ಖಾತರಿಪಡಿಸಿಕೊಂಡಿದೆ. ಹೋಲಿ ರಿಡೀಮರ್ ಆಂಗ್ಲ ಮಾಧ್ಯಮ ಶಾಲೆ ಬೆಳ್ತಂಗಡಿ. ಎಸ್, ಇದರೊಂದಿಗೆ ಪಂದ್ಯ ಮುಕ್ತಾಯಗೊಂಡಿದೆ. ಸೆಮಿಫೈನಲ್ ಲಗ್ಗೆಯನ್ನ ಹಾಕಿದಂತ ಮತ್ತೊಂದು ತಂಡ ಬಾಲಕರ ವಿಭಾಗದಲ್ಲಿ ಬೆಳ್ತಂಗಡಿ ತಂಡ ಸೆಮಿಫೈನಲ್ ಪ್ರವೇಶವನ್ನು ಪಡೆದುಕೊಳ್ಳುತ್ತಾ ಇದೆ. ಆತ್ಮೀಯ ಕ್ರೀಡಾಭಿಮಾನಿಗಳೇ, ಇದೀಗ ಈ ಪಂದ್ಯಾಟಕ್ಕೆ ಅಲ್ಪ ವಿರಾಮವನ್ನ ನೀಡುತ್ತಾ ಇದ್ದೇವೆ. ದಯಮಾಡಿ ಎಲ್ಲರೂ ಕೂಡ ಊಟಕ್ಕೆ ತೆರಳಬೇಕಾಗಿದೆ, ಎಲ್ಲರೂ ಕೂಡ ಭೋಜನವನ್ನ ಸ್ವೀಕರಿಸಬೇಕಾಗಿದೆ. ಆ ಬಳಿಕ ಮತ್ತೆ ಕಬಡ್ಡಿ ಪಂದ್ಯಾಟ ಆರಂಭವನ್ನ ಕಾಣಲಿಕ್ಕಿದೆ. ನೋಡಿ, ಬಾಲಕರ ವಿಭಾಗದ ಈಗ ಪಂದ್ಯಾಟದಲ್ಲಿ ಪರಾಜಿತ ತಂಡ ಮಂಗಳೂರು ಉತ್ತರ. ದಯವಿಟ್ಟು ವೇದಿಕೆಗೆ ಬರಬೇಕು ಮಕ್ಕಳೇ. ನಿಮಗೊಂದು ಸ್ಮರಣಿಕೆಯನ್ನು ನೀಡಿ ಗೌರವಿಸಲಿಕ್ಕಿದ್ದಾರೆ ನಮ್ಮ ನಿಕಟಪೂರ್ವ ತಾಲೂಕು ಪಂಚಾಯತ್ನ ಅಧ್ಯಕ್ಷರಾದಂಥ ಗೌರವಾನ್ವಿತ ಶ್ರೀಯುತ ರಾಧಾಕೃಷ್ಣ ಬೋರ್ಕರ್ ಸರ್ ಅವರು. ಸರ್, ಈ ಮಕ್ಕಳನ್ನು ಗೌರವಿಸಬೇಕಾಗಿ ನಿಮ್ಮಲ್ಲಿ ಪ್ರೀತಿಪೂರ್ವಕವಾಗಿ ಕೇಳಿಕೊಳ್ತಿದ್ದೇವೆ ಸರ್.
रब की कवाली है इश्क कोई, दिल की दिवाली है इश्क कोई, महकी सी प्याली है इश्क कोई, सुबह की लाली है इश्क, गिरता सा झरना है इश्क कोई, उठता सा कलमा है इश्क कोई, सांसों में लिपटा है इश्क कोई, आंखों में दिखता है इश्क। मेरे दिल को तू जान से जुदा कर दे, यूं बस तू मुझको फना कर दे, मेरा हाल तू मेरी जान तू बस कर दे आशिकाना, तेरे वास्ते मेरा इश्क सूफियाना, मेरा इश्क सूफियाना, मेरा इश्क सूफियाना, तेरे वास्ते मेरा इश्क सूफियाना, मेरा इश्क सूफियाना, मेरा इश्क सूफियाना। रब की कवाली है इश्क कोई, दिल की दीवानी है इश्क कोई, महकी सी प्याली है इश्क कोई, सुबह की लाली है इश्क। सोचूं तुझे ಹಲೋ ಕ್ರೀಡಾಭಿಮಾನಿಗಳೇ, ನಿಮ್ಮನ್ನ ಮತ್ತೊಮ್ಮೆ ನಾವು ಎರಡು ಕ್ರೀಡಾಂಗಣತ್ತ ಸೆಳೆಯುತ್ತಾ ಇದ್ದೇವೆ. ಹುಡುಗಿಯರ ವಿಭಾಗದಲ್ಲಿ ಬಂಟ್ವಾಳ ವರ್ಸಸ್ ಮಂಗಳೂರು ಉತ್ತರ, मंजिलों पे अब तो मेरी, ಹುಡುಗರ ವಿಭಾಗದಲ್ಲಿ ಮಂಗಳೂರು ದಕ್ಷಿಣ ಮತ್ತು ಬಂಟ್ವಾಳ, ಹುಡುಗಿಯರ ವಿಭಾಗದಲ್ಲಿ तेरी आग में ही जलती, ಮಂಗಳೂರು ದಕ್ಷಿಣ ಮತ್ತು ಬಂಟ್ವಾಳ. ख्वाबों से आगे चल के है तुझे बताना, तेरे वास्ते मेरा इश्क सूफियाना, मेरा इश्क सूफियाना, मेरा इश्क सूफियाना, तेरे वास्ते मेरा इश्क सूफियाना, मेरा इश्क सूफियाना, मेरा इश्क सूफियाना। ಹುಡುಗರ ವಿಭಾಗದಲ್ಲಿ ಮಂಗಳೂರು ದಕ್ಷಿಣ ಮತ್ತು ಬಂಟ್ವಾಳ. ಈ ಒಂದು ಪಂದ್ಯಾಟದ ರೆಫರಿಯಾಗಿ ರಾಜೇಶ್ ಉದನೆ, ಅಂಪೈರ್ಸ್ ಆಗಿ ಸುಧೀರ್ ರಾಯ್ ಮತ್ತು ಜಯರಾಜ್, ಸ್ಕೋರರ್ ಆಗಿ ಶ್ರೀಲತಾ, ಅಸಿಸ್ಟೆಂಟ್ ಸ್ಕೋರರ್ ಆಗಿ ಪ್ರಸಾದ್ ಮತ್ತು ಗೌರವ್, 30 ಸೆಕೆಂಡ್ ಆಪರೇಟರ್ ಆಗಿ ಐವಿ ಗ್ರೇಟ್ ಆಫ್ ಐಎಸ್. ऐसी राहों में मिलो ना,
ಹುಡುಗಿಯರ ವಿಭಾಗ ಬಂಟ್ವಾಳ ವರ್ಸಸ್ ಮಂಗಳೂರು ಉತ್ತರ. ಈ ಒಂದು ಪಂದ್ಯಾಟದ ರೆಫರಿ ಆಗಿ ಸುಖೇಶ್ ರಾಯ್, ಅಂಪೈರ್ಸ್ ಆಗಿ ರಾಜೇಶ್ ರಾಯ್ ಮತ್ತು ರಾಧಾಕೃಷ್ಣ ರಾಯ್, ಸ್ಕೋರರ್ ಆಗಿ ಸೀತಾರಾಮ್ ಗೌಡ, ಅಸಿಸ್ಟೆಂಟ್ ಸ್ಕೋರರ್ ಆಗಿ ಸದಾಶಿವ ಮತ್ತು ರಮೇಶ್, 30 ಸೆಕೆಂಡ್ ಆಪರೇಟರ್ ಆಗಿ ಬಾಲಕೃಷ್ಣ ಸಾವನೂರ್. ಎರಡು ತಂಡಗಳಿಗೂ ನಾವು ಅಂತಿಮ ಕರೆಯನ್ನ ನೀಡ್ತಾ ಇದ್ದೇವೆ. ಬಿಟ್ಟು ಚೆಂಡೆಯವರು ತಂಡವನ್ನ ಕರೆತರಲಿಕ್ಕೆ ಸಿದ್ಧರಾಗಿರಬೇಕು. ಚೆಂಡೆಯವರು ತಂಡವನ್ನ ಕರೆತರಲಿಕ್ಕೆ ಸಿದ್ಧರಾಗಿರಬೇಕು. ಆದರಣೀಯರೇ, 14ರ ವಯೋಮಾನದ ಬಾಲಕ ಬಾಲಕಿಯರ ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ಮ್ಯಾಟ್ ಅಂಕಣದ ಕಬಡ್ಡಿ ಪಂದ್ಯಾಟಕ್ಕೆ ಪುತ್ತೂರಿನ ಇತಿಹಾಸದಲ್ಲಿಯೇ ಸಂತ ಫಿಲೋಮಿನ ಮೈದಾನದಲ್ಲಿ ಅದ್ದೂರಿ ಡೇ ಅಂಡ್ ನೈಟ್ ಕ್ರಿಕೆಟ್ ಪಂದ್ಯಾಟವನ್ನ ಸಂಘಟಿಸಿ ಪುತ್ತೂರಿನಲ್ಲೇ ಕ್ರಿಕೆಟ್ ಲೋಕವನ್ನೇ ಅದ್ಭುತಗೊಳಿಸಿದ ಶ್ರೀಯುತ ಪ್ರಸನ್ನ ಕುಮಾರ್ ಶೆಟ್ಟಿ ಸಿಜ್ಲರ್ ಇದೀಗ ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ಸೇರಿರುವ ಸಮಸ್ತ ಕ್ರೀಡಾಭಿಮಾನಿಗಳ ಪರವಾಗಿ ಶ್ರೀಯುತ ಪ್ರಸನ್ನ ಕುಮಾರ್ ಶೆಟ್ಟಿ ಸಿಜ್ಲರ್ ಇವರನ್ನ ಅತ್ಯಂತ ಗೌರವಪೂರ್ವಕವಾಗಿ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇವೆ. ಕಳೆದ ಹಲವು ಕಾರ್ಯಕ್ರಮಗಳಿಗೆ ನಮ್ಮ ಜೊತೆ ಸಹಕಾರವನ್ನ ನೀಡುತ್ತಾ ಇರುವ ಪ್ರಸನ್ನ ಕುಮಾರ್ ಶೆಟ್ಟಿ ಸಿಜ್ಲರ್ ಉದ್ಯಮಿಗಳು ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ಅವರ ಜೊತೆ ಶ್ರೀಯುತ ರೋಷನ್ ರೆಬೆಲ್ಲೋ ಉದ್ಯಮಿಗಳು, ನಮ್ಮ ಸಂಸ್ಥೆಯ ಹಿರಿಯ ವಿದ್ಯಾರ್ಥಿಗಳು ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ತಮ್ಮನ್ನು ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಅದೇ ರೀತಿ ಶ್ರೀಯುತ ಲೋಹಿತ್ ಗೌಡ, ನಮ್ಮ ಸಂಸ್ಥೆಯ ಹಿರಿಯ ವಿದ್ಯಾರ್ಥಿ, ರಾಜ್ಯ ರಾಷ್ಟ್ರ ಮಟ್ಟದ ಕ್ರೀಡಾಪಟುವಾಗಿರುವ ಲೋಹಿತ್ ಗೌಡ ಇವರು ಕೂಡ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಇವರನ್ನ ಕೂಡ ಅತ್ಯಂತ ಗೌರವದಿಂದ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇವೆ. ಹಾಗೆಯೇ ಶ್ರೀಯುತ ಪ್ರದೀಪ್ ಕುಮಾರ್, ನಮ್ಮ ಹಿರಿಯ ವಿದ್ಯಾರ್ಥಿಗಳು, ಪ್ರಾದೇಶಿಕ ಪ್ರಬಂಧಕರು, ಬಜಾಜ್ ಫೈನಾನ್ಸ್ ಮಂಗಳೂರು ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ಪ್ರೀತಿ ಇಟ್ಟು ಮಂಗಳೂರಿನಿಂದ ಇಡೀ ದಿನ ನಮ್ಮ ಜೊತೆ ಇರಬೇಕು ಅನ್ನುವ ಕಾರಣಕ್ಕೋಸ್ಕರ ಬಂದಿದ್ದಾರೆ. ಶ್ರೀಯುತ ಪ್ರದೀಪ್ ಕೆ ಇವರನ್ನ ಕೂಡ ಅತ್ಯಂತ ಗೌರವಪೂರ್ವಕವಾಗಿ ವೇದಿಕೆಗೆ ಸ್ವಾಗತಿಸ್ತಾ ದಕ್ಷಿಣ ಕನ್ನಡ ಜಿಲ್ಲೆಯ ದೈಹಿಕ ಶಿಕ್ಷಣಾಧಿಕಾರಿಗಳಾಗಿರುವ ಭುವನೇಶ್ ಜೆ ಇವರಿಗೆ ಶಾಲು, ಪುಷ್ಪ ಮತ್ತು ಗೌರವದ ಸ್ಮರಣಿಕೆಯೊಂದಿಗೆ ಗೌರವಪೂರ್ವಕವಾಗಿ ಸ್ವಾಗತಿಸಬೇಕು ಅನ್ನುವ ಕೋರಿಕೆ. ಮೊದಲಿಗೆ ಪ್ರಸನ್ನ ಕುಮಾರ್ ಶೆಟ್ಟಿ ಸಿಜ್ಲರ್, ಪುತ್ತೂರು ತಾಲೂಕು ಅಮೆಚೂರು ಕಬಡ್ಡಿ ಅಸೋಸಿಯೇಷನ್ ಪಂದ್ಯಾಟ ಸಮಿತಿಯ ಮಾಜಿ ಅಧ್ಯಕ್ಷರು ಕೂಡ, ಅದೇ ರೀತಿ ಪುತ್ತೂರಿನ ಕ್ರಿಕೆಟ್ ಲೋಕದಲ್ಲೇ ಸಂತ ಫಿಲೋಮಿನ ಕ್ರೀಡಾಂಗಣದಲ್ಲಿ ಡೇ ಅಂಡ್ ನೈಟ್ ಅದ್ದೂರಿ ಸಿಜ್ಲರ್ ಟ್ರೋಫಿ ಕ್ರಿಕೆಟ್ ಪಂದ್ಯಾಟದ ಸಂಘಟಕರು, ಉದ್ಯಮಿಗಳು ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ಇವರಿಗೆ ಶಾಲು ಜೊತೆಗೆ ಗೌರವದ ಸ್ಮರಣಿಕೆಯೊಂದಿಗೆ ಪ್ರೀತಿಯ ಸ್ವಾಗತ. ಅಂತೆಯೇ ನಮ್ಮ ಸಂಸ್ಥೆಯ ಹಿರಿಯ ವಿದ್ಯಾರ್ಥಿಗಳು ಆಗಿರುವ ರೋಷನ್ ರೆಬೆಲ್ಲೋ ಉದ್ಯಮಿಗಳು ನಮ್ಮ ಕಾರ್ಯಕ್ರಮಕ್ಕೆ ಸದಾ ಸಹಕಾರವನ್ನ ನೀಡುತ್ತಿರುವವರು ಇವತ್ತು ಉಪಸ್ಥಿತರಿದ್ದು ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದ್ದಾರೆ. ತಮಗೂ ಕೂಡ ಪ್ರೀತಿಯ ಸ್ವಾಗತ. ಇವರಿಗೆ ಶಾಲು ಹಾಕಿ ಗೌರವದ ಸ್ಮರಣಿಕೆಯೊಂದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಅದೇ ರೀತಿ ಶ್ರೀಯುತ ಪ್ರದೀಪ್ ಕುಮಾರ್, ನಮ್ಮೆಲ್ಲ ಶಾಲೆಯ ಕಾರ್ಯಕ್ರಮಗಳಿಗೆ ಸದಾ ಪ್ರೋತ್ಸಾಹವನ್ನ ನೀಡುವ ಮುಖೇನ ನಮ್ಮ ಬಾಲಕ ಬಾಲಕಿಯರ ಶೌಚಾಲಯಕ್ಕೂ ಕೂಡ ವಿಶೇಷ ಅವರ ಮುತುವರ್ಜಿಯಲ್ಲಿ ನಿರ್ಮಾಣಗೊಂಡು ಶಾಲೆಯ ಪ್ರತಿ ಕಾರ್ಯಕ್ರಮಕ್ಕೂ ಕೂಡ ಸಹಕಾರವನ್ನ ಕೊಡ್ತಾ ಇರುವ ಶ್ರೀಯುತ ಪ್ರದೀಪ್ ಕೆ, ಪ್ರಾದೇಶಿಕ ಪ್ರಬಂಧಕರು, ಬಜಾಜ್ ಫೈನಾನ್ಸ್ ಮಂಗಳೂರು, ಇವರಿಗೂ ಕೂಡ ಅತ್ಯಂತ ಗೌರವಪೂರ್ವಕ ಸ್ವಾಗತ, ಅದೇ ರೀತಿ ಕೃತಜ್ಞತೆಗಳನ್ನ ಸಮರ್ಪಿಸ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಸಂಸ್ಥೆಯ ಹಿರಿಯ ವಿದ್ಯಾರ್ಥಿಗಳು, ಅತ್ಯುತ್ತಮ ಕ್ರೀಡಾಪಟು, ರಾಷ್ಟ್ರ ಮಟ್ಟದ ಕ್ರೀಡಾಪಟುವಾಗಿರುವ ಲೋಹಿತ್ ಗೌಡ ಕೂಡ ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ಸರ್, ತಮ್ಮ ಉಪಸ್ಥಿತಿಯನ್ನ ಗೌರವಿಸ್ತಾ ಅತ್ಯಂತ ಗೌರವದಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ.
ಆತ್ಮೀಯ ಎಲ್ಲ ಕ್ರೀಡಾಭಿಮಾನಿಗಳೇ, ಕರ್ನಾಟಕ ಸರ್ಕಾರ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಒಂದು ನಿಮಿಷ ದೈಹಿಕ ಶಿಕ್ಷಣ ಪರಿವೀಕ್ಷಣಾಧಿಕಾರಿಗಳು ಶ್ರೀಯುತ ಸುಂದರಗೌಡ ಇವರು ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಸರ್, ತಮ್ಮನ್ನು ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಶಿಕ್ಷಣ ಸಂಯೋಜಕರು ಸನ್ಮಾನ್ಯ ಹರಿಪ್ರಸಾದ್ ರವರನ್ನ, ಅದೇ ರೀತಿ ಅಮೃತ ಕಲಾ ಮೇಡಮ್ ಅವರನ್ನ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಯ ಸಿಬ್ಬಂದಿ ವರ್ಗದವರು ಶ್ರೀಯುತ ಜಯರಾಜರವರನ್ನ ಮತ್ತು ಬಾಲಕೃಷ್ಣರವರನ್ನು ಕೂಡ ದಿನೇಶರವರನ್ನ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ಕರ್ನಾಟಕ ಸರ್ಕಾರ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ವತಿಯಿಂದ ನಡೆಯತಕ್ಕಂತಹ ತಾಲೂಕು ಮಟ್ಟದ ದಸರಾ ಕ್ರೀಡಾಕೂಟ, ಕಡಬ ತಾಲೂಕು ಮಟ್ಟದ ದಸರಾ ಕ್ರೀಡಾಕೂಟ ಇದೇ ಬರುವ 24/9/2023 ಸರ್ಕಾರಿ ಪದವಿ ಪೂರ್ವ ಕಾಲೇಜು ಸವಣೂರು ಇಲ್ಲಿ ಕಡಬ ತಾಲೂಕು ಮಟ್ಟದ ದಸರಾ ಕ್ರೀಡಾಕೂಟ ನಡೆಯಲಿದೆ. ಅದೇ ರೀತಿ ಪುತ್ತೂರು ತಾಲೂಕು ಮಟ್ಟದ ದಸರಾ ಕ್ರೀಡಾಕೂಟ 23/9/2023 ಶನಿವಾರದಂದು ಪುತ್ತೂರು ತಾಲೂಕು ಮಟ್ಟದ ದಸರಾ ಕ್ರೀಡಾಕೂಟವು ಕೂಡ ನಡೆಯಲಿದೆ. ದಯವಿಟ್ಟು ಎಲ್ಲ ಕ್ರೀಡಾಭಿಮಾನಿಗಳು ಈ ಎರಡೂ ತಾಲೂಕುಗಳಲ್ಲಿ ನಡೆಯತಕ್ಕಂಥ ಕ್ರೀಡಾಕೂಟಗಳಲ್ಲಿ ಭಾಗವಹಿಸಬೇಕು. ಉದ್ಘಾಟನೆಗೆ ಮುಂಚಿತವಾಗಿ ಹಲವಾರು ಕ್ರೀಡಾ ಸ್ಪರ್ಧೆಗಳು ನಡೆಯಲಿರುವುದರಿಂದ ದಯವಿಟ್ಟು ಎಲ್ಲರೂ ಕೂಡ ಸಹಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇವೆ. ಹಲೋ ಸರ್, ಎಲ್ಲ ಪ್ರಥಮ ಸೆಮಿಫೈನಲ್ಗಳು ಬಾಲಕ ಮತ್ತು ಬಾಲಕಿಯರ ವಿಭಾಗದ ಮಂಗಳೂರು ದಕ್ಷಿಣ ಮತ್ತು ಬಂಟ್ವಾಳ ತಕ್ಷಣ ಅಂಕಣಕ್ಕೆ ಬರುವಂತದ್ದು. ಅದೇ ರೀತಿ ಬಂಟ್ವಾಳ ಮಂಗಳೂರು ಉತ್ತರ ಮತ್ತು ಬಂಟ್ವಾಳ 4 ತಂಡಗಳು ಆದಷ್ಟು ಬೇಗ ಅಂಕಣಕ್ಕೆ ಬರುವಂತದ್ದು. ಕಾಲ್ ರೂಮ್ ಹತ್ರ ರಿಪೋರ್ಟ್ ಮಾಡಿ. ನರೇಶ್ ಸರ್, ಕಳಿಸಿ ಇಲ್ಲಿಗೆ ಟೀಮನ್ನು ಕಳಿಸಿ. ಆಫೀಷಿಯಲ್ ಕಾಯ್ತಾ ಇದ್ದಾರೆ ನಿಮಗಾಗಿ. ಬಂಟ್ವಾಲ್ ಹಾಗೂ ಮಂಗಳೂರು ಉತ್ತರ ಇದರ ರೆಫ್ರಿ ಆಗಿ ಸುಕೇಶ್ ರಾಯ್, ಅಂಪೈರ್ಸ್ ಆಗಿ ರಾಜೇಶ್ ರಾಯ್ ಮತ್ತು ರಾಧಾಕೃಷ್ಣ ರಾಯ್, ಸ್ಕೋರರ್ ಆಗಿ ಸೀತಾರಾಮ್ ಗೌಡ, ಅಸಿಸ್ಟೆಂಟ್ ಸ್ಕೋರರ್ ಆಗಿ ಸದಾಶಿವ ರಮೇಶ್ ಮತ್ತೆ 30 ಸೆಕೆಂಡ್ ಆಪರೇಟರ್ ಆಗಿ ಬಾಲಕೃಷ್ಣ ಸವಣೂರ್. ಪಾಲಕರ ವಿಭಾಗದ ಅಫಿಷಿಯಲ್ ಈ ರೀತಿ ಇದ್ದಾರೆ. ಮಂಗಳೂರು ದಕ್ಷಿಣ ಮತ್ತು ಬಂಟ್ವಾಳ ತಂಡಗಳ ನಡುವೆ ನಡೆಯುವ ಪಂದ್ಯಾಟ. ರೆಫರಿಯಾಗಿ ರಾಜೇಶ್ ಉದನೆ, ಅಂಪೈರ್ಸ್ ಆಗಿ ಸುಧೀರ್ ರಾಯ್ ಮತ್ತು ಜಯರಾಜ್, ಸ್ಕೋರರ್ ಆಗಿ ಶ್ರೀಲತಾ, ಅಸಿಸ್ಟೆಂಟ್ ಸ್ಕೋರರ್ ಆಗಿ ಪ್ರಸಾದ್ ಮತ್ತು ಗೌರವ್, 30 ಸೆಕೆಂಡ್ ಆಪರೇಟರ್ ಆಗಿ IV ಗ್ರೇಟಾ ವಾಯ್ಸ್. ಆದರಣೀಯರೇ, ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ 14ರ ವಯೋಮಾನದ ಬಾಲಕ ಬಾಲಕಿಯರ ಮ್ಯಾಟ್ ಅಂಕಣದ ಕಬಡ್ಡಿ ಪಂದ್ಯಾಟವನ್ನ ಕಳೆದ 2 ತಿಂಗಳ ಹಿಂದೆ ಲಿಟಲ್ ಫ್ಲವರ್ ಶಾಲೆಗೆ ಕೊಟ್ಟಾಗ ವಿಶೇಷವಾಗಿ ಪುತ್ತೂರು ತಾಲೂಕಿನ ದೈಹಿಕ ಶಿಕ್ಷಣ ಶಿಕ್ಷಕರು ನಮ್ಮ ಮುಖ್ಯ ಶಿಕ್ಷಕರಿಗೆ ಕರೆ ಮಾಡಿ ಮಾಡ್ತೀರಾ ಅಂತ ಹೇಳಿ ಆ ದಿನದಿಂದ ಒಪ್ಪಿಕೊಂಡ ದಿನದಿಂದ ಈ ತನಕ ಇಲಾಖೆಯಿಂದ ಆಗುವಂತ ಎಲ್ಲ ಕಾರ್ಯಕ್ರಮಕ್ಕೂ ಕೂಡ ವಿಶೇಷ ಸಹಕಾರವನ್ನ ನೀಡುತ್ತಾ ಅನಾರೋಗ್ಯವಿದ್ರೂ ಕೂಡ ನಮ್ಮ ಕರೆಯನ್ನ ಸ್ವೀಕರಿಸಿ ವಿಶೇಷವಾಗಿ ಸಲಹೆ ಸೂಚನೆಗಳೊಂದಿಗೆ ಮಾರ್ಗದರ್ಶನವನ್ನ ಕೂಡ ನೀಡುತ್ತಾ ಬರುತ್ತಾ ಇವತ್ತು ಕಾರ್ಯಕ್ರಮಕ್ಕೆ ಅನಾರೋಗ್ಯ ಇದ್ರೂ ಕೂಡ ಪ್ರೀತಿ ಇಟ್ಟು ಕಾರ್ಯಕ್ರಮಕ್ಕೆ ಆಗಮಿಸಿದವರು ನಮ್ಮ ಪುತ್ತೂರು ತಾಲೂಕಿನ ಮಾನ್ಯ ದೈಹಿಕ ಶಿಕ್ಷಣ ಪರಿವೀಕ್ಷಣಾಧಿಕಾರಿಗಳಾಗಿರುವ ಶ್ರೀಯುತ ಸುಂದರಗೌಡ ಇವರು. ಕಳೆದ 2 ತಿಂಗಳಿನಿಂದ ಈ ಶಾಲೆಗೆ ಬಂದು ವಿಸಿಟ್ ಮಾಡಿ ಕಾರ್ಯಕ್ರಮವನ್ನ ಸಂಘಟಿಸುವ ರೀತಿಯ ಸಲಹೆ ಸೂಚನೆಗಳಿಗೆ ವಿಶೇಷ ಕೃತಜ್ಞತೆಗಳನ್ನ ಸಮರ್ಪಿಸಿದ ಸಂಸ್ಥೆಯ ವತಿಯಿಂದ ಇವರಿಗೆ ಒಂದು ಕಿರು ಗೌರವಾರ್ಪಣೆಯನ್ನ ಮಾಡಬೇಕು ಅನ್ನುವ ಕೋರಿಕೆ ಶ್ರೀಯುತ ರಾಧಾಕೃಷ್ಣ ಬೋರ್ಕರ್ ಹಾಗೂ ಎಲ್ಲ ಅತಿಥಿ ಗಣ್ಯರು ಒಟ್ಟು ಸೇರಿ ಶ್ರೀಯುತ ಸುಂದರಗೌಡ ದೈಹಿಕ ಶಿಕ್ಷಣ ಪರಿವೀಕ್ಷಣಾಧಿಕಾರಿಗಳಿಗೆ ಒಂದು ಕಿರು ಗೌರವವನ್ನ ಸಲ್ಲಿಸಬೇಕು ಅನ್ನುವ ವಿನಂತಿ. ಅದರ ಜೊತೆ ಎಲ್ಲ ಅತಿಥಿ ಬಂಧುಗಳು ಅವರ ಜೊತೆ ಸೇರಿಕೊಳ್ಳಬೇಕು ಅನ್ನುವ ವಿನಂತಿ. ಚಿತ್ತು ಒಂದು ಫೋಟೋ.
ಎಸ್ ಬಾಲಕರ ವಿಭಾಗದ ಪಂದ್ಯಾಟಕ್ಕೆ ಇದೀಗ ತಂಡ ಒಳ ಬರುತ್ತಾ ಇದೆ. ಮಂಗಳೂರು ದಕ್ಷಿಣ ತಂಡ ಒಳ ಬರುತ್ತಾ ಇದೆ. ಹಲೋ 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 ಎಸ್ ಬರ್ತಾ ಇದೆ ದ್ವಿತೀಯ ತಂಡ ಇದೀಗ ಒಳ ಬರ್ತಾ ಇದೆ. ಬಂಟ್ವಾಳ ತಂಡ ಒಳ ಪ್ರವೇಶವನ್ನ ಮಾಡ್ತಾ ಇದೆ. ಎಸ್ ಬಾಲಕಿಯರ ವಿಭಾಗದ ಪ್ರಥಮ ಸೆಮಿಫೈನಲ್ ಸ್ಪರ್ಧೆಗೆ ತಂಡಗಳು ಒಳ ಬರುತ್ತಾ ಇದೆ. ಇದೀಗ ಬಂಟ್ವಾಳ ತಂಡ ಒಳ ಬಂದಿದೆ. ದ್ವಿತೀಯ ತಂಡ ಮಂಗಳೂರು ಉತ್ತರ ತಂಡ ಇದೀಗ ಅಂಕಣವನ್ನ ಪ್ರವೇಶ ಮಾಡುತ್ತಾ ಇದೆ. ರಾಜೇಶ್ ಮರ್ದಾಳ ಗೌರವ್ ಮತ್ತು ಪ್ರಸಾದ್ ಎಲ್ಲಿದ್ದೀರಿ? ನಮ್ಮ ಅಸಿಸ್ಟೆಂಟ್ ಸ್ಕೋರರ್ಸ್ ಬನ್ನಿ. ಆದರಣೀಯರೇ, ಈ ಒಂದು ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಪುತ್ತೂರು ತಾಲೂಕು ಇದರ ಕಾರ್ಯದರ್ಶಿಗಳಾಗಿರುವ ಶ್ರೀಯುತ ನಾಗೇಶ್ ಅವರು ನಮ್ಮ ಜೊತೆ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಸೇರಿರುವ ಸಮಸ್ತ ಕ್ರೀಡಾಭಿಮಾನಿಗಳ ಪರವಾಗಿ ತಮ್ಮನ್ನು ಅತ್ಯಂತ ಗೌರವಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಇವರಿಗೆ ಶ್ರೀಯುತ ದಯಾನಂದ ಕೋರ್ಮಂಡ್ ರಾಜ್ಯ ಪ್ರಶಸ್ತಿ ವಿಜೇತ ನಿವೃತ್ತ ದೈಹಿಕ ಶಿಕ್ಷಣ ಶಿಕ್ಷಕರು ಶಾಲು ಹಾಕಿ ಗೌರವದ ಸ್ಮರಣಿಕೆಯನ್ನ ನೀಡಿ ಪುಷ್ಪದೊಂದಿಗೆ ಸ್ವಾಗತಿಸಬೇಕು ಅನ್ನುವ ವಿನಂತಿ. ಎಸ್ ವೀಕ್ಷಕರ, ಇದೀಗ ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ 14ರ ವಯೋಮಾನದ ಬಾಲಕ ಬಾಲಕಿಯರ ಕಬಡ್ಡಿ ಪಂದ್ಯಾಕೂಟದ ಪ್ರಥಮ ಸೆಮಿಫೈನಲ್ ಸ್ಪರ್ಧೆ ಇದೀಗ ಆರಂಭಗೊಳ್ಳುತ್ತಾ ಇದೆ. ಏಕಕಾಲದಲ್ಲಿ 2 ಅಂಕಣದಲ್ಲೂ ಕೂಡ ಪಂದ್ಯ ಸಾಗಿ ಬರಲಿಕ್ಕಿದೆ. ಈಗಾಗಲೇ ಬಾಲಕಿಯರ ವಿಭಾಗದ ಸೆಮಿಫೈನಲ್ ಸ್ಪರ್ಧೆಯಲ್ಲಿ ಪ್ರಥಮ ಸೆಮಿಫೈನಲ್ ಸ್ಪರ್ಧೆಯಲ್ಲಿ ಬಂಟ್ವಾಳ, ಅದೇ ರೀತಿ ಮತ್ತೊಂದೆಡೆ ಮಂಗಳೂರು ಉತ್ತರ ತಂಡ ಬಾಲಕಿಯರ ವಿಭಾಗದ ಸ್ಪರ್ಧೆ, ಅದೇ ರೀತಿ ಮತ್ತೊಂದೆಡೆ ಬಾಲಕರ ವಿಭಾಗದ ಸ್ಪರ್ಧೆಯಲ್ಲಿ ಮಂಗಳೂರು ದಕ್ಷಿಣ ವಿರುದ್ಧವಾಗಿ ಬಂಟ್ವಾಳ ತಂಡಗಳ ಮಧ್ಯೆ ಇದೀಗ ಸ್ಪರ್ಧೆ ಆರಂಭವನ್ನು ಕಾಣಲಿಕ್ಕಿದೆ. ಎಸ್, ಇಲ್ಲಿ ಬಾಲಕರ ವಿಭಾಗದ ಸ್ಪರ್ಧೆ ಆರಂಭಗೊಂಡಿದೆ. ಉತ್ತಮ ದಾಳಿ. ಅದೇ ರೀತಿ ಮತ್ತೊಂದೆಡೆ ಇಲ್ಲಿ ಬಾಲಕಿಯರ ವಿಭಾಗದಲ್ಲೂ ಕೂಡ ಸ್ಪರ್ಧೆ ಆರಂಭಗೊಂಡಿದೆ. ರೈಡರ್ ಔಟ್. ಅಂಕ ಪ್ರಾಪ್ತಿಗೊಂಡಿದೆ ಇಲ್ಲಿ ಮಂಗಳೂರು ಉತ್ತರ ತಂಡಕ್ಕೆ. ಬ್ಯೂಟಿಫುಲ್ ರೈಡ್, ಅದ್ಭುತವಾಗಿತ್ತು ದಾಳಿ. ಮತ್ತೆ ಅಂಕ ಪ್ರಾಪ್ತಿಗೊಂಡಿದೆ 4-0. 4-0. ಆದರಣೀಯರೇ, ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ 14ರ ವಯೋಮಾನದ ಬಾಲಕ ಬಾಲಕಿಯರ ಕಬಡ್ಡಿ ಪಂದ್ಯಾಟಕ್ಕೆ ಈ ಕಾರ್ಯಕ್ರಮದ ಪ್ರಾಯೋಜಕರು
ಸೊ ವಿಶೇಷವಾಗಿ ಈ ಕಬಡ್ಡಿ ಪಂದ್ಯಾಟಕ್ಕೆ ಸಹಕಾರವನ್ನ ನೀಡಿರುವ ಶಿಕ್ಷಕರಾಗಿರುವಂತಹ ಶ್ರೀಯುತ ನಾರಾಯಣ ಡಿ ಇವರಿಗೆ ಅತ್ಯಂತ ಗೌರವಪೂರ್ವಕ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಇವರಿಗೆ ರಕ್ಷಕ ಶಿಕ್ಷಕ ಸಂಘದ ಉಪಾಧ್ಯಕ್ಷರಾಗಿರುವ ಶ್ರೀಯುತ ರಾಮಚಂದ್ರ ಭಟ್ ಇವರು ಶಾಲು ಹಾಕಿ ಗೌರವದ ಸ್ಮರಣಿಕೆಯನ್ನ ನೀಡಿ ಪುಷ್ಪದೊಂದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅನ್ನುವ ವಿನಂತಿ. ಮತ್ತೆ ಬ್ಯೂಟಿಫುಲ್ ಆಂಕಲ್ ಹೋಲ್ಡ್, ಅದ್ಭುತವಾಗಿತ್ತು ಆಂಕಲ್ ಹೋಲ್ಡ್. ಮಂಗಳೂರು ಉತ್ತರ ತಂಡ ಇದೀಗ ಅಂಕಗಳ ಆಧಾರದಲ್ಲಿ ಅಂಕ ಗಳಿಕೆಯಲ್ಲಿ ಮುನ್ನಡೆಯನ್ನ ಖಾತರಿಪಡಿಸಿಕೊಂಡಿದೆ. ಆಲ್ ಔಟ್ ಮುಖೇನವಾಗಿ ಮತ್ತೆ ತಂಡ ಒಳಾಂಗಣಕ್ಕೆ ಬಂಟ್ವಾಳ ಹಿನ್ನಡೆಯನ್ನ ಅನುಭವಿಸಿಕೊಂಡಿದೆ. ಮಂಗಳೂರು ಉತ್ತರ ತಂಡ ಪ್ರಸ್ತುತ ಮುನ್ನಡೆಯಲ್ಲಿದೆ. ಅದೇ ರೀತಿ ಮತ್ತೊಂದೆಡೆ ಬಾಲಕರ ವಿಭಾಗದ ಕಬಡ್ಡಿ ಪಂದ್ಯಾಟದಲ್ಲಿ 9-3 ಪಂದ್ಯ 9-3 ಇನ್ ಫೇವರ್ ಆಫ್ ಬಂಟ್ವಾಳ್. ನೋಡಿ, ಮಧ್ಯಾಹ್ನದ ಭೋಜನವನ್ನ ಸ್ವೀಕರಿಸದೇ ಇರುವ ಸರ್ವರೂ ಕೂಡ ಆದಷ್ಟು ಬೇಗ ಭೋಜನವನ್ನ ಸ್ವೀಕರಿಸಬೇಕು ಅನ್ನುವ ಕೋರಿಕೆ. 3 ಗಂಟೆಯವರೆಗೆ ಊಟದ ವ್ಯವಸ್ಥೆ ಇದೆ, ಅದರಿಂದ ಇನ್ನು 20 ನಿಮಿಷ ಇದೆ. ಯಾರೆಲ್ಲ ಊಟವನ್ನ ಮಾಡಲಿಲ್ಲ, ಒಳ್ಳೆಯ ಊಟದ ವ್ಯವಸ್ಥೆಯನ್ನ ಮಾಡಿದ್ದೇವೆ. ಸೊ ದಯವಿಟ್ಟು ಬಂದವರೆಲ್ಲ ಊಟವನ್ನ ಮಾಡಿಯೇ ತೆರಳಬೇಕು ಅನ್ನುವ ಕೋರಿಕೆ. ಸೊ ದಯವಿಟ್ಟು ಮುಂದೆ 2 ಸೆಮಿಫೈನಲ್ ಜಿದ್ದಾಜಿದ್ದಿನ ಪಂದ್ಯಾಟಗಳು ನಡೀಲಿಕ್ಕಿದೆ. ಆ ದೃಷ್ಟಿಯಲ್ಲಿ ಎಲ್ಲರೂ ಕೂಡ ಆದಷ್ಟು ಬೇಗ ಊಟವನ್ನ ಮುಗಿಸಿ ಮುಂಭಾಗದ ಪೆವಿಲಿಯನ್ ಅಲ್ಲಿ ಕುಳಿತುಕೊಳ್ಳುವಂತೆ ಕೋರಿಕೆ. ಎಸ್, ಮತ್ತೆ ಅಂಕ ಗಳಿಕೆಯ ಆಧಾರದಲ್ಲಿ ಪ್ರಸ್ತುತ ಮುನ್ನಡೆಯನ್ನ ಖಾತರಿಪಡಿಸಿಕೊಂಡಿದ್ದಾರೆ. ಇಲ್ಲಿ ಮಂಗಳೂರು ಉತ್ತರ ತಂಡ 13-1 ಪಂದ್ಯ ಇದೆ. ಭಾಗದಲ್ಲಿ ಕೂಡ ಬೆಳ್ತಂಗಡಿ ವರ್ಸಸ್ ಪುತ್ತೂರು ನಿಮಗೆ ಕೂಡ ಪ್ರಥಮ ಕರೆಯನ್ನು ನಾವು ಕೊಡ್ತಾ ಇದ್ದೇವೆ. ಮತ್ತೆ ಅದ್ಭುತವಾಗಿತ್ತು, ಮತ್ತೆ ಅಂಕವನ್ನು ಗಳಿಸಿಕೊಂಡಿದ್ದಾರೆ ಇಲ್ಲಿ ಬಂಟ್ವಾಳ ತಂಡ. 15-2 ಪಂದ್ಯ ಪ್ರಸ್ತುತ ಮುಂದುವರಿಯುತ್ತಾ ಇದೆ. ಈಗಾಗಲೇ ಈ ಪಂದ್ಯಾಕೂಟದ ಜಿಲ್ಲಾ ಮಟ್ಟದ 14ರ ವಯೋಮಾನದ ಬಾಲಕ ಬಾಲಕಿಯರ ಕಬಡ್ಡಿ ಪಂದ್ಯಾಕೂಟದ ದ್ವಿತೀಯ ಸೆಮಿಫೈನಲ್ ಸ್ಪರ್ಧೆಗೆ ಈಗಾಗಲೇ ಸರ್ ಕರೆಯನ್ನು ನೀಡಿದ್ದಾರೆ. ದಯಮಾಡಿ ತಂಡಗಳು ಸಿದ್ಧರಿರಬೇಕಾಗಿದೆ. ಎಸ್, ಅದೇ ರೀತಿ ಬಾಲಕರ ವಿಭಾಗದಲ್ಲೂ ಕೂಡ ದ್ವಿತೀಯ ಸೆಮಿಫೈನಲ್ ಪಂದ್ಯಾಟಕ್ಕೆ ಕರೆಯನ್ನು ರವಾನಿಸಿದ್ದಾರೆ. ಎಸ್, ಮತ್ತೆ ಚುರುಕಿನ ಪ್ರದರ್ಶನವನ್ನ ಕಾಣ್ತಾ ಇದ್ದಾವೆ. ಪ್ರಸ್ತುತ ಒಳಾಂಗಣದಲ್ಲಿ ದಾಳಿಗಾರ್ತಿ ಸುರಕ್ಷಿತಗೊಂಡಿದ್ದಾರೆ, ಒಂದು ಅಂಕ ಪ್ರಾಪ್ತಿಗೊಂಡಿದೆ. ಇಲ್ಲಿ ಮತ್ತೆ ಮಂಗಳೂರು ನಾರ್ತ್ ತಂಡಕ್ಕೆ ಬಂಟ್ವಾಳದ ರೀತಿ ಮಂಗಳೂರು ಉತ್ತರ ತಂಡಗಳ ನಡುವೆ ಪ್ರಬಲ ಸ್ಪರ್ಧೆ ಆರಂಭಗೊಂಡು ಇದೀಗ ಅಂಕಗಳ ಆಧಾರದಲ್ಲಿ ಮುನ್ನಡೆಯನ್ನ ಕಾಣ್ತಾ ಇದ್ದಾರೆ. ಈ ಸ್ಪರ್ಧೆಯಲ್ಲಿ ಮಂಗಳೂರು ನಾರ್ತ್ ತಂಡ ಬೋನಸ್ ಅಂಕ ಪ್ರಾಪ್ತಿಗೊಂಡಿದೆ ಬಂಟ್ವಾಳ ತಂಡಕ್ಕೆ. ತಂಡದ ಆಟಗಾರರು ಇಲ್ಲಿ ಚುರುಕಿನ ಪ್ರದರ್ಶನವನ್ನ ತೋರ್ಪಡಿಸಿಕೊಳ್ತಾ ಇದ್ದಾರೆ. ಎಸ್, ಮತ್ತೆ
ಮತ್ತೆ ದಾಳಿಯಲ್ಲಿ ಜೆರ್ಸಿ ನಂಬರ್ 3 ಮಂಗಳೂರು ಉತ್ತರ ತಂಡದ ಬಾಲಕಿ ಅದೆಷ್ಟರ ಮಟ್ಟಿಗೆ ದಾಳಿಯಲ್ಲಿ ಅಂಕವನ್ನು ಬ್ಯೂಟಿಫುಲ್, ಅದ್ಭುತವಾಗಿತ್ತು. ಅಂಕವು ಪ್ರಾಪ್ತಿಗೊಂಡಿದೆ ಮಂಗಳೂರು ಉತ್ತರ ತಂಡಕ್ಕೆ. ಪ್ರಥಮ ಸೆಮಿಫೈನಲ್ ಸ್ಪರ್ಧೆ ಮಂಗಳೂರು ಉತ್ತರ ಅದೇ ರೀತಿ ಬಂಟ್ವಾಳ ತಂಡಗಳ ನಡುವೆ ನಡೆಯುತ್ತಿರತಕ್ಕಂಥ ಸ್ಪರ್ಧೆಯಲ್ಲಿ ಪ್ರಸ್ತುತ ಈ ಕ್ಷಣದಲ್ಲಿ ಮುನ್ನಡೆಯನ್ನ ಕಾಣ್ತಾ ಇದ್ದಾರೆ ಮಂಗಳೂರು ಉತ್ತರ ತಂಡ. 19-8 ಪಂದ್ಯ ಮುಂದುವರಿಯುತ್ತಾ ಇದೆ. ಅದೇ ರೀತಿ ಬಾಲಕರ ವಿಭಾಗದ ಕಬಡ್ಡಿ ಪಂದ್ಯಾಟದಲ್ಲಿ ಸೆಮಿಫೈನಲ್ ಸ್ಪರ್ಧೆ ಮಂಗಳೂರು ದಕ್ಷಿಣ ಅದೇ ರೀತಿ ಬಂಟ್ವಾಳ ತಂಡಗಳ ನಡುವಿನ ಸ್ಪರ್ಧೆಯಲ್ಲಿ ಮಂಗಳೂರು ತಂಡ ಅಲ್ಪ ಹಿನ್ನಡೆಯಲ್ಲಿದೆ, ಬಂಟ್ವಾಳ ಮುನ್ನಡೆಯಲ್ಲಿದೆ. ಎಸ್ ಸರ್. ಆದರಣೀಯರೇ, ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ 14ರ ವಯೋಮಾನದ ಬಾಲಕ ಬಾಲಕಿಯರ ಮ್ಯಾಟ್ ಅಂಕಣದ ಕಬಡ್ಡಿ ಪಂದ್ಯಾಟಕ್ಕೆ ಈ ಸಮಾರಂಭದ ಮುಖ್ಯ ಅತಿಥಿಗಳಾಗಿರುವ ಶ್ರೀಯುತ ಕೃಷ್ಣನ್ ಸರ್ ಅವರು ಕಳೆದ 40 ವರ್ಷಗಳಿಂದ ಪುತ್ತೂರು ತಾಲೂಕಿನಲ್ಲಿ ವಾಲಿಬಾಲ್ ಸಂಘಟನೆಯನ್ನ ಮಾಡಿಕೊಂಡು ಮಿತ್ರವೃಂದ ವಾಲಿಬಾಲ್ ಅಕಾಡೆಮಿ ಎನ್ನುವ ಸಂಸ್ಥೆಯೊಂದಿಗೆ ನಮ್ಮ ಸಂಸ್ಥೆಯಲ್ಲೂ ಕೂಡ ವಾಲಿಬಾಲ್ ತರಬೇತಿ ಶಿಬಿರವನ್ನ ಹಮ್ಮಿಕೊಳ್ಳುವ ಮೂಲಕ ಸಾವಿರಾರು ವಾಲಿಬಾಲ್ ಆಟಗಾರರನ್ನ ಈ ತಾಲೂಕಿಗೆ ಕೊಡುಗೆಯಾಗಿ ನೀಡಿರುವ, ಅದೇ ರೀತಿ ಲಕ್ಷ್ಮಿ ಟೈಪ್ ಸ್ಕೂಲ್ ಇದರ ಮುಖ್ಯಸ್ಥರು ಆಗಿರುವಂತಹ ಶ್ರೀಯುತ ಕೃಷ್ಣನ್ ಸರ್ ಇವರಿಗೆ ಸೇರಿರುವ ಸಮಸ್ತ ಪ್ರೇಕ್ಷಕ ಬಂಧುಗಳ ಪರವಾಗಿ ಅತ್ಯಂತ ಆದರದ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಇವರಿಗೆ ರಕ್ಷಕ ಶಿಕ್ಷಕ ಸಂಘದ ಉಪಾಧ್ಯಕ್ಷರಾಗಿರುವ ಶ್ರೀಯುತ ರಾಮಚಂದ್ರ ಭಟ್ ಇವರು ಶಾಲು ಹಾಕಿ ಗೌರವದ ಸ್ಮರಣಿಕೆಯನ್ನ ನೀಡಿ ಪುಷ್ಪದೊಂದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅನ್ನುವ ಕೋರಿಕೆ. ಮತ್ತೆ ಅಂಕವನ್ನು ಗಳಿಸಿಕೊಂಡಿದ್ದಾರೆ ಇಲ್ಲಿ ಬಂಟ್ವಾಳ ತಂಡ. ಇದೀಗ ಅಂಕವನ್ನ ಬೆನ್ನಟ್ಟುವಲ್ಲಿ ಯಶಸ್ಸನ್ನು ಕಾಣ್ತಾ ಇದ್ದಾರೆ ಬಂಟ್ವಾಳ ತಂಡ. 19-10 ಅಂಕಗಳಲ್ಲಿ ಸ್ಪರ್ಧೆ ಮುಂದುವರಿತಾ ಇದೆ. ಪ್ರಥಮ ಸೆಮಿಫೈನಲ್ ಸ್ಪರ್ಧೆ. ಹುಡುಗರ ಹಾಗೂ ಹುಡುಗಿಯರ ವಿಭಾಗಕ್ಕೆ ನಾವು 2ನೇ ಕರೆಯನ್ನ ಕೊಡ್ತಾ ಇದ್ದೇವೆ ದ್ವಿತೀಯ ಸೆಮಿಫೈನಲ್ ಪಂದ್ಯಾಟಕ್ಕೆ. ಈಗಾಗಲೇ ದ್ವಿತೀಯ ಕರೆಯನ್ನು ರವಾನಿಸಿದ್ದಾರೆ. ಬಾಲಕ ಹಾಗೂ ಬಾಲಕಿಯರ ದ್ವಿತೀಯ ಸೆಮಿಫೈನಲ್ ಸ್ಪರ್ಧೆಗೆ ದಯವಿಟ್ಟು ಎರಡೂ ತಂಡಗಳು ಸಿದ್ಧತೆಯನ್ನು ಮಾಡಿಕೊಳ್ಬೇಕಾಗಿದೆ. ಒಂದೆಡೆ ಬಾಲಕಿಯರ ವಿಭಾಗದ ಅದ್ಭುತವಾಗಿತ್ತು, 5 ಅಂಕಗಳು ಪ್ರಾಪ್ತಿಗೊಂಡಿದೆ. ಈ ಮುಖೇನವಾಗಿ ಸ್ಪರ್ಧಾ ಕಣದಲ್ಲಿ ರೋಚಕತೆ ಕಾಣ್ತಾ ಇದೆ. ಎಸ್, 16-21 in favor of Mangalore North. ದ್ವಿತೀಯ ಸೆಮಿಫೈನಲ್ ಸ್ಪರ್ಧೆಗೆ ಲಗ್ಗೆಯನ್ನ ಹಾಕಿದಂತಹ ಬಾಲಕಿಯರ ವಿಭಾಗದ ತಂಡ ಪುತ್ತೂರು ಅದೇ ರೀತಿ ಸುಳ್ಯ ತಂಡದವರು ದಯಮಾಡಿ ಮುಂದಿನ ದ್ವಿತೀಯ ಸೆಮಿಫೈನಲ್ ಸ್ಪರ್ಧೆಗೆ ತಾವುಗಳು ಸಿದ್ಧತೆಯನ್ನು ಮಾಡಿಕೊಳ್ಬೇಕಾಗಿದೆ. ಅದೇ ರೀತಿ ಬಾಲಕರ ವಿಭಾಗದಲ್ಲೂ ಕೂಡ ಕರೆಯನ್ನು ರವಾನಿಸಿದ್ದಾರೆ, ತಾವುಗಳು ಕೂಡ ಸಿದ್ಧರಿರಬೇಕಾಗಿದೆ. ಎಸ್, ಇಲ್ಲಿ ಮತ್ತೆ ಮಂಗಳೂರು ಉತ್ತರ ತಂಡ ಅಂಕವನ್ನು ಗಳಿಸಿಕೊಳ್ಳುತ್ತಾ ಇದೆ. 22-16 ಅಲ್ಪ ಮಟ್ಟದ ಹಿನ್ನಡೆಯನ್ನ ಕಾಣ್ತಾ ಇದ್ದಾವೆ ಇಲ್ಲಿ ಬಂಟ್ವಾಳ ತಂಡ. ಸತತವಾಗಿ ಅಂಕಗಳ ಆಧಾರದಲ್ಲಿ ಮುನ್ನಡೆಯನ್ನ
ಕಾಣುತ್ತಾ ಇದ್ದಾರೆ. ಈ ಸ್ಪರ್ಧೆಯಲ್ಲಿ ಮಂಗಳೂರು ಉತ್ತರ ತಂಡ ಬ್ಯೂಟಿಫುಲ್, ಅದ್ಭುತವಾಗಿತ್ತು, ಮತ್ತೆ ಅಂಕ ಪ್ರಾಪ್ತಿಗೊಂಡಿದೆ. ಅಂಕವನ್ನ ಪಡೆಯಬಲ್ಲಂತಹ ಸಮರ್ಥ ದಾಳಿಗಾರರು ಈರುವರು ತಂಡಗಳಲ್ಲಿ ಕಾಣಿಸಿಕೊಳ್ತಾ ಇದ್ದಾರೆ. ಮಂಗಳೂರು ಉತ್ತರ, ಅದೇ ರೀತಿ ಮಂಗಳೂರು ಉತ್ತರ, ಅದೇ ರೀತಿ ಬಂಟ್ವಾಳ. ವೀಕ್ಷಕರೇ, ಬಾಲಕರ ವಿಭಾಗದ ಪ್ರಥಮಾರ್ಧ ಮುಕ್ತಾಯಗೊಳ್ಳುತ್ತಾ ಇದೆ. ಮಧ್ಯಂತರ ವಿರಾಮದ ವೇಳೆಗೆ ಹಿಯರ್ ಈಸ್ ಕಂಪ್ಲೀಷನ್ ಆಫ್ ಫಸ್ಟ್ ಹಾಫ್. 41-10 ಇನ್ ಫೇವರ್ ಆಫ್ ಬಂಟ್ವಾಳ. ಬಾಲಕರ ವಿಭಾಗದಲ್ಲಿ ಪ್ರಥಮಾರ್ಧ ಮುಕ್ತಾಯಗೊಂಡು ಇದೀಗ ದ್ವಿತೀಯಾರ್ಧದ ಕ್ಷಣಗಣನೆ ಆರಂಭಗೊಳ್ಳಲಿಕ್ಕಿದೆ. 41-10 ಪಂದ್ಯ ಇದೆ. ಪ್ರಸ್ತುತ ಪ್ರಥಮಾರ್ಧ ಮುಕ್ತಾಯದ ವೇಳೆಯಲ್ಲಿ ಬಂಟ್ವಾಳ ತಂಡ ಮುನ್ನಡೆಯಲ್ಲಿದೆ. ಅದೇ ರೀತಿ ಮಂಗಳೂರು ದಕ್ಷಿಣ ತಂಡ ಹಿನ್ನಡೆಯನ್ನು ಅನುಭವಿಸಿದೆ. ಬ್ಯೂಟಿಫುಲ್, ಅದ್ಭುತವಾಗಿತ್ತು ಹಿಡಿತ, ಮತ್ತೆ ಅಂಕವು ಪ್ರಾಪ್ತಿಗೊಂಡಿದೆ. ಇಲ್ಲಿ ಮಂಗಳೂರು ಉತ್ತರ ತಂಡಕ್ಕೆ 2 ಅಂಕಗಳು. ಮತ್ತೆ ಅಂಕವು ಪ್ರಾಪ್ತಿಗೊಂಡಿದೆ ಬಂಟ್ವಾಳ ತಂಡಕ್ಕೆ. ಟೈಮ್ ಔಟ್ ಫಾರ್ ಮಂಗಳೂರು ಉತ್ತರ. 27-20, 28-20 ಇನ್ ಫೇವರ್ ಆಫ್ ಮ್ಯಾಂಗ್ಳೂರ್ ನಾರ್ತ್. ಅದೇ ರೀತಿ ಬಾಲಕರ ವಿಭಾಗದ ಕಬಡ್ಡಿ ಪಂದ್ಯಾವಳಿಯಲ್ಲಿ ಪಂದ್ಯ ಏಕಮುಖವಾಗಿ ಮುಂದುವರಿತಾ ಇದೆ. 42-12 ಇನ್ ಫೇವರ್ ಆಫ್ ಬಂಟ್ವಾಳ. ಪ್ರವೀಣ್ ಎಸ್, ಮತ್ತೆ ಅಂಕವನ್ನ ಗಳಿಸಿಕೊಳ್ಳುತ್ತಾ ಇದೆ ಬೋತ್ ಆರ್ ಈಸ್ ಔಟ್. ಪ್ರಥಮಾರ್ಧ ಮುಕ್ತಾಯಗೊಂಡಿದೆ. ಮಧ್ಯಂತರ ವಿರಾಮದ ವೇಳೆಯಲ್ಲಿ
21-30 21-30 in favor of Mangalore North. ನೋಡಿ 14ರ ವಯೋಮಾನದ ಬಾಲಕಿಯರ ದ್ವಿತೀಯ ಸೆಮಿಫೈನಲ್ ಸ್ಪರ್ಧೆಗೆ ತಂಡಗಳು ಸಿದ್ಧತೆಯನ್ನು ಮಾಡಿಕೊಳ್ಳಿ. ಪುತ್ತೂರು ಅದೇ ರೀತಿ ಸುಳ್ಯ, ಪುತ್ತೂರು ಹಾಗೂ ಸುಳ್ಯ ತಂಡದವರು ದಯಮಾಡಿ ಈ ಪಂದ್ಯ ಮುಗಿದ ತಕ್ಷಣ ದ್ವಿತೀಯ ಸೆಮಿಫೈನಲ್ ತಮಗಾಗಿರುತ್ತದೆ. ದಯಮಾಡಿ ತಂಡಗಳು ಸಿದ್ಧತೆಯನ್ನು ಮಾಡಿಕೊಳ್ಳಬೇಕಾಗಿದೆ. ನೋಡಿ ವಾಲಂಟಿಯರ್ಸ್ ಅಜಯ್ ಮತ್ತು ಪವನ್ ಎಲ್ಲಿದ್ರು ಮೇಲೆ ಬನ್ನಿ. ಅಜಯ್ ಮತ್ತು ಪವನ್. ವೀಕ್ಷಕರೇ, ಈಗಾಗಲೇ ಪ್ರಥಮಾರ್ಧ ಮುಕ್ತಾಯಗೊಂಡಿದೆ. ಮಧ್ಯಂತರ ವಿರಾಮದ ವೇಳೆಯಲ್ಲಿ 21-30 ಇನ್ ಫೇವರ್ ಆಫ್ ಮ್ಯಾಂಗ್ಳೂರ್ ನಾರ್ತ್. ಮಂಗಳೂರು ಉತ್ತರ ತಂಡ ಈ ಅವಧಿಯಲ್ಲಿ ಮುನ್ನಡೆಯನ್ನ ಖಾತರಿಪಡಿಸಿಕೊಂಡಿದೆ. ಇದೀಗ ದ್ವಿತೀಯಾರ್ಧದ ಸ್ಪರ್ಧೆ ಆರಂಭಗೊಳ್ಳುತ್ತಾ ಇದೆ. ದ್ವಿತೀಯಾರ್ಧದ ಪ್ರಥಮ ದಾಳಿಯಲ್ಲಿ ಇಲ್ಲಿ ಮಂಗಳೂರು ಅದೇ ರೀತಿ ಬಂಟ್ವಾಳ ತಂಡಗಳ ನಡುವಿನ ಸ್ಪರ್ಧೆಯಲ್ಲಿ ಪ್ರಸ್ತುತ ಒಳಾಂಗಣದಲ್ಲಿ ಬಂಟ್ವಾಳ ತಂಡದ ದಾಳಿಗಾರ್ತಿ. ಅದಾವ ಕ್ಷಣದಲ್ಲೂ ಕೂಡ ಪಂದ್ಯದ ಚಿತ್ರಣ ಬದಲಾಗಬಹುದು. ಕಬಡ್ಡಿಯಲ್ಲಿ ಹೇಳಲು ಅಸಾಧ್ಯವಾದಂತ ಮಾತಾಗಿದೆ. ಇಲ್ಲಿ 21-30 ಅಂಕಗಳಲ್ಲಿ ಸ್ಪರ್ಧೆ ಮುಂದುವರಿಯುತ್ತಾ ಇದೆ. ಆಹಾ, ಮತ್ತೆ ಮಂಗಳೂರು ಉತ್ತರ ತಂಡ ಅಂಕವನ್ನು ಗಳಿಸಿಕೊಳ್ಳುತ್ತಾ ಇದೆ. ಆದನಿರೇ ಒಂದು ಕಬಡ್ಡಿ ಪಂದ್ಯಾಟಕ್ಕೆ ಶ್ರೀಯುತ ಹೇಮನಾಥ ಶೆಟ್ಟಿ ಕಾವು, ಮಾನ್ಯ ಸಂಚಾಲಕರು ರಾಮಕೃಷ್ಣ ವಿದ್ಯಾಸಂಸ್ಥೆ ಪುತ್ತೂರು ಇದೀಗ ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ಸೇರಿರುವ ಸಮಸ್ತ ಕ್ರೀಡಾಭಿಮಾನಿಗಳ ಪರವಾಗಿ ಶ್ರೀಯುತ ಹೇಮನಾಥ ಶೆಟ್ಟಿ ಕಾವು ಇವರನ್ನು ಅತ್ಯಂತ ಗೌರವದಿಂದ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇವೆ. ಆದರಣೀಯರೇ, ನಮ್ಮ ಜೊತೆ ಹೇಮನಾಥ ಶೆಟ್ಟಿ ಕಾವು 2023-24ನೇ ಸಾಲಿನ ಶೈಕ್ಷಣಿಕ ವರ್ಷದ ರಾಜ್ಯ ಮಟ್ಟದ ಕ್ರೀಡಾಕೂಟವನ್ನ ಪುತ್ತೂರು ತಾಲೂಕಿನಲ್ಲಿ ಸಂಘಟಿಸುವ ಘನ ನೇತೃತ್ವವನ್ನ ವಹಿಸಿಕೊಂಡಿರುವಂತಹ ಸನ್ಮಾನ್ಯ ಹೇಮನಾಥ ಶೆಟ್ಟಿ ಕಾವು ಇವತ್ತು ಈ ಕಬಡ್ಡಿ ಪಂದ್ಯಾಟದಲ್ಲಿ ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ಸೇರಿರುವ ಸಮಸ್ತ ಪ್ರೇಕ್ಷಕ ಬಂಧುಗಳ ಪರವಾಗಿ ಹೇಮನಾಥ ಶೆಟ್ಟಿ ಕಾವು ಇವರನ್ನ ಸ್ವಾಗತಿಸಿದ ನಮ್ಮ ಸಂಸ್ಥೆಯ ಸಂಚಾಲಕರಾಗಿರುವ ವಂದನೀಯ ಭಗಿನಿ ವೆನಿಶಾ, ವಂದನೀಯ ಭಗಿನಿ ಪ್ರಶಾಂತಿ BS ಇವರು ಶಾಲು ಹಾಕಿ ಪುಷ್ಪವನ್ನ ನೀಡಿ ಗೌರವದ ಸ್ಮರಣಿಕೆಯೊಂದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅನ್ನುವ ವಿನಂತಿ. ಚಿತ್ತು ಫೋಟೋ. ಆದರಣೀಯರೇ, ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಸನ್ಮಾನ್ಯ ಹೇಮನಾಥ ಶೆಟ್ಟಿ ಇವರ ಉಪಸ್ಥಿತಿಯನ್ನ ಗೌರವಿಸಿದ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಎಸ್, ಮತ್ತೆ 33-23 ಅಂಕಗಳ ಆಧಾರದಲ್ಲಿ ಸ್ಪರ್ಧೆ ಇದೆ. ರೈಟ್ ಔಟ್. ಮತ್ತೆ
34-20 ಆದರಣೀಯರೇ, ಈ ಒಂದು ಕಬಡ್ಡಿ ಪಂದ್ಯಾಟದಲ್ಲಿ NSUI ಇದರ ರಾಜ್ಯದ ಪ್ರಧಾನ ಕಾರ್ಯದರ್ಶಿಗಳಾಗಿರುವ ಶ್ರೀಯುತ ಫಾರೂಕ್ ಬಾಯಬೆ ನಮ್ಮ ಜೊತೆ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ರಾಜ್ಯ ಉಪಾಧ್ಯಕ್ಷರಾಗಿರುವ ಫಾರೂಕ್ ಬಾಯಬೆ ಇವರು ಕೂಡ ಅತ್ಯುತ್ತಮ ಕಬಡ್ಡಿ ಸಂಘಟಕರು. ತನ್ನೂರಿನಲ್ಲಿ ರಾಜ್ಯ ಮಟ್ಟದ ಕಬಡ್ಡಿಯನ್ನ ಸಂಘಟಿಸುವ ಮೂಲಕ ಯಶಸ್ವಿ ಸಂಘಟಕ ಅನ್ನುವ ಬಿರುದನ್ನ ಕೂಡ ಪಡೆಕೊಂಡವರು ಶ್ರೀಯುತ ಫಾರೂಕ್ ಬಾಯಬೆ ಇವರಿಗೆ ಶ್ರೀಯುತ ಸತೀಶ್ ಆರ್, ಮಾನ್ಯ ಸುರಕ್ಷಾ ಸಮಿತಿ ಅಧ್ಯಕ್ಷರು, ಲಿಟಲ್ ಫ್ಲವರ್ ಹಿರಿಯ ಪ್ರಾಥಮಿಕ ಶಾಲೆ. ಶ್ರೀಯುತ ರಾಮಚಂದ್ರ ಭಟ್, ಉಪಾಧ್ಯಕ್ಷರು, ರಕ್ಷಕ ಶಿಕ್ಷಕ ಸಂಘ, ಲಿಟಲ್ ಫ್ಲವರ್ ಶಾಲೆ. ಇವರು ಶಾಲು ಹಾಕಿ ಗೌರವದ ಸ್ಮರಣಿಕೆಯೊಂದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸುವಂತೆ ಕೋರಿಕೆ. 23-38 ಪ್ರಸ್ತುತ ಪಂದ್ಯ ಇದೆ. ಮಂಗಳೂರು ಉತ್ತರ ಮುನ್ನಡೆಯಲ್ಲಿದೆ. ಸೊ ದಯವಿಟ್ಟು ಟೀಮ್ ರೆಡಿ ಆಗಿದೆ. ಚೆಂಡೆ ಅವರು ಸ್ವಲ್ಪ ಮೇಲಕ್ಕೆ ಹೋಗ್ತೀರಾ? ಟೀಮ್ ರೆಡಿ. (24-39) ಪ್ರಥಮ ಸೆಮಿಫೈನಲ್ ಸ್ಪರ್ಧೆಯಲ್ಲಿ ಮಂಗಳೂರು ಉತ್ತರ ತಂಡ ಮುನ್ನಡೆಯಲ್ಲಿದೆ. ಕೊನೆಯ 1 ನಿಮಿಷ, ಲಾಸ್ಟ್ 1 ಮಿನಿಟ್ ಫಾರ್ ಫುಲ್ ಟೈಮ್. ಬಾಲಕರ ವಿಭಾಗದ ಬಾಯ್ಸ್ ವಿಭಾಗದಲ್ಲಿ ಬಂಟ್ವಾಳ ತಂಡ ಬಹಳಷ್ಟು ಅಂಕಗಳ ಮುನ್ನಡೆಯಲ್ಲಿದೆ. ಬರೋಬ್ಬರಿ 63-28 ಅಂಕಗಳ ಅಂತರದಲ್ಲಿ ಪ್ರಥಮ ಸೆಮಿಫೈನಲ್ ಸ್ಪರ್ಧೆಯಲ್ಲಿ ಮುಂಚೂಣಿಯಲ್ಲಿದ್ದಾರೆ. ಇದರೊಂದಿಗೆ ಪಂದ್ಯ ಮುಕ್ತಾಯಗೊಂಡಿದೆ. ಬಂಟ್ವಾಳ ತಂಡ ವಿಜಯಿಯಾಗಿ ಬಾಲಕರ ವಿಭಾಗದ ಕಬಡ್ಡಿ ಪಂದ್ಯಾಟದಲ್ಲಿ ಪ್ರಥಮ ಫೈನಲ್ಗೆ ಎಂಟ್ರಿ ಆಗಿದಂತ ತಂಡವಾಗಿದೆ ಬಂಟ್ವಾಳ. ಹುಡುಗರ ವಿಭಾಗದ ಪುತ್ತೂರು ವರ್ಸಸ್ ಬೆಳ್ತಂಗಡಿ ನಿಮ್ಗೆ ಅಂತಿಮ ಕರೆಯನ್ನ ನಾವು ರವಾನಿಸಿದ್ದೇವೆ. ಈ ಒಂದು ಪಂದ್ಯಾಟದ ರೆಫರಿಯಾಗಿ ವಿದ್ಯಾಶಂಕರ್, ಅಂಪೈರ್ಸ್ ಆಗಿ ಸುರೇಶ್ ಶೆಟ್ಟಿ ಮತ್ತು ಅಖಿಲ್ ಶೆಟ್ಟಿ, ಸ್ಕೋರರ್ ಆಗಿ ಶ್ರೀಲತಾ, ಅಸಿಸ್ಟೆಂಟ್ ಸ್ಕೋರರ್ ಆಗಿ ಪ್ರಸಾದ್ ಮತ್ತು ಗೌರವ್, 30 ಸೆಕೆಂಡ್ ಆಪರೇಟರ್ ಆಗಿ ಐವಿ ಗ್ರೇಟ್ ಆಫ್ ವಾಯ್ಸ್. ಅದರಣಿರೆ ಪರಾಜಿತಗೊಂಡಿರುವಂತಹ ತಂಡ ವೇದಿಕೆಗೆ ಬರಬೇಕು. ಈ ವರ್ಷದ 17ರ ವಯೋಮಾನದ ಬಾಲಕ ಬಾಲಕಿಯರ ರಾಜ್ಯ ಮಟ್ಟದ ಕ್ರೀಡಾಕೂಟದ ಯಶಸ್ವಿ ಸಂಘಟಕರಾಗಿರುವಂತಹ ಸನ್ಮಾನ್ಯ ಹೇಮನಾಥ ಶೆಟ್ಟಿ ಕಾವು, ಸಂಚಾಲಕರು ರಾಮಕೃಷ್ಣ ಪ್ರೌಢಶಾಲೆ ಪುತ್ತೂರು, ಇವರು ಪರಾಜಿತಗೊಂಡಿರುವ ತಂಡಕ್ಕೆ ಗೌರವದ ಸ್ಮರಣಿಕೆಯನ್ನ ನೀಡಿ ಗೌರವಿಸಬೇಕು ಅನ್ನುವ ಕೋರಿಕೆ. ಎಲ್ಲ ಅತಿಥಿ ಬಂಧುಗಳು ಅವರ ಜೊತೆಗೂಡಬೇಕು ಅನ್ನುವ ಕೋರಿಕೆಯೊಂದಿಗೆ ಸೆಮಿಫೈನಲ್ ಹಂತದಲ್ಲಿ, ಉಪಾಂತ್ಯ ಹಂತದಲ್ಲಿ ತೆರಳಿರುವಂತಹ ತಂಡಕ್ಕೆ ಸನ್ಮಾನ್ಯ ಹೇಮನಾಥ ಶೆಟ್ಟಿ ಕಾವು ಇವರು ಗೌರವದ ಸ್ಮರಣಿಕೆಯನ್ನ ಕೊಟ್ಟು ಗೌರವಿಸಬೇಕು ಅನ್ನುವ ಕೋರಿಕೆ.
ನರೇಶ್ ಸರ್, ಸೆಕೆಂಡ್ ಸೆಮಿಫೈನಲ್ ಪಂದ್ಯಾಟಕ್ಕೆ ಹುಡುಗರನ್ನು ಮತ್ತು ಹುಡುಗಿಯರನ್ನ ಒಟ್ಟಿಗೆ ಕಳಿಸಿ ಅಲ್ಲಿ ಗ್ರೌಂಡ್ ಇಂದ. ಈ ಪಂದ್ಯಾಟ 2-3 ನಿಮಿಷದಲ್ಲಿ ಮುಗಿಯುತ್ತೆ. ಹುಡುಗಿಯರು ಮತ್ತು ಹುಡುಗರನ್ನ ಒಟ್ಟಿಗೆ ಮೇಲಿಂದ ಕಳಿಸಿ. ಹುಡುಗಿಯರ ವಿಭಾಗ ಪುತ್ತೂರು ವರ್ಸಸ್ ಸುಳ್ಯ. ಈ ಪಂದ್ಯಾಟದ ರೆಫರಿಯಾಗಿ ಕೃಷ್ಣಾನಂದ್, ಅಂಪೈರ್ಸ್ ಆಗಿ ಪ್ರಮೋದ್ ಕುಮಾರ್ ರಾಯ್ ಮತ್ತು ಜಯರಾಜ್, ಸ್ಕೋರರ್ ಆಗಿ ಬಾಲಕೃಷ್ಣ ಸಮನೂರ್, ಅಸಿಸ್ಟೆಂಟ್ ಸ್ಕೋರರ್ ಆಗಿ ಸದಾಶಿವ್ ಮತ್ತು ಪುಷ್ಪರಾಜ್, 30 ಸೆಕೆಂಡ್ ಆಪರೇಟರ್ ಆಗಿ ಸೀತಾರಾಮ್ ಗೌಡ. ಕೃಷ್ಣಾನಂದ್, ಪ್ರಮೋದ್ ಕುಮಾರ್ ಮತ್ತು ಜಯರಾಜ್. ಗರ್ಲ್ಸ್ ಮ್ಯಾಚ್. ಬಾಯ್ಸ್ ಮ್ಯಾಚ್ ವಿದ್ಯಾಶಂಕರ್ ರೆಫರಿ, ಸುರೇಶ್ ಶೆಟ್ಟಿ ಮತ್ತು ಅಖಿಲ್ ಶೆಟ್ಟಿ. ಸೆಕೆಂಡ್ ಸೆಮಿಫೈನಲ್ ಬೆಳ್ತಂಗಡಿ ವರ್ಸಸ್ ಪುತ್ತೂರು. ನೋಡಿ, ಅದೇ ರೀತಿ ದ್ವಿತೀಯ ಸೆಮಿಫೈನಲ್ ಸ್ಪರ್ಧೆಗೆ ಬಾಲಕ ಹಾಗೂ ಬಾಲಕಿಯರ ಸ್ಪರ್ಧೆಗೆ ಅಂತಿಮ ಕರೆಯನ್ನು ರವಾನಿಸ್ತಾ ಇದ್ದೇವೆ. ಅಲ್ಲಿ ಚೆಂಡೆ ಅವರು ತೆರಳಿದ್ದಾರೆ. ಚೆಂಡೆ ವಾದನದೊಂದಿಗೆ ಏಕಕಾಲದಲ್ಲಿ ಎರಡೂ ತಂಡಗಳು ಕೂಡ ಪಂದ್ಯಾಟಗಳು ನಡೆಯಲಿಕ್ಕಿದೆ. ಹಾಗಾಗಿ ಒಟ್ಟಿಗೆ ತಂಡಗಳು ಬರಬೇಕಾಗಿದೆ. ಬಾಲಕ ಹಾಗೂ ಬಾಲಕಿಯರ ದ್ವಿತೀಯ ಉಪಾಂತ್ಯ ಪಂದ್ಯ ಒಟ್ಟಾಗಿ ಒಂದೇ ಸಮಯದಲ್ಲಿ ಪಂದ್ಯಾಟ ನಡೆಯಲಿಕ್ಕಿದೆ. ಹಾಗಾಗಿ ದಯಮಾಡಿ ಚೆಂಡೆ ಅವರು ಆ ಎರಡು ತಂಡವನ್ನು ಒಟ್ಟಿಗೆ ಕರೆತರಬೇಕಾಗಿದೆ. ಕೃಷ್ಣ ಪ್ರಸಾದ್ ರವರೇ ತಮ್ಮ ಗಮನಕ್ಕೆ ಎರಡು ತಂಡವನ್ನು ಕೂಡ ಒಟ್ಟಿಗೆ ಕಳಿಸಿಕೊಡಬೇಕಾಗಿದೆ. ಚೆಂಡೆ ಅವರು ಮೇಲ್ಭಾಗಕ್ಕೆ ಬಂದಿದ್ದಾರೆ. ಪಂದ್ಯಾಟ ಇಲ್ಲಿ ಮುಕ್ತಾಯದ ಹಂತಕ್ಕೆ ಬರ್ತಾ ಇದೆ. ಬಾಲಕಿಯರ ಕಬಡ್ಡಿ ಪಂದ್ಯಾಟ ಮುಕ್ತಾಯದ ಹಂತಕ್ಕೆ ಬರ್ತಾ ಇದೆ. ಆ ಬಳಿಕ ತಂಡವನ್ನ ಕಳಿಸಿಕೊಡಬೇಕಾಗಿದೆ. ನಲವತ್ತ 29. ಬ್ಯೂಟಿಫುಲ್, ಅದ್ಭುತವಾಗಿತ್ತು ದಾಳಿ. ಮತ್ತೆ ಅಂಕವು ಪ್ರಾಪ್ತಿಗೊಂಡಿದೆ. 43-29. ಇಪ್ಪತ್ತು 43 ಬಾಲಕಿಯರ್ ವಿಭಾಗದ ಪಂದ್ಯಾವಳಿಯಲ್ಲಿ ಮಂಗಳೂರು ಉತ್ತರ ತಂಡ ಮುನ್ನಡೆಯಲಿದೆ. Official timeout here. ಮತ್ತೆ ದಾಳಿಯಲ್ಲಿ ಬಂಟ್ವಾಳ ತಂಡದ ಪರವಾಗಿ ಚುರುಕಿನ ಪಾದಚಲನೆ ಇಲ್ಲಿ ಕಾಣ್ತಾ ಇದ್ದಾರೆ. ಅದೆಷ್ಟರ ಮಟ್ಟಿಗೆ ಅಂಕವನ್ನ ಗಳಿಸುವ ಪ್ರಯತ್ನವನ್ನ ಮುಂದುವರಿಸುತ್ತಾರೆಂದು ಕಾದು ನೋಡಬೇಕಾಗಿದೆ. ಅದ್ಭುತವಾಗಿತ್ತು ದಾಳಿ. ಬ್ಯೂಟಿಫುಲ್ ರೈಡ್. ಮೂರು ಅಂಕಗಳು. ಎಸ್, ಸೂಪರ್ ರೈಡ್. 3 ಅಂಕಗಳೊಂದಿಗೆ ವಾಪಸ್ಸಾತಿ. ರೈಡರ್ ಇಸ್ ಔಟ್. ಪಂದ್ಯ ರೋಮಾಂಚಕ.
ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ 14ರ ವಯೋಮಾನದ ಬಾಲಕ ಬಾಲಕಿಯರ ಕಬಡ್ಡಿ ಪಂದ್ಯಾಟಕ್ಕೆ ಕಾಮಧೇನು ಗ್ರೂಪ್ಸ್ ಇದರ ಆಡಳಿತ ನಿರ್ದೇಶಕರಾಗಿರುವಂತಹ ಸನ್ಮಾನ್ಯ ಮಾಧವ ಗೌಡ ಕಾಮಧೇನು ಇದೀಗ ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ಸೇರಿರುವ ಸಮಸ್ತ ಪ್ರೇಕ್ಷಕ ಬಂಧುಗಳ ಪರವಾಗಿ ಮಾಧವ ಗೌಡ ಕಾಮಧೇನು ಇವರನ್ನ ಅತ್ಯಂತ ಗೌರವಪೂರ್ವಕವಾಗಿ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇವೆ. ನಮ್ಮೆಲ್ಲ ಕಾರ್ಯಕ್ರಮಕ್ಕೂ ಕೂಡ ವಿಶೇಷ ಸಹಕಾರವನ್ನ ನೀಡ್ತಾ ಬಂದವರು 1984ರಿಂದ BMS ಪುತ್ತೂರು ಇದರಿಂದ ಉದ್ಯಮವನ್ನ ಆರಂಭಿಸಿ ಪ್ರಸ್ತುತ ಬೆಳ್ಳಾರಿಯಲ್ಲಿ ಕಾಮಧೇನು ಗೋಲ್ಡ್, ಕಾಮಧೇನು ರಿಯಲ್ ಎಸ್ಟೇಟ್ ಉದ್ಯಮವನ್ನ ಮುನ್ನಡೆಸುತ್ತಿರುವಂತಹ ಯಶಸ್ವಿ ಉದ್ಯಮಿಗಳಾಗಿರುವ ಸನ್ಮಾನ್ಯ ಮಾಧವ ಗೌಡ ಕಾಮಧೇನು ಇವರನ್ನ ಅತ್ಯಂತ ಗೌರವಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ ನಮ್ಮ ಸಂಸ್ಥೆಯ ಸಂಚಾಲಕರಾಗಿರುವ ವಂದನೀಯ ಭಗಿನಿ ಪ್ರಶಾಂತಿ BS ಇವರು ಸನ್ಮಾನ್ಯ ಮಾಧವ ಗೌಡ ಕಾಮಧೇನು ಇವರಿಗೆ ಶಾಲು ಹಾಕಿ ಗೌರವದ ಸ್ಮರಣಿಕೆಯನ್ನ ನೀಡಿ ಪುಷ್ಪವನ್ನ ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸುವಂತೆ ವಿನಂತಿಸಿಕೊಳ್ಳುತ್ತಿದ್ದೇವೆ. ನೋಡಿ, ದ್ವಿತೀಯ ಸೆಮಿಫೈನಲ್ ಬಂಟ್ವಾಳ, ಬೆಳ್ತಂಗಡಿ ಮತ್ತು ಪುತ್ತೂರು ಎರಡೂ ತಂಡಗಳು ಕಾಲ್ ರೂಮ್ ಇಂದ ಬರಬೇಕು. ನೋಡಿ, ಬಾಲಕರ ವಿಭಾಗದ ದ್ವಿತೀಯ ಸೆಮಿಫೈನಲ್ ಸ್ಪರ್ಧೆಗೆ ಬೆಳ್ತಂಗಡಿ ಅದೇ ರೀತಿ ಪುತ್ತೂರು ಬೆಳ್ತಂಗಡಿ ಅದೇ ರೀತಿ ಪುತ್ತೂರು ತಂಡಗಳು ಸೆಮಿಫೈನಲ್ ಪ್ರವೇಶವನ್ನು ಪಡೆದಂತ ತಂಡಗಳು. ಪಂದ್ಯ ಮುಕ್ತಾಯದ ಹಂತಕ್ಕೆ ಬರ್ತಾ ಇದೆ ಬಾಲಕಿಯರ ವಿಭಾಗದಲ್ಲಿ. ಆ ಬಳಿಕ ತಂಡವು ನೇರವಾಗಿ ಪ್ರವೇಶ ದ್ವಾರಕ್ಕೆ ಬರಬೇಕಾಗಿದೆ. ಆದರಣೀಯರೇ, ಈ ಒಂದು ಕಬಡ್ಡಿ ಪಂದ್ಯಾಟಕ್ಕೆ ಪುತ್ತೂರು ನಗರ ಠಾಣೆಯ ASI ಆಗಿರುವಂತಹ ಕಬಡ್ಡಿ ಅಭಿಮಾನಿಯಾಗಿರುವ ಶ್ರೀಯುತ ವೆಂಕಟರಮಣ ಗೌಡರು ನಮ್ಮ ಜೊತೆ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಸೇರಿರುವ ಸಮಸ್ತ ಪ್ರೇಕ್ಷಕ ಬಂಧುಗಳ ಪರವಾಗಿ ಶ್ರೀಯುತ ವೆಂಕಟರಮಣ ಗೌಡ ASI ಪುತ್ತೂರು ನಗರ ಠಾಣೆ ಇವರನ್ನ ಅತ್ಯಂತ ಗೌರವಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ ಶ್ರೀಯುತ ದಯಾನಂದ ರೈ ರಾಜ್ಯ ಪ್ರಶಸ್ತಿ ವಿಜೇತ ನಿವೃತ್ತ ದೈಹಿಕ ಶಿಕ್ಷಣ ಶಿಕ್ಷಕರು ಶಾಲು ಹಾಕಿ ಗೌರವದ ಸ್ಮರಣಿಕೆಯನ್ನ ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸುವಂತೆ ಕೋರಿಕೆ. ಈ ಪಂದ್ಯಾಕೂಟದಲ್ಲಿ ನಮ್ಮೊಂದಿಗೆ ನೇರ ಪ್ರಸಾರವನ್ನ ನೀಡುತ್ತಾ ಇದ್ದಾರೆ. ಲಾಸ್ಟ್ 2 minutes ಫಾರ್ ಫುಲ್ ಟೈಮ್, ಅಂತಿಮ 2 ನಿಮಿಷದ ಅವಧಿ ಬಾಕಿ ಇದೆ. 36:45 ಪಂದ್ಯ ಇದೆ. ಈ ಪಂದ್ಯಾಟದ ನೇರ ಪ್ರಸಾರವನ್ನ ನೀಡಿ ನಮ್ಮೊಂದಿಗೆ ಸಹಕರಿಸ್ತಾ ಇದ್ದಾರೆ ಸುದ್ದಿ ಮೀಡಿಯಾ ಪುತ್ತೂರು, ಅದೇ ರೀತಿ ಕಿಂಗ್ ಸ್ಪೋರ್ಟ್ಸ್ ಲೈವ್ ಮೀಡಿಯಾ ಇವರು ನಮ್ಮೊಂದಿಗೆ ಈ ಪಂದ್ಯಾಕೂಟದ ನೇರ ಪ್ರಸಾರವನ್ನ ನೀಡುತ್ತಾ ಇದ್ದಾರೆ. ತಮಗೆ ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಜಿಲ್ಲಾ ಮಟ್ಟದ 14ರ ವಯೋಮಾನದ ಬಾಲಕ ಬಾಲಕಿಯರ ಕಬಡ್ಡಿ ಪಂದ್ಯಾಕೂಟದ ಪ್ರಥಮ ಸೆಮಿಫೈನಲ್ ಪಂದ್ಯಾಕೂಟದ ಅಂತಿಮ ಹಂತ ಇದೀಗ ಮತ್ತೆ 37:45 ಪಂದ್ಯ. 4 ತಂಡಗಳು ಕೂಡ ಸೆಮಿಫೈನಲ್ಗೆ ಅಂಕಣದ ಹತ್ರ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಹುಡುಗಿಯರ ವಿಭಾಗದ ಪ್ರಥಮ ಸೆಮಿಫೈನಲ್ ಮುಕ್ತಾಯ ಹಂತದಲ್ಲಿದೆ. 4 ತಂಡಗಳು ಕೂಡ ಅಂಕಣಕ್ಕೆ ಆಗಮಿಸಬೇಕು. ಬೆಳ್ತಂಗಡಿ ಮತ್ತು ಪುತ್ತೂರು, ಬಾಲಕರ ವಿಭಾಗದಲ್ಲಿ ಬೆಳ್ತಂಗಡಿ ಮತ್ತು ಪುತ್ತೂರು, ಬಾಲಕಿಯರ ವಿಭಾಗದಲ್ಲಿ ಪುತ್ತೂರು ಮತ್ತೆ ಸುಳ್ಯ, 4 ತಂಡಗಳು ಅಂಕಣ ಪ್ರವೇಶಿಸುವುದು. ಕೊನೆಯ 1 ನಿಮಿಷ, ಕಟ್ಟ ಕಡೆಯ 60 ಸೆಕೆಂಡುಗಳು ಮಾತ್ರ ಬಾಕಿ ಇದೆ. ಸ್ಪರ್ಧಾ ಕಣದಲ್ಲಿ ಮಂಗಳೂರು ಉತ್ತರ ತಂಡ ಮುನ್ನಡೆಯಲ್ಲಿದೆ. ಸರಿಸುಮಾರು 10 ಅಂಕಗಳ ಅಂತರ ಕಾಣುತ್ತಾ ಇದೆ. ಪ್ರಥಮ ಉಪಾಂತ್ಯ ಪಂದ್ಯದಲ್ಲಿ ಬ್ಯೂಟಿಫುಲ್ ರೈಡ್, ಬೋನಸ್ +1 2 ಅಂಕಗಳು ಪ್ರಾಪ್ತಿಗೊಂಡಿದೆ. ನೋಡಿ, ಪಂದ್ಯಾಟ ಮುಕ್ತಾಯದ ಹಂತಕ್ಕೆ ಬರ್ತಾ ಇದೆ. ಕೃಷ್ಣ ಪ್ರಸಾದ್ ಸರ್ ಅವರೇ
ಪಂದ್ಯ ಮುಕ್ತಾಯದ ಹಂತಕ್ಕೆ ಬರ್ತಾ ಇದೆ. ಅಲ್ಲಿ ಚೆಂಡೆ ವಾದನದೊಂದಿಗೆ ತಂಡವು 4 ತಂಡಗಳು ಕೂಡ ಏಕಕಾಲದಲ್ಲಿ ಬರಬೇಕಾಗಿದೆ. ಚೆಂಡೆದಕ್ಕಲು ಚೆಂಡೆಯವರು ಆದಷ್ಟು ಬೇಗ ರೆಡಿಯಾಗಿ ಅಲ್ಲಿ ಚೆಂಡೆ ಚೆಂಡೆಯವರು ರೆಡಿ. ಚೆಂಡೆ ಎಸ್ ಓಕೆ. ಬಾಲಕಿಯರ ವಿಭಾಗದ ಸ್ಪರ್ಧೆ ಮುಕ್ತಾಯಗೊಂಡಿದೆ. ಇದರೊಂದಿಗೆ ಫೈನಲ್ಗೆ ಲಗ್ಗೆಯನ್ನ ಹಾಕಿದಂತ ತಂಡ ಮಂಗಳೂರು ಉತ್ತರ ತಂಡ ಫೈನಲ್ ಪ್ರವೇಶವನ್ನ ಪಡೆದುಕೊಂಡಂತ ಪ್ರಥಮ ತಂಡವಾಗಿದೆ. ಎಸ್, ಇದೀಗ ಪರಾಜಿತಗೊಂಡಿರುವಂತ ಬಂಟ್ವಾಳ ತಂಡ ವೇದಿಕೆಗೆ ಬರಬೇಕು. ಶ್ರೀಯುತ ಮಾಧವ ಗೌಡ ಕಾಮಧೇನು ಉದ್ಯಮಿಗಳು, ಕಾಮಧೇನು ಗೋಲ್ಡ್ ಮತ್ತು ಕಾಮಧೇನು ರಿಯಲ್ ಎಸ್ಟೇಟ್ ಉದ್ಯಮಿಗಳಾಗಿರುವ ಶ್ರೀಯುತ ಮಾಧವ ಗೌಡ ಕಾಮಧೇನು ಇವರು ತಂಡಕ್ಕೆ ಗೌರವದ ಸ್ಮರಣಿಕೆಯನ್ನ ನೀಡಿ ಗೌರವಿಸಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುವುದು. ಎಲ್ಲ ಅತಿಥಿ ಬಂಧುಗಳು ಅವರ ಜೊತೆ ಸೇರಬೇಕು ಅನ್ನುವ ಕೋರಿಕೆಯೊಂದಿಗೆ ಇದೀಗ ಸೆಮಿಫೈನಲ್ ಹಂತದಲ್ಲಿ ಪರಾಜಿತಗೊಂಡಿರುವಂತಹ ತಂಡಕ್ಕೆ ಗೌರವದ ಸ್ಮರಣಿಕೆಯ ವಿತರಣೆ, ಫೋಟೋ ಸೆಷನ್ ಅಲ್ಲಿ ಭಾಗಿಗಳಾಗಬೇಕು ಅನ್ನುವ ವಿನಂತಿ. ಇದೀಗ ಉಪಾಂತ್ಯ ಪಂದ್ಯಾಟ, ಆತಿಥೇಯ ಲಿಟಲ್ ಫ್ಲವರ್ ವರ್ಸಸ್ ಸುಳ್ಯ. ಹಾಗೆ ಬಾಲಕರ ವಿಭಾಗದ ಬೆಳ್ತಂಗಡಿ ಮತ್ತು ಪುತ್ತೂರು ಈ ಪಂದ್ಯಾಟವನ್ನು ನಿರ್ವಹಿಸಲಿಕ್ಕಿದ್ದಾರೆ. ರೆಫರಿಯಾಗಿ ವಿದ್ಯಾಶಂಕರ್, ಅಂಪೈರ್ಸ್ ಆಗಿ ಸುರೇಶ್ ಶೆಟ್ಟಿ ಮತ್ತು ಅಖಿಲ್ ಶೆಟ್ಟಿ, ಸ್ಕೋರರ್ ಆಗಿ ಶ್ರೀಲತಾ, ಅಸಿಸ್ಟೆಂಟ್ ಸ್ಕೋರರ್ ಆಗಿ ಪ್ರಸಾದ್ ಮತ್ತು ಗೌರವ್, 30 ಸೆಕೆಂಡ್ ಆಪರೇಟರ್ ಆಗಿ ಐವಿ ಗ್ರೆಟ್ಟ ಪಾಯ್ಸ್. ಬಾಲಕಿಯರ ದ್ವಿತೀಯ ಸೆಮಿಫೈನಲ್ ಪಂದ್ಯಾಟ ಇದೀಗ ಎ ಮತ್ತು ಬಿ ಅಂಕಣದಲ್ಲಿ ಪ್ರಸ್ತುತಗೊಳ್ಳಲಿದೆ. ಆತಿಥೇಯ ಲಿಟಲ್ ಫ್ಲವರ್ ವರ್ಸಸ್ ಸುಳ್ಯ ಈ ತಂಡಗಳ ಮಧ್ಯ ದ್ವಿತೀಯ ಉಪಾಂತ್ಯ ಪಂದ್ಯಾಟ. ನೋಡಿ, ಜೋರಾದ ಚಪ್ಪಾಳೆ ತಂಡ ಬರ್ತಾ ಇದೆ. ಬಾಲಕಿಯರ ವಿಭಾಗದ ದ್ವಿತೀಯ ಉಪಾಂತ್ಯ ಪಂದ್ಯಕ್ಕೆ ಪ್ರಥಮ ತಂಡ ಒಳ ಬರ್ತಾ ಇದೆ, ಪುತ್ತೂರು. ಅದೇ ರೀತಿ ಮತ್ತೊಂದು ತಂಡ ಜಿಲ್ಲೆಯ ಇನ್ನೊಂದು ತಾಲೂಕಿನ ತಂಡವಾಗಿದೆ ಸುಳ್ಯ ತಂಡವು ಕೂಡ ಒಳ ಬಂದಿದೆ. ಇದೀಗ ದ್ವಿತೀಯ ಉಪಾಂತ್ಯ ಪಂದ್ಯ ಆರಂಭವನ್ನು ಕಾಣಲಿಕ್ಕಿದೆ. ಈ ಒಂದು ಪಂದ್ಯಾಟದ ರೆಫರಿಯಾಗಿ ಕೃಷ್ಣಾನಂದ್, ಅಂಪೈರ್ಸ್ ಆಗಿ ಪ್ರಮೋದ್ ಕುಮಾರ್ ರಾಯ್. ಸ್ಕರಿಯಸ್ ಅವರು ವೇದಿಕೆಗೆ ಬರಬೇಕು ಅನ್ನುವ ಕೋರಿಕೆ. ಪುತ್ತೂರು ನಗರ ಠಾಣೆಯ ಸ್ಕರಿಯಸ್ ಅವರು ವೇದಿಕೆ ಆಗಮಿಸಬೇಕು ಅನ್ನುವ ಕೋರಿಕೆ. ಪ್ರಮೋದ್ ಕುಮಾರ್ ರಾಯ್ ಮತ್ತು ಜಯರಾಜ್. ಸ್ಕೋರರ್ ಆಗಿ ಬಾಲಕೃಷ್ಣ ಸವಣೂರ್, ಅಸಿಸ್ಟೆಂಟ್ ಸ್ಕೋರರ್ ಆಗಿ ಸದಾಶಿವ್ ಮತ್ತು ಪುಷ್ಪರಾಜ್, 30 ಸೆಕೆಂಡ್ ಆಪರೇಟರ್ ಆಗಿ ಸೀತಾರಾಮ್ ಗೌಡ. ಸೆಮಿಫೈನಲ್ ಹಂತದಲ್ಲಿರುವ ಎರಡೂ ತಂಡಕ್ಕೂ ಕೂಡ ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಅತಿಥಿ ಗಣ್ಯರು ಹಸ್ತಲಾಘವದ ಮೂಲಕ ಅಭಿನಂದಿಸಬೇಕು ಅನ್ನುವ ಕೋರಿಕೆ. ಇದೀಗ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಸನ್ಮಾನ್ಯ ಹೇಮನಾಥ ಶೆಟ್ಟಿ ಕಾವು, ಮಾನ್ಯ ಸಂಚಾಲಕರು ರಾಮಕೃಷ್ಣ ವಿದ್ಯಾಸಂಸ್ಥೆ ಪುತ್ತೂರು, ಅದೇ ರೀತಿ ಶ್ರೀಯುತ ಮಾಧವ ಗೌಡ ಕಾಮಧೇನು ಉದ್ಯಮಿಗಳು, ಆಡಳಿತ ನಿರ್ದೇಶಕರು ಕಾಮಧೇನು ಗ್ರೂಪ್ಸ್ ಬೆಳ್ಳಾರೆ ಸುಳ್ಯ ಇವರು, ಅದೇ ರೀತಿ ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಅತಿಥಿ ಗಣ್ಯರನ್ನ ಶ್ರೀಯುತ ದಯಾನಂದರೇ ಕೋರಮಂಡ ರಾಜ್ಯ ಪ್ರಶಸ್ತಿ ವಿಜೇತ ನಿವೃತ್ತ ದೈಹಿಕ ಶಿಕ್ಷಣ ಶಿಕ್ಷಕರು ಅಂಕಣಕ್ಕೆ ಕರೆಕೊಂಡು ಬರಬೇಕು ಅನ್ನುವ ಕೋರಿಕೆಯೊಂದಿಗೆ ಬಾಲಕರ ತಂಡ ಕೂಡ ಲೈನ್ ಅಪ್ ಆಗಬೇಕು. ಎರಡೂ ತಂಡಗಳಿಗೂ ಕೂಡ ಹಸ್ತಲಾಘವವನ್ನ ನೀಡುವರೆ ಎರಡೂ ತಂಡದ ತರಬೇತುದಾರರು ಕೂಡ ಉಪಸ್ಥಿತರಿರಬೇಕು ಅನ್ನುವ ಕೋರಿಕೆ. ವೇದಿಕೆಯಲ್ಲಿರುವಂತಹ ಗಣ್ಯ ಅತಿಥಿಗಳು ಇದೀಗ ಎರಡೂ ತಂಡಕ್ಕೂ ಕೂಡ ಶುಭವನ್ನ ಹಾರೈಸಲು ಬರ್ತಾ ಇದ್ದಾರೆ.
ಹಸ್ತಲಾಘವ ಮಾಡುವ ಮುಖೇನವಾಗಿ ಎರಡು ತಂಡಕ್ಕೂ ಕೂಡ ಶುಭವನ್ನ ಹಾರೈಸಲಿಕ್ಕೆ ಲೈನಪ್ ಮಾಡಿ. ಪ್ಲೇಯರ್ಸ್ ಲೈನಪ್ 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 ನೋಡಿ, ಅಲ್ಲಿ ಬಾಯ್ಸ್ ಬಾಲಕರ ವಿಭಾಗದಲ್ಲಿ ಕೂಡ ಲೈನಪ್. ಓಕೆ, ಎಸ್ ವೀಕ್ಷಕರ, ಇದೀಗ ಬರ್ತಾ ಇದ್ದಾರೆ ಗಣ್ಯ ಅತಿಥಿ ಅಭ್ಯಾಗತರು. ಎರಡೂ ತಂಡಕ್ಕೂ ಕೂಡ ಶುಭವನ್ನ ಹಾರೈಸಲು ಬರ್ತಾ ಇದ್ದಾರೆ. ದಯಮಾಡಿ ಪ್ರೇಕ್ಷಕರೆಲ್ಲರೂ ಕೂಡ ಜೋರಾದ ಚಪ್ಪಾಳೆ ಬರ್ಲಿ, ಚಪ್ಪಾಳೆ. ಸನ್ಮಾನ್ಯ ಗಣ್ಯ ಅತಿಥಿ ಸನ್ಮಾನ್ಯ ಹೇಮನಾಥ್ ಶೆಟ್ಟಿ ಕಾವು, ಅದೇ ರೀತಿ ಇನ್ನುಳಿದಂತಹ ಗಣ್ಯ ಅತಿಥಿಗಳು ಇದೀಗ ಎರಡೂ ತಂಡಕ್ಕೂ ಕೂಡ ಶುಭವನ್ನ ಹಾರೈಸ್ತಾ ಇದ್ದಾರೆ. ಹಸ್ತಲಾಘವ ಮಾಡುವ ಮುಖೇನವಾಗಿ ಅವರಿಗೆ ಬೆಸ್ಟ್ ಆಫ್ ಲಕ್ ಹೇಳ್ತಾ ಇದ್ದಾರೆ. ಆತ್ಮೀಯರೇ, ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ 14ರ ವಯೋಮಾನದ ಬಾಲಕ ಬಾಲಕಿಯರ ಕಬಡ್ಡಿ ಪಂದ್ಯಾವಳಿಯ ದ್ವಿತೀಯ ಉಪಾಂತ್ಯ ಪಂದ್ಯ ಇದೀಗ ಕೆಲವೇ ನಿಮಿಷಗಳ ಅಂತರದಲ್ಲಿ ಸ್ಪರ್ಧೆ ಆರಂಭವನ್ನ ಕಾಣಲಿಕ್ಕಿದೆ. ಅದೇ ರೀತಿ ಪ್ರೇಕ್ಷಕರೆಲ್ಲರೂ ಕೂಡ ಬಹಳಷ್ಟು ಸಂಖ್ಯೆಯಲ್ಲಿ ಈ ಪಂದ್ಯವನ್ನ ವೀಕ್ಷಣೆ ಮಾಡ್ತಾ ಇದ್ದೀರಿ. ತಮಗೆಲ್ಲರಿಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ 14ರ ವಯೋಮಾನದ ಬಾಲಕ ಬಾಲಕಿಯರ ಪಂದ್ಯಾವಳಿಯಲ್ಲಿ ಫೈನಲ್ಗೆ ಎಂಟ್ರಿ ಆಗುವಂತ ತಂಡ ಯಾವುದು ಅನ್ನುವಂತ ಯಕ್ಷ ಪ್ರಶ್ನೆ ಇದೀಗ ನಿಮ್ಮೆಲ್ಲರ ಮುಂದೆ ಕಾಡ್ತಾ ಇದೆ. ಅದಕ್ಕೆಲ್ಲದಕ್ಕೂ ಉತ್ತರ ಇನ್ನೇನು ನಿಮಿಷಗಳಲ್ಲಿ ಸಿಗಲಿಕ್ಕಿದೆ. ಎಸ್, ಇದೀಗ ಸನ್ಮಾನ್ಯ ಗೌರವಾನ್ವಿತ ಅತಿಥಿಗಳು ಬಾಲಕರ ಈ ಭಾಗಕ್ಕೆ ವಿಶ್ ಮಾಡಲು ಬರ್ತಾ ಇದ್ದಾರೆ. ನೋಡಿ, ಒಮ್ಮೆ ಜೋರಾದ ಚಪ್ಪಾಳೆ. ಅತಿಥಿಗಳನ್ನು ನಾವುಗಳು ಮತ್ತೆ ಈ ಅಂಕಣಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಆತ್ಮೀಯರೇ, ಈ ಬಾರಿಯ ರಾಜ್ಯ ಮಟ್ಟದ ಕ್ರೀಡಾಕೂಟವನ್ನ ಸಂಘಟಿಸುವಂತಹ ಓರ್ವ ಯಶಸ್ವಿ ಸಂಘಟಕರು ಮಾನ್ಯ ಹೇಮನಾಥ್ ಶೆಟ್ಟಿ ಕಾವು ಇವರು ನಮ್ಮೊಂದಿಗೆ ಈ ಪಂದ್ಯಾಕೂಟದಲ್ಲಿ ಇದೀಗ ತಂಡದ ಆಟಗಾರರಿಗೆ ಹಸ್ತಲಾಘವ ಮಾಡುವ ಮುಖೇನವಾಗಿ ತಮ್ಮ ತಂಡಕ್ಕೆ ಎರಡೂ ತಂಡಕ್ಕೂ ಕೂಡ ಶುಭವನ್ನ ಹಾರೈಸುವ ಮುಖೇನವಾಗಿ ಅವರನ್ನ ಪ್ರೋತ್ಸಾಹಿಸ್ತಾ ಇದ್ದಾರೆ. ವೀಕ್ಷಕರೇ, ಇದೀಗ ಕೆಲವೇ ನಿಮಿಷಗಳು ಮಾತ್ರ ಬಾಕಿ ಇದೆ ಪಂದ್ಯಾಕೂಟದ ಸೆಮಿಫೈನಲ್ ಸ್ಪರ್ಧೆ. ಮಾನ್ಯ ತೀರ್ಪುಗಾರರಾದ ಜಯರಾಜ್ ಜೈನ್ರವರು ದಯಮಾಡಿ ಎಲ್ಲಿದ್ದರು ಇಲ್ಲಿ ಮ್ಯಾಟ್ ಅಂಕಣದತ್ತ ಬರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಜಯರಾಜ್ ಸರ್ ಅವರು ದಯಮಾಡಿ ಕಬಡ್ಡಿ ಅಂಕಣದತ್ತ ಬನ್ನಿ. ಅದೇ ರೀತಿ ಎಲ್ಲ ಅತಿಥಿಗಳಲ್ಲಿ ಪ್ರೀತಿಯ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಎಲ್ಲರೂ ಕೂಡ ವೇದಿಕೆಯ ಮೇಲ್ಭಾಗಕ್ಕೆ ತೆರಳಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಮಾನ್ಯ ಜಯರಾಜ್ ಸರ್ ಅವರು ಕಬಡ್ಡಿ ಅಂಕಣದತ್ತ ಬರಬೇಕಾಗಿ ವಿನಂತಿ. ಜಯರಾಜ್, ನೀವಿದ್ದೀರಲ್ಲ ಇಲ್ಲಿ? ಜಯರಾಜ್ ಜೈನ್, ಎಸ್. ರಾಧಾಕೃಷ್ಣ ರೈಟ್, ರಾಧಾಕೃಷ್ಣ ರೈಟ್ ಸರ್, ಪ್ಲೀಸ್ ಬನ್ನಿ. ಈ ಒಂದು ಪಂದ್ಯಾಟದ ರೆಫರಿಯಾಗಿ ಕೃಷ್ಣಾನಂದ್, ಅಂಪೈರ್ಸ್ ಆಗಿ ಪ್ರಮೋದ್ ಕುಮಾರ್ ರಾಯ್ ಮತ್ತು ರಾಧಾಕೃಷ್ಣ ರಾಯ್, ಸ್ಕೋರರ್ ಆಗಿ ಬಾಲಕೃಷ್ಣ ಸವಣೂರ್ ಮತ್ತು ಸೀತಾರಾಮ್ ಗೌಡ, ಅಸಿಸ್ಟೆಂಟ್ ಸ್ಕೋರರ್ ಆಗಿ ಸದಾಶಿವ್ ಮತ್ತು ರಮೇಶ್. ಓವರ್ ಟು ಕಮೆಂಟೇಟರ್. ಎಸ್, ಥ್ಯಾಂಕ್ ಯು ಸರ್. ಡಿಯರ್ ಆಡಿಯನ್ಸ್, ಇದೀಗ ಬಾಲಕಿಯರ ವಿಭಾಗದ ಕಬಡ್ಡಿ ಪಂದ್ಯಾಕೂಟದಲ್ಲಿ ದ್ವಿತೀಯ ಉಪಾಂತ್ಯಕ್ಕೆ ಲಗ್ಗೆಯನ್ನು ಹಾಕಿದ ತಂಡ ಒಂದೆಡೆ ಲಿಟಲ್ ಫ್ಲವರ್ ದರಬೆ ಪುತ್ತೂರು ತಾಲೂಕಿನ ತಂಡವಾದರೆ ಆ ತಂಡವನ್ನ ಸಮರ್ಥವಾಗಿ ಎದುರಿಸಲು ಸಜ್ಜಾಗಿರತಕ್ಕಂಥ ಇನ್ನೊಂದು ತಂಡವಾಗಿದೆ ಸುಳ್ಯ ತಾಲೂಕಿನ ಮತ್ತೊಂದು ತಂಡ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಇದೀಗ ಪಂದ್ಯ ಆರಂಭವನ್ನು ಕಾಣಲಿಕ್ಕಿದೆ. ಗೆಟ್ ರೆಡಿ. ಎಸ್, ಸ್ಪರ್ಧೆ ಆರಂಭಗೊಂಡಿದೆ. ದ್ವಿತೀಯ ಸೆಮಿಫೈನಲ್ ಸ್ಪರ್ಧೆ ಪುತ್ತೂರು ಅದೇ ರೀತಿ ಸುಳ್ಯ ತಾಲೂಕಿನ
ತಂಡಗಳಾಗಿವೆ ಈ ಎರಡು ತಂಡಗಳು. ಮರಳಿ ಅಂಕಣಕ್ಕೆ ಯಾವುದೇ ಅಂಕವೂ ಪ್ರಾಪ್ತಿಗೊಂಡಿಲ್ಲ. ಕಳೆದ ಪಂದ್ಯದಲ್ಲಿ ಅದ್ಭುತವಾಗಿ ಪ್ರದರ್ಶನವನ್ನು ನೀಡಿದಂತಹ ಬೋನಸ್ ಅಂಕ ಪ್ರಾಪ್ತಿಗೊಂಡಿದೆ. ಮತ್ತೆ ಚುರುಕಿನ ಪಾದಚಲನೆಯಲ್ಲಿ ದಾಳಿಗಾರತೆ ಸುಳ್ಯ ಪರವಾಗಿ ಮತ್ತೆ ತಂಡದ ಪ್ರಮುಖ ದಾಳಿಗಾರತೆ ಅದ್ಭುತವಾಗಿತ್ತು. ಅಂಕಗಳು ಪ್ರಾಪ್ತಿಗೊಂಡಿದೆ, 2 ಅಂಕಗಳು ಪ್ರಾಪ್ತಿ. ಮತ್ತೆ ಇದೀಗ ಮತ್ತೆ ಸುಳ್ಯ ತಂಡದ ದಾಳಿಗಾರತೆ ಚುರುಕಿನ ಪ್ರತಿಭೆ ಸುಳ್ಯ ತಂಡದ ಪರವಾಗಿ ಮರಳಿ ಅಂಕಣಕ್ಕೆ ಅಗೇನ್ ದೀಕ್ಷಾ. ಮತ್ತೆ ದೀಕ್ಷಾ ದಾಳಿಯಲ್ಲಿ ಐದು ಶೂನ್ಯ ಕ್ರೀಡಾಭಿಮಾನಿಗಳೇ, ಸ್ಪೋರ್ಟ್ಸ್ ವರ್ಲ್ಡ್ ಪುತ್ತೂರಿನ ಮಾಲಕರಂತ ರಜಾಕ್ ಅವರು ನಮ್ಮ ಜೊತೆ ಇದ್ದಾರೆ. ದಯವಿಟ್ಟು ನೀವು ವೇದಿಕೆ ಬರಬೇಕಾಗಿ ನಿಮ್ಮಲ್ಲಿ ಪ್ರೀತಿಪೂರ್ವಕವಾಗಿ ಕೇಳಿಕೊಳ್ತಿದ್ದೇವೆ ಸರ್. ರಜಾಕ್ BH ದಯವಿಟ್ಟು ವೇದಿಕೆ ಬರಬೇಕು ಸರ್. ಸ್ಪೋರ್ಟ್ಸ್ ವರ್ಲ್ಡ್ ಪುತ್ತೂರಿನ ಮಾಲಕರಂತ ರಜಾಕ್ ಅವರು ದಯವಿಟ್ಟು ವೇದಿಕೆ ಬರಬೇಕು. 7-0 ಮತ್ತೆ ಆಲ್ ಔಟ್ ಮುಖೇನವಾಗಿ ಮತ್ತೆ ಸುಳ್ಯ ತಂಡ ಒಳಾಂಗಣಕ್ಕೆ ಬಂದಿದೆ. 10-0 ಅಫಿಷಿಯಲ್ ಟೈಮ್ ಔಟ್ ಹಿಯರ್. ಕ್ರೀಡಾಭಿಮಾನಿಗಳೇ, ಹಿಯರ್ ಈಸ್ ಅಫಿಷಿಯಲ್ ಸ್ಪೋರ್ಟ್ಸ್ ವರ್ಲ್ಡ್ನ ಮಾಲಕರಾದ ರಜಾಕ್ ಅವರು ವೇದಿಕೆಗೆ ಬರ್ತಾ ಇದ್ದಾರೆ. ಇವತ್ತಿನ ಈ ಪಂದ್ಯಾಟದ ಎಲ್ಲ 4 ಟ್ರೋಫಿಗಳನ್ನು ನೀಡಿ ಪ್ರಥಮ ದ್ವಿತೀಯ ಬಾಲಕರ ವಿಭಾಗದ ಟ್ರೋಫಿಗಳನ್ನು ನೀಡಿ ನಮಗೆ ಸಹಕರಿಸಿದಂತ ರಜಾಕ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ನಿಮಗೆ ಎಲ್ಲ ಈ ಸಂಸ್ಥೆಯ ಪರವಾಗಿ ಮತ್ತು ಎಲ್ಲ ಕ್ರೀಡಾಭಿಮಾನಿಗಳ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸಿದ್ದೇವೆ ಸರ್. ವೀಕ್ಷಕರೇ, 10-0 ಯಾವುದೇ ಖಾತೆ ತೆರೆದಿಲ್ಲ ಇನ್ನೂ ಕೂಡ. ಸಂಸ್ಥೆಯ ಉಪಾಧ್ಯಕ್ಷರು ಅವರನ್ನು ಗೌರವಿಸಿದ್ದಾರೆ. ಶಿಕ್ಷಕ ರಕ್ಷಣಾ ಸಂಘದ ಉಪಾಧ್ಯಕ್ಷರು ಅವರನ್ನು ಗೌರವಿಸಿದ್ದಾರೆ. ದೀಕ್ಷಾರವರನ್ನ ಕಟ್ಟಿ ಹಾಕುವಲ್ಲಿ ಯಶಸ್ಸನ್ನ ಕಂಡಿದ್ದಾರೆ ಇಲ್ಲಿ ಸುಳ್ಯ ತಂಡದವರು. ಮತ್ತೆ
ಎಸ್ ಮತ್ತೆ ಮತ್ತೆ ಚುರುಕಿನ ದಾಳಿಯತ್ತ ಕಾಣ್ತಾ ಇದ್ದಾರೆ ಇಲ್ಲಿ ಸುಳ್ಯ ತಂಡದ ಪ್ರತಿಭಾನ್ವಿತ ದಾಳಿಗಾರ. ಆಹಾ, ರೈಡರ್ ಈಸ್ ಔಟ್. ಅಂಕವು ಪ್ರಾಪ್ತಿಗೊಂಡಿದೆ ಮತ್ತೆ ಪುತ್ತೂರು ತಂಡಕ್ಕೆ. ಶತ ಪ್ರಯತ್ನವನ್ನು ಮಾಡಿದ್ರು ಇಲ್ಲಿ ಪುತ್ತೂರು ತಂಡದ ದಾಳಿಗಾರ್ತಿ, ಆದರೆ ಇಲ್ಲಿ ಅಂಕವು ಪ್ರಾಪ್ತಿಗೊಂಡಿದೆ ಸುಳ್ಯ ತಂಡಕ್ಕೆ. ಅಗೇನ್ ಸಕ್ಸಸ್ಫುಲ್ ಹಿಯಾ. 14-2. ಆಹಾ, ದೀಕ್ಷಾ ಮತ್ತೆ ದಾಳಿಯಲ್ಲಿ ದೀಕ್ಷಾ ಪುತ್ತೂರು ಪರವಾಗಿ. ಬ್ಯಾಕ್ ಟು ಹೋಮ್. ನೀಲಕಾಯದ ದಾಳಿಗಾರ್ತಿ ಮತ್ತೆ ಚುರುಕಿನ ಪಾದಚಲನೆಯಲ್ಲಿ. ರಾಜೇಶ್ ಮರ್ದಾಳ ಒಮ್ಮೆ ಬರ್ಬೇಕು. ರಾಜೇಶ್ ಎಸ್, ಬೋನಸ್ +1. ಹದಿನಾಲ್ಕು 14-4. Now this time ಮತ್ತೆ ಒಂದಂಕ ಪ್ರಾಪ್ತಿ. The time out for ಪುತ್ತೂರು. 16-4, 16-4 in favor of ಪುತ್ತೂರು. ಹದಿನಾರು 4ರಲ್ಲಿ ಬಾಲಕಿಯರ ವಿಭಾಗದ ಕಬಡ್ಡಿ ಪಂದ್ಯಾಕೂಟ ಮುಂದುವರಿಯುತ್ತಾ ಇದೆ. ಪ್ರಸ್ತುತ ಮುನ್ನಡೆಯಲ್ಲಿದೆ ಪುತ್ತೂರು. ಅದೇ ರೀತಿ ಬಾಲಕರ ವಿಭಾಗದ ಸ್ಪರ್ಧೆಯಲ್ಲಿ ಬೆಳ್ತಂಗಡಿ ಅದೇ ರೀತಿ ಪುತ್ತೂರು ತಂಡಗಳ ನಡುವಿನ ಸ್ಪರ್ಧೆಯಲ್ಲಿ ಇದೀಗ ಮುನ್ನಡೆಯನ್ನು ಕಾಣ್ತಾ ಇದ್ದಾರೆ. ಪುತ್ತೂರು ತಂಡ 23-3 ಪಂದ್ಯ. ಎಸ್, ಸೂಪರ್ ರೈಡ್. 3 ಅಂಕಗಳು ಪ್ರಾಪ್ತಿಗೊಂಡಿದೆ ಇಲ್ಲಿ ಬಾಲಕರ ವಿಭಾಗದಲ್ಲಿ ಬೆಳ್ತಂಗಡಿ ತಂಡಕ್ಕೆ. ಮತ್ತೆ ಅಂಕಗಳನ್ನ ಬೆನ್ನಟ್ಟುತ್ತಾ ಇದ್ದಾರೆ ಬೆಳ್ತಂಗಡಿ ತಂಡ 23-7. ಸತತವಾಗಿ ದಾಳಿಯ ಅಂಚಿನಲ್ಲಿ ದೀಕ್ಷಾ ಪುತ್ತೂರು ತಂಡದ ಪರವಾಗಿ ಬಾಲಕಿಯರ ವಿಭಾಗದಲ್ಲಿ ಅದ್ಭುತವಾಗಿರತಕ್ಕಂಥ ಪ್ರದರ್ಶನಗಳನ್ನು ನೀಡುತ್ತಾ ಇದ್ದಾರೆ ದೀಕ್ಷಾ ಪುತ್ತೂರು. ಮತ್ತೆ ಸುಳ್ಯ ತಂಡದ ಪರವಾಗಿ ದಾಳಿಯಲ್ಲಿ ಚುರುಕಿನ ಪಾದಚಲನೆಯೊಂದಿಗೆ ಪ್ರಸ್ತುತ ದಾಳಿಯ ಅಂಚಿನಲ್ಲಿ ಸುಳ್ಯ ತಂಡದ ಪರವಾಗಿ ದಾಳಿಗಾರ್ತಿ. ಬೋನಸ್, ಎಸ್, ಬೋನಸ್ ಅಂಕ ಪ್ರಾಪ್ತಿಗೊಂಡಿದೆ ಸುಳ್ಯ ತಂಡಕ್ಕೆ. 7-18, 7-18.
ಮತ್ತೆ ದಾಳಿಯಲ್ಲಿ ಕಳೆದ ದಾಳಿಯಲ್ಲಿ ಬೋನಸ್ ಅಂಕವನ್ನು ಗಳಿಸಿದ ದಾಳಿಗಾರ್ತಿ. ಎಸ್, ಆಲ್ ಔಟ್ ಮುಖೇನವಾಗಿ ಮತ್ತೆ ಅಂಕವು ಪ್ರಾಪ್ತಿಗೊಳ್ಳುತ್ತಾ ಇದೆ. ಇಲ್ಲಿ ಅಂಕಗಳು ಈ ರೀತಿ ಇವೆ. ಬಾಲಕರ ದ್ವಿತೀಯ ಉಪಾಂತ್ಯ ಪಂದ್ಯದಲ್ಲಿ 12-24 ಅಂಕಗಳ ಮುನ್ನಡೆಯಲ್ಲಿ ಪುತ್ತೂರು ತಂಡ. 12-24 ಇನ್ ಫೇವರ್ ಆಫ್ ಪುತ್ತೂರು. ದ್ವಿತೀಯ ಸೆಮಿಫೈನಲ್ ಪಂದ್ಯಾಟದಲ್ಲಿ ಬಾಲಕ ಹಾಗೂ ಬಾಲಕಿಯರ ವಿಭಾಗದಲ್ಲಿ ಪುತ್ತೂರು ತಾಲೂಕಿನ ತಂಡಗಳು ಸೆಣಸಾಟದಲ್ಲಿದೆ. ಬಾಲಕರ ವಿಭಾಗದಲ್ಲೂ ಇದೆ, ಬಾಲಕಿಯರ ವಿಭಾಗದಲ್ಲೂ ಕೂಡ ಇಲ್ಲಿ ಸ್ಪರ್ಧಾಕಣದಲ್ಲಿ ಕಾಣ್ತಾ ಇದೆ ಪುತ್ತೂರು ತಾಲೂಕಿನ ತಂಡಗಳು. ಎಸ್, ಮತ್ತೆ 8-20 8-20. ವೀಕ್ಷಕರೇ, 13-26 ಇನ್ ಫೇವರ್ ಆಫ್ ಪುತ್ತೂರು. ಮತ್ತೆ ಸುಳ್ಯ ತಂಡದ ದಾಳಿಗಾರತೆ. ಮತ್ತೆ ಅಂಕವು ಪ್ರಾಪ್ತಿಗೊಂಡಿದೆ ಪುತ್ತೂರು ತಂಡಕ್ಕೆ. 23-11 ಇನ್ ಫೇವರ್ ಆಫ್ ಪುತ್ತೂರು. ಪುತ್ತೂರು ತಂಡದ ಪ್ರತಿಭಾನ್ವಿತ ಆಟಗಾರರು ಅದ್ಭುತವಾಗಿರತಕ್ಕಂಥ ಪ್ರದರ್ಶನಗಳನ್ನ ದ್ವಿತೀಯ ಸೆಮಿಫೈನಲ್ ಸ್ಪರ್ಧೆಯಲ್ಲಿ ನೀಡುತ್ತಾ ಇದ್ದಾರೆ. ಅದೇ ರೀತಿ ಆ ತಂಡಕ್ಕೆ ಟಕ್ಕರ್ ನೀಡುತ್ತಾ ಇದ್ದಾರೆ ಸುಳ್ಯ ತಂಡದವರು. ಇದೀಗ ದಾಳಿಯಲ್ಲಿ ತಂಡದ ಪ್ರಮುಖ ದಾಳಿಗಾರ್ತಿ ಇಪ್ಪತ್ತ 5-12. ಎಸ್, ಈ ಮೂಲಕ ಅಂಕವನ್ನು ಗಳಿಸಿಕೊಂಡಿದೆ ಸುಳ್ಯ ತಂಡ. 25-13.
ನೋಡಿ ಅಲ್ಲಿ ಹಿಂಭಾಗದಲ್ಲಿ ನಿಂತಿರುವವರು ದಯಮಾಡಿ ಅಲ್ಲಿ ಪೆವಿಲಿಯನ್ ಅಲ್ಲಿ ಕುಳಿತುಕೊಳ್ಳುವಂತಹ ಸ್ಥಳ ಅವಕಾಶ ಇದೆ. ನೋಡಿ ಅಲ್ಲಿ ಪ್ರೇಕ್ಷಕರಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ, ನೋಡಿ ಅಲ್ಲಿ ಕುಳಿತುಕೊಂಡು ಪಂದ್ಯಾಟವನ್ನ ವೀಕ್ಷಣೆ ಮಾಡುವಂತ ಅವಕಾಶ ಇದೆ. ಅಲ್ಲಿ ಹಿಂಭಾಗದಲ್ಲಿ ನಿಂತವರು ದಯಮಾಡಿ ಮುಂಭಾಗದಲ್ಲಿ ಕುಳಿತುಕೊಳ್ಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಬ್ಯೂಟಿಫುಲ್ ತಂಡದ ಪ್ರಮುಖ ದಾಳಿಗಾರ್ತಿ ದೀಕ್ಷಾ ರವರಿಂದ ಅದ್ಭುತವಾಗಿರತಕ್ಕಂಥ ಪ್ರದರ್ಶನಗಳು. ತಂಡದ ಎಲ್ಲ ಜವಾಬ್ದಾರಿಯನ್ನು ಹೊತ್ತುಕೊಂಡಂತ ಆಟಗಾರ್ತಿ ಉತ್ತಮ ರೀತಿಯ ಪ್ರದರ್ಶನವನ್ನು ನೀಡುತ್ತಾ ಇದ್ದಾರೆ ದೀಕ್ಷಾ. ವಾಟ್ ಆಂಕಲ್ ಹೋಲ್ಡ್, ಔಟ್ಸ್ಟ್ಯಾಂಡಿಂಗ್ ಹಿಯರ್, ಬ್ಯೂಟಿಫುಲ್, ಅದ್ಭುತವಾಗಿತ್ತು. ಮತ್ತೆ ತಂಡದ ಎಲ್ಲ ಜವಾಬ್ದಾರಿಯನ್ನು ಹೊತ್ತುಕೊಂಡಂತ ಆಟಗಾರ್ತಿ ನಿರಂತರವಾಗಿ ಅಂಕವನ್ನು ಗಳಿಸಿಕೊಳ್ತಾ ಇದ್ದಾರೆ. ಎಸ್, ಹಿಯರ್ ಈಸ್ ಕಂಪ್ಲೀಷನ್ ಫಸ್ಟ್ ಹಾಫ್. ಪ್ರಥಮಾರ್ಧ ಮುಕ್ತಾಯಗೊಂಡಿದೆ. ಮಧ್ಯಂತರ ವಿರಾಮದ ವೇಳೆಯಲ್ಲಿ ಅಂಕಗಳು ಈ ರೀತಿ ಇವೆ: 17-31 ಇನ್ ಫೇವರ್ ಆಫ್ ಪುತ್ತೂರು. ಲಿಟಲ್ ಫ್ಲವರ್ ಪುತ್ತೂರು ತಂಡ ಪ್ರಸ್ತುತ ದ್ವಿತೀಯ ಉಪಾಂತ್ಯ ಪಂದ್ಯದಲ್ಲಿ ಅದ್ಭುತವಾಗಿರತಕ್ಕಂಥ ಪ್ರದರ್ಶನಗಳೊಂದಿಗೆ ಎಲ್ಲ ಪ್ರೇಕ್ಷಕರನ್ನ ಮನರಂಜಿಸ್ತಾ ಇದ್ದಾರೆ. ಕಬಡ್ಡಿಯ ಸಂಪೂರ್ಣವಾಗಿರತಕ್ಕಂತಹ ರಸದೌತಣವನ್ನ ಈ ತಂಡದ ಆಟಗಾರರು ನೀಡುತ್ತಾ ಇದ್ದಾರೆ. ಲಿಟಲ್ ಫ್ಲವರ್ ಪುತ್ತೂರು. ಎಸ್ ವೀಕ್ಷಕರೇ, ಇಲ್ಲಿ ನಾವು ಕಾಣ್ತಾ ಇದ್ದೇವೆ ಬಾಲಕರ ವಿಭಾಗದಲ್ಲಿ ಅದೇ ರೀತಿ ಬಾಲಕಿಯರ ವಿಭಾಗದಲ್ಲೂ ಕೂಡ 2 ಅಂಕಣದಲ್ಲೂ ಪ್ರಥಮಾರ್ಧ ಮುಕ್ತಾಯಗೊಂಡ ಈ ವೇಳೆಯಲ್ಲಿ 2 ಅಂಕಣದಲ್ಲೂ ಕೂಡ ಪುತ್ತೂರು ತಂಡ ಮುನ್ನಡೆಯಲ್ಲಿದೆ. ಬಾಲಕರ ವಿಭಾಗದಲ್ಲಿ 34, ಬೆಳ್ತಂಗಡಿ 20, ಅದೇ ರೀತಿ ಬಾಲಕಿಯರ ವಿಭಾಗದಲ್ಲಿ ಪುತ್ತೂರು 31, ಸುಳ್ಯ 17 ಅಂಕಗಳ ಅಂತರದಲ್ಲಿ ಸ್ಪರ್ಧೆ ಇದೆ. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಶಾಲಾ ಶಿಕ್ಷಣ ಇಲಾಖೆ ಉಪನಿರ್ದೇಶಕರ ಕಚೇರಿ ಮಂಗಳೂರು, ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಪುತ್ತೂರು ಹಾಗೂ ಲಿಟಲ್ ಫ್ಲವರ್ ಹಿರಿಯ ಪ್ರಾಥಮಿಕ ಶಾಲೆ ದರ್ಬೆ ಪುತ್ತೂರು ಇದರ ಆಶ್ರಯದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ 14ರ ವಯೋಮಾನದ ಬಾಲಕ ಬಾಲಕಿಯರ ಅದ್ದೂರಿಯಾಗಿರತಕ್ಕಂಥ ಕಬಡ್ಡಿ ಪಂದ್ಯಾಕೂಟದ ಉಪಾಂತ್ಯ ಪಂದ್ಯದಲ್ಲಿ ನಾವಿದ್ದೇವೆ. ಈಗಾಗಲೇ ಪ್ರಥಮ ಅರ್ಧ ಅವಧಿಯ ಸ್ಪರ್ಧೆ ಮುಕ್ತಾಯಗೊಂಡಿದೆ. ದ್ವಿತೀಯ ಅವಧಿಯ ಸ್ಪರ್ಧೆ ಇನ್ನೇನು ಸೆಕೆಂಡುಗಳಲ್ಲಿ ಪಂದ್ಯ ಆರಂಭವನ್ನು ಕಾಣಲಿಕ್ಕಿದೆ. 31-17 ಪಂದ್ಯ.
ಎಸ್ ವೀಕ್ಷಕರೇ, ಇದೀಗ ದ್ವಿತೀಯಾರ್ಧ ಆರಂಭಗೊಳ್ಳುತ್ತಾ ಇದೆ. ದ್ವಿತೀಯಾರ್ಧ ದಾಳಿಯ ಪ್ರಥಮ ದಾಳಿಯಲ್ಲಿ ಧನ್ವಿ ದಾಳಿಯಲ್ಲಿ ಮತ್ತೆ ಸುಳ್ಯ ತಂಡದ ಪರವಾಗಿ ಕಳೆದ ಪ್ರಥಮಾರ್ಧ ಅವಧಿಯಲ್ಲಿ ಅದ್ಭುತವಾಗಿರತಕ್ಕಂಥ ಪ್ರದರ್ಶನವನ್ನು ನೀಡಿದ್ದಾರೆ. ಇದೀಗ ಮತ್ತೆ ದ್ವಿತೀಯಾರ್ಧದಲ್ಲೂ ಕೂಡ ತನ್ನದಾದ ವಿಶಿಷ್ಟ ಛಾಪನ್ನ ಮೂಡಿಸಿಕೊಳ್ತಾ ಇದ್ದಾರೆ. ಅಂಕಣದ ಒಳಭಾಗದಲ್ಲಿ ಸುಳ್ಯ ತಂಡದ ಪರವಾಗಿ ಎಸ್ 3 ಅಂಕಗಳು ಪ್ರಾಪ್ತಿಗಳು. ಆಲ್ ಔಟ್ ಆಗಿದೆ. ಆಲ್ ಔಟ್ ಮುಖೇನವಾಗಿ ಮತ್ತೆ ತಂಡ ಅಂಕಣವನ್ನು ಪ್ರವೇಶ ಮಾಡುತ್ತಾ ಇದೆ. ಅಂಕ ಗಳಿಕೆಯಲ್ಲಿ ಮುನ್ನಡೆಯಲ್ಲಿದೆ ಪುತ್ತೂರು ತಂಡ 35-17. ಸತತವಾಗಿ ದಾಳಿಯ ಅಂಚಿನಲ್ಲಿ ಅಂಕಣದ ಒಳಭಾಗದಲ್ಲಿ ಚುರುಕಿನ ಪ್ರಯತ್ನವನ್ನ ಮುಂದುವರಿಸಿಕೊಳ್ಳುತ್ತಾ ಇದ್ದಾರೆ. ಇಲ್ಲಿ ಸುಳ್ಯದ ಪ್ರತಿಭೆ in favor of Putturu. ಮತ್ತೆ ದಾಳಿಯಲ್ಲಿ ಸುಳ್ಯದ ಪ್ರತಿಭೆ. ಸುಳ್ಯ ತಾಲೂಕಿನ ತಂಡ ಇದೀಗ ಮತ್ತೆ ಚುರುಕಿನ ಪಾದಚಲನೆಯೊಂದಿಗೆ ದಾಳಿಯನ್ನ ಮುನ್ನಡೆಸ್ತಾ ಇದ್ದಾರೆ. ಅದೆಷ್ಟರ ಮಟ್ಟಿಗೆ ಯಶಸ್ಸನ್ನು ಕಾಣ್ತಾರೆ ಎಂದು ಕಾದು ನೋಡಬೇಕಾಗಿದೆ. ಯಾವುದೇ ಅಂಕಗಳು ಪ್ರಾಪ್ತಿಗೊಂಡಿಲ್ಲ. ಮತ್ತೆ ಮರಳಿ ಅಂಕಣಕ್ಕೆ ಅಗೈನ್ ಧನ್ವಿ. ಮತ್ತೆ ಧನ್ವಿ ದಾಳಿಯಲ್ಲಿ ಪುತ್ತೂರು ತಂಡದ ಪರವಾಗಿ ತಂಡದ ಎಲ್ಲ ಜವಾಬ್ದಾರಿಯನ್ನು ಹೊತ್ತಂತಹ 2 ದಾಳಿಗಾರರು ಆ ತಂಡದಲ್ಲಿದ್ದಾರೆ. ದೀಕ್ಷಾ ಹಾಗೂ ಧನ್ವಿ ಅತ್ಯುತ್ತಮ ರೀತಿಯ ಪ್ರದರ್ಶನಗಳನ್ನ ಅಂಕಣದ ಒಳಭಾಗದಲ್ಲಿ ತೋರ್ಪಡಿಸಿಕೊಳ್ತಾ ಇದ್ದಾರೆ.
ಎಸ್ ಮತ್ತೆ ತನ್ವಿ. ಬೋನಸ್. ಎಸ್ ಮತ್ತೆ ದಾಳಿಯಲ್ಲಿ ಸುಳ್ಯ ತಂಡದ ಪ್ರತಿಭಾನ್ವಿತ ದಾಳಿಗಾರ್ತಿ ಇಲ್ಲಿ ಮತ್ತೆ ದಾಳಿಯಲ್ಲಿ ಆಹಾ ಅಗೈನ್ ಧನ್ವಿ. ರೈಡರ್ ಔಟ್. ದಾಳಿಗಾರರು ಹೊರಾಂಗಣಕ್ಕೆ ಅಂಕ ಪ್ರಾಪ್ತಿಗೊಂಡಿದೆ ಸುಳ್ಯ ತಂಡಕ್ಕೆ. ಮತ್ತೊಂದೆಡೆ ಬಾಲಕರ ವಿಭಾಗದಲ್ಲಿ ಪಂದ್ಯ ರೋಚಕವಾಗಿದೆ. ಬೆಳ್ತಂಗಡಿ ಪುತ್ತೂರು ತಂಡಕ್ಕೆ ನೇರ ಪ್ರತಿಸ್ಪರ್ಧೆಯನ್ನು ನೀಡುತ್ತಾ ಇದೆ. ನಲವತ್ತ 42-32 ಇನ್ ಫೇವರ್ ಆಫ್ ಪುತ್ತೂರು ಬಾಲಕರ ವಿಭಾಗದಲ್ಲಿ. ಅದೇ ರೀತಿ ಬಾಲಕಿಯರ ವಿಭಾಗದಲ್ಲಿ 39-19 ಇನ್ ಫೇವರ್ ಆಫ್ ಪುತ್ತೂರು. ಮತ್ತೆ ದಾಳಿಯಲ್ಲಿ ಧನ್ವಿ. ಕೇವಲ 10 ಅಂಕಗಳ ಅಂತರ ಮಾತ್ರ ಕಾಣ್ತಾ ಇದೆ. ಅದ್ಭುತವಾಗಿತ್ತು ದಾಳಿ. ಮತ್ತೆ ಸುಳ್ಯ ತಂಡದ ಪರವಾಗಿ ದಾಳಿಯಲ್ಲಿ ಕ್ರೀಡಾಭಿಮಾನಿಗಳೇ, ಈಗ ನಮ್ಮ ವೇದಿಕೆಯಲ್ಲಿ ಶ್ರೀಯುತ ಮಿಲನ್ ಗೌಡ, ನಮ್ಮ ಈ ಸಂಸ್ಥೆಯ ಹಿರಿಯ ವಿದ್ಯಾರ್ಥಿ ಹಾಗೂ PWD ಕಾಂಟ್ರಾಕ್ಟರ್ ಆಗಿರುವಂತಹ ಮಿಲನ್ ಗೌಡ ನಮ್ಮ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರನ್ನು ಗೌರವಿಸಬೇಕಾಗಿ ನಾನು ಕೇಳಿಕೊಳ್ತಿದ್ದೇನೆ. ಶಿಕ್ಷಕರ ರಕ್ಷಣಾ ಸಂಘದ ಸುರಕ್ಷಾ ಸಮಿತಿಯ ಅಧ್ಯಕ್ಷರು, ಇವರನ್ನು ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಬಾಲಕರ ವಿಭಾಗದಲ್ಲೂ ಕೂಡ ಬಹಳಷ್ಟು ಪೈಪೋಟಿ ಕಾಣ್ತಾ ಇದೆ. 32-44, 33-44. ಎಸ್, ಮತ್ತೆ ಆಲ್ ಔಟ್ ಮುಖೇನವಾಗಿ ಮತ್ತೆ ತಂಡ ಒಳಾಂಗಣಕ್ಕೆ. ಬೆಳ್ತಂಗಡಿ 34-48. ಟೈಮ್ ಔಟ್ ಓವರ್ ಫಾರ್ ಬೆಳ್ತಂಗಡಿ. ಟೈಮ್ ಔಟ್ ಓವರ್ ಆಗಿದೆ.
ಎಸ್ 34-48 ಬಾಲಕರ ವಿಭಾಗದಲ್ಲಿ ಪ್ರಸ್ತುತ ಅಂಕಗಳ ಆಧಾರದಲ್ಲಿ ಮುನ್ನಡೆಯನ್ನ ಕಾಣ್ತಾ ಇದೆ ಪುತ್ತೂರು ತಂಡ. Last 5 minutes for full time. ಐವತ್ತು 34 in favor of ಪುತ್ತೂರು. ಐವತ್ತು 34 ಬಾಲಕರ ವಿಭಾಗದಲ್ಲಿ ಪುತ್ತೂರು ತಂಡ ಮುನ್ನಡೆಯಲ್ಲಿದೆ. ಫೈನಲ್ ಪ್ರವೇಶಿಸುವ ಎರಡು ತಂಡಗಳಿಗೆ ಸೂಚನೆ. ಫೈನಲ್ ಪಂದ್ಯಾಟ 4:20ಕ್ಕೆ 2 ಅಂಕಣಗಳಲ್ಲಿ ಒಟ್ಟಿಗೆ ನಡೆಯಲಿಕ್ಕಿದೆ. ಫೈನಲ್ ಪ್ರವೇಶ ಮಾಡುವ 4 ತಂಡಗಳಿಗೂ ಇದು ಪ್ರಮುಖ ಸೂಚನೆ. 4:20ಕ್ಕೆ 2 ಅಂಕಣಗಳಲ್ಲಿ ಒಟ್ಟಿಗೆ ಫೈನಲ್ ಪಂದ್ಯಾಟ ನಡೆಯಲಿಕ್ಕಿದೆ. Last 3 minutes, ಕೊನೆ 3 ನಿಮಿಷ. Last 3 minutes for full time. 49-21 in favor of ಪುತ್ತೂರು. ಮತ್ತೆ ಲಾಸ್ಟ್ 2 minutes for full time. ಅಂತಿಮ 2 ನಿಮಿಷದ ಅವಧಿ ಬಾಕಿ ಇದೆ. 37-51 in favor of ಪುತ್ತೂರು. ಇಪ್ಪತ್ತಾರು 53 ಪಂದ್ಯ ಇದೆ. ಬ್ಯೂಟಿಫುಲ್ ರೈಡ್, ಅದ್ಭುತವಾಗಿತ್ತು ದಾಳಿ. ಮತ್ತೆ 2 ಅಂಕಗಳು ಪ್ರಾಪ್ತಿಗೊಂಡಿದೆ ಸುಳ್ಯ ತಂಡಕ್ಕೆ. ಎಸ್, ಇದರೊಂದಿಗೆ ಪಂದ್ಯ ಮುಕ್ತಾಯಗೊಂಡಿದೆ.
ಫೈನಲ್ ಪ್ರವೇಶವನ್ನ ಪಡೆದಂತ ಮತ್ತೊಂದು ತಂಡ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು. ನೋಡಿ, ಈಗಾಗಲೇ ಫೈನಲ್ ಪಂದ್ಯಾಟಕ್ಕೆ ಸಮಯ ನಿಗದಿಪಡಿಸಿದ್ದಾರೆ. ಫೈನಲ್ ಪಂದ್ಯಾಟಕ್ಕೆ ಈಗಾಗಲೇ ಸಮಯವನ್ನ ನಿಗದಿಪಡಿಸಿದ್ದಾರೆ. ಕ್ಲಬ್ ಸಮಯ 4:20 ಫೈನಲ್ ಪಂದ್ಯಾಟ ನಡೆಯಲಿಕ್ಕಿದೆ. ಈಗಾಗಲೇ 2 ಅಂಕಣದಲ್ಲೂ ಕೂಡ ಏಕಕಾಲದಲ್ಲಿ ಫೈನಲ್ ಪಂದ್ಯಾಟ ನಡೆಯಲಿಕ್ಕಿದೆ. ಎಸ್, ಅದೇ ರೀತಿ ಬಾಲಕರ ವಿಭಾಗದಲ್ಲಿ ಫೈನಲ್ಗೆ ಲಗ್ಗೆಯನ್ನ ಹಾಕಿದಂತ ಮತ್ತೊಂದು ತಂಡ ಪುತ್ತೂರು. ಎಸ್, ಪರಾಜಿತಗೊಂಡಿರುವಂತಹ ಸುಳ್ಯ ತಂಡದ ಎಲ್ಲ ಆಟಗಾರ್ತಿರು ಅದೇ ರೀತಿ ವೇದಿಕೆಗೆ ಬರಬೇಕು. ನಮ್ಮ ಸಂಸ್ಥೆಯ ಪರಾಜಿತಗೊಂಡಂತಹ ಬಾಲಕರ ವಿಭಾಗದ ಬೆಳ್ತಂಗಡಿ ತಂಡ ಬನ್ನಿ. ಎಸ್, ಬೆಳ್ತಂಗಡಿ ಪರಾಜಿತಗೊಂಡಿರುವ ಸುಳ್ಯದ ಬಾಲಕಿಯರ ತಂಡ ವೇದಿಕೆಗೆ ಬರಬೇಕು. ನಮ್ಮ ಸಂಸ್ಥೆಯ ಹಿರಿಯ ವಿದ್ಯಾರ್ಥಿ PWD ಕಾಂಟ್ರಾಕ್ಟರ್ ಆಗಿರುವಂತಹ ಮಿಲನ್ ಗೌಡ ಸುಳ್ಯ ತಂಡಕ್ಕೆ ಗೌರವದ ಸ್ಮರಣಿಕೆಯನ್ನ ನೀಡಿ ಗೌರವಿಸಬೇಕು ಅನ್ನುವ ಕೋರಿಕೆ. ಎಸ್, ನಮ್ಮ ಜೊತೆ ನಮ್ಮ ಸಂಸ್ಥೆಯ ಹಿರಿಯ ವಿದ್ಯಾರ್ಥಿ ಸುಳ್ಯದಲ್ಲಿ PWD ಕಾಂಟ್ರಾಕ್ಟರ್ ಆಗಿರುವ ಮಿಲನ್ ಗೌಡ ಉಪಸ್ಥಿತರಿದ್ದಾರೆ. ಪರಾಜಿತಗೊಂಡಿರುವ ಸುಳ್ಯ ತಂಡಕ್ಕೆ ಗೌರವದ ಸ್ಮರಣಿಕೆಯನ್ನ ನೀಡಿ ಗೌರವಿಸಬೇಕು ಅನ್ನುವ ಕೋರಿಕೆ. ಎಸ್, ಈಗಾಗಲೇ ಬಾಲಕಿಯರ ವಿಭಾಗದಲ್ಲಿ ಫೈನಲ್ ಪ್ರವೇಶವನ್ನ ಪಡೆದಂತಹ ಪುತ್ತೂರು ತಂಡ, ಮತ್ತೊಂದೆಡೆ ಮಂಗಳೂರು ಉತ್ತರ ತಂಡ, 2 ತಂಡಗಳು ಕೂಡ 4:20 ಅಂಕಣದಲ್ಲಿ ಇರಬೇಕಾಗಿದೆ. ಅದೇ ರೀತಿ ಬಾಲಕರ ವಿಭಾಗದಲ್ಲಿ ಫೈನಲ್ ಪ್ರವೇಶವನ್ನ ಪಡೆದ ತಂಡಗಳು ಪುತ್ತೂರು, ಅದೇ ರೀತಿ ಮತ್ತೊಂದೆಡೆ ಬಂಟ್ವಾಳ. ಪುತ್ತೂರು ಅದೇ ರೀತಿ ಬಂಟ್ವಾಳ ತಂಡ ಫೈನಲ್ ಪ್ರವೇಶವನ್ನ ಪಡೆದ ತಂಡಗಳಾಗಿವೆ. ದಯಮಾಡಿ 2 ತಂಡಗಳು ಕ್ಲಬ್ ಸಮಯ 4:20 ನೇರವಾಗಿ ಮ್ಯಾಟ್ ಅಂಕಣದಲ್ಲಿ ಇರಬೇಕಾಗಿದೆ. ಪರಾಜಿತಗೊಂಡಿರುವಂತಹ ಬೆಳ್ತಂಗಡಿಯ ತಂಡಕ್ಕೆ ನಮ್ಮ ಕಾರ್ಯಕ್ರಮದ ಪ್ರಾಯೋಜಕರಾಗಿರುವಂತಹ ಶ್ರೀಯುತ ವಸಂತ ಪೂಜಾರಿ ಇವತ್ತು ಪರಾಜಿತಗೊಂಡಂತಹ ತಂಡಕ್ಕೆ ನೀಡುವ ಗೌರವದ ಸ್ಮರಣಿಕೆಯ ಪ್ರಾಯೋಜಕರು ಕೂಡ ಅವರೇ. ಪರಾಜಿತಗೊಂಡಿರುವಂತಹ ತಂಡಕ್ಕೆ ಗೌರವದ ಸ್ಮರಣಿಕೆಯನ್ನ ನೀಡಿ ಗೌರವಿಸಬೇಕು ಅನ್ನುವ ಕೋರಿಕೆ. ಶ್ರೀಯುತ ವಸಂತ ಪೂಜಾರಿ PWD ಕಾಂಟ್ರಾಕ್ಟರ್ ಪುತ್ತೂರು ನಮಗೆ ಇವತ್ತು ಎಲ್ಲ ಪರಾಜಿತಗೊಂಡ ತಂಡಗಳ ಮೆಮೆಂಟೋದ ಪ್ರಾಯೋಜಕರು ಕೂಡ ಶ್ರೀಯುತ ವಸಂತ ಪೂಜಾರಿ ಇವರಿಗೆ ನಮ್ಮ ಸಂಸ್ಥೆಯ ಸಂಚಾಲಕರಾಗಿರುವ ವಂದನೀಯ ಭಗಿನಿ ಪ್ರಶಾಂತಿ BS ಇವರು ಶಾಲು ಹಾಕಿ ಗೌರವದ ಸ್ಮರಣಿಕೆಯನ್ನ ನೀಡಿ ಪುಷ್ಪದೊಂದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅನ್ನುವ ಕೋರಿಕೆ. ಇದೀಗ ಸಮಯ 3:58 ಸಮಯ 4:20 ಫೈನಲ್ ಸ್ಪರ್ಧೆ ನಡೆಯಲಿಕ್ಕಿದೆ. ದಯವಿಟ್ಟು 2 ತಂಡಗಳು ಕೂಡ ಸಿದ್ಧತೆಯನ್ನು ಮಾಡಿಕೊಳ್ಬೇಕಾಗಿದೆ. ಬಾಲಕರ ವಿಭಾಗದ ಅದೇ ರೀತಿ ಬಾಲಕಿಯರ ವಿಭಾಗದ ಫೈನಲ್ ತಂಡಗಳು ಒಟ್ಟು 4 ತಂಡಗಳು ಸಮಯ 4:20 ನೇರವಾಗಿ ಮ್ಯಾಟ್ ಕಬಡ್ಡಿ ಅಂಕಣಕ್ಕೆ ಬರಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ.
ಫೈನಲ್ ಮ್ಯಾಚ್ ಪುತ್ತೂರು ವರ್ಸಸ್ ಮಂಗಳೂರು ಉತ್ತರ. ಫೈನಲ್ ಮ್ಯಾಚ್ ಗರ್ಲ್ಸ್ ಪುತ್ತೂರು ವರ್ಸಸ್ ಮಂಗಳೂರು ಉತ್ತರ. ಈ ಒಂದು ಪಂದ್ಯಾಟದ ರೆಫರಿ ಆಗಿ ರಾಷ್ಟ್ರೀಯ ಕಬಡ್ಡಿ ತೀರ್ಪುಗಾರರಾದಂತಹ ಶ್ರೀ ವಿದ್ಯಾಶಂಕರ್, ಅಖಿಲ್ ಶೆಟ್ಟಿ, ರಾಧಾಕೃಷ್ಣ ರಾಯ್. ಸ್ಕೋರರ್ ಆಗಿ ಬಾಲಕೃಷ್ಣ ಸಮನೂರ್. 30 ಸೆಕೆಂಡ್ ಆಪರೇಟರ್ ಆಗಿ ಸೀತಾರಾಮಗೌಡ. ಅಂಡರ್ 14 ಹುಡುಗಿಯರ ವಿಭಾಗದ ರೆಫರಿ ಆಗಿ ಕ್ರೀಡಾಭಿಮಾನಿಗಳೇ, ಇದೀಗ ಇವತ್ತಿನ ಸಮಾರಂಭದ ಮುಖ್ಯ ಅತಿಥಿಗಳಲ್ಲಿ ಹೊರಬರುವಂತಹ ಶ್ರೀಯುತ ಮೊಹಮ್ಮದ್ ಕುಕ್ಕುವಳ್ಳಿ, ಅಧ್ಯಕ್ಷರು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಳಗ ದಕ್ಷಿಣ ಕನ್ನಡ ಜಿಲ್ಲೆ, ಇವರು ಆಗಮಿಸುತ್ತಿದ್ದಾರೆ. ಸರ್, ನಿಮಗೆ ಈ ಸಂಸ್ಥೆಯ ಪರವಾಗಿ ಹಾಗೂ ಎಲ್ಲ ಕ್ರೀಡಾಭಿಮಾನಿಗಳ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸಿದ್ದೇವೆ ಸರ್. ಇವತ್ತಿನ ಸಮಾರಂಭದಲ್ಲಿ ನಮ್ಮ ಜೊತೆ ಆತ್ಮೀಯರಾಗಿರುವಂತಹ ಮೊಹಮ್ಮದ್ ಕುಕ್ಕುವಳ್ಳಿ, ಮಾನ್ಯ ಜಿಲ್ಲಾಧ್ಯಕ್ಷರು, ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ, ಇವತ್ತು ನಮ್ಮ ಜೊತೆ ಈ ಹೊತ್ತಲ್ಲಿ ಸಮಾರೋಪ ಸಮಾರಂಭ ಕಾರ್ಯಕ್ರಮದಲ್ಲಿ ಜೊತೆಯಾಗಿದ್ದಾರೆ. ಮಾನ್ಯ ಮೊಹಮ್ಮದ್ ಕುಕ್ಕುವಳ್ಳಿ ಜಿಲ್ಲಾಧ್ಯಕ್ಷರು, ಕರ್ನಾಟಕ ರಕ್ಷಣಾ ವೇದಿಕೆ, ಅಂತೆಯೇ ಲಯನ್ಸ್ ಕ್ಲಬ್ಬಿನ ಅಧ್ಯಕ್ಷರು ಪುತ್ತೂರು ಪಾಣಾಜ, ಇವರಿಗೆ ಆದರದ ಸ್ವಾಗತವನ್ನ ಬಯಸ್ತಾ ಇದ್ದಾವೆ. ಇವರಿಗೆ ಸಂಸ್ಥೆಯ ಸಂಚಾಲಕರಾಗಿರುವ ವಂದನೀಯ ಭಗಿನಿ ಪ್ರಶಾಂತಿ BS ಇವರು ಶಾಲು ಹಾಕಿ ಗೌರವದ ಸ್ಮರಣಿಕೆಯನ್ನ ನೀಡಿ ಗೌರವ ಪೂರ್ವಕವಾಗಿ ಸ್ವಾಗತಿಸಬೇಕು ಅನ್ನುವ ಕೋರಿಕೆ. ಸುಧೀರ್ ಕೊಂಡರಬಹುದು ಸುಧಾಕರಣ ಒಂದು ರಿಕ್ವೆಸ್ಟ್ ನಮ್ಮ ಅಣ್ಣದ ಕಾರ್ಡ್ ಹಿಡಿದು ಬರ್ತಾರೆ. ಬರ್ಬೇ
ಹುಡುಗಿಯರ ವಿಭಾಗ ಪುತ್ತೂರು ವರ್ಸಸ್ ಮಂಗಳೂರು ಉತ್ತರ. ಈ ಒಂದು ಪಂದ್ಯಾಟದ ರೆಫರಿಯಾಗಿ ವಿದ್ಯಾಶಂಕರ್, ಅಂಪೈರ್ಸ್ ಆಗಿ ಸುರೇಶ್ ಶೆಟ್ಟಿ ಮತ್ತು ರಾಧಾಕೃಷ್ಣ ರಾಯ್, ಸ್ಕೋರರ್ ಆಗಿ ಬಾಲಕೃಷ್ಣ ಸವಣೂರ್, 30 ಸೆಕೆಂಡ್ ಆಪರೇಟರ್ ಆಗಿ ಅಶ್ರಫ್ ಮೌಂಟನ್, ಅಸಿಸ್ಟೆಂಟ್ ಸ್ಕೋರರ್ ಆಗಿ ರಮೇಶ್ ಮತ್ತು ಸದಾಶಿವ್. ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಖ್ಯಾತ ವಾಗ್ಮಿಗಳು ತುಳುನಾಡಿನ ಆರಾಧನೆಯ ಬಗ್ಗೆ ದೈವದ ಮದಿಪು ಹೇಳುವಂತ ಯುವ ವಾಗ್ಮಿ ಮನ್ಮಥ ಶೆಟ್ಟಿಯವರು ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಸೇರಿರುವ ಸಮಸ್ತ ಪ್ರೇಕ್ಷಕ ಬಂಧುಗಳ ಪರವಾಗಿ ಮನ್ಮಥ ಶೆಟ್ಟಿಯವರನ್ನ ಅತ್ಯಂತ ಗೌರವಪೂರ್ವಕವಾಗಿ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇವೆ. ಎರಡು ಫೈನಲ್ ಪಂದ್ಯಗಳು ಕೂಡ ಏಕಕಾಲದಲ್ಲಿ ನಡೆಯಲಿಕ್ಕಿದೆ. ಎಸ್, ನಮ್ಮ ಜೊತೆ ಮನ್ಮಥ ಶೆಟ್ಟಿಯವರು ಪುತ್ತೂರು ತಾಲೂಕಿನ ಈ ವರ್ಷದ ಕಳೆದ ವರ್ಷದ ರಾಷ್ಟ್ರೀಯ ಯುವ ಪ್ರಶಸ್ತಿ ವಿಜೇತರು, ಖ್ಯಾತ ವಾಗ್ಮಿಗಳು. ಕಾರ್ಯಕ್ರಮದ ನಿರೂಪಕರು ಆಗಿರುವ ಮನ್ಮಥ ಶೆಟ್ಟಿಯವರಿಗೆ ಪ್ರೀತಿಯ ಸ್ವಾಗತ. ಇವರಿಗೆ ದಯಾನಂದರೇ ಕೋರ್ಮಂಡ ಇವರು ಶಾಲು, ಸ್ಮರಣಿಕೆ ಮತ್ತು ಪುಷ್ಪವನ್ನ ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸುವಂತೆ ವಿನಂತಿಸಿಕೊಳ್ಳುತ್ತಿದ್ದೇವೆ. ಬಾಲಕರ ವಿಭಾಗದ ಫೈನಲ್ ಪಂದ್ಯಾಟವನ್ನು ನಿರ್ಣಾಯಕರಾಗಿ ಶ್ರೀ ಪ್ರಮೋದ್ ಕುಮಾರ್ ರೈ, ಅಂಪೈರ್ಸ್ ಆಗಿ ಕೃಷ್ಣಾನಂದ್ ಮತ್ತು ಜಯರಾಜ್, ಸ್ಕೋರರ್ ಆಗಿ ಶ್ರೀಲತಾ, ಅಸಿಸ್ಟೆಂಟ್ ಸ್ಕೋರರ್ ಆಗಿ ಗೌರವ್ ಮತ್ತು ಪ್ರಸಾದ್, 30 ಸೆಕೆಂಡ್ ಆಪರೇಟರ್ ಆಗಿ ಐವಿ ಗ್ರೆಟಪಾಯಸ್. ಬಾಲಕ ಮತ್ತು ಬಾಲಕಿಯರ ಫೈನಲ್ ಪಂದ್ಯಾಟ ಏಕಕಾಲದಲ್ಲಿ ನಡೆಯಲಿಕ್ಕಿದೆ. ಸರಿಯಾಗಿ 4 ಗಂಟೆ 20 ನಿಮಿಷಕ್ಕೆ ಸರಿಯಾಗಿ ಫೈನಲ್ ಪಂದ್ಯಾಟ ನಡೆಯಲಿಕ್ಕಿದೆ. 4 ತಂಡಗಳು ಕೂಡ ವಾರ್ಮ್ ಅಪ್ ಮಾಡಿಕೊಂಡು ರೆಡಿ ಇರಬೇಕು. 4:20ಕ್ಕೆ ಅಂಕಣ ಪ್ರವೇಶಿಸಬೇಕು. ಈ ಒಂದು ಕಾರ್ಯಕ್ರಮದಲ್ಲಿ ಪುತ್ತೂರಿನ ಪ್ರಖ್ಯಾತ ನೋಟರಿ ನ್ಯಾಯವಾದಿಗಳಾಗಿರುವ ಪುತ್ತೂರು ತಾಲೂಕಿನ ವಕೀಲರ ಸಂಘದ ಮಾಜಿ ಅಧ್ಯಕ್ಷರಾಗಿರುವ ಸನ್ಮಾನ್ಯ ಭಾಸ್ಕರ ಕೋಡಿಂಬಾಳ ಇವರು ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ಸೇರಿರುವ ಸಮಸ್ತ ಪ್ರೇಕ್ಷಕ ಬಂಧುಗಳ ಪರವಾಗಿ ಭಾಸ್ಕರ ಕೋಡಿಂಬಾಳ ಇವರನ್ನ ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಆದರಣೀಯರೇ, ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ 14ರ ವಯೋಮಾನದ ಬಾಲಕ ಬಾಲಕಿಯರ ಕಬಡ್ಡಿ ಪಂದ್ಯಾಟದ ಸಮಾರೋಪ ಸಮಾರಂಭದ ಅತಿಥಿ ಗಣ್ಯರಾಗಿರುವ ಪುತ್ತೂರಿನ ನೋಟರಿ ವಕೀಲರು, ಮಾಜಿ ವಕೀಲರ ಸಂಘದ ಅಧ್ಯಕ್ಷರು ಆಗಿರುವಂತಹ ಸನ್ಮಾನ್ಯ
ಭಾಸ್ಕರ ಕುಡಿಂಬಾಳ ಇವರು ಉಪಸ್ಥಿತರಿದ್ದಾರೆ. ಇವರನ್ನ ಅತ್ಯಂತ ಗೌರವಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಇವರಿಗೆ ಸಂಸ್ಥೆಯ ಸಂಚಾಲಕರಾಗಿರುವ ವಂದನೀಯ ಭಗಿನಿ ಪ್ರಶಾಂತಿ BS ಇವರು ಶಾಲು ಹಾಕಿ ಪುಷ್ಪವನ್ನ ನೀಡಿ ಗೌರವದ ಸ್ಮರಣಿಕೆಯೊಂದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅನ್ನುವ ಕೋರಿಕೆ. ನಾಲ್ಕು ತಂಡಗಳಿಗೂ ನಾವು ಎರಡನೇ ಕರೆಯನ್ನ ಕೊಡ್ತಾ ಇದ್ದೇವೆ. ನಾಲ್ಕು ತಂಡಗಳಿಗೆ ಕೂಡ ಫೈನಲ್ ಪಂದ್ಯಾಟಕ್ಕೆ 4 ತಂಡಗಳು. ಆದರಣೀಯ ಇಂದಿನ ಸಮಾರಂಭದ ಮುಖ್ಯ ಅತಿಥಿಗಳಾಗಿರುವ ವಿದ್ಯಾಮಾತಾ ಅಕಾಡೆಮಿ ಇದರ ಸ್ಥಾಪಕರಾಗಿರುವಂತಹ ಸನ್ಮಾನ್ಯ ಭಾಗ್ಯೇಶ್ ರೈ ಇದೀಗ ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ಇವತ್ತು ಸುಳ್ಯದಲ್ಲಿ ತನ್ನ ಸಂಸ್ಥೆಯನ್ನ ಆರಂಭಿಸಿ ಮತ್ತೆ ನಮ್ಮ ಜೊತೆ ಸೇರಿಕೊಂಡಿದ್ದಾರೆ. ಭಾಗ್ಯೇಶ್ ರೈಗಳು ವಿದ್ಯಾಮಾತಾ ಅಕಾಡೆಮಿಯ ಸಂಸ್ಥಾಪಕರು. ಇವರನ್ನ ಅತ್ಯಂತ ಗೌರವಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ ನಮ್ಮ ಸಂಸ್ಥೆಯ ಮುಖ್ಯ ಶಿಕ್ಷಕಿ ವಂದನೀಯ ಭಗಿನಿ ವೆನಿಶಾ BS ಇವರು ಭಾಗ್ಯೇಶ್ ರೈಗಳಿಗೆ ಶಾಲು ಗೌರವದ ಸ್ಮರಣಿಕೆಯನ್ನ ಕೊಟ್ಟು ಪುಷ್ಪದೊಂದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅನ್ನುವ ವಿನಂತಿ. ಪುತ್ತೂರಿನಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಸ್ಥೆಗಳು ಕೊರತೆ ಇದ್ದಾಗ ಅತ್ಯಂತ ಬಲಿಷ್ಠವಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿಯನ್ನ ನೀಡುವಂತಹ ತರಬೇತಿ ಸಂಸ್ಥೆಯನ್ನು ಆರಂಭಿಸಿ ಕಳೆದ 2 ವರ್ಷಗಳಲ್ಲಿ ಸುಮಾರು 60ಕ್ಕಿಂತ ಅಧಿಕ ವಿದ್ಯಾರ್ಥಿಗಳಿಗೆ ಸರ್ಕಾರಿ ಉದ್ಯೋಗವನ್ನ ಗಿಟ್ಟಿಸುವಲ್ಲಿ ಯಶಸ್ವಿಯಾಗಿರುವಂತಹ ಸನ್ಮಾನ್ಯ ಭಾಗ್ಯೇಶ್ ರೈ ಇವರಿಗೆ ಹೃತ್ಪೂರ್ವಕ ಸ್ವಾಗತವನ್ನ ಬಯಸ್ತಾ ಇದ್ದೇವೆ.
4 ತಂಡಗಳಿಗೂ ಅಂತಿಮ ಕರೆ ಕೊಡ್ತಾ ಇದ್ದೇವೆ. 4 ತಂಡಗಳು ಕಾಲ್ ರೂಮ್ ನಂತರ ರಿಪೋರ್ಟ್ ಮಾಡಿಕೊಂಡು ಅಂಕಣವನ್ನು ಪ್ರವೇಶಿಸುವುದು. सहल ಇಲ್ಲಿ ಬಾ ಸಹಲ್. ನರೇಶ್ ಸರ್, ತಂಡಗಳು ಬರಲಿ, 4 ತಂಡಗಳು ಕೂಡ. ಕೃಷ್ಣ ಪ್ರಸಾದ್ ಚೆಂಡೆ, 4 ತಂಡಗಳು ಕೂಡ ಅಂತಿಮ ಕರೆಯನ್ನು ಕೊಟ್ಟಿದ್ದೇವೆ. 4 ತಂಡಗಳಿಗೆ ಕೂಡ. ಹುಡುಗಿಯರ ವಿಭಾಗದ ರೆಫರಿಗಳು ಈ ರೀತಿ ಇರ್ತಾರೆ. ರೆಫರಿಯಾಗಿ ವಿದ್ಯಾಶಂಕರ್, ಅಂಪೈರ್ಸ್ ಆಗಿ ಸುರೇಶ್ ಶೆಟ್ಟಿ ಹಾಗೂ ರಾಧಾಕೃಷ್ಣ ರಾಯ್, ಸ್ಕೋರರ್ ಆಗಿ ಬಾಲಕೃಷ್ಣ ಸವನೂರ್, 30 ಸೆಕೆಂಡ್ ಆಪರೇಟರ್ ಆಗಿ ಅಶ್ರಫ್, ಅಸಿಸ್ಟೆಂಟ್ ಸ್ಕೋರರ್ ಆಗಿ ರಮೇಶ್ ಮತ್ತು ಸದಾಶಿವ್. ಚೆಂಡೆ ಇಲ್ಲೇ ಬಾಡಿರಿ. ಬಾಲಕರ ವಿಭಾಗದ ಫೈನಲ್ ಪಂದ್ಯಾಟ ಪುತ್ತೂರು ತಾಲೂಕನ್ನು ಪ್ರತಿನಿಧಿಸ್ತಾ ಇದೆ ಸೈಂಟ್ ಆನ್ಸ್ ಕಡಬ. ಬಂಟ್ವಾಳವನ್ನು ಪ್ರತಿನಿಧಿಸ್ತಾ ಇದೆ ಶ್ರೀರಾಮ ಕಲ್ಲಡ್ಕ. 2 ತಂಡಗಳು ಕೂಡ ಅಂಕಣ ಪ್ರವೇಶಿಸುವುದು. ಬಂಟ್ವಾಳವನ್ನು ಪ್ರತಿನಿಧಿಸುತ್ತಿರುವಂತಹ ಶ್ರೀರಾಮ ಕಲ್ಲಡ್ಕ ಮತ್ತು ಪುತ್ತೂರನ್ನು ಪ್ರತಿನಿಧಿಸುವ ಸೈಂಟ್ ಆನ್ಸ್ ಕಡಬ. ಎಸ್, ಚೆಂಡೆ ಸ್ಟಾರ್ಟ್. ನೋಡಿ
ಈಗಾಗಲೇ ಬಾಲಕರ ವಿಭಾಗದ ಫೈನಲ್ಗೆ ಲಗ್ಗೆಯನ್ನು ಹಾಕಿದಂತ ತಂಡಗಳು ಒಂದೆಡೆ ಪುತ್ತೂರು, ಅದೇ ರೀತಿ ಮತ್ತೊಂದೆಡೆ ಬಂಟ್ವಾಳ. ಈಗಾಗಲೇ ಎಲ್ಲ ಸಿದ್ಧತೆಯೊಂದಿಗೆ ಇನ್ನೇನು ನಿಮಿಷಗಳ ಅಂತರದಲ್ಲಿ ತಂಡವು ನೇರವಾಗಿ ಮ್ಯಾಟ್ ಅಂಕಣಕ್ಕೆ ಬರಲಿಕ್ಕಿದೆ. ಅದೇ ರೀತಿ ಚೆಂಡೆ ವಾದನದವರು ನೀವು ಸಿದ್ಧರಾಗಿ, ಇದೀಗ ತಂಡ ಬರಲಿಕ್ಕಿದೆ. ಅದೇ ರೀತಿ ಬಾಲಕಿಯರ ವಿಭಾಗದಲ್ಲಿ ಫೈನಲ್ ಪ್ರವೇಶವನ್ನು ಪಡೆದ ತಂಡ ಪುತ್ತೂರು ಲಿಟಲ್ ಫ್ಲವರ್, ಅದೇ ರೀತಿ ಮತ್ತೊಂದೆಡೆ ಮಂಗಳೂರು ಉತ್ತರ ತಂಡದವರು. ಇದೀಗ ಕೆಲವೇ ಕ್ಷಣಗಳಲ್ಲಿ ನಿಮಿಷಗಳ ಅಂತರದಲ್ಲಿ ತಂಡವು ಕಬಡ್ಡಿ ಅಂಕಣಕ್ಕೆ ಬರಲಿಕ್ಕಿದೆ. ದಯಮಾಡಿ ಎಲ್ಲ ಪ್ರೇಕ್ಷಕರು ಕಬಡ್ಡಿಯ ಸಂಪೂರ್ಣ ರಸದೌತಣವನ್ನ ಫೈನಲ್ ಪಂದ್ಯಾಟದಲ್ಲಿ ತಮಗೆ ನೀಡಲಿಕ್ಕಿದ್ದಾರೆ. ಎಸ್, ಓವರ್ ಟು ಯು ಬಾಲಕೃಷ್ಣ ಸರ್. ಎಸ್, ಇದೀಗ ಫೈನಲ್ ಪಂದ್ಯಾಟ ನಡೀತದೆ. ಗೌರವ್ ಮತ್ತು ಪ್ರಸಾದ್, ಸ್ಕೋರರ್ ಆಗಿ ಶ್ರೀಲತಾ, 30 ಸೆಕೆಂಡ್ ಆಪರೇಟರ್ ಆಗಿ ಐವಿ ಗ್ರೇಟಪ್ಪ ಎಸ್ ಸೈಂಟ್ ಫಿಲೋಮಿನಾ ಪುತ್ತೂರು. ಎಸ್ ವೀಕ್ಷಕರೇ, ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಶಾಲಾ ಶಿಕ್ಷಣ ಇಲಾಖೆ ಉಪನಿರ್ದೇಶಕರ ಕಚೇರಿ. ಚೆಂಡೆ ಅವರು ಒಳಗೆ ಬನ್ನಿ, ಈ ಮ್ಯಾಟ್ಗೆ ಬನ್ನಿ, ಆ ಮ್ಯಾಟ್ ಅಲ್ಲಿ ಮ್ಯಾಚ್ ಹಾಕಿ, ಈ ಮ್ಯಾಟ್ ಆ ಮ್ಯಾಟ್ ಅಲ್ಲಿ ಇರಿ, ಅಲ್ಲಿಂದ ಬಾರಿಸಿ. ಎಸ್ ಬನ್ನಿ, ಚೆಂಡೆ ಅವರು ಒಳ ಬನ್ನಿ. ಈಚೆ ಕೋರ್ಟಲ್ಲಿರಿ, ಆಚೆ ಕೋರ್ಟಿಗೆ ಟೀಮ್ ಬರುತ್ತದೆ. ಈ ಕೋರ್ಟಲ್ಲಿ ಚೆಂಡೆ ಅವರಿರಿ, ಆಚೆ ಕೋರ್ಟಲ್ಲಿ ಟೀಮ್ ಬರುತ್ತದೆ. ಎಸ್, ಸೊ ದಯವಿಟ್ಟು ಲಿಟಲ್ ಫ್ಲವರ್ ಶಾಲೆಯ ಎಲ್ಲ ಶಿಕ್ಷಕಿಯರು ವೇದಿಕೆಯ ಬಲಭಾಗಕ್ಕೆ ಬರಬೇಕು. ಅದೇ ರೀತಿ ಕಾರ್ಯಕಾರಿ ಸಮಿತಿಯ ಎಲ್ಲ ಸದಸ್ಯರು ಕೂಡ ವೇದಿಕೆಯ ಬಲಭಾಗಕ್ಕೆ ಬರಬೇಕು ಅನ್ನುವ ಕೋರಿಕೆ. ಸೊ ದಯವಿಟ್ಟು ಮೇಲ್ಭಾಗದಲ್ಲಿರುವ, ಈಗಾಗಲೇ ನಮ್ಮೆಲ್ಲ ಮೇಲ್ಭಾಗದ ಕರ್ತವ್ಯಗಳು ಪೂರ್ಣಗೊಂಡಿದೆ, ಯಶಸ್ವಿಯಾಗಿ ನಿರ್ವಹಿಸಿದ್ದೀರಿ. ಎಲ್ಲ ಶಿಕ್ಷಕಿಯರು ಮೇಲ್ಭಾಗದಲ್ಲಿದ್ದೀರಿ. ಸೊ ದಯವಿಟ್ಟು ವೇದಿಕೆಯ ಬಲಭಾಗಕ್ಕೆ ತಕ್ಷಣ ಬರಬೇಕು. ಅದೇ ರೀತಿ ಕಾರ್ಯಕಾರಿ ಸಮಿತಿಯ ಎಲ್ಲ ಸದಸ್ಯರು ಎಸ್, ಆದರಣೀಯರೇ, ಪುತ್ತೂರು ತಾಲೂಕಿನ ಕಬಡ್ಡಿ ಕ್ಷೇತ್ರದ ದಿಗ್ಗಜರು, NIS ತರಬೇತಿದಾರರಾಗಿರುವಂತಹ ಸುಳ್ಯ ತಾಲೂಕಿನ ಅಮಚೂರು ಕಬಡ್ಡಿ ಅಸೋಸಿಯೇಷನ್ ಇದರ ಅಧ್ಯಕ್ಷರಾಗಿರುವಂತಹ ಸನ್ಮಾನ್ಯ ಮಾಧವ ಗೌಡ ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ನಿವೃತ್ತ ಸೈನಿಕರು. ಇವರನ್ನ ಅತ್ಯಂತ ಗೌರವಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ ನಮ್ಮ ಸಂಸ್ಥೆಯ ಮುಖ್ಯ ಶಿಕ್ಷಕಿ ವಂದನೀಯ ಭಗಿನಿ ವಿನಿಶಾ BS ಇವರು ಶಾಲು ಹಾಕಿ ಪುಷ್ಪವನ್ನ ನೀಡಿ ಗೌರವದ ಸ್ಮರಣಿಕೆಯೊಂದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅನ್ನುವ ಕೋರಿಕೆ. ಕಾರ್ಯಕಾರಿ ಸಮಿತಿಯ ಎಲ್ಲ ಸದಸ್ಯರು ದಯವಿಟ್ಟು ವೇದಿಕೆಯ ಬಲಭಾಗಕ್ಕೆ ಬನ್ನಿ. ಮೇಲ್ಭಾಗದಲ್ಲಿರುವ ಎಲ್ಲ ಶಿಕ್ಷಕಿಯರು ಕೂಡ ದಯವಿಟ್ಟು ವೇದಿಕೆಯ ಬಲಭಾಗಕ್ಕೆ ಬನ್ನಿ. ಅದೇ ರೀತಿ ಮೇಲ್ಭಾಗದಲ್ಲಿ ಇವತ್ತು ತಂಡಗಳ ಸಂಯೋಜನೆಯ ನೇತೃತ್ವವನ್ನು ವಹಿಸಿಕೊಂಡಿರುವಂತಹ ಪುತ್ತೂರು ನಗರ ವಲಯದ ನೋಡಲ್ ಅಧಿಕಾರಿಗಳಾಗಿರುವಂತಹ ಸನ್ಮಾನ್ಯ ಅಷ್ಟಾನಿ ಪ್ರವೀಣ್ ಮಸ್ಕರಿನಸ್ ಅವರು, ಅದೇ ರೀತಿ KPS ಕುಂಬ್ರಾ ಇದರ ದೈಹಿಕ ಶಿಕ್ಷಣ ಶಿಕ್ಷಕರಾಗಿರುವ ಕೃಷ್ಣ ಪ್ರಸಾದ್ ಅವರು, ಅದೇ ರೀತಿ ಒಟ್ಟು ನಿರ್ವಹಣೆಯಲ್ಲಿ ಸಹಕಾರವನ್ನ ಕೊಟ್ಟಿರುವಂತಹ ಸಂತ ಫಿಲೋಮಿನಾ ಪ್ರೌಢಶಾಲೆಯ ದೈಹಿಕ ಶಿಕ್ಷಣ ಶಿಕ್ಷಕರಾಗಿರುವಂತಹ ನರೇಶ್ ಲೋಬೋ, ಅದೇ ರೀತಿ ನೋಂದಣಿ ವಿಭಾಗದಲ್ಲಿ ಉಪಸ್ಥಿತರಿರುವವರು ಎಲ್ಲ ನಮ್ಮ ದೈಹಿಕ ಶಿಕ್ಷಣ ಶಿಕ್ಷಕಿಯರು ಕೂಡ ಕೆಳಭಾಗಕ್ಕೆ ಬರಬೇಕು ಅನ್ನುವ ಕೋರಿಕೆ. ಸೊ ದಯವಿಟ್ಟು ಮೇಲೆ ಇರುವಂತ ಎಲ್ಲ ದೈಹಿಕ ಶಿಕ್ಷಣ ಶಿಕ್ಷಕಿಯರು ಕೂಡ ಕೆಳಭಾಗಕ್ಕೆ ಬರಬೇಕು ಅನ್ನುವ ವಿನಂತಿ. ನೋಡಿ, ಫೈನಲ್ಗೆ ಬಂದಂತಹ 4 ತಂಡಗಳು ಕೂಡ ತಕ್ಷಣ ಅಂಕಣವನ್ನು ಪ್ರವೇಶಿಸುವುದು. ತಮಗೆ ಕೊಟ್ಟಂತಹ ಸಮಯ ಮೀರಿರುತ್ತದೆ. ತಕ್ಷಣ 4 ತಂಡಗಳು ಕೂಡ ಅಂಕಣ ಪ್ರವೇಶಿಸುವುದು. ಆದರಣೀಯರೇ, ಈ ಒಂದು ಕಾರ್ಯಕ್ರಮದಲ್ಲಿ ಕಳೆದ ವರ್ಷ ಪುತ್ತೂರು ತಾಲೂಕು ಮಟ್ಟದ ಕಬಡ್ಡಿ ಪಂದ್ಯಾಟವನ್ನ ಯಶಸ್ವಿಯಾಗಿ ಮುನ್ನಡೆಸಿದ ನೇತೃತ್ವವನ್ನ ವಹಿಸಿದ ಪ್ರಸ್ತುತ ನಿವೃತ್ತರಾಗಿರುವಂತಹ ಶ್ರೀಯುತ ಸುರೇಶ್ ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ಇವರನ್ನ ಅದೇ ರೀತಿ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಮಾಜಿ ಜಿಲ್ಲಾ ಉಪಾಧ್ಯಕ್ಷರು, ಇವರನ್ನ ಅತ್ಯಂತ ಗೌರವಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ ಶ್ರೀಯುತ ಮಾಮದ್ ಚಂದ್ ಸರ್ ಇವರು ಶಾಲು ಹಾಕಿ ಗೌರವದ ಸ್ಮರಣಿಕೆಯನ್ನ ನೀಡಿ ಪುಷ್ಪದೊಂದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅನ್ನುವ ವಿನಂತಿ.
ಆತ್ಮೀಯ ಕ್ರೀಡಾಭಿಮಾನಿಗಳೇ, ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ 14ರ ವಯೋಮಾನದ ಬಾಲಕ ಬಾಲಕಿಯರ ಮ್ಯಾಟ್ ಕಬಡ್ಡಿ ಪಂದ್ಯಾಕೂಟ ಲಿಟಲ್ ಫ್ಲವರ್ ಶಾಲೆ ದರ್ಬೆ ಪುತ್ತೂರು ಈ ಒಂದು ಶಾಲಾ ಕ್ರೀಡಾಂಗಣದಲ್ಲಿ ಇದೀಗ ಕೆಲವೇ ನಿಮಿಷಗಳಲ್ಲಿ ಪಂದ್ಯ ನಡೆಯಲಿಕ್ಕಿದೆ. ಪ್ರೇಕ್ಷಕರೇ, ನಿಮ್ಮ ಪ್ರೋತ್ಸಾಹ ಅತಿ ಅಗತ್ಯವಾಗಿರುತ್ತದೆ. ತಂಡ ಬರಬೇಕಾದ್ರೆ ನಿಮ್ಮ ಉತ್ಸಾಹವನ್ನು ನೀವು ಕಡಿಮೆ ಮಾಡಬೇಡಿ. ಓಕೆ ಓಕೆ, ಜೋರಾದ ಚಪ್ಪಾಳೆ ಬರಲಿ. ಎಸ್ ಶಿಳ್ಳೆ, ಎಸ್ ತಂಡ ಬರ್ಲಿಕ್ಕಿದೆ. ಈ ಒಂದು ಕಾರ್ಯಕ್ರಮದ ಸಮಾರೋಪ ಸಮಾರಂಭದ ಅತಿಥಿ ಗಣ್ಯರಾಗಿರುವ ಲಿಟಲ್ ಫ್ಲವರ್ ಶಾಲೆಯ ಮಾಜಿ ರಕ್ಷಕ ಶಿಕ್ಷಕ ಸಂಘದ ಉಪಾಧ್ಯಕ್ಷರಾಗಿರುವ ಸನ್ಮಾನ್ಯ ರಘುನಾಥ ರೈ ಅವರು ವೇದಿಕೆಗೆ ಆಗಮಿಸಬೇಕು ಅನ್ನುವ ಕೋರಿಕೆ. ರಕ್ಷಕ ಶಿಕ್ಷಕ ಸಂಘದ ನಿಕಟಪೂರ್ವ ಉಪಾಧ್ಯಕ್ಷರಾಗಿರುವ ರಘುನಾಥ ರೈಗಳು ವೇದಿಕೆಗೆ ಬರಬೇಕು ಅನ್ನುವ ವಿನಂತಿ. ನೋಡಿಯಲ್ಲಿ ಬಾಲಕಿಯರ ವಿಭಾಗ ತಂಡ ಬನ್ನಿ, ಬರ್ಲಿ. ಪುತ್ತೂರು ಅದೇ ರೀತಿ ಮಂಗಳೂರು ಉತ್ತರ ತಂಡದವರು ದಯಮಾಡಿ ಆದಷ್ಟು ಬೇಗ ತಂಡ ಪ್ರವೇಶ ದ್ವಾರಕ್ಕೆ ಬರಬೇಕಾಗಿದೆ. ಈಗಾಗಲೇ ಎಲ್ಲರೂ ಪ್ರೇಕ್ಷಕ ಬಂಧುಗಳು, ಅದೇ ರೀತಿ ತೀರ್ಪುಗಾರರು, ಅದೇ ರೀತಿ ಎಲ್ಲ ಕಬಡ್ಡಿ ಅಭಿಮಾನಿಗಳು ತಮ್ಮ ಬರುವಿಕೆಗಾಗಿ ಕಾಯ್ತಾ ಇದ್ದಾರೆ. ಇದೀಗ ಪ್ರಥಮವಾಗಿ ಪುತ್ತೂರು ತಂಡ ಬರಲಿಕ್ಕಿದೆ. ಬಾಲಕಿಯರ ವಿಭಾಗದ ಫೈನಲ್ ಪ್ರವೇಶವನ್ನು ಪಡೆದಂತಹ ಇದೇ ತಾಲೂಕಿನ ತಂಡವಾಗಿದೆ. ಪುತ್ತೂರು ತಾಲೂಕಿನ ಲಿಟಲ್ ಫ್ಲವರ್ ಶಾಲೆಯ ಈ ಶಾಲೆಯ ತಂಡವಾಗಿದೆ. ಇದೀಗ ಕೆಲವೇ ಕ್ಷಣಗಳಲ್ಲಿ ತಂಡ ಬರಲಿಕ್ಕಿದೆ. ಎಸ್, ಪುತ್ತೂರು ತಂಡ ಬನ್ನಿ. ಅದೇ ರೀತಿ ಎದುರಾಳಿ ಮಂಗಳೂರು ಉತ್ತರ ತಂಡದವರು ತಾವು ಕೂಡ ಆದಷ್ಟು ಬೇಗ ಬರಬೇಕಾಗಿದೆ. ನೋಡಿ, ಬಾಲಕರ ವಿಭಾಗದಲ್ಲಿ ಪುತ್ತೂರನ್ನು ಪ್ರತಿನಿಧಿಸಿರುವಂತಹ ಸೈಂಟ್ ಆನ್ಸ್ ಕಡಬ ತಂಡ ತಕ್ಷಣ ಅಂಕಣವನ್ನು ಪ್ರವೇಶಿಸುವಂತದ್ದು. ಅದೇ ರೀತಿ ಬಂಟ್ವಾಳವನ್ನು ಪ್ರತಿನಿಧಿಸಿರುವಂತಹ ಶ್ರೀರಾಮ ಕಲ್ಲಡ್ಕ ತಂಡ, ಎರಡೂ ತಂಡಗಳು ಕೂಡ ತಕ್ಷಣದಲ್ಲಿ ಅಂಕಣವನ್ನು ಪ್ರವೇಶಿಸುವುದು. ನಿಮಗಾಗಿ ನಿರ್ಣಾಯಕರು ಕಾಯ್ತಾ ಇದ್ದಾರೆ. ಎಸ್, ತಂಡ ರೆಡಿಯಾಗಿದೆ. ಇವರನ್ನ ಸ್ವಾಗತಿಸುವುದಕ್ಕಾಗಿ ಮಣಿಕಂಠ ಚೆಂಡ ರೆಂಜದ ತಂಡ ರೆಡಿಯಾಗಿದೆ. ಎಸ್, ಸ್ವಾಗತಿಸೋಣ. ಚೆಂಡೆಯೊಂದಿಗೆ ಆತಿಥೇಯ 4 ಫೈನಲಿಸ್ಟ್ ತಂಡ ಬಂದ. ಕ್ರೀಡಾಭಿಮಾನಿಗಳೇ, ನಿಮ್ಮೆಲ್ಲರ ಗಮನಕ್ಕೆ ತರುತ್ತಾ ಇದ್ದಾವೆ ನಾವು ಕಳೆದ ವರ್ಷದ ಫೈನಲಿಸ್ಟ್ ಪುತ್ತೂರು ಮತ್ತು ಮಂಗಳೂರು ಉತ್ತರ ಈ ವರ್ಷ ಕೂಡ ಫೈನಲ್ಗೆ ಬಂದಿದೆ ಅನ್ನೋದನ್ನ. ಕಳೆದ ವರ್ಷ ನಾವು ಈ ಒಂದು ಫೈನಲ್ ಪಂದ್ಯಾಟದಲ್ಲಿ ಮಂಗಳೂರು ಉತ್ತರಕ್ಕೆ ಬಿಟ್ಟುಕೊಟ್ಟಿದ್ದೆವು. ಈ ವರ್ಷ ಫಲಿತಾಂಶ ಯಾವ ರೀತಿ ಇದೆ ಅನ್ನುವ ನಿರೀಕ್ಷೆಯಲ್ಲಿ ನಾವೆಲ್ಲ ಇದ್ದೇವೆ ಬಂಧುಗಳೇ. ಎಲ್ಲರೂ ಕೂಡ ಬಹಳಷ್ಟು ನಿರೀಕ್ಷೆಯಲ್ಲಿ ಕಾಯ್ತಿರತಕ್ಕಂತಹ ಪುತ್ತೂರು, ಅದೇ ರೀತಿ ಮಂಗಳೂರು ಉತ್ತರ ತಂಡಗಳ ನಡುವಿನ ಸೆಣಸಾಟಕ್ಕೆ ಇನ್ನೇನು ಕ್ಷಣಗಣನೆ ಮಾತ್ರ ಬಾಕಿ ಇದೆ. ಅದೇ ರೀತಿ ಎದುರಾಳಿ ಇಲ್ಲಿ ಮತ್ತೊಂದು ಬಾಲಕರ ವಿಭಾಗ ತಂಡ, ದಯಮಾಡಿ ಬಂಟ್ವಾಳ ಅದೇ ರೀತಿ ಪುತ್ತೂರು ಬಾಲಕರ ವಿಭಾಗ ತಂಡಗಳು ದಯಮಾಡಿ ತಕ್ಷಣ ಬರಬೇಕಾಗಿದೆ. ಎಸ್, ತಂಡ ರೆಡಿ ಆಗಿದೆ. ಚೆಂಡೆ ಬಿಟ್ಟು ಬಿದ್ರೆ ಅವರು ಹೊರಡ್ತಾರೆ. ಗೆಟ್ ರೆಡಿ ಚೆಂಡೆ.
ಎಸ್ ಸ್ಟ್ಯಾನಿ ಪ್ರವೀಣ್ ವಲಯ ನೋಡಲ್ ಅಧಿಕಾರಿಗಳು ಬೆಳಗಿನಿಂದ ಮೇಲಿನ ಎಲ್ಲ ತಂಡಗಳನ್ನು ಅತ್ಯಂತ ವ್ಯವಸ್ಥಿತವಾಗಿ ನಿರ್ವಹಿಸಿದವರು. ನಮ್ಮ ಉದ್ಘಾಟನಾ ಸಮಾರಂಭದ ಅತಿಥಿಗಳು ಶ್ರೀಯುತ ಸ್ಟ್ಯಾನಿ ಪ್ರವೀಣ್ ಮಸ್ಕ್ರಿನಸ್ ಅವರು ವೇದಿಕೆಗೆ ಬರಬೇಕು. ಇವರಿಗೆ ದಯಾನಂದ ಕೂರ್ಮಂಡ ರಾಜ್ಯ ಪ್ರಶಸ್ತಿ ವಿಜೇತ ನಿವೃತ್ತ ದೈಹಿಕ ಶಿಕ್ಷಣ ಶಿಕ್ಷಕರು ಶಾಲು ಹಾಕಿ ಹೂವನ್ನ ನೀಡಿ ಗೌರವದ ಸ್ಮರಣಿಕೆಯೊಂದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅನ್ನುವ ಕೋರಿಕೆ. ತಂಡ ಬರ್ತಾ ಇದೆ, ಇದೀಗ ಬರ್ತಾ ಇದೆ ಬಾಲಕಿಯರ ವಿಭಾಗದ ಪ್ರಥಮ ತಂಡ ಮಂಗಳೂರು ಉತ್ತರ. ಗೆಟಿನ್ ಎಸ್ ವೀಕ್ಷಕರೇ, ಇದೀಗ ಬರ್ತಾ ಇದೆ ದ್ವಿತೀಯ ತಂಡ ಪುತ್ತೂರು ಲಿಟಲ್ ಫ್ಲವರ್ ತಂಡ ಇದೀಗ ಒಳ ಬರ್ತಾ ಇದೆ. ಎಸ್ ಬರ್ಲಿ ಚಪ್ಪಾಳೆ, ಎಸ್ ಶಿಳೆ, ಜೋರಾದ ಚಪ್ಪಾಳೆ ಬರಬೇಕಾಗಿದೆ. ಎಸ್ ಮತ್ತೊಂದೆಡೆ ಬರ್ತಾ ಇದೆ ಬಾಲಕರ ವಿಭಾಗದ ಪ್ರಥಮ ಫೈನಲಿಸ್ಟ್ ತಂಡ ಇದೀಗ ಒಳ ಬರುತ್ತಾ ಇದೆ ಬಂಟ್ವಾಳ. ದಯವಿಟ್ಟು ಆತಿಥ್ಯ ವಿದ್ಯಾಸಂಸ್ಥೆಯ ಎಲ್ಲ ಶಿಕ್ಷಕ ಮಿತ್ರರು ದಯವಿಟ್ಟು ವೇದಿಕೆ ಹತ್ರ ಸಮಾವೇಶಗೊಳ್ಳಬೇಕು. ಎಸ್ ದ್ವಿತೀಯ ತಂಡ ಬರ್ತಾ ಇದೆ ಪುತ್ತೂರು. ಹಲೋ 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 ಬಾಲಕರ ವಿಭಾಗದಲ್ಲಿ ಬಂಟ್ವಾಳ ಮತ್ತು ಪುತ್ತೂರು. ಬಂಟ್ವಾಳ ತಾಲೂಕನ್ನು ಪ್ರತಿನಿಧಿಸ್ತಾ ಇದೆ ಶ್ರೀರಾಮ ಕಲ್ಲಡ್ಕ, ಪುತ್ತೂರನ್ನು ಪ್ರತಿನಿಧಿಸ್ತಾ ಇದೆ ಸೈಂಟ್ ಆನ್ಸ್ ಕಡಬ. ಈ ಎರಡೂ ತಂಡಗಳನ್ನು ನಿರ್ಣಾಯಕರಾಗಿ ರಾಷ್ಟ್ರಮಟ್ಟದ ತೀರ್ಪುಗಾರರು, ಅನುಭವಿ ತೀರ್ಪುಗಾರರು ಕೃಷ್ಣಾನಂದ ಬೆಳಾಲ್ ಹಾಗೂ ಜಯರಾಜ್ ಜೈನ್ ಬೆಳತಂಗಡಿ, ಅದೇ ರೀತಿ ಮತ್ತೊಬ್ಬರು ಅನುಭವಿ ನಿರ್ಣಾಯಕರಾಗಿರುವಂತಹ ಪ್ರಮೋದ್ ಕುಮಾರ್ ರೈ ಈ ಎರಡು ಪಂದ್ಯಾಟಗಳನ್ನು ನಿರ್ಣಾಯಕರು ನಿಯಂತ್ರಿಸಲಿಕ್ಕಿದ್ದಾರೆ. ಕ್ರೀಡಾಭಿಮಾನಿಗಳೇ, ಬಾಲಕಿಯರ ವಿಭಾಗದ ಫೈನಲ್ ಪಂದ್ಯಾಟವನ್ನು ನಡೆಸಿಕೊಡುವವರು ನಮ್ಮೆಲ್ಲರ ನಾಯಕರು, ರಾಷ್ಟ್ರೀಯ ಕಬಡ್ಡಿ ತೀರ್ಪುಗಾರರಾದಂಥ ಶ್ರೀ ವಿದ್ಯಾಶಂಕರ್, ಶ್ರೀ ಸುರೇಶ್ ಶೆಟ್ಟಿ, ಶ್ರೀ ರಾಧಾಕೃಷ್ಣ ರಾಯ್, ಶ್ರೀ ಅಶ್ರಫ್, ಶ್ರೀ ಬಾಲಕೃಷ್ಣ ಸನೌರ್ ಮತ್ತು ಶ್ರೀ ಸೀತಾರಾಮಗೌಡ. ಇವರೆಲ್ಲರೂ ರಾಷ್ಟ್ರೀಯ ಕಬಡ್ಡಿ ತೀರ್ಪುಗಾರರು ಅನ್ನೋದಕ್ಕೆ ನಮಗೆಲ್ಲ ಸಂತೋಷ ಆಗ್ತಾ ಇದೆ ಬಂಧುಗಳೇ. ಕರ್ನಾಟಕ ಸರ್ಕಾರ ಸಾರ್ವಜನಿಕ ಶಿಕ್ಷಣ ಇಲಾಖೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಪುತ್ತೂರು. ಎಸ್ ವೀಕ್ಷಕರೇ, ಇದೀಗ ಗಣ್ಯ ಅತಿಥಿ ಅಭ್ಯಾಗತರು ಎರಡೂ ತಂಡಕ್ಕೂ ಕೂಡ ಶುಭವನ್ನ ಹಾರೈಸಲು ಬರ್ತಾ ಇದ್ದಾರೆ. ಜೋರಾದ ಚಪ್ಪಾಳೆಯೊಂದಿಗೆ ಅವರನ್ನ ಇದೀಗ ನಾವು ಸ್ವಾಗತಿಸಿಕೊಳ್ತಾ ಇದ್ದೇವೆ. ಎರಡೂ ತಂಡಕ್ಕೂ ಕೂಡ ಶುಭವನ್ನ ಹಾರೈಸಲು ಹಸ್ತಲಾಘವ ಮಾಡಲು ಬರ್ತಾ ಇದ್ದಾರೆ ಇವತ್ತಿನ ಗಣ್ಯ ಅತಿಥಿ ಅಭ್ಯಾಗತರು. ಜೊತೆಗೆ ಇವತ್ತಿನ ಪಂದ್ಯಾಕೂಟದ ಈ ಶಾಲೆಯ ವಿದ್ಯಾಸಂಸ್ಥೆಯ ಶಿಕ್ಷಕ ವೃಂದದವರೆಲ್ಲರೂ ಕೂಡ ಎರಡೂ ತಂಡಕ್ಕೂ ಕೂಡ ಶುಭವನ್ನ ಹಾರೈಸಲು ಬರ್ತಾ ಇದ್ದಾರೆ. ಅದೇ ರೀತಿ ಬಳಿಕ ಮತ್ತೆ ಬಾಲಕರ ವಿಭಾಗದ ಒಂದು ಕಬಡ್ಡಿ ಪಂದ್ಯಾಟದ ತಂಡಕ್ಕೆ ವಿಶ್ ಮಾಡಲು ಬರ್ಲಿಕ್ಕಿದ್ದಾರೆ. ಆತ್ಮೀಯ ಎಲ್ಲ ಕಬಡ್ಡಿ ತೀರ್ಪುಗಾರರು, ಕ್ರೀಡಾಭಿಮಾನಿಗಳಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಎಲ್ಲರೂ ಕೂಡ ಚಪ್ಪಾಳೆ ತಟ್ಟಿ ಅವರನ್ನು ಹುರಿದುಂಬಿಸಬೇಕು. ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರತಿಷ್ಠಿತ ವಿದ್ಯಾಸಂಸ್ಥೆಗಳಲ್ಲಿ ಒಂದಾದಂತಹ ಲಿಟಲ್ ಫ್ಲವರ್ ಹಿರಿಯ ಪ್ರಾಥಮಿಕ ಶಾಲೆ
ಆತಿಥ್ಯದಲ್ಲಿ ನಡೆಯತಕ್ಕಂಥ ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ಈ ಒಂದು ಕಬಡ್ಡಿ ಪಂದ್ಯಾಟದಲ್ಲಿ ಫೈನಲ್ ಹಂತದ ಪಂದ್ಯಾಟದ ಈ ಒಂದು ಸುಸಂದರ್ಭದಲ್ಲಿ ಎರಡು ತಂಡಗಳನ್ನು ಕೂಡ ಬಾಲಕರ ಮತ್ತು ಬಾಲಕಿಯರ ವಿಭಾಗದ ತಂಡಗಳನ್ನು ಅಭಿನಂದಿಸುವಂತಹ ಶುಭ ಹಾರೈಸುವಂತಹ ಕಾರ್ಯಕ್ರಮ ನಡೀತಾ ಇದೆ. ದಯವಿಟ್ಟು ಎಲ್ಲರೂ ಕೂಡ ಚಪ್ಪಾಳೆ ತಟ್ಟಿ ಅವರನ್ನು ಹುರಿದುಂಬಿಸಬೇಕು ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ಳುತ್ತಾ ಇದ್ದೇವೆ. ಕಳೆದ ಅನೇಕ ವರ್ಷಗಳಲ್ಲಿ ಪುತ್ತೂರು ತಾಲೂಕನ್ನ ಪ್ರತಿನಿಧಿಸಿದಂತಹ ಲಿಟಲ್ ಫ್ಲವರ್ ವಿದ್ಯಾಸಂಸ್ಥೆ ಅನೇಕ ವಿದ್ಯಾರ್ಥಿಗಳನ್ನ ರಾಜ್ಯ ರಾಷ್ಟ್ರ ಮಟ್ಟಕ್ಕೆ ಇವತ್ತು ತರಬೇತಿಗೊಳಿಸಿದಂತಹ ಹೆಗ್ಗಳಿಕೆಗೆ ಪಾತ್ರರಾದಂತಹ ವಿದ್ಯಾಸಂಸ್ಥೆಯಲ್ಲಿ ಪುತ್ತೂರು ತಾಲೂಕಿನ ಲಿಟಲ್ ಫ್ಲವರ್ ವಿದ್ಯಾಸಂಸ್ಥೆ ಕೂಡ ಒಂದು. ಬಹುಶಃ ಅನೇಕ ದಿನಗಳಿಂದ ಈ ಒಂದು ಪಂದ್ಯಾಟದ ಯಶಸ್ವಿಗೆ ಕಾರಣೀಭೂತರಾದಂತಹ ಈ ವಿದ್ಯಾಸಂಸ್ಥೆಯ ಸಂಚಾಲಕರು, ಮುಖ್ಯ ಗುರುಗಳು, ಶಿಕ್ಷಕ ವೃಂದ ಮತ್ತು ಕಾರ್ಯಕಾರಿಣಿ ಸಮಿತಿಯ ಎಲ್ಲ ಸದಸ್ಯರು ಈ ಒಂದು ವಿದ್ಯಾರ್ಥಿಗಳನ್ನು ಅಭಿನಂದಿಸುವಂತಹ ಕಾರ್ಯಕ್ರಮ ನಡೀತಾ ಇದೆ. ದಯವಿಟ್ಟು ಎಲ್ಲರೂ ಕೂಡ ಚಪ್ಪಾಳೆ ತಟ್ಟಿ ಅವರನ್ನು ಅಭಿನಂದಿಸಬೇಕು, ಆ ಕ್ರೀಡಾಪಟುಗಳನ್ನು ಅಭಿನಂದಿಸಬೇಕು ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ಳುತ್ತಾ ಇದ್ದೇವೆ. ಬಾಲಕರ ವಿಭಾಗದಲ್ಲಿ ಪುತ್ತೂರು ತಾಲೂಕನ್ನು ಪ್ರತಿನಿಧಿಸತಕ್ಕಂತಹ ವಿದ್ಯಾಸಂಸ್ಥೆ ಸೈಂಟ್ ಜೋಕಿಮ್ಸ್ ವಿದ್ಯಾಸಂಸ್ಥೆ ಮತ್ತು ಶ್ರೀರಾಮ ಕಲ್ಲಡ್ಕ ಬಂಟ್ವಾಳ ತಾಲೂಕನ್ನು ಪ್ರತಿನಿಧಿಸಿದಂತಹ ವಿದ್ಯಾಸಂಸ್ಥೆಗಳು ಬಾಲಕರ ತಂಡವನ್ನು ಪ್ರತಿನಿಧಿಸ್ತಾ ಇದೆ. ಎರಡೂ ತಂಡಗಳಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಬೆಳಗಿಂದ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಉಪಸ್ಥಿತರಿರತಕ್ಕಂಥ ಎಲ್ಲ ಗಣ್ಯ ಅತಿಥಿಗಳು ಈ ವಿದ್ಯಾರ್ಥಿಗಳನ್ನು ಹರಿಸ್ತಾ ಇದ್ದಾರೆ. ವಿಶೇಷವಾಗಿ ಆತಿಥ್ಯ ವಿದ್ಯಾಸಂಸ್ಥೆಯ ಶಿಕ್ಷಕ ವೃಂದ, ಸಂಚಾಲಕರು, ಮುಖ್ಯ ಗುರುಗಳು ಮತ್ತು ಶಿಕ್ಷಕ ವೃಂದ ವಿದ್ಯಾರ್ಥಿಗಳನ್ನು ಗೌರವಿಸ್ತಾ ಇದ್ದಾರೆ. ಲಿಟಲ್ ಫ್ಲವರ್ ವಿದ್ಯಾಸಂಸ್ಥೆಯಲ್ಲಿ ಹಲವು ವರ್ಷಗಳಿಂದ ಕಾರ್ಯಕ್ರಮಗಳನ್ನು ಯೋಚನೆ ಮಾಡಿಕೊಂಡು ಆ ಕಾರ್ಯಕ್ರಮಗಳನ್ನು ಯಶಸ್ವಿಗೊಳಿಸತಕ್ಕಂತಹ ಬಾಲಕೃಷ್ಣ ಪೊರ್ದಾಲ್ರವರು ನಮ್ಮ ಜೊತೆ ಇರತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಅಭಿಮಾನ. ಯಾಕೆ ಅಂತ ಹೇಳಿದ್ರೆ ಪುತ್ತೂರು ತಾಲೂಕಿನಲ್ಲಿ ಯಾವುದೇ ಇಲಾಖಾ ಕಾರ್ಯಕ್ರಮಗಳಿರಲಿ, ಪಂದ್ಯಾಟಗಳಿರಲಿ, ಆ ಕಾರ್ಯಕ್ರಮದ ಯಶಸ್ಸಿಗೆ ಪಾತ್ರದಾರರು ನಮ್ಮ ಬಾಲಕೃಷ್ಣ ಸರ್ ಅವರು. ಅಂತಹ ಒಬ್ಬ ಅತ್ಯುತ್ತಮ ಶಿಕ್ಷಕರು, ಅವರಿಂದ ತರಬೇತಿಗೊಂಡಂತಹ ವಿದ್ಯಾರ್ಥಿಗಳು ಆತಿಥ್ಯ ವಿದ್ಯಾಸಂಸ್ಥೆಯಲ್ಲಿ ಇವತ್ತು ಜಿಲ್ಲಾ ಮಟ್ಟವನ್ನು ಪ್ರತಿನಿಧಿಸುವಂಥದ್ದು ನಮಗೆಲ್ಲರಿಗೂ ಕೂಡ ಹೆಮ್ಮೆಯನ್ನು ತಂದಿದೆ. ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಬಹುಶಃ ಇವತ್ತು ರಾಜ್ಯ ರಾಷ್ಟ್ರ ಮಟ್ಟವನ್ನು ಮೀರಿಸುವಂತಹ ಒಂದು ಸಂಘಟನೆಯನ್ನು ಮಾಡಿದಂಥ ಆತಿಥ್ಯ ವಿದ್ಯಾಸಂಸ್ಥೆಗೆ ನಾನು ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಧರ್ಮ ಭಗಿನಿಯರಿಂದ ನಡೆಸಲ್ಪಡತಕ್ಕಂತಹ ಈ ಒಂದು ಲಿಟಲ್ ಫ್ಲವರ್ ವಿದ್ಯಾಸಂಸ್ಥೆ ಇವತ್ತು ರಾಜ್ಯಾದ್ಯಂತ ಅನೇಕ ವಿದ್ಯಾಸಂಸ್ಥೆಗಳನ್ನು ಕಟ್ಟಿಕೊಂಡು ಅದರ ಅತ್ಯುತ್ತಮವಾಗಿ ಶೈಕ್ಷಣಿಕ ಕಾರ್ಯಕ್ರಮಗಳ ಜೊತೆಗೆ ಪಠ್ಯ ಮತ್ತು ಪಠ್ಯೇತರ ವಿಷಯಗಳಿಗೂ ಕೂಡ ವಿಶೇಷವಾಗಿ ಅವರ ಅಭಿರುಚಿಗೆ ತಕ್ಕಂತೆ ಅವರಿಗೆ ಪ್ರೋತ್ಸಾಹ ನೀಡತಕ್ಕಂಥ ಒಂದು ವಿದ್ಯಾಸಂಸ್ಥೆ. ಅದರಲ್ಲಿ ಕೂಡ ಲಿಟಲ್ ಫ್ಲವರ್ ಹಿರಿಯ ಪ್ರಾಥಮಿಕ ಶಾಲೆ ದರ್ಬೆ ಪುತ್ತೂರಿನ ವಿದ್ಯಾಸಂಸ್ಥೆ, ಆತಿಥ್ಯ ವಿದ್ಯಾಸಂಸ್ಥೆಗೆ ನಾವು ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಬಹುಶಃ ದಕ್ಷಿಣ ಕನ್ನಡ ಜಿಲ್ಲೆಯ ಈ ಜಿಲ್ಲಾ ಮಟ್ಟದ ಪ್ರಾಥಮಿಕ ಶಾಲಾ ವಿಭಾಗದ ಪಂದ್ಯಾಟದಲ್ಲಿ ಪುತ್ತೂರಿನ ಬಾಲಕ ಮತ್ತು ಬಾಲಕಿಯರ ತಂಡಗಳು, ಎರಡೂ ತಂಡಗಳು ಕೂಡ ಸ್ಪರ್ಧಿಸುವಂಥದ್ದು ನಮಗೆಲ್ಲರೂ ಕೂಡ ಹೆಮ್ಮೆ ಅನಿಸ್ತಾ ಇದೆ. ಬಹುಶಃ ಬೇರೆ ಬೇರೆ ತಾಲೂಕುಗಳು ಬಂದಂತಹ ಎಲ್ಲ ತಂಡಗಳು ಕೂಡ ಅತ್ಯುತ್ತಮ ನಿರ್ವಹಣೆಯನ್ನು ಮಾಡಿ ಇವತ್ತು ಫೈನಲ್ ಹಂತದ ಪಂದ್ಯಾಟ ನಡೀತಾ ಇದೆ. ಬಹುತಃ ರಾಷ್ಟ್ರ ಮಟ್ಟದ ಪಂದ್ಯಾಟವನ್ನು ಮೀರಿಸುವಂತಹ ಒಂದು ಪಂದ್ಯಾಟವನ್ನು ಆಯೋಜನೆ ಮಾಡಿದಂತಹ ಆತಿಥ್ಯ ವಿದ್ಯಾಸಂಸ್ಥೆಗೆ ಮಗದೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ವಿಶೇಷವಾಗಿ ಇಲ್ಲಿಯ ಪೋಷಕ ಬಂಧುಗಳಿಗೆ, ಆತಿಥ್ಯ ವಿದ್ಯಾಸಂಸ್ಥೆಯ ಗೌರವಾನ್ವಿತ ಎಲ್ಲ ಪೋಷಕ ಬಂಧುಗಳಿಗೆ, ಹಿರಿಯ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಆಲ್ ದಿ ಬೆಸ್ಟ್. ಫೈನಲ್ ಪ್ರವೇಶವನ್ನು ಪಡೆದಂತಹ ಬಾಲಕಿಯರ ಎರಡೂ ತಂಡಕ್ಕೂ ಕೂಡ ಶುಭವನ್ನ ಹಾರೈಸುತ್ತಾ, ಅದೇ ರೀತಿ ಬಾಲಕರ ವಿಭಾಗದ ಎರಡೂ ತಂಡಗಳಿಗೂ ಕೂಡ ಎಲ್ಲ ರೀತಿಯ ಶುಭಾಶಯಗಳನ್ನು ತಿಳಿಸುತ್ತಾ ಇದೀಗ ಫೈನಲ್ ಪಂದ್ಯಾಟದ ಕ್ಷಣಗಣನೆ ಆರಂಭಗೊಳ್ಳುತ್ತಾ ಇದೆ.
Dear audience, are you ready? Yes. ವೀಕ್ಷಕರೇ, ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ 14ರ ವಯೋಮಾನದ ಬಾಲಕ ಬಾಲಕಿಯರ ಕಬಡ್ಡಿ ಪಂದ್ಯಾಟದ ಅಂತಿಮ ಘಟ್ಟ ಆಗಿದೆ. ಫೈನಲ್ ಮುಖಾಮುಖಿ. ಈಗಾಗಲೇ ಜಿಲ್ಲೆಯ ಬಲಿಷ್ಠತೆಯನ್ನು ಕಂಡಂತ ಎರಡೂ ತಂಡಗಳು ಮಂಗಳೂರು ಉತ್ತರ, ಅದೇ ರೀತಿ ಪ್ರಸ್ತುತ ಪುತ್ತೂರು ತಾಲೂಕಿನ ತಂಡ ಲಿಟಲ್ ಫ್ಲವರ್ ದರ್ಬೆ ಪ್ರಸ್ತುತ ಸೆಣಸಾಟದಲ್ಲಿ ಕಾಣ್ತಾ ಇದೆ. ಬ್ಯೂಟಿಫುಲ್, ಅದ್ಭುತವಾಗಿತ್ತು ದಾಳಿ. ದೀಕ್ಷಾ ದಾಳಿ ಯಶಸ್ಸನ್ನು ಕಂಡಿದೆ. ರೈಡರ್ ಔಟ್, ಅಂಕವು ಪ್ರಾಪ್ತಿಗೊಂಡಿದೆ ಪುತ್ತೂರು ತಂಡಕ್ಕೆ. ಎಸ್, ಇದೀಗ ಮತ್ತೆ ಚುರುಕಿನ ಪ್ರತಿಭೆ. ಅದ್ಭುತವಾಗಿತ್ತು, ಬ್ಯೂಟಿಫುಲ್ ರೈಡ್, ಬೋನಸ್ +1. ಎಸ್, ಕ್ಷಣ ಕ್ಷಣವೂ ಕೂಡ ಪಂದ್ಯ ರೋಚಕವಾಗಿ ಮುಂದುವರಿತಾ ಇದೆ. ಅಂಕಗಳು ಈ ರೀತಿ ಇವೆ. ಮಂಗಳೂರು ಉತ್ತರ 5-3ರಲ್ಲಿ ಪಂದ್ಯ. 5-3ರಲ್ಲಿ ಪಂದ್ಯ. ಎಸ್ ವೀಕ್ಷಕರೇ, ಮತ್ತೆ ದಾಳಿಯಲ್ಲಿ ತಂಡದ ಪ್ರಮುಖ ದಾಳಿಗಾರ್ತಿ, ಇದೀಗ ಎಲ್ಲರ ಮನವನ್ನ ಗೆದ್ದಂತ ದಾಳಿಗಾರ್ತಿ ದೀಕ್ಷಾ. ಎಸ್, ದೀಕ್ಷಾ ದಾಳಿ ಮುಖೇನ ಸೂಪರ್ ರೈಡ್. ಎಸ್, ಇದೀಗ ಮತ್ತೆ ಚುರುಕಿನ ಪ್ರಯತ್ನವನ್ನು ಮುಂದುವರಿಸಿಕೊಳ್ತಾ ಇದ್ದಾರೆ ಇಲ್ಲಿ ಮಂಗಳೂರು ಉತ್ತರ ದಾಳಿಗಾರ್ತಿ. ಎಸ್, ಕಾರ್ನರ್ ಈಸ್ ಔಟ್. ವೀಕ್ಷಕರೇ, ಎಲ್ಲರಲ್ಲಿ ಕೂಡ ಈ ಪ್ರಶ್ನೆ ಎದ್ದು ಕಾಣ್ತಾ ಇದೆ. ಈ ಪ್ರಶ್ನೆ ಯಕ್ಷ ಪ್ರಶ್ನೆಯಾಗಿ ಇಲ್ಲಿ ಕಾಣ್ತಾ ಇದೆ. ಮೈಸೂರು ವಿಭಾಗೀಯ ಮಟ್ಟಕ್ಕೆ ಆಯ್ಕೆಯಾಗುವಂತ ತಂಡ ಯಾವುದು? ನೋಡಬೇಕಾಗಿದೆ. ಫೈನಲ್ ಪಂದ್ಯಾಟದ ಅಂತಿಮ ಕ್ಷಣಗಣನೆಯಲ್ಲಿ ಫಲಿತಾಂಶವು ಅಧಿಕೃತ ಪ್ರಕಟಗೊಳ್ಳಲಿಕ್ಕಿದೆ. ಹಾಗಾಗಿ ಇದೀಗ ಫೈನಲ್ ಅಂತಿಮ ಹಂತದಲ್ಲಿ ನಾವಿದ್ದೇವೆ. ಮತ್ತೆ ದೀಕ್ಷಾ ಲಿಟಲ್ ಫ್ಲವರ್ ಇದೇ ಶಾಲೆಯ ವಿದ್ಯಾರ್ಥಿನಿಯರು ಬಹಳಷ್ಟು ಅದ್ಭುತವಾಗಿರತಕ್ಕಂಥ ಪ್ರದರ್ಶನವನ್ನು ನೀಡ್ತಾ ಇದ್ದಾರೆ. ಕಳೆದ ವರ್ಷ 2022ರಲ್ಲಿ ಮಂಗಳೂರು ಉತ್ತರ ಚಾಂಪಿಯನ್ ಆಗಿತ್ತು. ಈ ಬಾರಿ ಅದೇ ರೀತಿ ಪುತ್ತೂರು ತಾಲೂಕಿನ ತಂಡ ರನ್ನರ್ ಅಪ್ ಆಗಿತ್ತು. ಈ ಬಾರಿ ಮಂಗಳೂರು ಉತ್ತರ ತಂಡವನ್ನ ಕಟ್ಟಿ ಹಾಕುವ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ನೋಡಬೇಕಾಗಿದೆ ಇಲ್ಲಿ ಮೂರು ಅಂಕಗಳು. ಎಸ್, ಕಲೆಕ್ಟೆಡ್ 3 ಪಾಯಿಂಟ್ಸ್.
Now the scoreboard shows here 13-7. 13-7 in favor of Putturu. ಇವತ್ತಿನ ಕಬಡ್ಡಿಯಲ್ಲಿ ಅಪಾರ ಬಹಳಷ್ಟು ಅಭಿಮಾನಿಗಳನ್ನು ಹೊಂದಿರತಕ್ಕಂಥ ಆಟಗಾರ್ತಿ ದೀಕ್ಷಾರವರಿಗೆ ಬಹಳಷ್ಟು ಅಭಿಮಾನಿಗಳಿದ್ದಾರೆ. ಇವತ್ತು ಕಬಡ್ಡಿಯಲ್ಲಿ ಅದ್ಭುತವಾಗಿರತಕ್ಕಂಥ ಪ್ರದರ್ಶನವನ್ನು ತೋರ್ಪಡಿಸಿಕೊಳ್ತಾ ಇದ್ದಾರೆ. ಎಸ್, ಇದೀಗ ಮತ್ತೆ ಚುರುಕಿನ ಪ್ರಯತ್ನ. ಅಂತಿಮವಾಗಿ ಮಂಗಳೂರು ಉತ್ತರ ತಂಡದ ಆಟಗಾರ್ತಿಯನ್ನ ಕಟ್ಟಿ ಹಾಕಿದ್ದಾರೆ. ವೀಕ್ಷಕರೇ, ಅಂಕಗಳು ಈ ರೀತಿ ಇವೆ, 14-7 ಇನ್ ಫೇವರ್ ಆಫ್ ಪುತ್ತೂರು. ಮತ್ತೊಂದೆಡೆ ಬಾಲಕರ ವಿಭಾಗದಲ್ಲೂ ಕೂಡ ಬಹಳಷ್ಟು ಪೈಪೋಟಿಯನ್ನು ನಾವುಗಳು ಕಾಣ್ತಾ ಇದ್ದೇವೆ. ಬಂಟ್ವಾಳ ಅದೇ ರೀತಿ ಪುತ್ತೂರು ತಾಲೂಕಿನ ತಂಡ 9-5 9-5 ಇನ್ ಫೇವರ್ ಆಫ್ ಬಂಟ್ವಾಳ. ಶ್ರೀರಾಮ ಪ್ರೈಮರಿ ಸ್ಕೂಲ್ ಕಲ್ಲಡ್ಕ ಇದೀಗ ಬಂಟ್ವಾಳ ತಾಲೂಕಿನ ತಂಡ ಮುನ್ನಡೆಯಲ್ಲಿದೆ. ಶ್ರೀರಾಮ ಕಲ್ಲಡ್ಕ ತಂಡ ಬಂಟ್ವಾಳ ಮುನ್ನಡೆಯನ್ನ ಖಾತರಿಪಡಿಸಿಕೊಂಡಿದೆ. ಶ್ರೀರಾಮ ಪ್ರಾಥಮಿಕ ಶಾಲೆ ಕಲ್ಲಡ್ಕ ಪ್ರಸ್ತುತ ಮುನ್ನಡೆಯಲ್ಲಿದೆ, 10-7 ಕೇವಲ 3 ಅಂಕಗಳ ಅಂತರ ಮಾತ್ರ ಕಾಣ್ತಾ ಇದೆ. ಈ ಬಾರಿ ದೀಕ್ಷಾರನ್ನ ಕಟ್ಟಿ ಹಾಕಿದ್ದಾರೆ. ವೀಕ್ಷಕರೇ, ಬಾಲಕಿಯರ ಕಬಡ್ಡಿ ಪಂದ್ಯಾಟದ ಅಂಕಗಳು ಈ ರೀತಿ ಇವೆ. ಬಹಳಷ್ಟು ಪೈಪೋಟಿಯನ್ನು ನಾವುಗಳು ಕಾಣ್ತಾ ಇದ್ದೇವೆ. 18-12 ಇನ್ ಫೇವರ್ ಆಫ್ ಪುತ್ತೂರು. ನಮ್ಮ ಈ ಕ್ರೀಡಾಕೂಟದಲ್ಲಿ ನಮ್ಮ ಜೊತೆ ಶ್ರೀಯುತ ಸುರೇಶ್ ರೈ ಸೂಡಿಮುಳ್ರವರು, ಯುವಜನ ಒಕ್ಕೂಟದ ಜಿಲ್ಲೆ ಅಧ್ಯಕ್ಷರು, ರಾಜ್ಯದ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಸುರೇಶ್ ರೈ ಸೂಡಿಮುಳ್ರವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಸರ್, ತಮ್ಮನ್ನ ಆತಿಥ್ಯ ವಿದ್ಯಾಸಂಸ್ಥೆ ಪರವಾಗಿ ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಸಂಸ್ಥೆಯ ಸಂಚಾಲಕರು ಅವರನ್ನ ಗೌರವಿಸಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಯುವಜನ ಒಕ್ಕೂಟದ ಜಿಲ್ಲೆಯ ಅಧ್ಯಕ್ಷರು, ರಾಜ್ಯದ ಪ್ರಧಾನ ಕಾರ್ಯದರ್ಶಿಗಳು, ಯುವಜನ ಒಕ್ಕೂಟವನ್ನ ಸುಧಾನಾ ವಿದ್ಯಾಸಂಸ್ಥೆಯಲ್ಲಿ ಬಹಳ ಅದ್ದೂರಿಯಾಗಿ ನಡೆಸಿಕೊಟ್ಟಂತಹ ಅತ್ಯುತ್ತಮ ಯುವಕರ ನಾಯಕ ಸುರೇಶ್ ರೈ ಸೂಡಿಮುಳ್ರವರನ್ನು ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಮತ್ತೆ ದಾಳಿಯಲ್ಲಿ ಮಂಗಳೂರು ಉತ್ತರ ತಂಡದ ಪರವಾಗಿ ಜರ್ಸಿ ನಂಬರ್ 1 ಚುರುಕಿನ ಪಾದಚಲನೆಯಲ್ಲಿ ಆಹಾ ಅಗೇನ್ ಧನ್ವಿ ದಾಳಿಯಲ್ಲಿ
ಒಂದು ಅಂಕ ಪ್ರಾಪ್ತಿಗೊಂಡಿದೆ. ಮತ್ತೆ 19-12 19-12. ವೀಕ್ಷಕರೇ, ಬಾಲಕರ ವಿಭಾಗದ ಕಬಡ್ಡಿ ಫೈನಲ್ ಪಂದ್ಯಾಟ ಅತ್ಯಂತ ರೋಚಕವಾಗಿದೆ. 14-12 ಮುನ್ನಡೆಯಲ್ಲಿ ಬಂಟ್ವಾಳ. ಎಲ್ಲ ಪ್ರೇಕ್ಷಕ ಬಂಧುಗಳನ್ನ ಮೈ ನವಿರೇಳಿಸುವಂತೆ ಮಾಡ್ತಾ ಇದ್ದಾರೆ. ಎರಡು ಪಂದ್ಯಾಕೂಟದ ಫೈನಲಿಸ್ಟ್ ತಂಡಗಳು, ಬಾಲಕರು ಹಾಗೂ ಬಾಲಕಿಯರ ವಿಭಾಗದ ಕಬಡ್ಡಿ ಫೈನಲ್ ಪಂದ್ಯಾಟದ ಆಟಗಾರರು, ಎರಡು ತಂಡದವರು ಕೂಡ ಎಲ್ಲರನ್ನ ಮೈ ನವಿರೇಳಿಸುವಂತೆ ಮಾಡುವಂತ ಕ್ಷಣಗಳಾಗಿದೆ. ಮತ್ತೆ ದಾಳಿಯಲ್ಲಿ ಜರ್ಸಿ ನಂಬರ್ 1. ಈ ಅವಧಿಯಲ್ಲಿ ಮುನ್ನಡೆಯನ್ನ ಸಾಧಿಸಿಕೊಳ್ಳುತ್ತಾ ಇದೆ ಪುತ್ತೂರು ಲಿಟಲ್ ಫ್ಲವರ್. ಇಪ್ಪತ್ತ 14 ಸರಿಸುಮಾರು 10 ಅಂಕಗಳ ಮುನ್ನಡೆಯಲ್ಲಿದೆ ಪುತ್ತೂರು ತಂಡ. ವೀಕ್ಷಕರೇ, ಬಾಲಕರ ಪಂದ್ಯಾವಳಿಯಲ್ಲಿ ಬಹಳಷ್ಟು ಪೈಪೋಟಿಯನ್ನು ಕಾಣ್ತಾ ಇದ್ದೇವೆ. 17-14 ಬಂಟ್ವಾಳ ಶ್ರೀರಾಮ ಕಲ್ಲಡ್ಕ, ಶ್ರೀರಾಮ ಪ್ರಾಥಮಿಕ ಶಾಲೆ ಕಲ್ಲಡ್ಕ, ಅದೇ ರೀತಿ ಮತ್ತೊಂದೆಡೆ ಪುತ್ತೂರು. ಮತ್ತೆ ಹಿಡಿತದಲ್ಲಿ ಮೇಲುಗೆಯನ್ನು ಸಾಧಿಸಿಕೊಳ್ತಾ ಇದ್ದಾರೆ ಇಲ್ಲಿ ಪುತ್ತೂರು ತಂಡ. 31-15. ಧನ್ವಿ ಬ್ಯೂಟಿಫುಲ್. ನಿರಂತರವಾಗಿ ದಾಳಿಯಲ್ಲಿ ಮುಂದುವರಿಸಿಕೊಳ್ಳುತ್ತಾ ಇದ್ದಾರೆ. ಪ್ರಸ್ತುತ ಜರ್ಸಿ ನಂಬರ್ 7, ಜರ್ಸಿ ನಂಬರ್ 7 ದಾಳಿಗಾರ. ಮತ್ತೆ ಒಂದಂಕ ಪ್ರಾಪ್ತಿ. ಅಂಕಗಳು ಈ ರೀತಿ ಇವೆ. ಬಾಲಕಿಯರ ವಿಭಾಗದಲ್ಲಿ 15 ಮಂಗಳೂರು ಉತ್ತರ, 33 ಪುತ್ತೂರು. ದಕ್ಷಿಣ ಕನ್ನಡ ಜಿಲ್ಲೆಯ ಬಲಿಷ್ಠತೆಯನ್ನ ಕಂಡಂತ ಎರಡೂ ತಂಡಗಳು ಫೈನಲ್ ಕಾದಾಟದಲ್ಲಿ ತಮ್ಮದೇ ಆದಂತಹ ವಿಶಿಷ್ಟ ಪ್ರದರ್ಶನಗಳನ್ನ ತೋರ್ಪಡಿಸಿಕೊಳ್ತಾ ಇದ್ದಾರೆ. ಮಂಗಳೂರು ಉತ್ತರ, ಅದೇ ರೀತಿ ಪುತ್ತೂರು ತಾಲೂಕಿನ ತಂಡ. ಅದ್ಭುತವಾಗಿತ್ತು. ಮತ್ತೆ ಅಂಕ ಗಳಿಕೆಯಾಗಿದೆ
ಸತತವಾಗಿ ಅಂಕ ಗಳಿಕೆಯಲ್ಲಿ ಮುನ್ನಡೆಯನ್ನ ಕಾಣ್ತಾ ಇದ್ದಾರೆ. ಇಲ್ಲಿ ಲಿಟಲ್ ಫ್ಲವರ್ ಪುತ್ತೂರು Yes, first aid box. ಹದಿನಾಲ್ಕರ ವಯೋಮಾನದ ಬಾಲಕರ ಮತ್ತು ಬಾಲಕಿಯರ ಈ ಒಂದು ಕಬಡ್ಡಿ ಜಿಲ್ಲಾ ಮಟ್ಟದ ಕಬಡ್ಡಿ ಪಂದ್ಯಾಟದಲ್ಲಿ ನಮ್ಮ ಜೊತೆ ಮುಖ್ಯ ಅತಿಥಿಗಳಲ್ಲಿ ಒರ್ವರಾದಂತಹ ಸನ್ಮಾನ್ಯ ಜೀವಂದರ್ ಜೈನ್, ನಗರಸಭೆಯ ಪುತ್ತೂರು ನಗರಸಭೆಯ ಅಧ್ಯಕ್ಷರಾಗಿರತಕ್ಕಂತಹ ಪುತ್ತೂರಿನ ಅಭಿವೃದ್ಧಿಗೆ ತನ್ನದೇ ಆದಂತಹ ಕೊಡುಗೆಯನ್ನು ನೀಡಿ ಇವತ್ತು ರಾಜ್ಯ ಮಟ್ಟದಲ್ಲಿ ಪುತ್ತೂರನ್ನ ಗುರುತಿಸುವಂತಹ ಹೆಗ್ಗಳಿಕೆಗೆ ಪಾತ್ರರಾದಂತಹ ನಿಕಟಪೂರ್ವ ಅಧ್ಯಕ್ಷರು, ಈ ಸಮಾರಂಭದ ಅಧ್ಯಕ್ಷರು ಆಗಿರತಕ್ಕಂಥ ಸನ್ಮಾನ್ಯ ಜೀವಂದರ್ ಜೈನ್ ರವರು ನಮ್ಮ ಜೊತೆ ಇದ್ದಾರೆ. ಅವರನ್ನು ಅತ್ಯಂತ ಗೌರವಪೂರ್ವಕವಾಗಿ ಅವರನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ಬ್ಯೂಟಿಫುಲ್, ಅದ್ಭುತವಾಗಿತ್ತು ದಾಳಿ. ಮತ್ತೆ ಒಂದಂಕ ಪ್ರಾಪ್ತಿ ಮಂಗಳೂರು ಉತ್ತರ ತಂಡಕ್ಕೆ. 20-35 ಪ್ರಸ್ತುತ ಪಂದ್ಯಾವಳಿ ಮುಂದುವರಿತಾ ಇದೆ. ಮುನ್ನಡೆಯಲ್ಲಿ ಪುತ್ತೂರು ತಂಡ ಇದೆ. ಮಂಗಳೂರು ಉತ್ತರ ಎದುರಾಳಿ ತಂಡಕ್ಕೆ ಪ್ರತಿಸ್ಪರ್ಧೆಯನ್ನು ನೀಡುತ್ತಾ ಇದೆ. ಆಹಾ, ಬ್ಯೂಟಿಫುಲ್, ಅದ್ಭುತವಾಗಿತ್ತು ದಾಳಿ. ವಾಟರ್ ರೈಡಿಂಗ್ ಹಿಯರ್, ಬ್ಯೂಟಿಫುಲ್, ಅದ್ಭುತವಾಗಿತ್ತು. ಪ್ರಥಮಾರ್ಧ ಮುಕ್ತಾಯಗೊಳ್ಳುತ್ತಾ ಇದೆ. ಹಿಯರ್ ಈಸ್ ಕಂಪ್ಲೀಷನ್ ಆಫ್ ಫಸ್ಟ್ ಹಾಫ್. ಪ್ರಥಮ ಅರ್ಧ ಅವಧಿಯ ಸ್ಪರ್ಧೆ ಮುಕ್ತಾಯಗೊಂಡಿದೆ. ಮಧ್ಯಂತರ ವಿರಾಮದ ವೇಳೆಯಲ್ಲಿ 22-36 ಇನ್ ಫೇವರ್ ಆಫ್ ಪುತ್ತೂರು. ಅದೇ ರೀತಿ ಮತ್ತೊಂದೆಡೆ ಬಾಲಕರ ವಿಭಾಗದಲ್ಲೂ ಕೂಡ ಬಹಳಷ್ಟು ಪೈಪೋಟಿಯನ್ನು ಕಾಣ್ತಾ ಇದ್ದೇವೆ. ಈಗಾಗಲೇ ಪುತ್ತೂರು ಅದೇ ರೀತಿ ಬಂಟ್ವಾಳ ತಾಲೂಕಿನ ನಡುವೆ ನೇರ ಹಣಾಹಣಿ ನಡೀತಾ ಇದೆ. 21-26 ಪಂದ್ಯ ಇದೆ. 21-26 ಇನ್ ಫೇವರ್ ಆಫ್ ಬಂಟ್ವಾಳ ತಂಡ ಮುನ್ನಡೆಯಲ್ಲಿದೆ. ಪ್ರಥಮ ಅರ್ಧ ಅವಧಿ ಮುಕ್ತಾಯಗೊಂಡಿದೆ. ಮಧ್ಯಂತರ ವಿರಾಮದ ವೇಳೆಯಲ್ಲಿ 22-26 ಇನ್ ಫೇವರ್ ಆಫ್ ಬಂಟ್ವಾಳ ತಂಡ ಪ್ರಸ್ತುತ ಈ ಅವಧಿಯಲ್ಲಿ 4 ಅಂಕಗಳ ಮುನ್ನಡೆಯನ್ನು ಕಾಣ್ತಾ ಇದೆ. ಎಸ್, ಅದೇ ರೀತಿ ಬಾಲಕಿಯರ ವಿಭಾಗದಲ್ಲಿ ಪ್ರಥಮಾರ್ಧ ಮುಕ್ತಾಯಗೊಂಡಿದೆ. ಈ ವೇಳೆಯಲ್ಲಿ 22-36 ಇನ್ ಫೇವರ್ ಆಫ್ ಪುತ್ತೂರು ತಂಡ ಮುನ್ನಡೆಯಲ್ಲಿದೆ.
ಸರಿಸುಮಾರು 14 ಅಂಕಗಳ ಅಂತರ ಇದೆ. 14 ಅಂಕಗಳ ಅಂತರದಲ್ಲಿ ಪ್ರಥಮಾರ್ಧ ಮುಕ್ತಾಯದ ವೇಳೆಯಲ್ಲಿ ಮುನ್ನಡೆಯನ್ನ ಖಾತರಿಪಡಿಸಿಕೊಂಡಿದ್ದಾರೆ ಲಿಟಲ್ ಫ್ಲವರ್ ಪುತ್ತೂರು. ಎಸ್ ವೀಕ್ಷಕರೇ, ಇದೀಗ ದ್ವಿತೀಯಾರ್ಧದ ಕ್ಷಣಗಣನೆ ಆರಂಭಗೊಳ್ಳುತ್ತಾ ಇದೆ. ಎಸ್ ವೀಕ್ಷಕರು, ಇದೀಗ ದ್ವಿತೀಯಾರ್ಧ ಆರಂಭಗೊಂಡಿದೆ. 22-38 ಮತ್ತೆ ಅಂಕ ಗಳಿಕೆಯಾಗಿದೆ. ಪುತ್ತೂರು ತಂಡವು ಅಂಕವನ್ನು ಗಳಿಸಿಕೊಳ್ಳುತ್ತಾ ಇದೆ. ಇಪ್ಪತ್ತ 39 ಎಸ್ ಧನ್ವಿ ಲಿಟಲ್ ಫ್ಲವರ್ ದರ್ಬೆ ಪುತ್ತೂರು ತಂಡದ ಆಟಗಾರ್ತಿ. ಇದೀಗ ಧನ್ವೀರವರು ದಾಳಿಯಲ್ಲಿ ನಿರತರಾಗಿದ್ದಾರೆ. ಮರಳಿ ಅಂಕಣಕ್ಕೆ. ಎಸ್ ಇದೀಗ ಮತ್ತೆ ಮಂಗಳೂರಿನ ಪ್ರತಿಭೆ ಚುರುಕಿನ ಪಾದಚಲನೆಯಲ್ಲಿ ಪ್ರಸ್ತುತ ಒಳಾಂಗಣದಲ್ಲಿ ದಾಳಿಯತ್ತ ನಿರತರಾಗಿದ್ದಾರೆ. ಮಂಗಳೂರು ಉತ್ತರ ತಂಡದ ಪ್ರಮುಖ ದಾಳಿಗಾರ್ತಿ. ವೀಕ್ಷಕರೇ, 22-39 ಪ್ರಸ್ತುತ ಪಂದ್ಯ ಇದೆ. ಮುನ್ನಡೆಯಲ್ಲಿ ಪುತ್ತೂರು ತಂಡ ಇದೆ ಬಾಲಕಿಯರ ವಿಭಾಗದಲ್ಲಿ. ಅದೇ ರೀತಿ
ಬಾಲಕರ ವಿಭಾಗದಲ್ಲಿ 22-30 ಅಂಕಗಳಲ್ಲಿ ಪಂದ್ಯ ಕಾಣ್ತಾ ಇದೆ. ಬಂಟ್ವಾಳ ತಾಲೂಕಿನ ಶ್ರೀರಾಮ ಪ್ರಾಥಮಿಕ ಶಾಲೆ ಅಂಕಗಳ ಆಧಾರದಲ್ಲಿ ಮುನ್ನಡೆಯಲಿದೆ. ಬ್ಯೂಟಿಫುಲ್, ಅದ್ಭುತವಾಗಿತ್ತು. ಮತ್ತೆ ಅಂಕವನ್ನು ಗಳಿಸಿಕೊಂಡಿದ್ದಾರೆ. ಇಪ್ಪತ್ತೆರಡು 40. $22-40 in favor of ಪುತ್ತೂರು. ಮತ್ತೆ ಚುರುಕಿನ ಪಾದಚಾರಣೆಯಲ್ಲಿ ಮಂಗಳೂರು ಉತ್ತರ ತಂಡದ ದಾಳಿಗಾರ್ತಿ ಅದಾವ ರೀತಿಯಲ್ಲಿ ಅಂಕವನ್ನ ಗಳಿಸ್ತಾರೆ ಎಂದು ಕಾದು ನೋಡಬೇಕಾಗಿದೆ. ಚುರುಕಿನ ಪ್ರಯತ್ನದೊಂದಿಗೆ ಉತ್ತಮವಾಗಿತ್ತು ದಾಳಿ. ಬ್ಯೂಟಿಫುಲ್ ರೈಡ್, 1 ಅಂಕ ಪ್ರಾಪ್ತಿ. ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ಈ ಒಂದು ಕಬಡ್ಡಿ ಪಂದ್ಯಾಟದಲ್ಲಿ ವಿಶೇಷವಾಗಿ ನಮ್ಮ ಜೊತೆ ಸುದ್ದಿ ಬಿಡುಗಡೆಯ ಸ್ಥಾಪಕ ಅಧ್ಯಕ್ಷರಾಗಿ ಸಂಚಾಲಕರಾಗಿ ಇವತ್ತು ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಸುದ್ದಿ ಬಿಡುಗಡೆಯ ಮೂಲಕ ಸುದ್ದಿ ಪತ್ರಿಕೆ ಮೂಲಕ ಇವತ್ತು ಜನಸಾಮಾನ್ಯರಿಗೆ ಚಿರಪರಿಚಿತವಾದಂತಹ ಒಂದು ಸುದ್ದಿ ಮಾಧ್ಯಮ ಡಾಕ್ಟರ್ ಶಿವಾನಂದರವರು ನಮ್ಮ ಜೊತೆ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಸರ್, ತಮ್ಮನ್ನ ಆತಿಥ್ಯ ವಿದ್ಯಾಸಂಸ್ಥೆ ಪರವಾಗಿ ಇಲ್ಲಿ ನೆರೆದಿರತಕ್ಕಂಥ ಎಲ್ಲ ಗಣ್ಯ ಅತಿಥಿಗಳ ಪರವಾಗಿ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಬಹುಶಃ ಸಾರ್ವಜನಿಕ ಶಿಕ್ಷಣ ಇಲಾಖೆ ವತಿಯಿಂದ ನಡೆಯತಕ್ಕಂಥ ಎಲ್ಲ ಕಾರ್ಯಕ್ರಮಗಳಿಗೆ ವಿಶೇಷವಾಗಿ ಕ್ರೀಡಾಕೂಟ ಇರಬಹುದು ಅಥವಾ ಇನ್ನಿತರ ಎಲ್ಲ ಕಾರ್ಯಕ್ರಮಗಳನ್ನು ಇವತ್ತು ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಿತ್ತರಿಸುವಂಥ ಕೆಲಸವನ್ನ ಅದು ಮಾಡತಕ್ಕಂಥ ಕೆಲಸವನ್ನು ಇವತ್ತು ಸುದ್ದಿ ಮಾಧ್ಯಮ ಮಾಡ್ತಾ ಇದೆ. ಅದರ ಅಧ್ಯಕ್ಷರಾಗಿರ್ತಕ್ಕಂಥ UB ಶಿವಾನಂದ ಸರ್ ಅವರನ್ನ ಅತ್ಯಂತ ಗೌರವಪೂರ್ವಕವಾಗಿ ಸಂಸ್ಥೆಯ ಸಂಚಾಲಕರು ಅವರನ್ನು ಗೌರವಿಸಬೇಕು, ಸ್ವಾಗತಿಸಬೇಕು ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಿದ್ದೇವೆ. ಎಲ್ಲೆಡೆ ದೀಕ್ಷಾ ಹೆಸರು ಕೇಳಿ ಬರ್ತಾ ಇದೆ. ಈ ಪಂದ್ಯದಲ್ಲಿ ಅದ್ಭುತವಾಗಿರತಕ್ಕಂತಹ ಪ್ರದರ್ಶನಗಳನ್ನ ತೋರ್ಪಡಿಸಿಕೊಳ್ತಾ ಇದೆ. ಆತಿಥ್ಯ ವಿದ್ಯಾಸಂಸ್ಥೆ ಸಂಚಾಲಕರು ಡಾಕ್ಟರ್ ಶಿವಾನಂದರ್ ಅವರನ್ನ ಶಾಲು ಹೊರಿಸಿ ಅವರನ್ನ ಗೌರವಿಸ್ತಾ ಇದ್ದಾರೆ. ಎಸ್, ಮತ್ತೆ ಶೋಕಿನ ಪಾದಚಾರಣೆಯೊಂದಿಗೆ ಜೆರ್ಸಿ ನಂಬರ್ 1. ಎಸ್, ಬ್ಯೂಟಿಫುಲ್, ಅದ್ಭುತವಾಗಿತ್ತು ದಾಳಿ. ಅದೇ ರೀತಿ ನಮ್ಮ ಇವತ್ತಿನ ಈ ಒಂದು ಕಬಡ್ಡಿ ಪಂದ್ಯಾಟದಲ್ಲಿ ಮ್ಯಾಟ್ ಅಂಕಣದ 2 ಅಂಕಣದ ಸಂಪೂರ್ಣ ಜವಾಬ್ದಾರಿಯ ನಿರ್ವಹಣೆಯನ್ನ ಮಾಡ್ತಾ ಇದ್ದಾರೆ ಮಾನ್ಯ ಸುಧಾಕರ್ ರೈ, ಅದೇ ರೀತಿ ಮಾನ್ಯ ಸುಧೀರ್ ರೈ ಇವರು ಇವತ್ತಿನ ನಮ್ಮ ಕಬಡ್ಡಿ ಪಂದ್ಯಾಟದಲ್ಲಿ ಅಂಕಣದ ಜವಾಬ್ದಾರಿಯನ್ನ ನಡೆಸಿಕೊಡ್ತಾ ಇದ್ದಾರೆ. ತಮಗೆ ಎಲ್ಲ ಕ್ರೀಡಾಭಿಮಾನಿಗಳ ಪರವಾಗಿ, ಕ್ರೀಡಾ ಪ್ರೇಕ್ಷಕ ಬಂಧುಗಳ ಪರವಾಗಿ ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಎಸ್ ವೀಕ್ಷಕರೇ, ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ 14ರ ವಯೋಮಾನದ ಬಾಲಕ ಬಾಲಕಿಯರ ಕಬಡ್ಡಿ ಪಂದ್ಯಾವಳಿಯ ದ್ವಿತೀಯಾರ್ಧದಲ್ಲೂ ಕೂಡ ಬಹಳಷ್ಟು ಮುನ್ನಡೆಯನ್ನ ಖಾತರಿಪಡಿಸಿಕೊಂಡ ತಂಡ ಲಿಟಲ್ ಫ್ಲವರ್ ಪುತ್ತೂರು.
ಅದೇ ರೀತಿ ಎದುರಾಳಿ ಪುತ್ತೂರು ತಂಡಕ್ಕೆ ನೇರ ಪ್ರತಿಸ್ಪರ್ಧೆಯೊಂದಿಗೆ ಟಕ್ಕರ್ ನೀಡುತ್ತಿರುವಂತಹ ತಂಡವಾಗಿದೆ ಮಂಗಳೂರಿನ ಹೆಸರಾಂತ ತಂಡ ಮಂಗಳೂರು ಉತ್ತರ. ಎಸ್, ಇದೀಗ ಮತ್ತೆ ಅದ್ಭುತವಾಗಿತ್ತು. ಮತ್ತೆ ಅಂಕವು ಪ್ರಾಪ್ತಿಗೊಂಡಿದೆ ಪುತ್ತೂರು ತಂಡಕ್ಕೆ 41-23. ಸತತವಾಗಿ ದಾಳಿಯ ನಿರ್ವಹಣೆಯಲ್ಲಿ, ದಾಳಿಯ ಅಂಚಿನಲ್ಲಿ ಕಾಣ್ತಾ ಇದ್ದಾರೆ ದೀಕ್ಷಾ ಪುತ್ತೂರು ಮತ್ತೆ ದಾಳಿಯಲ್ಲಿ. ಮ್ಯಾಟ್ ಅಂಕಣದಲ್ಲಿ ವಿದ್ಯಾರ್ಥಿನಿಯರು ಬಹಳಷ್ಟು ಪೈಪೋಟಿಯನ್ನು ನೀಡುತ್ತಾ ಇದ್ದಾರೆ. ಬಾಲಕಿಯರ ವಿಭಾಗದಲ್ಲಿ ಪ್ರಸ್ತುತ ಪುತ್ತೂರು ತಂಡ ಅದ್ಭುತವಾಗಿ ಪ್ರದರ್ಶನವನ್ನು ನೀಡುತ್ತಾ ಇದೆ. ಅಲ್ಪ ಹಿನ್ನಡೆಯಲ್ಲಿದೆ ಮಂಗಳೂರು ಉತ್ತರ. ಎಸ್, ನೋಡಿ, ದಯವಿಟ್ಟು ಬಾಲಕ ಮತ್ತು ಬಾಲಕಿಯರ ಫೈನಲ್ ಹಂತದ ಪಂದ್ಯಾಟದಲ್ಲಿ ಆಡತಕ್ಕಂಥ ವಿದ್ಯಾರ್ಥಿಗಳ ಮತ್ತು ತಂಡದ ವ್ಯವಸ್ಥಾಪಕರ ಗಮನಕ್ಕೆ ರನ್ನರ್ಸ್ ಮತ್ತು ವಿನ್ನರ್ಸ್ ಯಾರು ತಂಡಗಳು ಆಗ್ತೀರಿ, ದಯವಿಟ್ಟು ನೀವು ಸ್ಪರ್ಧೆ ಮುಗಿದ ತಕ್ಷಣ ಇಲ್ಲಿ ಜಿಲ್ಲಾ ದೈಹಿಕ ಶಿಕ್ಷಣಾಧಿಕಾರಿಯವರ ಜೊತೆ ಫೋಟೋ ಸೆಕ್ಷನ್ ಇದೆ, ದಯವಿಟ್ಟು ಗಮನಿಸಿಕೊಳ್ಳಿ. ವಿನ್ನರ್ಸ್ ಇಂದ 7 ಜನ, ರನ್ನರ್ಸ್ ಇಂದ 5 ಜನ. ವಿನ್ನರ್ಸ್ ಇಂದ 7 ಜನ, ರನ್ನರ್ಸ್ ಇಂದ 5 ಜನ ವಿದ್ಯಾರ್ಥಿಗಳು ಈ ಸ್ಪರ್ಧೆ ಮುಗಿದ ತಕ್ಷಣ ನೀವು ವೇದಿಕೆ ಹತ್ರ ಬರಬೇಕು. ಫೋಟೋ ಸೆಕ್ಷನ್ ಇದೆ, ತದನಂತರ ನೀವು ತೆರಳಬೇಕು. ಎಸ್, ಜಿಲ್ಲಾ ಮಟ್ಟದ 14ರ ವಯೋಮಾನದ ಬಾಲಕ ಬಾಲಕಿಯರ ಕಬಡ್ಡಿ ಪಂದ್ಯಾವಳಿಯ ದ್ವಿತೀಯಾರ್ಧದಲ್ಲಿ ಬಹಳಷ್ಟು ಪೈಪೋಟಿ. ಕೊನೆ 5 ನಿಮಿಷ ಇದೆ. ಲಾಸ್ಟ್ 5 minutes ಫಾರ್ ಫುಲ್ ಟೈಮ್. ಕೊನೆಯ 5 ನಿಮಿಷದ ಅವಧಿ ಮಾತ್ರ ಬಾಕಿ ಇದೆ. 23-48 ಇನ್ ಫೇವರ್ ಆಫ್ ಪುತ್ತೂರು. 33-41 ಇನ್ ಫೇವರ್ ಆಫ್ ಬಂಟ್ವಾಳ. ಅದೇ ರೀತಿ ಬಾಲಕರ ವಿಭಾಗದಲ್ಲಿ ಪ್ರಸ್ತುತ ಮುನ್ನಡೆಯಲ್ಲಿ ಬಂಟ್ವಾಳ ತಂಡ ಇದೆ 33-42. ಮೂವತ್ನಾಲ್ಕು 42 ಮುನ್ನಡೆಯಲ್ಲಿ ಬಂಟ್ವಾಳ. ನೋಡಿ, ತಂಡದ ವ್ಯವಸ್ಥಾಪಕರಿಗೆ ಮಗದೊಮ್ಮೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಸಮಾರೋಪ ಸಮಾರಂಭ ಕಾರ್ಯಕ್ರಮದ ಮುಂಚಿತವಾಗಿ ರನ್ನರ್ಸ್ ಮತ್ತು ವಿನ್ನರ್ಸ್ ಇಂದ 5 ಜನ, ವಿನ್ನರ್ಸ್ ಇಂದ 7 ಜನ. ಎರಡು ತಂಡಗಳ ಟೈಮ್ ಔಟ್ ಮುಗಿದಿರುತ್ತದೆ, ಬಂಟ್ವಾಳ ಮತ್ತು ಪುತ್ತೂರು.
ಎಸ್ ಮತ್ತೆ 27 49 ಲಾಸ್ಟ್ 3 ಮಿನಿಟ್ ಫಾರ್ ಫುಲ್ ಟೈಮ್. ಕೊನೆಯ 3 ನಿಮಿಷದ ಅವಧಿ ಬಾಕಿ ಇದೆ. ಮುನ್ನಡೆಯಲ್ಲಿ ಪುತ್ತೂರು. ಇಪ್ಪತ್ತ 50. ಮತ್ತೆ ದಾಳಿಯಲ್ಲಿ ಕೊನೆಯ 3 ನಿಮಿಷ ಬಂಟ್ವಾಳ ಮತ್ತು ಪುತ್ತೂರು ಬಾಲಕರ ವಿಭಾಗದ ಪಂದ್ಯಾಟದ ಕೊನೆಯ 3 ನಿಮಿಷ. 43-35 ಮುನ್ನಡೆಯಲ್ಲಿ ಬಂಟ್ವಾಳ. 51-28 ಇನ್ ಫೇವರ್ ಆಫ್ ಪುತ್ತೂರು. ಲಾಸ್ಟ್ 2 ಮಿನಿಟ್ಗೂ ಅಂತಿಮ 2 ನಿಮಿಷ ಬಾಕಿ ಇದೆ. 28-51 ಮೈಸೂರು ವಿಭಾಗೀಯ ಮಟ್ಟಕ್ಕೆ ಆಯ್ಕೆಯಾಗುವಂತ ತಂಡ ಯಾವುದು? ಲಿಟಲ್ ಫ್ಲವರ್ ದರ್ಬೆ ಪುತ್ತೂರು ತಂಡ. ಅದೇ ರೀತಿ ಮಂಗಳೂರು ಉತ್ತರ ತಂಡ ಪೈಪೋಟಿಯನ್ನ ನೀಡುತ್ತಾ ಇದೆ. 28-51 ಪಂದ್ಯಾವಳಿ ಇದೆ. ನಲವತ್ನಾಲ್ಕರ ಮುನ್ನಡೆಯಲ್ಲಿ ಬಂಟ್ವಾಳ. 40-44 ಮುನ್ನಡೆಯಲ್ಲಿ ಬಂಟ್ವಾಳ. 1 ನಿಮಿಷ ಕಟ್ಟ ಕಡೆಯ 60 ಸೆಕೆಂಡುಗಳು ಮಾತ್ರ ಬಾಕಿ ಇದೆ. 28-51 ದ ಟೈಮ್ ಔಟ್ ಫಾರ್ ಪುತ್ತೂರು. ವೀಕ್ಷಕರೇ 28-51 ಇದೀಗ ಪಂದ್ಯಾಟ ಮುಕ್ತಾಯದ ಹಂತಕ್ಕೆ ಬರುತ್ತಾ ಇದೆ. ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ಕೊನೆಯ ನಿಮಿಷ ಬಂಟ್ವಾಳ ಮತ್ತು ಬಾಲಕರ ವಿಭಾಗದಲ್ಲಿ ಅಂತಿಮ 1 ನಿಮಿಷ. ಎಪಿಎಂಸಿಯ 40-45 ಮುನ್ನಡೆಯಲ್ಲಿ ಬಂಟ್ವಾಳ. ಎಪಿಎಂಸಿಯ ನಿಕಟಪೂರ್ವ ಅಧ್ಯಕ್ಷರು ಸನ್ಮಾನ್ಯ ಬುಡಿಯ ರಾಧಾಕೃಷ್ಣರವರು ನಮ್ಮ ಜೊತೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಆತಿಥ್ಯ ವಿದ್ಯಾಸಂಸ್ಥೆ ಪರವಾಗಿ ಮತ್ತು ಎಲ್ಲ ಗಣ್ಯ ಅತಿಥಿಗಳ ಪರವಾಗಿ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಎಸ್ ವೀಕ್ಷಕರೇ 28-52 42-45 ಮುನ್ನಡೆಯಲ್ಲಿ ಬಂಟ್ವಾಳ. 42-45 ಫೈನಲ್ ಕದನದಲ್ಲಿ ಅದ್ಭುತವಾಗಿರತಕ್ಕಂಥ ಪ್ರದರ್ಶನದೊಂದಿಗೆ ಇದೀಗ ಚಾಂಪಿಯನ್ ಪಟ್ಟಕ್ಕೆ 46-42 ಮುನ್ನಡೆಯಲ್ಲಿ ಬಂಟ್ವಾಳ. ಚಾಂಪಿಯನ್ ಪಟ್ಟಕ್ಕೆ ಲಗ್ಗೆ ಹಾಕುತ್ತಿರುವಂತಹ ತಂಡ ಪುತ್ತೂರು. 46 ಬಂಟ್ವಾಳ. 44-46 ಮುನ್ನಡೆಯಲ್ಲಿ ಬಂಟ್ವಾಳ ಮುಕ್ತಾಯಗೊಂಡಿದೆ. 2 ಅಂಕದ ಹಿನ್ನಡೆಯೊಂದಿಗೆ ಬಾಲಕಿಯರ ಪ್ರಥಮ ಸ್ಥಾನದೊಂದಿಗೆ ವಿಭಾಗ ಮಟ್ಟದ ಸ್ಪರ್ಧೆಗೆ ಬಂಟ್ವಾಳ 2 ಅಂಕದ ಮುನ್ನಡೆಯೊಂದಿಗೆ ವಿಜಯಿಯಾಗಿದೆ. ಮಂಗಳೂರು ಜಿಲ್ಲಾ ಮಟ್ಟದ ಕಬಡ್ಡಿಯಲ್ಲಿ ಚಾಂಪಿಯನ್ ಆಗಿ ಮೂಡಿ ಬಂದಿದೆ ಶ್ರೀರಾಮ ಕಲ್ಲಡ್ಕ. 2 ಅಂಕದ ಮುನ್ನಡೆಯೊಂದಿಗೆ ಅಂಕಗಳ ಅಂತರದಲ್ಲಿ ಪೂರಕ ಅಭಿನಂದನೆಯ ಪೂರಕ ಮೈಸೂರು ವಿಭಾಗೀಯ ಮಟ್ಟಕ್ಕೆ ಆಯ್ಕೆಯಾಗಿರತಕ್ಕಂಥ ತಂಡ ಪುತ್ತೂರು ತಾಲೂಕಿನ ತಂಡವಾಗಿದೆ. ನೋಡಿ, ದಯವಿಟ್ಟು ರನ್ನರ್ಸ್ ಮತ್ತು ವಿನ್ನರ್ಸ್ ಅವರ ಗಮನಕ್ಕೆ. ವಿನ್ನರ್ಸ್ ತಂಡದಿಂದ 7 ಜನ ದಯವಿಟ್ಟು ಬರಬೇಕು. ರನ್ನರ್ಸ್ ಇಂದ 5 ಜನ ದಯವಿಟ್ಟು ಬಂದ್ಬನ್ನಿ. ಅದೇ ರೀತಿ ಬಾಲಕರ ವಿಭಾಗದಲ್ಲಿ ವಿಭಾಗೀಯ ಮಟ್ಟಕ್ಕೆ ಆಯ್ಕೆಯಾಗಿರತಕ್ಕಂಥ ತಂಡವಾಗಿದೆ
ಬಂಟ್ವಾಳ 44-46 ಕೇವಲ 2 ಅಂಕಗಳ ಅಂತರದಲ್ಲಿ ಬಂಟ್ವಾಳ ತಂಡವು ಚಾಂಪಿಯನ್ ಆಗಿ ಮೂಡಿ ಬಂದಿದೆ. ಅಭಿನಂದನೆಗಳು ಬಂಟ್ವಾಳ ತಂಡದವರಿಗೆ. ನೋಡಿ ದಯವಿಟ್ಟು ಸರ್ ಬಾಲಕೃಷ್ಣ ಸರ್ ಬಾಲಕೃಷ್ಣ ಸರ್ ನೋಡಿ ದಯವಿಟ್ಟು ಆತಿಥ್ಯ ವಿದ್ಯಾಸಂಸ್ಥೆಯ ವಿನ್ನರ್ಸ್ ತಂಡದಿಂದ 7 ಜನ ವೇದಿಕೆ ಹತ್ರ ಬನ್ನಿ. 7 ಜನ ಆತಿಥ್ಯ ವಿದ್ಯಾಸಂಸ್ಥೆಯ 7 ಜನ ಮತ್ತು ರನ್ನರ್ಸ್ ಇಂದ 5 ಜನ ದಯವಿಟ್ಟು ಬಾಲಕೃಷ್ಣ ಸರ್ ಫೈನಲ್ ಪಂದ್ಯಾಟವನ್ನು ಬಹಳ ಯಶಸ್ವಿಯಾಗಿ ಬಾಲಕರ ವಿಭಾಗದಲ್ಲಿ ಮುಕ್ತಾಯಗೊಳಿಸಿರುವಂತಹ ರಾಷ್ಟ್ರ ಮಟ್ಟದ ತೀರ್ಪುಗಾರರಾದ ಕೃಷ್ಣಾನಂದ ಬೆಳಾಲ್ ಹಾಗೂ ಜಯರಾಜ್ ಜೈನ್ ಹಾಗೂ ಪ್ರಮೋದ್ ಕುಮಾರ್ ಶೆಟ್ಟಿ ಇವರಿಗೆ ತುಂಬ ಹೃದಯದ ಧನ್ಯವಾದಗಳು. ನೋಡಿ ದಯವಿಟ್ಟು ಒಂದು ನಿಮಿಷ ಅಲ್ಲಿ ಫೋಟೋ ತೆಗಿಲಿಕ್ಕಿದೆ. ಅಲ್ಲಿ ನಮ್ಮ ದೈಹಿಕ ಶಿಕ್ಷಣಾಧಿಕಾರಿಗಳು ಬರ್ತಾ ಇದ್ದಾರೆ ಫೋಟೋ ತೆಗಿಲಿಕ್ಕೆ. ಬುಡಿಯಾರು ರಾಧಾಕೃಷ್ಣ ಇವರಿಗೆ ನಮ್ಮ ದೈಹಿಕ ಶಿಕ್ಷಣಾಧಿಕಾರಿ ಜಿಲ್ಲಾ ದೈಹಿಕ ಶಿಕ್ಷಣಾಧಿಕಾರಿ ಶ್ರೀಯುತ ಭುವನೇಶ್ ಅವರು ವಿಜೇತ ತಂಡಗಳು ನೋಡಿ ವಿಜೇತ ತಂಡದಿಂದ 7 ಜನ ಮತ್ತು ರನ್ನರ್ಸ್ ಆದಂತಹ 5 ಮಕ್ಕಳು ವಿದ್ಯಾರ್ಥಿಗಳು ಫೋಟೋ ಫಂಕ್ಷನ್ಗೆ ಬರಬೇಕು. ನೋಡಿ ದಯವಿಟ್ಟು ಈಗಾಗಲೇ ನಿಮಗೆ ಸೂಚನೆಯನ್ನು ಕೊಟ್ಟಿದ್ದೇವೆ. ಬಾಲಕರ ವಿಭಾಗದಲ್ಲಿ ಮತ್ತು ಬಾಲಕರ ವಿಭಾಗದಲ್ಲಿ ನೋಡಿ 8ನ ಮಕ್ಕಳೆಷ್ಟು ರನ್ನರ್ಸ್ ಅಲ್ಲಿ ನೋಡಿ ಸುಧೀರ್ ಸರ್ ವಿನ್ನರ್ಸ್ ತಂಡದಲ್ಲಿ 7 ಜನರಲ್ಲಿ 2 ಜನ 8ನವರಿಗೆ ಅವಕಾಶ ಇದೆ. ನೋಡಿ ರನ್ನರ್ಸ್ ಅಲ್ಲಿ 1 8ನ ವಿದ್ಯಾರ್ಥಿ ಮತ್ತು ವಿನ್ನರ್ಸ್ ಅಲ್ಲಿ 2 ನೋಡಿ ಇಲ್ಲಿ ಫೋಟೋ ಫಂಕ್ಷನ್ಗೆ ಬರಬೇಕು. ನೋಡಿ ಮಕ್ಕಳೇ ತಕ್ಷಣ ಫೋಟೋ ಫಂಕ್ಷನ್ಗೆ ಬಾಯ್ಸ್ ಎಲ್ಲಿದ್ದೀರಿ? ಬಾಯ್ಸ್ ಶ್ರೀರಾಮ ಕಲ್ಲಡ್ಕದ 7 ವಿದ್ಯಾರ್ಥಿಗಳು ನೋಡಿ ಮಕ್ಕಳೇ ವಾಲಂಟಿಯರ್ಸ್ ನೋಡಿ ಎಲ್ಲಿದ್ದೀರಿ? ಕಲ್ಲಡ್ಕ ಮತ್ತು ಸೈಂಟ್ ಆನ್ಸ್ ನೋಡಿ 2 ಟೀಮ್ ಮ್ಯಾನೇಜರ್ಗಳ ಗಮನಕ್ಕೆ ವಿನ್ನರ್ಸ್ ತಂಡದಲ್ಲಿ 2 8ನೇ ತರಗತಿ ವಿದ್ಯಾರ್ಥಿಗಳು, ರನ್ನರ್ಸ್ ತಂಡದಲ್ಲಿ 1 8ನೇ ತರಗತಿ ವಿದ್ಯಾರ್ಥಿಗಳು. ಸುಧೀರ್ ಸರ್ ದಟ್ ಇಸ್ ನಾಟ್ ಕಂಪಲ್ಸರಿ, ಬೇಕಂತ ಹೇಳಿದ್ರೆ ಅವರಿಗೆ ಅವಕಾಶ ಇದೆ ಆಯ್ತಾ. ನೋಡಿ ಲಿಟಲ್ ಫ್ಲವರ್ ವಿದ್ಯಾಸಂಸ್ಥೆ ಮಕ್ಕಳು ಹೊರಗೆ ಬನ್ನಿ. ವಾಲಂಟಿಯರ್ಸ್ ಅಲ್ಲೇ ಕೂತ್ಕೊಳ್ಳಿ. ಸೈಂಟ್ ಆನ್ಸ್ ಕೂತ್ಕೊಳ್ಳಿ ವಾಲಂಟಿಯರ್ಸ್ ಪ್ಲೀಸ್. ಸೈಂಟ್ ಆನ್ಸ್ ಸ್ವಯಂ ಸೇವಕರು ಪ್ಲೀಸ್ ಅರುಣ್ ಸರ್ ಕೂತ್ಕೊಳ್ಳಿ. ಸಮಾದ್ರೆ ದಯವಿಟ್ಟು ಕೂತ್ಕೊಳ್ಳಿ. ಅರುಣ್ ಮತ್ತು ಸಮಾದ್ ಎಲ್ಲಿದ್ದೀರಿ ಸರ್? ನಿಮ್ಮ 5 ವಿದ್ಯಾರ್ಥಿಗಳು ಬೇಕು. ಸಮಾದ್ ನೋಡಿ ನಿಮ್ಮಲ್ಲಿಂದ 8ನೇ ತರಗತಿಯಿಂದ 1 ವಿದ್ಯಾರ್ಥಿ, ವಿನ್ನರ್ಸ್ ಅಲ್ಲಿ 2. ನೋಡಿ ನಮ್ಮ ಈ ಶಾಲೆಯ ಮುಖ್ಯ ಗುರುಗಳು ಮತ್ತು ಮ್ಯಾನೇಜರ್ ಯಾರಿದ್ದೀರಿ? ಬಾಲಕೃಷ್ಣ ಪರ್ದೋಲ್ ಸರ್. ಬಾಲಕೃಷ್ಣ ಪರ್ದೋಳ್ ಎಲ್ಲಿದ್ದೀರಿ? ನೋಡಿ ವಾಲಂಟಿಯರ್ಸ್ ಮಕ್ಕಳೇ, ಸ್ವಯಂ ಸೇವಕರು ನೋಡಿ ಸೈನ್ಸ್ ಆನ್ಸ್ 5 ವಿದ್ಯಾರ್ಥಿಗಳಲ್ಲಿದ್ದೀರಿ. ಇಲ್ಲಿ ಬನ್ನಿ ಕೂತ್ಕೊಳ್ಳಿ. ಈ ಕಡೆ ಬನ್ನಿ, ಈ ಕಡೆ ಮುಖ ಮಾಡಿ ಕೂತ್ಕೊಳ್ಳಿ ಅಲ್ಲಿ ಕೂತ್ಕೊಳ್ಳಿ. ನಿಮ್ಮ ಖುಷಿ ಸಂತೋಷದಲ್ಲಿ ನಾವು ಕೂಡ ಭಾಗಿಗಳಾಗಿದ್ದೇವೆ. ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ಕಬಡ್ಡಿ ಪಂದ್ಯಾಟದಲ್ಲಿ 2 ತಂಡದಲ್ಲಿ ಆತಿಥ್ಯ ವಿದ್ಯಾಸಂಸ್ಥೆ ಬಾಲಕರ ವಿಭಾಗದಲ್ಲಿ ಪ್ರಥಮ ಸ್ಥಾನವನ್ನು ತನ್ನದಾಗಿಸಿದಂಥ ಖುಷಿ ತಮಗೂ ಇದೆ, ನಮಗೂ ಇದೆ.
ಟೋಟಲ್ ಟೀಮ್ ಅದರ 2 ಬೋಲೆ ಅಲ್ಲ ಸರ್ 12ರಲ್ಲಿ 3 ಅಲ್ಲ ಸರ್ ಆಮೇಲೆ ನಮ್ಮ ಸ್ಟೇಟ್ ರೂಲ್ಸ್ ದಯವಿಟ್ಟು ಫೋಟೋ ಸೆಕ್ಷನ್ ಆದ ತಕ್ಷಣ ಎಲ್ಲ ಕ್ರೀಡಾಪಟುಗಳು ಇಲ್ಲಿ ಸಮಾವೇಶಗೊಳ್ಳಬೇಕು. ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ 14ರ ವಯೋಮಾನದ ಬಾಲಕ ಬಾಲಕಿಯರ ನೋಡಿ ಸೈಂಟ್ ಅಂಕಣದ ಕಬಡ್ಡಿ ಪಂದ್ಯಾಟದ ಸಮಾರೋಪ ಸಮಾರಂಭ ಇದೀಗ ನಡೆಯಲಿಕ್ಕಿದೆ. ದಯವಿಟ್ಟು ಅಲ್ಲಿ ಫೋಟೋ ಸೆಕ್ಷನ್ ಆದ ತಕ್ಷಣ ಕೂಡಲೇ ಎಲ್ಲರೂ HM ಎಲ್ಲಿದ್ದೀರಿ ಮೇಡಮ್? ಲಿಟಲ್ ಫ್ಲವರ್ HM ಫೋಟೋ ಫಂಕ್ಷನ್ ಇದೆ ಮೇಡಮ್. ಬನ್ನಿ ನೋಡಿ, ಫೋಟೋ ಫಂಕ್ಷನ್ ಅಲ್ಲಿ ತಾವು ತೆರಳಬೇಕು. ಅತಿಥಿ ವಿದ್ಯಾಸಂಸ್ಥೆ ಮುಖ್ಯ ಗುರುಗಳು, ದೈಹಿಕ ಶಿಕ್ಷಣಾಧಿಕಾರಿಗಳು, ತಂಡದ ಕೋಚ್ ಮತ್ತು ಮ್ಯಾನೇಜರ್ ದಯವಿಟ್ಟು ವಿಭಾಗ ಮಟ್ಟದಲ್ಲಿ ತಾವುಗಳು ಸ್ಪರ್ಧೆ ಮಾಡಬೇಕು ಅಂದ್ರೆ ಈ ಫೋಟೋ ಬೇಕು ಕಂಪಲ್ಸರಿ. ಬೆಳಗಿಂದ ನಡೆದಂತಹ ಈ ಒಂದು ಸ್ಪರ್ಧೆ ಬಹಳ ಅತ್ಯುತ್ತಮವಾಗಿ, ಬಹಳ ಶಿಸ್ತುಬದ್ಧವಾಗಿ ಈ ಕಾರ್ಯಕ್ರಮ ಮೂಡಿ ಬಂದಿದೆ. ಬಹುಶಃ ಇನ್ನು ಕೆಲವು ನಿಮಿಷಗಳಲ್ಲಿ ಸಮಾರಂಭ ಕಾರ್ಯಕ್ರಮ ನಡೀತಾ ಇದೆ. ಗಣ್ಯ ಅತಿಥಿಗಳು ಇದೀಗ ನಮ್ಮ ಜೊತೆ ಸೇರ್ಕೊಂಡಿದ್ದಾರೆ. ಅವರೆಲ್ಲರನ್ನು ಕೂಡ ಅತ್ಯಂತ ಗೌರವಪೂರ್ವಕವಾಗಿ ಮಗದೊಮ್ಮೆ ಸ್ವಾಗತವನ್ನು ಬಯಸ್ತಾ ಈ ಸಮಾರಂಭ ಕಾರ್ಯಕ್ರಮಕ್ಕೆ ಫೋಟೋ ಸೆಕ್ಷನ್ ಆದ ತಕ್ಷಣ ಎಲ್ಲ ಅತಿಥಿ ಗಣ್ಯರ ಸಮ್ಮುಖದಲ್ಲಿ ವಿಜೇತರಿಗೆ ಪದಕಗಳನ್ನು ನೀಡುವುದರ ಮೂಲಕ, ಪ್ರಶಸ್ತಿ ಪ್ರದಾನಗಳನ್ನು ನೀಡುವುದರ ಮೂಲಕ ಈ ಕಾರ್ಯಕ್ರಮ ಇವತ್ತು ಸಂಪನ್ನಗೊಳ್ಳಲಿದೆ. ಈಗಾಗಲೇ ಈ ಕಾರ್ಯಕ್ರಮದ ಸಭಾಧ್ಯಕ್ಷತೆ ವಹಿಸಿಕೊಳ್ಳಲಿರತಕ್ಕಂತಹ ಮಾನ್ಯ ನಡಿ ಹುಡುಗಿಯರ ವಿಭಾಗದ ಫೋಟೋ ಫಂಕ್ಷನ್ಗೆ ಬನ್ನಿ. ಲಿಟಲ್ ಫ್ಲವರ್ 7 ಜನ ಫೋಟೋ ಫಂಕ್ಷನ್ಗೆ. ಮಂಗಳೂರು ಉತ್ತರದಿಂದ 5 ವಿದ್ಯಾರ್ಥಿಗಳು, 8ನೇಯಿಂದ ಒಬ್ಬಳು ವಿದ್ಯಾರ್ಥಿನಿ, 4 ಪ್ರೈಮರಿ ವಿದ್ಯಾರ್ಥಿಗಳು, 7, 6 ವಿದ್ಯಾರ್ಥಿಗಳು, 4 ಮತ್ತು 8ನೇಯಲ್ಲಿ 1. ವಿನ್ನರ್ಸ್ ಅಲ್ಲಿ 2 ನೋಡಿ, ರನ್ನರ್ಸ್ ಇಂದ ಒಂದೇ 8, ಒಬ್ಬ ವಿದ್ಯಾರ್ಥಿ 8 ಇಂದ. ವಿನ್ನರ್ಸ್ ಇಂದ 2 ವಿದ್ಯಾರ್ಥಿಗಳು 8 ಇರಬಹುದು. ಸುಧೀರ್ ಸರ್ ಅತಿಥಿಗಳು ಈಗಾಗಲೇ ಆಗಮಿಸಿದ್ದಾರೆ. ದಯವಿಟ್ಟು ಫೋಟೋ ಸೆಕ್ಷನ್ ಮುಗಿಸಿ ಕೂಡಲೇ ಬರಬೇಕು. ಬನ್ನಿ. ಅಲ್ಲಿ ಮಂಗಳೂರು ಉತ್ತರದ ಮಕ್ಕಳಲ್ಲಿದ್ದೀರಿ? ಮಂಗಳೂರು ಉತ್ತರದ ವಿದ್ಯಾರ್ಥಿನಿಯರು ತಕ್ಷಣ ಬನ್ನಿ. ಆಯಾ ತಾಲೂಕಿನ ವ್ಯವಸ್ಥಾಪಕರು ಮಾಡಿಕೊಳ್ಳಿ. ಮಂಗಳೂರು ಉತ್ತರದ ವಿದ್ಯಾರ್ಥಿಗಳು ಎಲ್ಲಿದ್ದೀರಿ? ಮಂಗಳೂರು ಉತ್ತರ
ಹಲೋ ಹಲೋ ನೋಡಿ, ಆದಷ್ಟು ಬೇಗ ನಮ್ಮ ಈ ಕಾರ್ಯಕ್ರಮದ ಸಮಾರೋಪ ಕಾರ್ಯಕ್ರಮ ನಡೆಯಲಿಕ್ಕಿದೆ. ದೂರದ ಮಂಗಳೂರಿಂದ ಎಲ್ಲ ಬಂದಿರತಕ್ಕಂಥ ವಿದ್ಯಾರ್ಥಿಗಳನ್ನು ಕ್ಲಬ್ದ ಸಮಯದಲ್ಲಿ ನಾವು ಈ ಸಮಾರಂಭ ಕಾರ್ಯಕ್ರಮ ಮುಗಿಸಿ ಅವರನ್ನು ಕಳಿಸಿಕೊಡುವಂಥ ವ್ಯವಸ್ಥೆ ಆಗಬೇಕಾಗಿದೆ. ದಯವಿಟ್ಟು ಎಲ್ಲ ತಂಡದ ವ್ಯವಸ್ಥಾಪಕರು ಕೂಡಲೇ ನೀವು ಫೋಟೋ ಸೆಕ್ಷನ್ ಮುಗಿಸಿ ಇಲ್ಲಿ ಆಸೀನರಾಗಬೇಕು ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಸ್ಕರಿಯಾ ಅವರು ದಯವಿಟ್ಟು ವೇದಿಕೆ ಬನ್ನಿ. ನೋಡಿ, ವಾಲಂಟಿಯರ್ಸ್, ಸ್ವಯಂ ಸೇವಕರು ನೋಡಿ, 4 ತಂಡಗಳು ಕೂಡ ಶಿಸ್ತುಬದ್ಧವಾಗಿ ಅಲ್ಲಿ ಆಸೀನರಾಗಿ. ಮಕ್ಕಳೇ, ಬೆಳಗ್ಗೆ ಯಾವ ರೀತಿ ಕೂತಿದ್ರಿ ಹಾಗೆ ಕೂತ್ಕೊಳ್ಳಿ. ಶ್ರೀಯುತ ದಯಾನಂದ ರೈ ಕೋರಮಂಡ, ಸ್ಟಾನಿ ಪ್ರವೀಣ್ ಮಸ್ಕರೇನ ಸೋರು, ನರೇಶ್ ಲೋಬೋ, ಸತೀಶ್ ಆರ್, ರಾಮಚಂದ್ರ ಭಟ್ ದಯವಿಟ್ಟು ವೇದಿಕೆಗೆ ಬರಬೇಕು ಅನ್ನುವ ಕೋರಿಕೆ. ದಯವಿಟ್ಟು ಪುತ್ತೂರು ತಾಲೂಕಿನ ವಿವಿಧ ಶಿಕ್ಷಕರ ಸಂಘದ ಪದಾಧಿಕಾರಿಗಳು, ಅಧ್ಯಕ್ಷರು ಅಥವಾ ಕಾರ್ಯದರ್ಶಿಗಳು ಉಪಸ್ಥಿತರಿದ್ರೆ ದಯವಿಟ್ಟು ವೇದಿಕೆಗೆ ಬರಬೇಕು. ಸಿದ್ದರಾಮಗೌಡ ಮಿತ್ತೊಡಕ, ಬಾಲಕೃಷ್ಣ ಸಬಣೂರು ದಯವಿಟ್ಟು ವೇದಿಕೆಗೆ ಬರಬೇಕು ಅನ್ನುವ ಕೋರಿಕೆ. ಶಾಲಾ ಮುಖ್ಯ ಶಿಕ್ಷಕಿಯವರು, ಸಮೂಹ ಸಂಪನ್ಮೂಲ ವ್ಯಕ್ತಿಗಳು, ನರೇಶ್ ಲೋಬೋ, ಸ್ಟಾನಿ ಪ್ರವೀಣ್, ಮಾಮದ್ ಜನ್ಸನ್, ರಘುನಾಥ ರೈ ಅವರು, ಸಂದೇಶ್ ರೈ, ದಯವಿಟ್ಟು ನಮ್ಮೆಲ್ಲ ಟೀಚರ್ಸ್ ವೇದಿಕೆ ಮುಂಭಾಗಕ್ಕೆ ಬನ್ನಿ. ಎಸ್, ಎಲ್ಲ ಟೀಚರ್ಸ್, ಕಾರ್ಯಕಾರಿ ಸಮಿತಿಯವರು ಕೂಡ ವೇದಿಕೆ ಮುಂಭಾಗಕ್ಕೆ ಬನ್ನಿ. ಕಾರ್ಯಕಾರಿ ಸಮಿತಿಯವರು ಕೂಡ ವೇದಿಕೆಯ ಮುಂಭಾಗಕ್ಕೆ ಬನ್ನಿ. ಎಸ್, ಕಾರ್ಯಕಾರಿ ಸಮಿತಿ ಎಲ್ಲ ಸದಸ್ಯರು ಕೂಡ. ಇನ್ನು ಗೇಟ್ ಓಪನ್ ಇಡಿ, ಒಳಗೆ ಬರುವವರು ಒಳಗೆ ಬರಬಹುದು. ಎಸ್, ನಮ್ಮ DPO ಸರ್ ಕೂಡ ವೇದಿಕೆಗೆ ಬರಬೇಕು. ದಯವಿಟ್ಟು ಪುತ್ತೂರು ತಾಲೂಕಿನ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ವಿಭಾಗದ ವಿವಿಧ ಸಂಘದ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ಅಥವಾ ಪದಾಧಿಕಾರಿಗಳು ಉಪಸ್ಥಿತರಿದ್ರೆ ದಯವಿಟ್ಟು ವೇದಿಕೆಗೆ ಬರಬೇಕು. ಶ್ರೀಯುತ ಸ್ಕರಿಯಾ ಸರ್ ಅವರು ನಮ್ಮ ಸಮಾರಂಭದ ಅತಿಥಿ ಗಣ್ಯರು. ದಯವಿಟ್ಟು ನಮ್ಮೆಲ್ಲ ಶಿಕ್ಷಕರು ಹಿಂಭಾಗದ ಚೇರ್ ಅಲ್ಲಿ ಕುಳಿತುಕೊಳ್ಳಿ. ನಮ್ಮ ಎಲ್ಲ ಶಿಕ್ಷಕಿಯರು ವೇದಿಕೆ ಹಿಂಭಾಗದ ಚೇರ್ ಅಲ್ಲಿ ಕುಳಿತುಕೊಳ್ಳಬೇಕು. ನಮ್ಮ ಕಾರ್ಯಕಾರಿ ಸಮಿತಿಯ ಸದಸ್ಯರಿದ್ರು ಕೂಡ ವೇದಿಕೆಗೆ ಬನ್ನಿ. ಚೇರ್ ಇದೆ, ಒಟ್ಟಿಗೆ ಕೂತ್ಕೊಂಡು ಕಾರ್ಯಕ್ರಮ. ಅದೇ ರೀತಿ ಚಂದ್ರಶೇಖರ್ ರೈ ಅವರು ವೇದಿಕೆಗೆ ಬರಬೇಕು. ಹಬೀಬ್ ಮಾಣಿ ಅವರು ವೇದಿಕೆಗೆ ಬರಬೇಕು. ಪ್ರವೀಣ್ ಸರ್ ವೇದಿಕೆಗೆ ಬರಬೇಕು. ಹಬೀಬ್ ಸರ್ ವೇದಿಕೆ ಬರಬೇಕು. ಚಂದ್ರಶೇಖರ್ ರೈಗಳು ದಯವಿಟ್ಟು ನೀವು ಕೂಡ ದಯವಿಟ್ಟು ವೇದಿಕೆಗೆ ಬರಬೇಕು. ನಮಗೆ ಹೆಗಲು ಕೊಟ್ಟು ನಮ್ಮನ್ನ ಬೆಳೆಸಿದವರು ನೀವು, ದಯವಿಟ್ಟು ವೇದಿಕೆಗೆ ಬರಬೇಕು. DB ವಸಂತ್ ಸರ್ ಬನ್ನಿ. ಸೀತಾರಾಮಗೌಡ ಮಿತ್ತಡ್ಕ, ಶಿಲ್ಪಾ ಮೇಡಮ್ ಎಲ್ಲಿದ್ರಿ? ಶಿಲ್ಪಾ ಮೇಡಮ್
ಕಾರ್ಯಕಾರಿ ಸಮಿತಿಯವರು ಬನ್ನಿ, ಕೆಲವರು ಬನ್ನಿ, 4 ಚೇರ್ ಇದೆ. ಪ್ರವೀಣ್ ಸರ್, ಲಬಿನ ಟೀಚರ್ ಬನ್ನಿ. ಆದರಣೀಯರೇ, ಈ ಒಂದು ಸಮಾರಂಭದ ಅಧ್ಯಕ್ಷತೆಯನ್ನ ವಹಿಸಿಕೊಂಡವರು ಸನ್ಮಾನ್ಯ ಜೀವಂದರ್ ಜೈನ್, ನಿಕಟಪೂರ್ವ ಅಧ್ಯಕ್ಷರು, ಪುತ್ತೂರು ನಗರಸಭೆ. ಇವರ ನೇತೃತ್ವದಲ್ಲಿ ನಮ್ಮ ಜೊತೆ ಉಪಸ್ಥಿತರಿದ್ದಾರೆ ಡಾಕ್ಟರ್ UP ಶಿವಾನಂದ, ಆಡಳಿತ ನಿರ್ದೇಶಕರು, ಸುದ್ದಿ ಸಮೂಹ ಸಂಸ್ಥೆ ಪುತ್ತೂರು, ಸುರೇಶ್ ಸುಡಿಮಳ್ಳು, ಅಧ್ಯಕ್ಷರು, ದಕ್ಷಿಣ ಕನ್ನಡ ಜಿಲ್ಲಾ ಯುವಜನ ಒಕ್ಕೂಟ, ಮಿಲನ್ ಗೌಡ, ಉದ್ಯಮಿಗಳು, ಪಾತಿಕಲ್ಲು ಕನ್ಸ್ಟ್ರಕ್ಷನ್ ಸುಳ್ಯ, ಡಾಕ್ಟರ್ ಶಿವಪ್ರಕಾಶ್ ದಂತ ವೈದ್ಯರು, ದರ್ಬೆ ಪುತ್ತೂರು, ಆಸಿಫ್ ಶ್ರೀ ರಜಾಕ್ ಬಪ್ಪಳಿಗೆ ಸ್ಥಾಪಕಾಧ್ಯಕ್ಷರು, ಅಮರ್ ಅಕ್ಬರ್ ಅಂತೋನಿ, ಸುಬಾರ್ದ ರೋಲಿಂಗ್ ಟ್ರೋಫಿ, ಶ್ರೀಯುತ ಮಹಮ್ಮದ್ ಕುಕ್ಕುವಳ್ಳಿ, ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ ದಕ್ಷಿಣ ಕನ್ನಡ ಜಿಲ್ಲೆ ಅಧ್ಯಕ್ಷರು, ಲಯನ್ಸ್ ಕ್ಲಬ್ ಪುತ್ತೂರು, ಪಾಣಾಜೆ, ಭುವನೇಶ್ ಜಿ, ಜಿಲ್ಲಾ ದೈಹಿಕ ಶಿಕ್ಷಣಾಧಿಕಾರಿಗಳು, ದಕ್ಷಿಣ ಕನ್ನಡ ಜಿಲ್ಲೆ, ಭಗಿನಿ ಪ್ರಶಾಂತಿ ಬಿ, ಸಂಚಾಲಕರು, ಲಿಟಲ್ ಫ್ಲವರ್ ಶಾಲೆ, ದರ್ಬೆ ಪುತ್ತೂರು, ಹಾಗೂ ಪುತ್ತೂರು ತಾಲೂಕಿನ ವಿವಿಧ ಶಿಕ್ಷಕರ ಸಂಘದ ಅಧ್ಯಕ್ಷರು, ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಅಧ್ಯಕ್ಷರುಗಳು ಮತ್ತು ಪ್ರಧಾನ ಕಾರ್ಯದರ್ಶಿಗಳು, ಅದೇ ರೀತಿ ಮಿತ್ರವೃಂದ ವಾಲಿಬಾಲ್ ಅಕಾಡೆಮಿ ಅಧ್ಯಕ್ಷರಾಗಿರುವಂತ ಶ್ರೀಯುತ ಕೃಷ್ಣನ್ ಸರ್ ಅವರು, ದಯಾನಂದರಿಗಳು, ಸ್ಕರಿಯ ಸರ್ ಅವರು, ಅದೇ ರೀತಿ ಸಂದೇಶ್ ರೈ ನಮ್ಮ ಜೊತೆ ಉಪಸ್ಥಿತರಿರಬೇಕು ಅನ್ನುವ ಕೋರಿಕೆ. ಸಂದೇಶ್ ರೈ ಕೋಸ್ಟಲ್ ಹೋಮ್, ಅದೇ ರೀತಿ ಶ್ರೀಯುತ ವಸಂತ್ ಪೂಜಾರಿ ಕಲ್ಲರ್ಪೆ, ವಸಂತ್ ಪೂಜಾರಿ ಅವರು ಸರ್, ವಸಂತ್ ಸರ್, ಶಾಂತಿಗೌಡ್ ಬನ್ನಿ ಸರ್ ವೇದಿಕೆ, ವಸಂತ್ ಸರ್. ಕಾರ್ಯಕ್ರಮವನ್ನ ಮುಂದುವರಿಸಿದ ನೇರವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಬೆಳಗಿನ ಉದ್ಘಾಟನಾ ಸಮಾರಂಭದ ಮುಖ್ಯ ಅತಿಥಿಗಳು ನಮ್ಮ ಆತ್ಮೀಯರು, ಹಿರಿಯರು, ರಾಧಾಕೃಷ್ಣ ರೈ ಬುಡಿಯಾರು ಬಿಟ್ಟು ಬಿಟ್ಟಿದ್ದೇನೆ, ಸಾರಿ. ಅವರು ಕೂಡ ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ದೂರದ ಊರಿಗೆ ಹೋಗಿದ್ರು ಕೂಡ ಪ್ರೀತಿ ಇಟ್ಟು ಸಂಜೆಯ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಬಂದು ಸೇರಿಕೊಂಡಿದ್ದಾರೆ. ಮಾಜಿ APMC ಅಧ್ಯಕ್ಷರು. ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಕಳೆದ 3 ತಿಂಗಳ ಸತತ ಪ್ರಯತ್ನದ ಫಲವಾಗಿ ಇವತ್ತು ಸಾರ್ಥಕ್ಯವನ್ನ ಗಳಿಸಿದಂತ ಕ್ಷಣ. ಈ ಸುಸಂದರ್ಭದಲ್ಲಿ ಸಹಕರಿಸಿದ ಸರ್ವರನ್ನ ಕೂಡ ಸ್ಮರಿಸಿಕೊಳ್ಳುತ್ತಾ ವೇದಿಕೆಯ ಮುಂಭಾಗದಲ್ಲಿ ಒಂದು ಆಸನದ ವ್ಯವಸ್ಥೆಯನ್ನ ಮಾಡಿದ್ದೇವೆ. ನೇರವಾಗಿ ಈ ಕಾರ್ಯಕ್ರಮಕ್ಕೆ ನಾನು ತೆರಳುತ್ತಾ ಇದ್ದೇನೆ. ಬಹುಶಃ ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ಈ ಒಂದು ಕಬಡ್ಡಿ ಪಂದ್ಯಾಟವನ್ನ ಪುತ್ತೂರು ತಾಲೂಕಿಗೆ ಬಂದಾಗ 2 ಶಾಲೆಗಳನ್ನ ಆಯ್ಕೆ ಮಾಡಿದಾಗ ಲಿಟಲ್ ಫ್ಲವರ್ ಶಾಲೆಗೆ ಮಾನ್ಯ ಸುಂದರ ಗೌಡರು ದೈಹಿಕ ಶಿಕ್ಷಣ ಪರಿವೀಕ್ಷಣಾಧಿಕಾರಿಗಳು ಕೇಳಿದಾಗ ಮುಖ್ಯ ಶಿಕ್ಷಕರು ಒಪ್ಪಿಕೊಂಡ ನಂತರ ನಾವು ನೇರವಾಗಿ ದಕ್ಷಿಣ ಕನ್ನಡ ಜಿಲ್ಲಾ ದೈಹಿಕ ಶಿಕ್ಷಣ ಪರಿವೀಕ್ಷಣಾಧಿಕಾರಿಗಳಾಗಿರುವ ಭುವನೇಶ್ ಸರ್ ಅವರನ್ನ ಸಂಪರ್ಕ ಮಾಡಿದಾಗ ಆರಂಭದ ದಿನದಿಂದ ಹಿಡಿದು ಇವತ್ತಿನ ದಿನದವರೆಗೂ ಕೂಡ ನಮಗೆ ವಿಶೇಷ ಸಹಕಾರವನ್ನ ಕೊಟ್ಟವರು. ರಾತ್ರಿ 10 ಗಂಟೆಗೆ ಮೆಸೇಜ್ ಹಾಕಿದ್ರು, 11 ಗಂಟೆಗೆ ಮೆಸೇಜ್ ಹಾಕಿದ್ರು ಕೂಡ ಅದಕ್ಕೆ ಕ್ಲಬ್ದ ಸಮಯದಲ್ಲಿ ರಿಪ್ಲೈ ಅನ್ನ ಕೊಟ್ಟವರು. ಯಾವ ಸಂದರ್ಭದಲ್ಲಿ ನಾವು ಕರೆಯನ್ನ ಮಾಡಿದಾಗ, ಇನ್ವಿಟೇಷನ್ ಅನ್ನ ಮಾಡುವಂತ ಸಂದರ್ಭದಲ್ಲಿಯೂ ಕೂಡ ಎಲ್ಲೇ ಇದ್ರೂ ಕೂಡ ನಮ್ಮ DDPI ಕಚೇರಿಗೆ ಹೋದಾಗ ಫೋನ್ನ ಮೂಲಕ ನಮಗೆ ಸಂಪರ್ಕವನ್ನ ಸಾಧಿಸಿ ಆ ಒಂದು ಕಾರ್ಯಕ್ರಮವನ್ನ ಕೂಡ ಅತ್ಯಂತ ಯಶಸ್ವಿಯಾಗಿ ನಮಗೆ ಮಾಡಿಕೊಟ್ಟವರು DPO ಆಗಿರತಕ್ಕಂತ ಭುವನೇಶ್ ಜಿ ಅವರು. ಮೊನ್ನೆ ಕೂಡ ಬಂದಿದ್ರು, ನಮಗೆ ವಿಶೇಷ ಸಹಕಾರವನ್ನ ಕೊಟ್ಟಿದ್ರು. ಇವತ್ತು ಕೂಡ ಬೆಳಗಿನಿಂದ ಸಂಜೆಯ ತನಕ ನಮ್ಮ ಜೊತೆ ಇದ್ದು ಈ ಒಂದು ಸಂಸ್ಥೆಯ ಮೇಲಿನ ಗೌರವ, ಪ್ರೀತಿ, ಅಭಿಮಾನದಿಂದ ನಮಗೆ ಸಹಕಾರವನ್ನ ಕೊಟ್ಟಿರುವಂತ ಭುವನೇಶ್ ಜೈ ಇವರಿಗೆ ಸೇರಿರುವ ಎಲ್ಲ ಅತಿಥಿ ಬಂಧುಗಳು ಸಮಾರಂಭದ ಅಧ್ಯಕ್ಷರ ನೇತೃತ್ವದಲ್ಲಿ ಅವರಿಗೆ ಒಂದು ಕಿರು ಗೌರವಾರ್ಪಣೆಯನ್ನ ಮಾಡಬೇಕು ಅನ್ನುವ ಕೋರಿಕೆ. ಭುವನೇಶ್ ಜೈ ಅವರು ಆಸನವನ್ನ ಸ್ವೀಕರಿಸಬೇಕು ಅನ್ನುವ ಆಶಯದೊಂದಿಗೆ ಎಲ್ಲ ಪ್ರೇಕ್ಷಕ ಬಂಧುಗಳೇ ಒಂದು ಚಪ್ಪಾಳೆ. ಭುವನೇಶ್ ಜೈ ದಕ್ಷಿಣ ಕನ್ನಡ ಜಿಲ್ಲಾ ದೈಹಿಕ ಶಿಕ್ಷಣ ಪರಿವೀಕ್ಷಣಾಧಿಕಾರಿ ಆಗಿದ್ರು ಕೂಡ ಅತ್ಯಂತ ಸರಳವಾಗಿ ಎಲ್ಲರ ಜೊತೆ ಬೆರೆಯುವಂತ ವ್ಯಕ್ತಿತ್ವ ಭುವನೇಶ್ ಜಿ ಅವರದು. ಈ ಒಂದು ಕಾರ್ಯಕ್ರಮದ ಯಶಸ್ವಿ ಸಂಘಟನೆಗೆ
ನಮಗೆ ಬೆನ್ನೆಲುಬಾಗಿ ನಿಂತವರು ದೈಹಿಕ ಶಿಕ್ಷಣ ಅಧಿಕಾರಿಗಳು ದಕ್ಷಿಣ ಕನ್ನಡ ಜಿಲ್ಲೆ ಶ್ರೀಯುತ ಭುವನೇಶ್ ಜೈ ಇವರು. ಸರ್, ತಮಗೆ ಲಿಟಲ್ ಫ್ಲವರ್ ಶಾಲೆ ದರ್ಬೆ ಪುತ್ತೂರು ಬೆತ್ತನಿ ಶಿಕ್ಷಣ ಮಂಡಳಿಯ ಪರವಾಗಿ ಅತ್ಯಂತ ಗೌರವದಿಂದ ಅಭಿಮಾನದಿಂದ ಹೃದಯ ಪೂರ್ವಕವಾಗಿ ಸಲ್ಲಿಸುವ ಅಭಿಮಾನದ ಕಿರು ಗೌರವಾರ್ಪಣೆ. ಒಂದು ಚಪ್ಪಾಳೆ ನಮ್ಮ ಭುವನೇಶ್ ಜೆ ಸರ್ ಇವರಿಗೆ. ಆತ್ಮೀಯರೇ, ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ಈ ಒಂದು ಕಬಡ್ಡಿ ಪಂದ್ಯಾಟವನ್ನ ನಾನಂತೂ ಈ ರೀತಿಯ ಒಂದು ಅದ್ಭುತವಾದಂತಹ ಸಂಘಟನೆಯನ್ನ ನೋಡಿಲ್ಲ. ಯಾಕೆಂತ ಹೇಳಿದ್ರೆ ಒಂದು ಬಾಲಕರ 14ರ ವಯೋಮಾನದ ಬಾಲಕರ ವಿಭಾಗದ ಒಂದು ಪಂದ್ಯಾಟಕ್ಕಾಗಿ ಇಷ್ಟೊಂದು ಲಕ್ಷಗಟ್ಟಲೆ ಖರ್ಚು ಮಾಡಿಕೊಂಡು ಒಂದು ಅದ್ಭುತವಾದಂತಹ ಒಂದು ಪಂದ್ಯಾಟವನ್ನು ಆಯೋಜನೆ ಮಾಡಬೇಕು ಅಂತ ಹೇಳಿದ್ರೆ ಅದರ ಕೀರ್ತಿ ಆತಿಥ್ಯ ವಿದ್ಯಾಸಂಸ್ಥೆಗೆ ನಡೀತಿದೆ. ಬಹುಶಃ ಆತಿಥ್ಯ ವಿದ್ಯಾಸಂಸ್ಥೆ ಇಲ್ಲಿ ಮೇಲಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಶಿಕ್ಷಕರನ್ನ ಈ ಸಂದರ್ಭದಲ್ಲಿ ಗೌರವಿಸುವಂತದ್ದು ಕಷ್ಟ ಸಾಧ್ಯ. ಆದರೆ ಈ ಆತಿಥ್ಯ ವಿದ್ಯಾಸಂಸ್ಥೆಯ ಸಂಚಾಲಕರು, ಇಲ್ಲಿ ಆಡಳಿತ ಮಂಡಳಿಯವರು ಬಹಳಷ್ಟು ಖುಷಿಯಿಂದ ಸಂತೋಷದಿಂದ ಒಬ್ಬ ಶಿಕ್ಷಕರಿಗೆ ಮತ್ತು ಎಲ್ಲ ಪೋಷಕರ ಪರವಾಗಿ, ಎಲ್ಲ ವಿದ್ಯಾರ್ಥಿಗಳ ಪರವಾಗಿ, ಎಲ್ಲ ಶಿಕ್ಷಕರ ಪರವಾಗಿ ಒಬ್ಬರನ್ನ ಸನ್ಮಾನಿಸಬೇಕು, ಗೌರವಿಸಬೇಕು ಅಂತೇಳಿ ಅವರು ಈಗಾಗಲೇ ನಮಗೆ ಕೇಳಿಕೊಂಡಿದ್ದಾರೆ. ನಮ್ಮೆಲ್ಲರ ಪ್ರೀತಿಯ ಬಾಲಕೃಷ್ಣ ಪೊರ್ದಾಲ್ರವರು ದಯವಿಟ್ಟು ವೇದಿಕೆಗೆ ಬರಬೇಕು. ಪುತ್ತೂರಿನ ಇತಿಹಾಸದಲ್ಲಿ ಅತ್ಯುತ್ತಮ ವಾಗ್ಮಿ, ಯಾವುದೇ ಕಾರ್ಯಕ್ರಮಗಳಿರಲಿ, ಅದು ಇಲಾಖಾ ಕಾರ್ಯಕ್ರಮ ಇರಲಿ ಅಥವಾ ಯಾವುದೇ ಒಂದು ಧಾರ್ಮಿಕ ಕಾರ್ಯಕ್ರಮ ಇರಲಿ, ಅವರ ವಾಕ್ಚಾತುರ್ಯ, ಅವರ ಆ ಒಂದು ಮಾತು, ಆ ಕಂಠದಿಂದ ಬರತಕ್ಕಂಥ ಕಾರ್ಯಕ್ರಮಗಳ ಅವರಿಗೆ ಸಲ್ಲುವಂತಹ ಕಾರ್ಯಕ್ರಮಗಳು. ಬಹುಶಃ ಈ ವಿದ್ಯಾರ್ಥಿಗಳು ಇವತ್ತು ವಿಭಾಗ ಮಟ್ಟದಲ್ಲಿ ಆಯ್ಕೆ ಆಗಬೇಕು ಅಂತ ಹೇಳಿದ್ರೆ ಸತತ ಅನೇಕ ದಿನಗಳಿಂದ ಅವರ ಸತತ ಪ್ರಯತ್ನ. ಬಹುಶಃ ಆತಿಥ್ಯ ವಿದ್ಯಾ ಸಂಸ್ಥೆ ಪರವಾಗಿ, ಇಲ್ಲಿಯ ಎಲ್ಲ ಧರ್ಮ ಭಗಿನಿಯರ ಪರವಾಗಿ, ಎಲ್ಲ ಶಿಕ್ಷಕರ ಪರವಾಗಿ, ಸೇರಿರ್ತಕ್ಕಂಥ ಎಲ್ಲ ಸಂಘ ಸಂಸ್ಥೆಗಳ ಪರವಾಗಿ ಅತ್ಯಂತ ಗೌರವಪೂರ್ವಕವಾಗಿ ಅವರನ್ನ ಸನ್ಮಾನಿಸಿ ಗೌರವಿಸ್ತಾ ಇದ್ದೇವೆ. ಅನೇಕ ದಿನಗಳ ಅವರ ಕನಸು, ನಿದ್ದೆ ಊಟ ಬಿಟ್ಟು ಈ ಕಾರ್ಯಕ್ರಮದ ಯಶಸ್ವಿಗೆ ಎಲ್ಲ ಶಿಕ್ಷಕರನ್ನು ಒಳಗೊಂಡಂತೆ, ಎಲ್ಲ ಪೋಷಕರನ್ನು ಒಳಗೊಂಡಂತೆ, ಎಲ್ಲ SDMC ಸದಸ್ಯರನ್ನು ಒಳಗೊಂಡಂತೆ ಈ ಕಾರ್ಯಕ್ರಮದ ರೂಪುರೇಷೆಗಳನ್ನು ಮಾಡಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂತ ಬಾಲಕೃಷ್ಣ ಪೊರ್ದಾಲ್ರವರಿಗೆ ಅತ್ಯಂತ ಗೌರವಪೂರ್ವಕವಾಗಿ ವಿದ್ಯಾಸಂಸ್ಥೆ ಪರವಾಗಿ ಮಗದೊಮ್ಮೆ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಪ್ರೀತಿಯ ವಿದ್ಯಾರ್ಥಿಗಳೇ, ನೀವು ಸಲ್ಲಿಸುವಂತಹ ಆ ಒಂದು ಕೀರ್ತಿ ವಿಭಾಗ ಮಟ್ಟದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದು ಪುತ್ತೂರಿಗೆ ಕೀರ್ತಿಯನ್ನು ತರುವಂತಾಗಲಿ ಅಂತೇಳಿ ತಮಗೆ ಶುಭ ಹಾರೈಕೆ. ಕಾರ್ಯಕ್ರಮವನ್ನ ಮುಂದುವರಿಸಿದ ಈ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಉಪಸ್ಥಿತರಿರುವಂತ ರಾಧಾಕೃಷ್ಣ ಬುಡಿಯಾರ್ ಮಾಜಿ APMC ಅಧ್ಯಕ್ಷರು ಕಾರ್ಯಕ್ರಮವನ್ನ ಉದ್ದೇಶಿಸಿ ಮಾತನಾಡಬೇಕು ಅನ್ನುವ ಕೋರಿಕೆ. ಲಿಟಲ್ ಫ್ಲವರ್ ಹಿರಿಯ ಪ್ರಾಥಮಿಕ ಶಾಲೆ ದರ್ಬೆ ಪುತ್ತೂರು ಇದರ ಆಶ್ರಯದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ 14 ವಯೋಮಾನದ ಬಾಲಕ ಬಾಲಕಿಯರ ಮ್ಯಾಚ್ ಅಂಕನ ಕಬಡ್ಡಿ ಪಂದ್ಯಾಟದ ಈ ಒಂದು ಸುಂದರ ಸಂಜೆಯಲ್ಲಿ ಸಮಾರೋಪ ಸಮಾರಂಭದಲ್ಲಿ ನಾವೆಲ್ಲರೂ ಭಾಗಿಯಾಗಿದ್ದೇವೆ. ಅದರ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂತ ನಮ್ಮೆಲ್ಲರ ಆತ್ಮೀಯರಾಗಿರ್ತಕ್ಕಂಥ ಮಾಜಿ ನಗರಸಭಾ ಅಧ್ಯಕ್ಷರು, ನನ್ನ ಆತ್ಮೀಯರಾಗದಂಥ ಜೀವನ್ಧರ್ ಜೈನ್ರವರೇ, ಅದೇ ರೀತಿ ಸುದ್ದಿ ಸಮೂಹ ಸಂಸ್ಥೆಯ ಸಂಚಾಲಕರು, ಹಿರಿಯರು ಆಗಿರತಕ್ಕಂಥ ಡಾಕ್ಟರ್ ಶಿವಾನಂದರವರೇ, ವೇದಿಕೆಯಲ್ಲಿದ್ದಂಥ ಎಲ್ಲ ಗಣ್ಯರೇ, ಶಾಲಾ ಎಲ್ಲ ಅಧ್ಯಾಪಕ ವೃಂದದವರೇ, ಇಲ್ಲಿ ಸೇರಿರತಕ್ಕಂಥ ಪುಟಾಣಿ ಮಕ್ಕಳೇ, ಖಂಡಿತವಾಗಿಯೂ ಬಹಳ ಸಂತೋಷ ಆಗ್ತಾ ಇದೆ. ಈ ಸಮಾರಂಭದಲ್ಲಿ ನಾನು ಬೆಳಿಗ್ಗೆ ಈ ಸಮಾರಂಭಕ್ಕೆ ಭಾಗಿಯಾಗಬೇಕಿತ್ತು.
ಬಾಲಕೃಷ್ಣ ರವರು ನನಗೆ ಹಲವು ಸಲ ಫೋನ್ನ ಮೂಲಕ ನನ್ನನ್ನು ಭೇಟಿಯಾಗಲಿಕ್ಕೆ ಕರೆ ಮಾಡಿದರು. ಅದಕ್ಕೆ ನಾನು ಹೇಳಿದೆ, ನನಗೆ ನೀವು ಯಾವುದೇ ಒಂದು ಆಮಂತ್ರಣವನ್ನು ಕೊಡಬೇಕಾಗಿಲ್ಲ, ನಾನು ಖಂಡಿತವಾಗಿಯೂ ಬಂದು ನಿಮ್ಮ ಈ ಸಭೆಯಲ್ಲಿ ಭಾಗವಹಿಸ್ತೇನೆ ಎಂಬ ಮಾತನ್ನು ಕೂಡ ಹೇಳಿದ್ದೆ. ಅದರ ಹೆಚ್ಚಿನದಾಗಿ 1963ರಿಂದ 65ನೇ ಇಸ್ವಿ ತನಕ ಈ ಶಾಲೆಯಲ್ಲಿ ಓದಿದ ಒಬ್ಬ ವಿದ್ಯಾರ್ಥಿ ಕೂಡ ನಾನು ಅವರು ಲಿಟಲ್ ಫ್ಲವರ್ ಹೈರ್ ಪ್ರೈಮರಿ ಸ್ಕೂಲ್ನ ಈ ಒಂದು ಸಭೆಯ ಆಮಂತ್ರಣ ಕೊಡುವಾಗ ನನಗೆ ಬಹಳ ಸಂತೋಷ ಆಗ್ತಾ ಇತ್ತು. ನಾನು ನನ್ನ ಪ್ರಾರಂಭದ 1ನೇ ಕ್ಲಾಸಿಗೆ ನಾನು ಈ ಶಾಲೆಗೆ ಒಬ್ಬ ಬಾಲಕರಾಗಿ 62-63ನೇ ಇಸ್ವಿಯಲ್ಲಿ ಸೇರ್ಪಡೆಗೊಂಡಿದ್ದೇನೆ. 3 ವರ್ಷ ಈ ಶಾಲೆಯಲ್ಲಿದೆ. ಅಲ್ಲಿ ನಂತರ ನಮ್ಮ ಹಳ್ಳಿ ಪ್ರದೇಶದಲ್ಲಿ ನಾನು ಶಾಲೆಯನ್ನ ಓದಿದಂತ ಒಬ್ಬ ವಿದ್ಯಾರ್ಥಿ. ಬಹಳ ಸಂತೋಷ ಆಗ್ತಾ ಇದೆ. 14 ವರ್ಷದಿಂದ ವಯೋಮಿತಿಯ ಕೆಳಗಿನ ಮಕ್ಕಳನ್ನ ಎಲ್ಲರನ್ನ ಒಗ್ಗೂಡಿಸಿ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಶಾಲಾ ಬಾಲಕರನ್ನು ಸೇರಿಸಿ ಈ ರೀತಿಯ ಒಂದು ಅತ್ಯುತ್ತಮ, ಯಾಕೆಂದ್ರೆ ನಮ್ಮ ಪುತ್ತೂರಿಗೆ ಇದು ಖಂಡಿತವಾಗಿಯೂ ನಾವ್ಯಾರು ಎಣಿಸದಂತ ಒಂದು ಪಂದ್ಯಕೂಟ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗಲಾರದು. ಈಗಾಗಲೇ ನಾವು ನಮ್ಮ ಹಿರಿಯರಾದಂಥ ಡಾಕ್ಟರ್ ಶಿವಾನಂದ ಗೌಡರು ನಮ್ಮ ಈ ವೇದಿಕೆಯ ಬಗ್ಗೆ ಮಾತನಾಡಿದರು. ಇದು ಯಾವ ರೀತಿಯ ಒಂದು ವೇದಿಕೆಯಿಂದ ಅರ್ಥ ಆಗೋದಿಲ್ಲ ಎಂಬ ಮಾತನ್ನ ಹೇಳಿದರು. ನಾನು ಅದಕ್ಕೆ ಹೇಳಿದೆ, ಆ ಆಮಂತ್ರಣ ಪತ್ರವನ್ನು ನಾನು ನೋಡಿದ್ದೆ, ವಾಟ್ಸಪ್ ಅಲ್ಲಿ ಅವರು ಕಳಿಸಿದ್ರು, ಅದರಲ್ಲಿ ಅಷ್ಟು ಜನ ಅತಿಥಿಗಳು ಕೂಡ ಇದ್ರು. ಆದ್ರಿಂದ ಇಂಥ ವೇದಿಕೆ ಬೇಕೆಂಬ ಒಂದು ನೆಲೆಯಲ್ಲಿ ಈ ವೇದಿಕೆಯನ್ನು ಮಾಡಿರಬಹುದು ಎಂಬ ಒಂದು ಆಲೋಚನೆ ಕೂಡ ನಾನು ಅವರಿಗೆ ತಿಳಿಸಿದೆ. ಆದ್ರಿಂದ ಹೆಚ್ಚಾಗಿ ಮಾತನಾಡುವ ಸಂದರ್ಭ ಖಂಡಿತ ಅಲ್ಲ. ಯಾಕೆಂದ್ರೆ ಪುಟಾಣಿ ಮಕ್ಕಳು ನಾವು ತಮ್ಮ ಗೆಲುವಿನ ಒಂದು ಸಂತೋಷದಲ್ಲಿ ಗೆದ್ದವರು ಆ ಒಂದು ಸಂತೋಷವನ್ನು ಹಂಚಿಕೊಂಡ್ರೆ, ಅದೇ ರೀತಿ ಪಂದ್ಯದಲ್ಲಿ ಯಾವುದೋ ಒಂದು ಸಂದರ್ಭದಲ್ಲಿ ತಾವು ಸೋಲನ್ನು ಒಪ್ಪಿಕೊಳ್ಳದೆ 1, 2ನೇ ಸ್ಥಾನ, 3ನೇ ಸ್ಥಾನ ಇಲ್ಲ 4ನೇ ಸ್ಥಾನಕ್ಕೆ ಬಂದಿರುವಂತ ಮಕ್ಕಳು ಕೂಡ ಇಲ್ಲಿ ಇದ್ದೀರಿ. ಖಂಡಿತವಾಗಿಯೂ ನೀವು ಸೋಲನ್ನು ಯಾರು ಒಪ್ಪಿಕೊಳ್ಬೇಡಿ. ಮುಂದಿನ ದಿವಸಗಳಲ್ಲಿ ನೀವು ಕೂಡ ಆ ಒಂದು ಸಾಧನೆಯನ್ನ ಮಾಡಿ ನೀವು ಕೂಡ ಆ ಪ್ರಶಸ್ತಿಯನ್ನ ಪಡೆದು ಪ್ರಥಮ ಸ್ಥಾನಕ್ಕೆ ಖಂಡಿತ ನೀವು ಬರ್ತೀರಿ ಎಂಬ ಒಂದು ಧೈರ್ಯದಿಂದ, ತಾವು ಆ ಮನಸ್ಥೈರ್ಯದಿಂದ ತಮ್ಮ ಮುಂದಿನ ಆಟೋಟ ಸ್ಪರ್ಧೆಗೆ ತಾವು ಭಾಗಿಯಾಗಿ ಎಂಬ ಮಾತನ್ನು ಹೇಳುತ್ತಾ, ಈ ಒಂದು ಸಮಾರಂಭವನ್ನು ಮಾಡಿದಂತ ಎಲ್ಲ ಈ ಶಾಲೆಯ ಅಧ್ಯಾಪಕ ಮಿತ್ರರಿಗೂ, ಸಂಚಾಲಕರಿಗೂ, ಅದೇ ರೀತಿ ಇವರಿಗೆಲ್ಲ ಸಹಕಾರ ಮಾಡಿದಂತ ಎಲ್ಲ ಹಿತೈಷಿಗಳಿಗೂ ನಾನು ವಂದನೆಗಳನ್ನು ಹೇಳುತ್ತಾ, ನನ್ನನ್ನು ಕರೆದು ಇಲ್ಲಿ ಅತಿಥಿಯಾಗಿ ಭಾಷಣ ಮಾಡಲಿಕ್ಕೆ ಹೇಳಿದಂತ ನಿಮ್ಗೆಲ್ರಿಗೂ ವಂದನೆಯನ್ನು ಮಾಡುತ್ತಾ ನನ್ನ 2 ಮಾತುಗಳನ್ನು ನಿಲ್ಲಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಎಸ್, ಕೃತಜ್ಞತೆಗಳು. ಕಾರ್ಯಕ್ರಮವನ್ನ ಮುಂದುವರಿಸ್ತಾ ನಮ್ಮ ಜೊತೆ ಉಪಸ್ಥಿತರಿದ್ದಾರೆ ಶ್ರೀಯುತ ಮಹಮ್ಮದ್ ಕುಕ್ಕುವಳ್ಳಿ, ಮಾನ್ಯ ಜಿಲ್ಲಾಧ್ಯಕ್ಷರು, ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ ಮತ್ತು ಅಧ್ಯಕ್ಷರು, ಲಯನ್ಸ್ ಕ್ಲಬ್ ಪುತ್ತೂರು ಪಾಣಾಜೆ. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕು ಅನ್ನುವ ಕೋರಿಕೆ. ಎಲ್ಲರಿಗೂ ನಮಸ್ಕಾರ. ಈ ಒಂದು ಸುಂದರವಾದ ಕಾರ್ಯಕ್ರಮದ ವೇದಿಕೆಯಲ್ಲಿರುವಂತಹ ನಾನು ಹೆಚ್ಚು ಗೌರವಿಸುವಂತಹ ನಗರಸಭೆ ನಿಕಟಪೂರ್ವ ಅಧ್ಯಕ್ಷರಾದ ಜೀವನೇಂದ್ರ ಜೈನ್ ಅವರೇ, ಅದೇ ರೀತಿ ಪುತ್ತೂರು ತಾಲೂಕಿನಲ್ಲಿ ಸುದ್ದಿ ಮಾಧ್ಯಮದಲ್ಲಿ ಒಂದು ವಿಶ್ವಮಟ್ಟದಲ್ಲಿ ಕ್ರಾಂತಿ ಮಾಡಿದಂತಹ ನಮ್ಮ ನೆಚ್ಚಿನ ಡಾಕ್ಟರ್ ಶಿವಾನಂದ ಸರ್ ಅವರೇ, ಹಾಗೂ ವೇದಿಕೆಯಲ್ಲಿ ಇರುವ ಎಲ್ಲ ಗಣ್ಯರೇ, ವಿದ್ಯಾರ್ಥಿಗಳೇ, ಕ್ರೀಡಾಪಟುಗಳೇ, ಅಧ್ಯಾಪಕರೇ, ಬಹಳ ಸಂತೋಷವಾಗ್ತದೆ. ಅಂದರೆ ಅಸಾಧ್ಯ ಎನ್ನುವ ಆ ಒಂದು ಪದ ನಮ್ಮ ಕಣ್ಣ ಮುಂದೆ ಸ್ಕ್ರೀನ್ ಆಗಿ ಈಗ ಬರ್ತಾ ಇರ್ತದೆ. ಆದರೆ ಅದರಲ್ಲಿಯೇ ಒಂದು ಸಾಧ್ಯವಿದೆ ಎನ್ನುವ ಪದ ಕೂಡ ಅದರಲ್ಲಿಯೇ ಇದೆ. ಆದರೆ ಇಲ್ಲಿಯ ಲಿಟಲ್ ಫ್ಲವರ್ ವಿದ್ಯಾರ್ಥಿಗಳು ಅದು ಸಾಧ್ಯ ಎನ್ನುವ ಆ ಒಂದು ಛಲವನ್ನ, ಅದು ಮಾತ್ರವಲ್ಲ, ಶ್ರೀರಾಮಕೃಷ್ಣ ಶಾಲೆ ಕಲ್ಲಡ್ಕ ಆ ಸಾಧ್ಯ ಎನ್ನುವ ಆ ಪದವನ್ನು ಮಾತ್ರ ಅವರ ಕಣ್ಣ ಮುಂದೆ ಬಂದಿದೆ. ಅದನ್ನು ಅವರು ಸಾಧಿಸಿ ತೋರಿಸಿದ್ದಾರೆ ಎಂಬುದು ಈ ಸಂದರ್ಭದಲ್ಲಿ ಹೇಳಲು ಇಚ್ಛಪಡ್ತೇನೆ. ಯಾವುದೇ ಒಂದು ಕೆಲಸವನ್ನು ಮಾಡುವಾಗ ಅಸಾಧ್ಯವಾದ ಆ ಒಂದು ವಿಷಯವನ್ನು ಬಿಟ್ಟು ಸಾಧ್ಯವಿದೆ ಎನ್ನುವ ಆ ಒಂದು ಛಲದೊಂದಿಗೆ, ಒಂದು ಹಠದೊಂದಿಗೆ ಮುಂದೆ ಹೋದರೆ ಅದು ಜಯ ಸಿಗುತ್ತದೆ ಎಂಬುದನ್ನು ಈ ಸಂದರ್ಭದಲ್ಲಿ ಹೇಳಲು ಇಚ್ಛಪಡ್ತೇನೆ. ಬಹಳ ಸುಂದರವಾಗಿ ಅಚ್ಚುಕಟ್ಟಿನಿಂದ ಈ ಒಂದು ಲಿಟಲ್ ಫ್ಲವರ್ ಶಾಲೆ
ನೆರವೇರಿಸಿಕೊಟ್ಟಿದೆ. ಅದು ಮಾತ್ರವಲ್ಲ, ಇದಕ್ಕೆ ಸಹಕರಿಸಿದ ಎಲ್ಲರಿಗೂ ಅಭಿನಂದನೆಯನ್ನು ಸಲ್ಲಿಸ್ತಾ ನನ್ನೆರಡು ಮಾತನ್ನು ಕೊನೆಗೊಳಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಕೃತಜ್ಞತೆಗಳು. ಕಾರ್ಯಕ್ರಮವನ್ನ ಮುಂದುವರಿಸಿದ ಡಾಕ್ಟರ್ UP ಶಿವಾನಂದ್, ಆಡಳಿತ ನಿರ್ದೇಶಕರು, ಸುದ್ದಿ ಸಮೂಹ ಸಂಸ್ಥೆ. ವಿಶೇಷವಾಗಿ ಇವರಿಬ್ಬರು ಮಕ್ಕಳು ಕೂಡ ನಮ್ಮ ಸಂಸ್ಥೆಯಲ್ಲಿ ಓದಿದ್ದು, ಸಿಂಚನ ಮತ್ತು ಶಿಜನ್ ಇಬ್ಬರು ಕೂಡ ಅದನ್ನ ಉಲ್ಲೇಖ ಮಾಡುತ್ತಾ ಕಾರ್ಯಕ್ರಮವನ್ನ ಉದ್ದೇಶಿಸಿ ಮಾತನಾಡಬೇಕು ಅನ್ನುವ ಕೋರಿಕೆ. ಲಿಟಲ್ ಫ್ಲವರ್ ಶಾಲೆಯ ಈ ಕ್ರೀಡಾ ಕಾರ್ಯಕ್ರಮ ಅತ್ಯುತ್ತಮವಾಗಿ ನಡೆದಿದೆ ಅಂತ ಹೇಳುವುದರಲ್ಲಿ ಎರಡು ಮಾತಿಲ್ಲ. ಇಲ್ಲಿ ಈ ಶಾಲೆಯಲ್ಲಿ ನನ್ನ 3 ಮಕ್ಕಳು ಇಲ್ಲಿ ಓದಿದ್ದಾರೆ. 3 ಮಕ್ಕಳು ಕೂಡ ಇದೇ ಶಾಲೆಯಲ್ಲಿ ಓದಿದವರು. ಈಗ ನನ್ನ ಮಗಳು ಬಂದಿದ್ಲು, ಹಾಗಾಗಿ ನನ್ನನ್ನು ಕರೆದಾಗ ನನ್ನ ಮಕ್ಕಳೇ ನನ್ನನ್ನು ಕರ್ಕೊಂಡ್ಬಂದುಬಿಟ್ಟು ಹೋದ್ಲಿಲ್ಲ. ಅಂದರೆ ಅಷ್ಟು ಪ್ರೀತಿ ಆ ಮಕ್ಕಳಿಗೆ ಇಲ್ಲಿ. ಹಾಗಾಗಿ ಶಾಲೆ ಒಳ್ಳೆಯ ಶಾಲೆ ಅಂತ ಹೇಳಲಿಕ್ಕೆ ಇದಿಲ್ಲ. ಇಲ್ಲಿ ತುಂಬ ಜನ ಈ ಶಾಲೆಯ ಬಂದು ಲಿಟಲ್ ಫ್ಲವರ್ ಒಳ್ಳೆಯ ಹೆಸರು ಕೂಡ. ಇದಕ್ಕಿಂತ ಹೆಚ್ಚು ಕ್ರೀಡೆ ವಿಷಯದಲ್ಲಿ ಇವತ್ತು ಕಡೆಗೆ ಬಂದಾಗ ನಾನು ಫೈನಲ್ ಮ್ಯಾಚ್ ಆಗ್ತಾಯಿತ್ತು. ಭಾಳ ರೋಚಕವಾದ ಬಾಲಕರ ಕಬಡ್ಡಿ ಭಾಳ ರೋಚಕವಾಗಿತ್ತು. ಅದಕ್ಕಿಂತ ಹೆಚ್ಚು ಗೆದ್ದ ಮೇಲೆ ಒಂದು ಕುಣಿತ ಇತ್ತು. ಗೆದ್ದ ಮೇಲೆ ಕುಣಿತ ಭಾಳ ಚೆನ್ನಾಗಿತ್ತು. ನನ್ನ ವಿಡಿಯೋದಲ್ಲಿ ರೆಕಾರ್ಡ್ ಆಗಿರಬೇಕು. ನಾವು ಅದನ್ನು ಇವತ್ತು ನೇರ ಪ್ರಸಾರ ಮಾಡಿದ್ದೇವೆ. ಅದು ಭಾಳ ಎಲ್ಲರೂ ಕುಣಿತಿದ್ರು. ಮಾಸ್ಟರನ್ನು ಎತ್ತಿದ ಕಾಣ್ತಿತ್ತು, ನಮ್ಮ ಬಾಲಕೃಷ್ಣ ಮಾಸ್ಟರನ್ನು ಎತ್ತಿ ಕೂಡ ಮಾಡಿದರು. ಹಾಗಾಗಿ ಭಾಳ ಅದನ್ನು ಎಂಜಾಯ್ ಮಾಡಿದ್ದೀರಿ. ಆ ಸಂತೋಷ ನಿಮ್ಮಲ್ಲಿರಲಿ, ಕ್ರೀಡೆ ಉತ್ಸಾಹ ಮತ್ತು ಆ ಸ್ಪಿರಿಟ್ ನಿಮ್ಮಲ್ಲಿ ಇರಲಿ. ಮತ್ತು ಸೋತವರಿಗೆ ಕೂಡ ಗೆಲುವಿನ ಆಕಾಂಕ್ಷೆಯನ್ನು ಹುಟ್ಟಿಸಲಿ. ಸೋಲವರು ಮತ್ತೆ ಗೆಲ್ಲುವಂಥ ಒಂದು ಹುಮ್ಮಸ್ಸು ಹೊರಕಲಿಂತ ಆಶಿಸ್ತಾ ನನ್ನನ್ನು ಆಮಂತ್ರಿಸಿದ್ದಕ್ಕೆ ಎಲ್ಲರಿಗೂ ವಂದನೆ ಮಾಡ್ತೇನೆ. ವಂದನೆಗಳು, ಕೃತಜ್ಞತೆಗಳು. ಕಾರ್ಯಕ್ರಮವನ್ನ ಮುಂದುವರಿಸಿದ ಶ್ರೀಯುತ ಸುರೇಶ್ ರೈ ಸುಡಿಮಳ್ಳು, ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು, ಯುವಜನ ಒಕ್ಕೂಟ, ಇವರು ಕಾರ್ಯಕ್ರಮಕ್ಕೆ ಶುಭ ಹಾರೈಸುವಂತೆ ವಿನಂತಿಸಿಕೊಳ್ಳುತ್ತಿದ್ದೇನೆ. ಸಮಾರಂಭದ ಅಧ್ಯಕ್ಷರೇ, ವೇದಿಕೆ ಮೇಲಿರುವ ಎಲ್ಲ ಗಣ್ಯಮಾನ್ಯರೇ ಮತ್ತು ಶಿಕ್ಷಕ ಬಂಧುಗಳೇ ಮತ್ತು ವಿದ್ಯಾರ್ಥಿಗಳೇ, ಈ ಒಂದು 14ರ ವಯೋಮಾನದ ಕಬಡ್ಡಿ ಪಂದ್ಯಾಟ ಅತ್ಯಂತ ಯಶಸ್ವಿಯಾಗಿದೆ ಮತ್ತು ಈ ಕಾರ್ಯಕ್ರಮವನ್ನು ಅತ್ಯಂತ ಉತ್ತಮ ರೀತಿಯಲ್ಲಿ ಸಂಘಟಿಸಿ ತೋರಿಸಿದ್ದಾರೆ. ಈ ಒಂದು ಬಾಲಕೃಷ್ಣ ಸರ್ ತಂಡ ಮತ್ತು ಇಲ್ಲಿ ಸಂಚಾಲಕರಿಗೆ ಅಭಿನಂದನೆ ಸಲ್ಲಿಸ್ತಾ ನಮಗೂ ಅವಕಾಶ ಮಾಡಿಕೊಡೋದಕ್ಕೆ ನಿಮಗೆಲ್ಲರಿಗೂ ಒಂದು ದಿವಸ ಮುಗಿಸ್ತೇನೆ. ಕೃತಜ್ಞತೆಗಳು. ಕಾರ್ಯಕ್ರಮವನ್ನ ಮುಂದುವರಿಸ ಪ್ರೀತಿಯ ಮಾತು ಪ್ರದೀಪ್, ಹಿರಿಯ ವಿದ್ಯಾರ್ಥಿ ಸಂಘವನ್ನ ಕಟ್ಟಬೇಕು ಅಂತ ದೊಡ್ಡ ಮನಸ್ಸಿನೊಂದಿಗೆ ನಮ್ಮ ಸಂಸ್ಥೆಯ ಜೊತೆ ಪ್ರತಿನಿತ್ಯ ಸಹಕಾರವನ್ನ ಕೊಡ್ತಾ ಇರುವವರು, ವಿಶೇಷ ಸಹಕಾರವನ್ನ ಕೊಡ್ತಾ ಇರುವ ಹಿರಿಯ ವಿದ್ಯಾರ್ಥಿ ಪ್ರದೀಪ್ಗೆ ಪ್ರಾದೇಶಿಕ ಪ್ರಬಂಧಕರು ಬಜಾಜ್ ಫೈನಾನ್ಸ್ ಮಂಗಳೂರು ಇವರಿಂದ ಶುಭ ಹಾರೈಕೆಯ ನುಡಿಗಳು. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಗೆ ವಂದಿಸುತ್ತಾ, ಲಿಟ್ಲ್ ಫ್ಲವರ್ ಹಳೆ ವಿದ್ಯಾರ್ಥಿ ಸಂಘ ಕಟ್ಟಬೇಕು ಅಂತ ಹೇಳಿ ಒಂದು ಆಶಯದೊಂದಿಗೆ ನಾವಿದ್ದೇವೆ. ಭಾರತದ ವಿಶ್ವದ ಎಲ್ಲೇ ಯಾವುದೇ ಮೂಲೆಗೆ ಹೋದರೂ ಭಾರತದ ಒಂದು ಮೂಲ ಸಿಗ್ತದಂತೆ. ಅದೇ ರೀತಿ ಪುತ್ತೂರು ತಾಲೂಕಿನ ಯಾವುದೇ ಪ್ರದೇಶಕ್ಕೆ ಹೋದರೂ ಲಿಟ್ಲ್ ಫ್ಲವರ್ನ ಒಂದು ಮೂಲ ಖಂಡಿತ ಇರುತ್ತೆ. ಅದು ಯಾರು ಕೂಡ ಆಗಿರಲಿ, ಯಾವುದೇ ಪದವಿಯಲ್ಲಿರಲಿ, ಯಾವುದೇ ಒಂದು ಉನ್ನತ ಸ್ಥಾನದಲ್ಲಿರಲಿ, ಆದರೆ ಅದಕ್ಕೆ ಒಂದು ಮೂಲ, ಸಣ್ಣ ಮೂಲ, ಎಲ್ಲಿಂದಾದರೂ ಒಂದು ಸಣ್ಣ ಮೂಲ ಅದು ಲಿಟ್ಲ್ ಫ್ಲವರ್ ಶಾಲೆಯಿಂದ ಖಂಡಿತ ಇರುತ್ತೆ. ಅದೊಂದು ಗೌರವ ನಮಗೆ. ಹಾಗೆ ಈ ನಮ್ಮ ಮಾತುಗಳನ್ನು ಕೇಳುವ ಆಸಕ್ತಿ ಹಾಗೂ ಆ ತಾಳ್ಮೆ ಈ ವಿದ್ಯಾರ್ಥಿಗಳಲ್ಲೂ ಖಂಡಿತ ಇರಲ್ಲ, ಯಾರಿಗೂ ಇರಲ್ಲ. ಹಿಂದೆ ಹೆತ್ತವರಿಗೂ ವಿದ್ಯಾರ್ಥಿಗಳು ಈ ಒಂದು ಆಯೋಜನೆ ಮಾಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳನ್ನು ಹಾಗೂ ವಿಜೇತರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಮುಂದಿನ ದಿನಗಳಲ್ಲಿ ಹಳೆ ವಿದ್ಯಾರ್ಥಿ ಸಂಘ ಗಟ್ಟಿಯಾಗಲಿ, ಶಾಲೆಯ ಶ್ರೇಯೋಭಿಲಾಷೆಗಾಗಿ ದುಡಿಯಲ ಒಂದು ಒಳ್ಳೆಯ ಮನಸ್ಸುಗಳು ನಮ್ಮ ಜೊತೆ ಸೇರಲಿ, ಒಂದು ಉತ್ತಮ ಹಳೆ ವಿದ್ಯಾರ್ಥಿ ಸಂಘವನ್ನು ಕಟ್ಟಲಿಕ್ಕೆ ಎಲ್ಲರ ತಮ್ಮ ಸಹಕಾರವನ್ನು ಬೇಡಿಕೊಳ್ಳುತ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್. ಕೃತಜ್ಞತೆಗಳು. ಕಾರ್ಯಕ್ರಮವನ್ನ ಮುಂದುವರಿಸಿದ ಶ್ರೀಯುತ ರಜಾಕ್ ಬಪ್ಪಳಿಗೆ ಇವರಿಂದ ಮೌನವಾಗಿ ಶುಭ ಹಾರೈಕೆಯನ್ನ ನೀಡಿದ್ದಾರೆ. ಕಾರ್ಯಕ್ರಮವನ್ನ ಮುಂದುವರಿಸಿದ ನೇರವಾಗಿ ಅಧ್ಯಕ್ಷೀಯ ಮಾತುಗಳ ಕಡೆಗೆ ತೆರಗುತ್ತೇವೆ. ಪ್ರೀತಿ ಇಟ್ಟು ಆಗಮಿಸಿದ ಪುತ್ತೂರು ನಗರಸಭೆಯಲ್ಲಿ ಯಾವ ಕೆಲಸ ಆಗಬೇಕು ಅಂತಿದ್ರೆ ಜೀವನ್ಧರ್ ಜೈನ್ ಸರಿಗೆ ಕರೆ ಕೊಟ್ಟಾಗ ತಕ್ಷಣ ಸ್ಪಂದಿಸುವಂತ ವ್ಯಕ್ತಿತ್ವದವರು ಸರ್. ಕಾರ್ಯಕ್ರಮವನ್ನ ಉದ್ದೇಶಿಸಿ ಅಧ್ಯಕ್ಷೀಯ ಮಾತುಗಳನ್ನಾಡಬೇಕು ಅನ್ನುವ ಕೋರಿಕೆ. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯ ಜಂಟಿ ಆಶ್ರಯದಲ್ಲಿ ನಡೆಯುವಂಥ ಲಿಟ್ಲ್ ಫ್ಲವರ್ ಹಿರಿಯ ಪ್ರಾಥಮಿಕ ಶಾಲೆ ದರ್ಬೆ, ಇದರ ಆಶ್ರಯದಲ್ಲಿ
ನಡೆಯುವಂಥ ಕಬಡ್ಡಿ ಪಂದ್ಯಾಟದ ಸಮಾರೋಪ ವೇದಿಕೆಯಲ್ಲಿ ಉಪಸ್ಥಿತಿರುವಂಥ ಹಿರಿಯರು, ನನ್ನ ಆತ್ಮೀಯರು ಆಗಿರ್ತಕ್ಕಂಥ ಬುಡಿಯಾರ್ ರಾಧಾಕೃಷ್ಣ ರೈಯವರೇ, ಭ್ರಷ್ಟಾಚಾರ ನಿರ್ಮೂಲನೆಯ ಬಗ್ಗೆ ಸುದ್ದಿ ವಾಹಿನಿಯಲ್ಲಿ ಸಮಾಜಕ್ಕೆ ಮದ್ದು ಕೊಡುವಂಥ ಡಾಕ್ಟರ್ ಶಿವಾನಂದ್ ಅವರೇ, ವೇದಿಕೆಯಲ್ಲಿ ಉಪಸ್ಥಿತಿರುವಂಥ ಎಲ್ಲ ಗಣ್ಯರೇ, ಪ್ರೀತಿಯ ವಿದ್ಯಾರ್ಥಿ ಪುಟಾಣಿ ಮಕ್ಕಳೇ, ಭಾಳ ಅರ್ಥಪೂರ್ಣವಾಗಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಜಿಲ್ಲಾ ಮಟ್ಟದ ಕಬಡ್ಡಿ ಪಂದ್ಯಾಟ, ತಾಲೂಕು ಮಟ್ಟದ ಕಬಡ್ಡಿ ಪಂದ್ಯಾಟ ನಮ್ಮ ಊರಿನ ಲಿಟ್ಲ್ ಫ್ಲವರ್ ಶಾಲೆಯಲ್ಲಿ ನಡೀತಾ ಇದೆ ಅಂತ ಹೇಳಿದರೆ ಭಾಳ ವಿಶೇಷ ಮತ್ತು ಅದಕ್ಕೆ ಒಂದು ಆ ಶಾಲೆಗೆ ಗೌರವವನ್ನು ತಂದುಕೊಡುವಂಥ ಕೆಲಸ ಕಾರ್ಯಗಳಾಗಿದೆ. ನಾನು ವಿಶೇಷವಾಗಿ ಲಿಟ್ಲ್ ಫ್ಲವರ್ನ ಮಕ್ಕಳು ಗೆದ್ದಾಗ ಮಕ್ಕಳ ಜೊತೆ ಶಿಕ್ಷಕರು ಶಿಕ್ಷಕಿಯರು ಕುಣಿತದಿಂದ ಒಂದು ಪ್ರೋತ್ಸಾಹವನ್ನು ಕೊಟ್ಟದಕ್ಕೆ ನನ್ನ ವೈಯಕ್ತಿಕ ನೆಲೆಯಲ್ಲಿ ಅವರಿಗೊಂದು ಅಭಿನಂದನೆಯನ್ನು ಕೊಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಮಕ್ಕಳಿಗೆ ಯಾವ ರೀತಿ ಪ್ರೋತ್ಸಾಹ ಕೊಡಬೇಕು ಅಂತ ಒಂದು ರೀತಿಯಲ್ಲಿ ಲಿಟ್ಲ್ ಫ್ಲವರ್ ಶಾಲೆಯಿಂದ ಕಲಿಬೇಕು ನಾವೆಲ್ಲರೂ. ಬಾಲಣ್ಣನ ಬಗ್ಗೆ ನಾನು ಏನು ಹೇಳಲಿಕ್ಕೆ ಹೋಗೋದಿಲ್ಲ. ಅವರಿಗೆ ಸನ್ಮಾನ ಯಾಕೆ ಮಾಡಿದ್ದೇವೆ ಅಂತ ಹೇಳೋದನ್ನು ಎಲ್ರಿಗೂ ಗೊತ್ತು. ಪುತ್ತೂರಿನ ಪ್ರತಿ ಕಾರ್ಯಕ್ರಮದಲ್ಲಿ ಯಾವ ರೀತಿ ಕಾರ್ಯಕ್ರಮವನ್ನು ವ್ಯವಸ್ಥಿತವಾಗಿ ಕೊಂಡೋಗ್ತಾರೆ ಅದೇ ರೀತಿ ಲಿಟ್ಲ್ ಫ್ಲವರ್ ಶಾಲೆಯನ್ನು ಕೂಡ ಕೊಂಡೋಗ್ತಾರೆ ಅಂತ ಹೇಳೋದಕ್ಕೆ ಇವತ್ತು ಸಾಕ್ಷಿಯಾಗಿದೆ. ನಾನು ಹೆಚ್ಚು ಮಾತಾಡಲಿಕ್ಕೆ ಹೋಗೋದಿಲ್ಲ. ಯಾಕೆ ಹೇಳಿದರೆ ಮಕ್ಕಳು ಕಾಯ್ತಿರುವಂಥದ್ದು ಬಹುಮಾನಕ್ಕೆ. ಅವರ ಉತ್ಸಾಹವನ್ನು ಕಮ್ಮಿ ಮಾಡಲಿಕ್ಕೆ ನಾವು ತಯಾರಿಲ್ಲ. ಖಂಡಿತವಾಗಿ ಸೋಲು ಗೆಲುವು ನಾಣ್ಯದ ಎರಡು ಮುಖಗಳಿದ್ದಾಗೆ. ಅದು ಸೋತಾಗಲೂ ನಾವು ಗೆದ್ದಾಗಲೂ ಖುಷಿ ಪಡಬೇಕು. ಸೋತಾಗ ಖುಷಿಪಟ್ಟು ಮುಂದಿನ ದಿವಸ ನಾವು ಖಂಡಿತವಾಗಿ ಗೆಲ್ತೇವೆ ಅಂತ ಹೇಳೋ ಹುರುಪಿನಿಂದ ನಾವು ಕ್ರೀಡಾ ಮನೋಭಾವವನ್ನು ಹಮ್ಮಿಕೊಂಡಾಗ ಖಂಡಿತ ಮುಂದಿನ ದಿನ ಜಯ ನಮ್ಮದಾಗ್ತದೆ. ಕಬಡ್ಡಿ ಪಂದ್ಯಾಟ ತಮಿಳುನಾಡಿನ ಅಲ್ಲಿ ಹುಟ್ಟಿಕೊಂಡಿರುವಂಥದ್ದು ದೇಶೀಯ ಕ್ರೀಡೆ. ಇದನ್ನು ಪುತ್ತೂರಿನಾದ್ಯಂತ ರಾಜ್ಯದಾದ್ಯಂತ ಲಿಟ್ಲ್ ಫ್ಲವರ್ ಶಾಲೆಯಿಂದ ಈ ರೀತಿಯ ಕಾರ್ಯಕ್ರಮಗಳು ಹಮ್ಮಿಕೊಂಡದಕ್ಕೆ ನನ್ನ ಅಭಿನಂದನೆಯನ್ನು ಹೇಳ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಕೃತಜ್ಞತೆಗಳು. ಎಲ್ಲರೂ ಮಾತಾಡುತ್ತಾರೆ, ಬಹುಮಾನ ಯಾವಾಗ ಕೊಡ್ತಾರೆ ಅಂತ ಎಲ್ಲರಿಗೂ ಪ್ರಶ್ನಾರ್ಥಕ ಚಿಹ್ನೆ ಇರಬಹುದು. ಅದರ ಒಂದು ಕೃತಜ್ಞತೆಯನ್ನ ಸಮರ್ಪಿಸಿ ಬಹುಮಾನವನ್ನ ವಿತರಿಸುವಂತ ಕಾರ್ಯಕ್ರಮ. ಸ್ಟೇಜ್ ಅಲ್ಲಿ ಉದ್ದ ಜನ ಇದ್ದಾರೆ ಅಂತ ಹೇಳಿ ಧನ್ಯವಾದ ಉದ್ದಾಗೋದಿಲ್ಲ. ಆದ್ರೆ ಒಂದನ್ನ ನಾನು ಉಲ್ಲೇಖ ಮಾಡಬೇಕಾಗಿದೆ. ಲಿಟಲ್ ಫ್ಲವರ್ ಶಾಲೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ಕಬಡ್ಡಿ ಪಂದ್ಯಾಟದ ಆಯೋಜನೆಯ ಬಗ್ಗೆ ಕಳೆದ 1.5 ತಿಂಗಳ ಹಿಂದೆ ಇಲಾಖೆಯಿಂದ ನಮಗೆ ಸಂಪರ್ಕ ಆದಾಗ ನಾವು ಒಪ್ಪಿಕೊಂಡ ನಂತರ ಆ ಕ್ಷಣದಿಂದ ನಾವು ದಾನಿಗಳನ್ನ ಸಂಪರ್ಕ ಮಾಡುವ ಪ್ರಯತ್ನವನ್ನ ಮಾಡಿದೆವು. ಪುತ್ತೂರಿನ ಎಲ್ಲ ದಾನಿಗಳು ಬೆಳಗ್ಗೆಯಿಂದ ಮಧ್ಯಾಹ್ನ ಫಸ್ಟ್ ಮೀಟಿಂಗ್ ಮಾಡುವ ಮುಂಚೆ ಸುಮಾರು 80,000ದಷ್ಟು ಮೊತ್ತದ ದೊಡ್ಡ ಸಹಕಾರವನ್ನ ಪುತ್ತೂರಿನ ದಾನಿಗಳು ನಮಗೆ ಕೊಟ್ಟಿದ್ದಾರೆ. ಅವರೆಲ್ಲರನ್ನ ನಾವು ಸ್ಮರಿಸುವಂತ ಕೆಲಸವನ್ನ ಮಾಡಿದ್ದೇವೆ. ಕಲೆಕ್ಷನ್ ಆಗ್ತದ ಬಿಡುತ್ತದ ಅಂತ ನಮಗೆ ಗೊತ್ತಿಲ್ಲ, ಆದ್ರೆ ಕಾರ್ಯಕ್ರಮ ಅಂತೂ ಗ್ರ್ಯಾಂಡ್ ಆಗಿ ಆಗಬೇಕು ಅಂತ ಫಸ್ಟ್ ಡಿಸೈಡ್ ಅನ್ನ ಮಾಡಿದೆವು. ಎಲ್ಲ ದೇವರುಗಳು, ಎಲ್ಲರ ನಂಬಿಕೆಯ ನಂಬುವ ದೇವರುಗಳ ಸಹಕಾರದಿಂದ ಈ ಕಾರ್ಯಕ್ರಮ ಇವತ್ತು ಮನಸ್ಸಿಗೆ ತೃಪ್ತಿ ಕೊಡುವಷ್ಟು ಯಶಸ್ಸನ್ನ ಗಳಿಸಿಕೊಟ್ಟಿದೆ ಅನ್ನುವಂಥದ್ದು ಸಂತಸದ ಸಂಗತಿ ಒಂದು ಕಡೆಯಾದರೆ, ಈ ಒಂದು ಅದ್ಭುತವಾದಂತ ಕ್ರೀಡಾಂಗಣವನ್ನ ಒಂದು ವ್ಯವಸ್ಥೆ ಮಾಡಬೇಕು ಅಂತಿದ್ರೆ 3-4 ದಿನದ ಹಿಂದೆ ಬಂದಾಗ ಇದು ದೊಡ್ಡ ಒಂದು ಕೆಸರಿನ ಪಲ್ಲ ಆಗಿತ್ತು. ಬಂದವರೆಲ್ಲ ಇಲ್ಲಿ ಕಬಡ್ಡಿ ಮಾಡ್ತೀರಾ ಅಂತ ನಮ್ಮ ಹತ್ರ ಕೇಳುತ್ತಿದ್ರು. ಹೇಗ್ ಸಾಧ್ಯ, ಇದು ಸಾಧ್ಯವಾ ಅಂತ. ನಮ್ಮೆಲ್ಲ ಇಲ್ಲಿ ಸ್ಟ್ರೆಸ್ ಹಾಕ್ಲಿಕ್ಕೆ ಬಂದಂತಹ ವಾಹನದ ಚಾಲಕರು ಬಂದು 1.5 ಫೀಟ್ ಗುಂಡಿ 3/4 ಭಾಗ ಮಾಡಿ ಹೋಗಿದ್ರು. ಆ ಸಂದರ್ಭದಲ್ಲಿ ನನಗೂ ಭಯ ಆಗಿತ್ತು, ಇದನ್ನು ಹೇಗೆ ಫಿಲ್ ಮಾಡೋದು. ಹೊಯ್ಗೆ ತಂದು ಹಾಕಿದ್ರೆ ಒಂದು ಟಿಪ್ಪರಿಗೆ 13-14 ಸಾವಿರ ಕೊಡಬೇಕು. ಇದಕ್ಕೆಲ್ಲ ಹಾಕಬೇಕು ಅಂತಿದ್ರೆ 60,000ಕ್ಕಿಂತ ಮೇಲೆ ಟಿಪ್ಪರಿಗೆ ಹೊಯ್ಗೆ ಬೇಕಾಗತ್ತೆ. ಅಂತಹ ಸಂದರ್ಭದಲ್ಲಿ ನಾನೆಲ್ಲರನ್ನ ಕಾರ್ಯಕಾರಿ ಸಮಿತಿಯವರನ್ನ ಉಲ್ಲೇಖ ಮಾಡ್ತೇನೆ. ಆದ್ರೆ 4 ಜನರ ಹೆಸರನ್ನ ನಾನು ಹೇಳಬೇಕಾಗತ್ತೆ. ಒಂದು ಚಂದ್ರಶೇಖರ್ ರೈಗಳು, ಅವರು ಸ್ಟೇಜಿಗೆ ಬರುವುದಿಲ್ಲ, ಆದ್ರೆ ಅಲ್ಲಿ ನಿಂತು ಎಲ್ಲ ಕೆಲಸವನ್ನ ಮಾಡ್ತಾರೆ. ಸತೀಶ್ ಅಣ್ಣ,
ಒಂದು ಚಂದ್ರಶೇಖರ್ ರೈ ಅವರು ಈ ಕ್ರೀಡಾಂಗಣದ ಉಸ್ತುವಾರಿಯನ್ನ ತಗೊಂಡ್ರು. ನನ್ನ ಜೊತೆ ಇನ್ನೊಂದು ಹೆಗಲಾಗಿ ಕೊಟ್ಟವರು ಸತೀಶ್ ರೈ ಅವರು, ರಾಮಚಂದ್ರ ಭಟ್ ಅವರು, ನಮ್ಮಲ್ಲಿ ಪ್ರವೀಣಣ್ಣ ಅಂತ ಇನ್ನೊಬ್ಬರಿದ್ದಾರೆ, ಅವರು ನಮ್ಮ ಅಡುಗೆ ಭಟ್ರು. ನಮ್ಮ ಮಕ್ಕಳು ಆಟ ಆಡ್ತಾ ಇರುವಾಗ ಬಡಾಪುಡು ಸತೀಶ್ ಅಣ್ಣ ಅಂತ ಪ್ರವೀಣಣ್ಣ ಅಂತ ಹೇಳಿದ್ರೆ ಕೂಡ್ಲೆ ಪ್ರಭು ಚರ್ಮೂರಿಯಿಂದ ಚರ್ಮೂರಿ ಬರ್ತದೆ, ಹೋಟೆಲಿಂದ ಪಪ್ಸ್ ಬರ್ತದೆ, ಎಲ್ಲವನ್ನ ಕಟ್ಟಿಕೊಂಡು ನಮಗೆ ಸಹಕಾರವನ್ನ ಕೊಟ್ಟವರು. ಮೊನ್ನೆ ಒಂದು ಇಡೀ ದಿನ ನಿಮ್ಮೆಲ್ಲ ಮಕ್ಕಳಿಗೆ ಇಲ್ಲಿರುವವರಿಗೆ ತಿಂಡಿ ಮಾಡುವುದಕ್ಕೆ ಅಡುಗೆ ಭಟ್ರು ಕೂಡ ಆಗಿದ್ರು. ಅಂದು 3 ಗಂಟೆ 4 ಗಂಟೆ ಎಲ್ಲರೂ ಕೂಡ ಡಸ್ಟ್ ಅನ್ನ ತಕೊಂಡು ಬಂದು ಆ ಗುಂಡಿಯನ್ನ ಫಿಲ್ ಮಾಡಿ 1.5 ದಿನದಲ್ಲಿ ಗ್ರೌಂಡ್ ಅಲ್ಲಿ ಕಬಡ್ಡಿ ಮಾಡಬಹುದು ಅನ್ನುವಷ್ಟರ ಮಟ್ಟಿಗೆ ಇದು ಒಂದು ಆಗಿದ್ರೆ ವಿಶೇಷವಾಗಿ ಈ 4 ಜನರನ್ನ ನಾನು ಉಲ್ಲೇಖವನ್ನ ಮಾಡಬೇಕಾಗತ್ತೆ. ಸತೀಶ್ ಅಣ್ಣ, ಪ್ರವೀಣಣ್ಣ, ಚಂದ್ರಣ್ಣ, ಮತ್ತೆ ಇನ್ನೊಂದು ನನ್ನ ಹಿರಿಯ ವಿದ್ಯಾರ್ಥಿ ಸುಚೇತ್. ಅವನು ನನಗೆ ಬಲಗೈ ಬಂಟ ಇದ್ದ ಹಾಗೆ. ನಾನು 1.5 ಗಂಟೆಗೆ ಇಲ್ಲಿದ್ದಾಗ್ಲೂ ಕೂಡ ನನ್ನನ್ನ ಬಿಟ್ಟು ಹೋಗ್ಲಿಲ್ಲ, ಎಲ್ಲದಕ್ಕೂ ಸಹಕಾರವನ್ನ ಕೊಟ್ಟವರು. ಅದರಿಂದ ಈ 4 ಜನರನ್ನ ನಾನು ಉಲ್ಲೇಖ ಮಾಡಿ, ಇವರು ಇಲ್ಲದೇ ಇದ್ರೆ ಈ ಕಾರ್ಯಕ್ರಮ 100% ಯಶಸ್ಸನ್ನ ಸಾಧಿಸಲಿಕ್ಕೆ ಆಗ್ತಾ ಇರಲಿಲ್ಲ. ಇದಕ್ಕೆಲ್ಲ ಸಹಕಾರನ್ನ ಕೊಟ್ಟವರನ್ನ ನಾವು ವಿಶೇಷವಾಗಿ ಸ್ಪಂದಿಸ್ತೇವೆ. ನಿಮಗೆ ಒಂದು ವಿಶೇಷ ಒಂದು ಚಪ್ಪಾಳೆಯ ಅಭಿನಂದನೆಗಳನ್ನ ಸಮರ್ಪಿಸಬೇಕು. ಇನ್ನೊಂದು ಕಡೆ ನಮ್ಮ ಕಾರ್ಯಕಾರಿ ಸಮಿತಿ ಕಳೆದ ವರ್ಷದ ಸ್ಕೂಲ್ ಡೇಯಲ್ಲಿ ಇಂಥದ್ದೇ ಒಂದು ಮಾದರಿಯ ಕಾರ್ಯಕ್ರಮವನ್ನ ನಾವು ಸಂಘಟಿಸಿದ್ದೆವು. ಅದರ ಹಿಂದೆ ಕಾರ್ಯಕಾರಿ ಸಮಿತಿ ಬೆನ್ನಿಗೆ ನಿಂತಿತ್ತು. ಆ ಒಂದು ಧೈರ್ಯದಿಂದಲೇ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೆವು. ಎಲ್ಲ ಗ್ರೂಪಿಗೆ ಮನವಿಯನ್ನ ಹಾಕಿದಾಗ ವಿಶೇಷವಾದ ಸಹಕಾರವನ್ನ ಕೊಟ್ಟವರು ನಮ್ಮ ಕಾರ್ಯಕಾರಿ ಸಮಿತಿಯವರು. ನಿಮ್ಮನ್ನ ಯಾವತ್ತೂ ಕೂಡ ಈ ಲಿಟಲ್ ಫ್ಲವರ್ ಶಾಲೆ ಮರಲಿಕ್ಕೆ ಸಾಧ್ಯ ಇಲ್ಲ. ಈ ಶಾಲೆ ಚಿರಋಣಿಯಾಗಿರುತ್ತೆ. ಇನ್ನೊಂದು ನಮ್ಮ ಶಿಕ್ಷಕ ಬಂಧುಗಳು ಮೀಟಿಂಗಿನ ಮೇಲೆ ಮೀಟಿಂಗ್ ಅನ್ನ ಮಾಡಿ ಗ್ರೌಂಡಿನ ಚಿಂತೆಯನ್ನ ನಾವು ತಕೊಂಡು ಮೇಲ್ಭಾಗದ ಚಿಂತೆಯನ್ನ ಎಲ್ಲ ಟೀಚರ್ಸ್ಗೆ ನಮ್ಮ ಮುಖ್ಯ ಶಿಕ್ಷಕಿಯವರ ನೇತೃತ್ವದಲ್ಲಿ ಬಿಟ್ಟಾಗ ಅಲ್ಲಿನ ಎಲ್ಲ ವ್ಯವಸ್ಥೆಗಳು ಒಂದೇ ಒಂದು ಫೋನ್ ಕರೆಯನ್ನೂ ಬಾರದೆ ಎಲ್ಲವನ್ನ ಬಹಳ ಅಚ್ಚುಕಟ್ಟಾಗಿ ನಿರ್ವಹಿಸಿದ್ರಿ. ಒಂದು ಚಪ್ಪಾಳೆ ನಮ್ಮೆಲ್ಲ ಶಿಕ್ಷಕ ಬಂಧುಗಳಿಗೆ. ಅದೇ ರೀತಿ ಈ ಒಂದು ತಂಡವನ್ನ ಕಟ್ಟಬೇಕು ಅಂತಿದ್ರೆ ಕಳೆದ 2.5 ತಿಂಗಳಲ್ಲಿ ಒಬ್ಬನ ಪ್ರಯತ್ನ ಇತ್ತು. ಆದ್ರೆ ಯಾವಾಗ ಜಿಲ್ಲಾ ಮಟ್ಟ ತಗೊಂಡೆವೋ ಆಗ ಜವಾಬ್ದಾರಿಯ ಹೆಚ್ಚಾಗುತ್ತೆ ಅನ್ನುವ ಕಾರಣಕ್ಕೆ ಚಂದ್ರಣ್ಣನ ಹತ್ರ ಹೇಳುವಾಗ, ಅಭಿಮಾನಿ ಅವರ ಹತ್ರ ಮಾತನಾಡುವಾಗ, ಅಭಿಮಾನಿಯವರು ತನ್ನ ಮನೆಯ ಹಾಗೆ ಬೆಳಗಿನಿಂದ ಸಂಜೆಯವರೆಗೆ ಆ ಮಕ್ಕಳ ಜೊತೆ ಇದ್ದು ಇಡೀ ಕಬಡ್ಡಿ ತಂಡವನ್ನ ತರಬೇತಿ ಮಾಡುವುದಕ್ಕೆ ದೊಡ್ಡ ಸಹಕಾರವನ್ನ ಕೊಟ್ಟವರು. ನಾನವರನ್ನ ಸ್ಮರಿಸಿಕೊಳ್ಳಬೇಕು, ಅದಕ್ಕೊಂದು ಚಪ್ಪಾಳೆಯನ್ನ ಸಮರ್ಪಿಸಬೇಕು ಅಂತ ಹೇಳುತ್ತಾ, ಮತ್ತೊಂದು ನಮ್ಮ ಮುಖ್ಯ ಶಿಕ್ಷಕಿಯವರನ್ನ ನಾನು ಉಲ್ಲೇಖ ಮಾಡಬೇಕಾಗತ್ತೆ. ಯಾವುದೇ ಕಾರ್ಯಕ್ರಮವನ್ನ ಇಷ್ಟದ್ದೂರಿಯಾಗಿ ಮಾಡುವಾಗ ದುಡ್ಡೆಲ್ಲಿದೆ ಏನು ಎಂತ ಅಂತ ಚಿಂತೆಯನ್ನ ಮಾಡದೆ ನಾವು ಮಾಡಿದ ಎಲ್ಲ ಪ್ಲಾನ್ ಅನ್ನ ಕೂಡ ವಿಶೇಷವಾಗಿ ಒಪ್ಪಿಕೊಂಡು ನಮಗೆ ಬೆನ್ನು ತಟ್ಟಿ ಎಲ್ಲ ಜವಾಬ್ದಾರಿಯನ್ನ 12:30 1 ಗಂಟೆ ನಾನು ಮೊನ್ನೆ ಚಂದ್ರಣ್ಣನ ಹತ್ರ ಹೇಳ್ತಿದ್ದೆ. ಈಗ ನಾನು ಮೊಬೈಲ್ ನೋಡಿದೆ, ನಮ್ಮ ಸಿಸ್ಟರ್ ಅದು ಮೆಸೇಜ್ ಬರ್ತಿರ್ತದೆ 12:30 1 ಗಂಟೆಗೆ ಮೆಸೇಜ್ ಆಗ್ತಾರೆ ಸಿಸ್ಟರ್, ಸರ್ ನಾಳೆ ID ಕಾರ್ಡ್ ಅದೊಂದು ಸಿಗ್ನೇಚರ್ ಆಗಬೇಕು, ಆ ಕೆಲಸ ಆಗಬೇಕು, ಈ ಕೆಲಸ ಆಗಬೇಕು ಅಂತ ನನಗೆ ಅವರು ಕುಳಿತುಕೊಂಡು ಎಚ್ಚರಿಸುವಂತ ಪ್ರಯತ್ನ ಆಗ ನನ್ನದೊಂದು ಈ ರೀತಿಯ ಸಿಂಬಲ್ ಅನ್ನ ಅವರಿಗೆ ಹಾಕುವಂತ. ಅದರಿಂದ ಮಾರನೇ ದಿನ ಅದರ ಕಡೆ ನಮ್ಮ ಗಮನವನ್ನ ಕೊಟ್ಟು ಈ ಒಂದು ಕಾರ್ಯಕ್ರಮದ ಸಂಘಟನೆಗೆ ನಮ್ಮ ಮುಖ್ಯ ಶಿಕ್ಷಕಿಯವರನ್ನ ಯಾವತ್ತೂ ಕೂಡ ಮರಿಲಿಕ್ಕಿಲ್ಲ. ಇದ್ರ ಯಶಸ್ಸಿನ ರೂವಾರಿಗಳು ಅಂತ ಹೇಳಿದ್ರೆ ಅದು ನಮ್ಮ ಮುಖ್ಯ ಶಿಕ್ಷಕರು. ನಮ್ಮ ಸಂಚಾಲಕರು ಮೊನ್ನೆಯಿಂದ ಅವರ ಅಣ್ಣ ಆರೋಗ್ಯದಲ್ಲಿದ್ದ ಕಾರಣ ನಮ್ಮ ಜೊತೆ ಭಾಗವಹಿಸಲಿಕ್ಕೆ ಆಗ್ಲಿಲ್ಲ. ಆದ್ರೆ ಮಂಗಳೂರಿನ ಆಸ್ಪತ್ರೆಯಲ್ಲಿ ನಿಂತ್ಕೊಂಡು ಎಲ್ಲವನ್ನ ನಮ್ಮ ಗ್ರೂಪ್ ಅಲ್ಲಿ ಫೋಟೋಗಳನ್ನ ಹಾಕಿದಾಗ ನೋಡಿ ಅಲ್ಲಿಂದ ಫೋನ್ ಮಾಡಿ ಕರೆ ಮಾಡಿ ಎಲ್ಲ ಚೆನ್ನಾಗಿ ಆಗ್ತಿದೆ, ನಾಡಿದ್ದು ಬಂದು ಇಡೀ ದಿನ ನಿಮ್ಮ ಜೊತೆ ಇರ್ತೇನೆ ಅಂತೇಳಿ ಬೆನ್ನು ತಟ್ಟಿ ಪ್ರೋತ್ಸಾಹವನ್ನ ಕೊಟ್ಟವರು ನಮ್ಮ ಸಂಚಾಲಕರು. ಮತ್ತೊಂದು ಕೃತಜ್ಞತೆ ಸಲ್ಲಬೇಕು ಬೆತ್ತನಿ ಶಿಕ್ಷಣ ಮಂಡಳಿಯವರಿಗೆ. ನನಗೆ ಅವಕಾಶವನ್ನ ಕೊಟ್ಟು ಈ ಕಾರ್ಯಕ್ರಮದ ಸಂಘಟನೆಗೆ ವಿಶೇಷ ಸಹಕಾರವನ್ನ ಕೊಟ್ಟಿರುವಂತ ವಂದನೀಯ ಭಗಿನಿ ಶುಭ ಸಿಸ್ಟರ್ ಅವರನ್ನ, ರೋಷಲ್ ಸಿಸ್ಟರ್ ಅವರನ್ನ ನಾನು ಸ್ಮರಿಸಿಕೊಳ್ಬೇಕಾಗಿದೆ. ಅವರಿಗೂ ಕೂಡ ಕೃತಜ್ಞತೆಗಳನ್ನ ಸಲ್ಲಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅದೇ ರೀತಿ ಅಧಿಕಾರಿಗಳ ವರ್ಗದಲ್ಲಿ ಆಗ್ಲೇ ನಾನು ಉಲ್ಲೇಖ ಮಾಡಿದೆ, DPO ಸರ್ ನನಗೆ ವಿಶೇಷ ಸಹಕಾರವನ್ನ ಕೊಟ್ಟಿದ್ದಾರೆ, ಅದನ್ನು ಕೂಡ ಸ್ಮರಿಸಿಕೊಳ್ತೇನೆ. TPO ಸರ್ ಅವರ ಅನಾರೋಗ್ಯ ಇದ್ರೂ ಕೂಡ ಇವತ್ತು ಮಧ್ಯದಲ್ಲಿ ಬಂದು ಹೋಗಿದ್ದಾರೆ, ಅವರ ಸಹಕಾರವನ್ನ ನಾನು ಸ್ಮರಿಸಿಕೊಳ್ತೇನೆ. ಪುತ್ತೂರು ತಾಲೂಕಿನ ಪ್ರಾಥಮಿಕ ಮತ್ತು ಪ್ರೌಢಶಾಲಾ
ವಿಭಾಗದ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ್ದು ಎಲ್ಲರಿಗೂ ಕೂಡ ನಾನು ವಿಶೇಷ ಕೃತಜ್ಞತೆಯನ್ನ ನೀಡುತ್ತಾ ಇದ್ದೇನೆ. ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರು, ಪ್ರೌಢಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರು, ಎಲ್ಲ ಅಧಿಕಾರಿಗಳಿಗೂ ಕೂಡ ನಾನು ಕೃತಜ್ಞತೆಗಳನ್ನ ಸಮರ್ಪಿಸ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮವನ್ನ ಬಹಳ ಅಚ್ಚುಕಟ್ಟಾಗಿ, ಈ ಒಂದು ಅಬ್ಬರ ನಮ್ಮ ಮನೆಯಲ್ಲಾದ್ರೆ ಪಕ್ಕದ ಮನೆಯವನಿಗೆ ಗೊತ್ತಾಗೋದಿಲ್ಲ. ಊರಿಗೆ ತಲುಪಬೇಕು ಅಂತೇಳಿ ಸುದ್ದಿ ಬಿಡುಗಡೆಯ ವತಿಯಿಂದ ನಮಗೆ ದೊಡ್ಡ ಮಟ್ಟದ ಒಂದು ಪ್ರಚಾರವನ್ನ ಕೊಟ್ಟಿದ್ದಾರೆ. ನಾವು ಯಾವತ್ತೂ ಕೂಡ UP ಶಿವಾನಂದರನ್ನ ಮರಿಲಿಕ್ಕಿಲ್ಲ. ಈ ಒಂದು ಕಾರ್ಯಕ್ರಮವನ್ನ ಪತ್ರಿಕೆಯಲ್ಲಿ ಪ್ರಚಾರ ಮಾಡಲಿಕ್ಕೆ ಸ್ವಲ್ಪ ದೊಡ್ಡದಾಗಿ ಹೇಳಿದ್ರೆ ನನ್ನ ನಿರೀಕ್ಷೆಗಿಂತ ದೊಡ್ಡ ನ್ಯೂಸ್ ಅನ್ನು ಹಾಕುವಂತ ದೊಡ್ಡ ವ್ಯಕ್ತಿತ್ವದವರು ಸುದ್ದಿ ಬಿಡುಗಡೆಯ ಮಾಧ್ಯಮದವರು. ಆ ಮಾಧ್ಯಮವನ್ನ ಕೂಡ ನಾನು ಸ್ಮರಿಸಿಕೊಳ್ತೇನೆ. ಇನ್ನೊಂದು ಕಿಂಗ್ಸ್ ಸ್ಪೋರ್ಟ್ಸ್ ಇಲ್ಲಿ ಲೈವ್ ಕೊಡ್ತಾ ಇದ್ದೀರಿ. ಅವರಾಗಿಯೇ ಬಂದು ಅವರಾಗಿ ಆಡ್ ಅನ್ನ ಕಲೆಕ್ಟ್ ಮಾಡಿ ಇವತ್ತು ಕಾರ್ಯಕ್ರಮದ ಲೈವ್ ಅನ್ನ 45,000 ಜನರಷ್ಟು ಸಬ್ಸ್ಕ್ರೈಬರ್ ಇರುವಂತ ಆ ಮಾಧ್ಯಮ ಕೂಡ ನನಗೆ ಸಹಕಾರವನ್ನ ಕೊಟ್ಟಿದೆ. ಈ ಮಾಧ್ಯಮದವರನ್ನ ಕೂಡ ನಾನು ಸ್ಮರಿಸಿಕೊಳ್ಳುತ್ತೇನೆ. ಪುತ್ತೂರು ನಗರ ಠಾಣೆಗೆ ಇನ್ವಿಟೇಷನ್ ಅನ್ನ ಕೊಡುವ ಮುಂಚೆಯೇ ಪೊಲೀಸರನ್ನ ನಿಯೋಜನೆ ಮಾಡಲಿಕ್ಕೆ ನಮ್ಮ ಸ್ಕರಿಯ ಸರ್ ಮತ್ತೆ ನಮ್ಮ ಪೊಲೀಸ್ ಠಾಣೆಯಲ್ಲಿರುವ ಒಂದಷ್ಟು ಅಭಿಮಾನಿಗಳು ಹೋಗುವ ಮುಂಚೆಯೇ ರೆಡಿ ಮಾಡಿಟ್ಟಿದ್ರು ನನಗೆ ಹಿಂದಕ್ಕೆ ಕೊಡ್ಲಿಕ್ಕೆ. ಅಂದ್ರೆ ಅಂತ ಒಂದು ಸಹಕಾರವನ್ನ ಪುತ್ತೂರು ನಗರ ಠಾಣೆಯ ಪೊಲೀಸ್ ಅಧೀಕ್ಷಕರು ಮತ್ತು ಸಂಚಾರಿ ಠಾಣೆಯವರು ನನ್ ಕೊಟ್ಟಿದ್ದಾರೆ. 1 ನಿಮಿಷ ಕಾಯಲಿಲ್ಲ, ಕೊಟ್ಟದ್ದು ತಗೊಂಡು ಬಂದದ್ದು ಇಷ್ಟೇ ಮಾಡಿದಂತ ದೊಡ್ಡ ಸಹಕಾರವನ್ನ ಪೊಲೀಸ್ ಇಲಾಖೆಯವರು ಕೂಡ ನನಗೆ ಕೊಟ್ಟಿದ್ದಾರೆ. ಅವರನ್ನ ಕೂಡ ನಾನು ಸ್ಮರಿಸಿಕೊಳ್ಳುವಂತ ಕೆಲಸವನ್ನ ಮಾಡ್ತಾ ಇದ್ದೇನೆ. ನಮ್ಮೆಲ್ಲ ಲಿಟಲ್ ಫ್ಲವರ್ ಶಾಲೆಯ ಸುಮಾರು 500ಕ್ಕಿಂತ ಅಧಿಕ ಪೋಷಕರು, ಒಂದು 800ಕ್ಕಿಂತ ಅಧಿಕ ಮಕ್ಕಳು ವಿಶೇಷ ಸಹಕಾರವನ್ನ ಕೊಟ್ಟಿದ್ರಿ. ಆ ಟೊಪ್ಪಿ ಹಾಕಿದವರು ಇವತ್ತು ಇದ್ರೆ ಟೊಪ್ಪಿ ಹಾಕದಂತ ಅನೇಕ ವಿದ್ಯಾರ್ಥಿಗಳು ಸಹಕಾರವನ್ನ ಕೊಟ್ಟಿದ್ರಿ. ನಿಮ್ಮನ್ನ ಸ್ಮರಿಸುವಂತ ಕೆಲಸವನ್ನ ಮಾಡ್ತಾ ಇದ್ದೇನೆ. ವಿಶೇಷವಾಗಿ ವೇದಿಕೆಯಲ್ಲಿ ಇಲ್ಲಿಂದ ಅಲ್ಲಿ ತನಕ ದಯಾನಂದರ ಇವರನ್ನು ನಾನು ಉಲ್ಲೇಖ ಮಾಡಬೇಕು. ಅವರ ಗುರು ಅನ್ನುವ ಅವರ ಶಿಷ್ಯ ಅನ್ನುವಂತ ಹೆಮ್ಮೆ ಒಂದು ಕಡೆ ಆದ್ರೆ, ಪುತ್ತೂರಿನಲ್ಲಿ ಬಾಲಕೃಷ್ಣ ಒಂದು MC ಅಂತ ಗುರುತಿಸಿಕೊಳ್ಳಿಕ್ಕೆ ಒಂದು ಕಾರಣ ಅಂತ ಹೇಳಿದ್ರೆ ಅದು ದಯಾನಂದರ ಅಂತ ನಾನು ಯಾವತ್ತೂ ಕೂಡ ಹೇಳಿಕೊಳ್ಳಬಲ್ಲೆ. ಆರಂಭದಿಂದ ಇವತ್ತಿನವರೆಗೂ ಕೂಡ ಬಾಲಕೃಷ್ಣ MC ಮಾಡ್ತಾನೆ ಅಂತ ಹೇಳಿ ಈ ತಾಲೂಕಿಗೆ ಪರಿಚಯ ಮಾಡಿಕೊಟ್ಟವರು ಅದು ದಯಾನಂದರೇಗಳು. ಅದರಿಂದ ಈ ಕಾರ್ಯಕ್ರಮದ ಆರಂಭದಿಂದ ಇವತ್ತಿನವರೆಗೂ ಕೂಡ ಅವರ ಸಹಕಾರವನ್ನ ಸ್ಮರಿಸಿಕೊಳ್ತಾ ಇದ್ದಾನೆ. ಸುಧಾಕರ್ ರೈ ಅವರು, ಸುಧೀರ್ ಅವರು, ಸ್ಟಾನಿ ಪ್ರವೀಣ್ ಅವರು, ನರೇಶ್ ಲೋಬೋ ಸಂತ ಫಿಲೋಮಿನ ಪ್ರೌಢಶಾಲೆಯ ನಮ್ಮ ಹತ್ತಿರದ ಶಾಲೆ ಆದ್ರೂ ಕೂಡ ನಮಗೆ ವಿಶೇಷವಾದಂತ ಸಹಕಾರವನ್ನ ಕೊಟ್ಟಿದ್ದಾರೆ. ಮಾಮಚ್ಚನ್ ಸರ್ ಅವರು, ಅದೇ ರೀತಿ ಸುಧೀರ್ ಸರ್ ಅವರು ಎಲ್ಲರೂ ಕೂಡ ವಿಶೇಷವಾಗಿ ನನಗೆ ದೈಹಿಕ ಶಿಕ್ಷಣ ಶಿಕ್ಷಕರು ಸಹಕಾರವನ್ನ ಕೊಟ್ಟಿದ್ದೀರಿ. ಅದರಿಂದ ಎಲ್ಲರಿಗೂ ಕೂಡ ವಿಶೇಷವಾಗಿರ್ತಕ್ಕಂಥ ಸಹಕಾರವನ್ನ ಕೊಟ್ಟಿದ್ದೀರಿ. ಅದರಲ್ಲಿ ಮೊನ್ನೆಯಿಂದ ನನಗೆ ವಿಶೇಷವಾಗಿ ಸುಧೀರ್, ಸುಧಾಕರ್, ನರೇಶ್ ಲೋಬೋ, ಸ್ಟಾನಿ ಪ್ರವೀಣ್ ಸರ್ ನಮಗೆ ಒಂದು ದೊಡ್ಡ ಸಹಕಾರವನ್ನ ಕೊಟ್ಟಿದ್ದೀರಿ. ಅದನ್ನ ಯಾವತ್ತೂ ಕೂಡ ನಾನು ಮನಸ್ಸಲ್ಲಿಟ್ಕೊಳ್ತೇನೆ. ಅದರಿಂದ ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಸಹಕರಿಸಿದ ಸರ್ವರಿಗೂ ಕೂಡ ಕೃತಜ್ಞತೆಗಳು. ವೇದಿಕೆಯಲ್ಲಿ ಉಪಸ್ಥಿತರಿರುವ ಆ ತುದಿಯಿಂದ ಈ ತುದಿಯ ಸರ್ವರಿಗೂ ಒಂದೇ ಮಾತಿನ ಧನ್ಯವಾದಗಳನ್ನ ಸಮರ್ಪಿಸ್ತಾ ನೇರವಾಗಿ ನಾನು ಬಹುಮಾನ ವಿತರಣೆಯ ಕಡೆಗೆ ಸಾಗ್ತಾ ಇದ್ದೇನೆ. ಕಾರ್ಯಕ್ರಮವನ್ನ ಮುಂದುವರಿಸ್ತಾ ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ 14ರ ವಯೋಮಾನದ ಬಾಲಕ ಬಾಲಕಿಯರ ಕಬಡ್ಡಿ ಪಂದ್ಯಾಟ. ಈ ಬಾಲಕರ ವಿಭಾಗದ ಕಬಡ್ಡಿ ಪಂದ್ಯಾಟದಲ್ಲಿ ಬೆಸ್ಟ್ ರೈಡರ್ ಅವಾರ್ಡ್ ಗೋಸ್ ಟು ಶಶಾಂಕ್ ಫ್ರಮ್ ಸೈಂಟ್ ಆನ್ಸ್ ಪುತ್ತೂರು. ಈ ಬಹುಮಾನವನ್ನ ಡಾಕ್ಟರ್ ಶ್ರೀಪ್ರಕಾಶ್ ದಂತ ವೈದ್ಯರು ವಿತರಿಸಬೇಕು. ನಮ್ಮ ಹಿರಿಯ ವಿದ್ಯಾರ್ಥಿಗಳು ಕೂಡ ಅನ್ನುವ ಹೆಮ್ಮೆ ನಮಗೆ. ಡಾಕ್ಟರ್ ಶ್ರೀಪ್ರಕಾಶ್ ಅವರಿಗೆ ಇದನ್ನು ವಿತರಿಸಬೇಕು ಅನ್ನುವ ಕೋರಿಕೆ. ಎಲ್ಲ ಅತಿಥಿ ಬಂಧುಗಳು ಕೂಡ ಅವರ ಜೊತೆಗೂಡಬೇಕು ಅನ್ನುವ ಕೋರಿಕೆ. ಸೊ 14ರ ವಯೋಮಾನದ ಬಾಲಕರ ಬೆಸ್ಟ್ ಕ್ಯಾಚರ್ ಅವಾರ್ಡ್ ಗೋಸ್ ಟು ಎಂ ಸಫ್ವಾನ್ ಫ್ರಮ್ ಬಂಟ್ವಾಳ. ಅಭಿನಂದನೆಗಳು. ಈ ಬಹುಮಾನವನ್ನ ಶ್ರೀಯುತ ಭುವನೇಶ್ ಜೆ DPO ಇವರು ವಿತರಿಸಬೇಕು ಅನ್ನುವ ಕೋರಿಕೆ. ಬಾಲಕರ ವಿಭಾಗದ ಬೆಸ್ಟ್ ಆಲ್ರೌಂಡರ್ ಅವಾರ್ಡ್ ಗೋಸ್ ಟು ಒನ್ ಅಂಡ್ ಓನ್ಲಿ ಎಂ ಸಾಬಿತ್ ಆಲ್ರೌಂಡರ್ ಬಂಟ್ವಾಳ. ಅಭಿನಂದನೆಗಳು. ಈ ಬಹುಮಾನವನ್ನ ನಮ್ಮ ಸಂಚಾಲಕರಾಗಿರುವ ವಂದನೀಯ ಭಗಿನಿ ಪ್ರಶಾಂತಿ BS ಇವರು ವಿತರಿಸಬೇಕು ಅನ್ನುವ ಕೋರಿಕೆ.
ಅಭಿನಂದನೆಗಳು. ಮುಂದಿನ ಬಹುಮಾನವನ್ನ ನಮ್ಮ CRP ಆಗಿರತಕ್ಕಂತಹ ಶಶಿಕಲಾ ಮೇಡಮ್ ಅವರು, ನಿಮ್ಮನ್ನ ಬಿಟ್ಟಿದ್ದೇನೆ ಮೇಡಮ್, ನಮಗೆ ಕಳೆದ ಹಲವು ದಿನಗಳಿಂದ ವಿಶೇಷ ಸಹಕಾರವನ್ನ ಕೊಟ್ಟವರು ನಮ್ಮ CRP ಮೇಡಮ್, ತಾವು ವಿತರಿಸಬೇಕು ಅನ್ನುವ ಕೋರಿಕೆಯೊಂದಿಗೆ 14ರ ವಯೋಮಾನದ ಬಾಲಕಿಯರ ಬೆಸ್ಟ್ ರೈಡರ್ ಅವಾರ್ಡ್ ಗೋಸ್ ಟು one and only Hardika from Little Flower. ಅತ್ಯುತ್ತಮ ರೈಡರ್ ಅನ್ನುವಂತ ಅವಾರ್ಡ್, ಕ್ಯಾಚರ್ ಅನ್ನುವಂತ ಅವಾರ್ಡ್ ಅನ್ನ ಪಡೆದುಕೊಂಡಿದ್ರಿ, ಅಭಿನಂದನೆಗಳು. ಬಾಲಕಿಯರ ವಿಭಾಗದ ಬೆಸ್ಟ್ ರೈಡರ್ ಅವಾರ್ಡ್ ಗೋಸ್ once again one and only, any guess? Any guess? Yes, Danvi from Putturu. ಅತ್ಯುತ್ತಮ ಬೆಸ್ಟ್ ಆಲ್ರೌಂಡರ್, ಬೆಸ್ಟ್ ಆಲ್ರೌಂಡರ್ ಅವಾರ್ಡ್ ಗೋಸ್ ಟು Danvi from Putturu. ಸ್ವಲ್ಪ ಮಿಸ್ಟೇಕ್ ಇದೆ. ಸಭ್ಯಸಾಚಿ ಆಟಗಾರ್ತಿ ಅವಾರ್ಡ್ ಗೋಸ್ ಟು Danvi from Putturu. ಈ ಬಹುಮಾನವನ್ನ ಸಂಸ್ಥೆಯ ಮುಖ್ಯ ಶಿಕ್ಷಕಿಯವರು ವಿತರಿಸಬೇಕು ಅನ್ನುವ ಕೋರಿಕೆ. ಬೆಸ್ಟ್ ರೈಡರ್ ಅವಾರ್ಡ್ ಗೋಸ್ ಟು any guess? One and only Shahida from ಮಂಗಳೂರು ನಾರ್ತ್. ಅಭಿನಂದನೆಗಳು. ಮಂಗಳೂರು ಉತ್ತರದ ಶಹೀದ, ಇದನ್ನ ದಯಾನಂದ ಕೋರ್ಮಂಡ ಇವರು ವಿತರಿಸಬೇಕು ಅನ್ನುವ ಕೋರಿಕೆ. ದ ಬೆಸ್ಟ್ ರೈಡರ್ ಅವಾರ್ಡ್ ಗೋಸ್ ಟು ಶಹೀದ ಫ್ರಮ್ ಮಂಗಳೂರು ನಾರ್ತ್. ಈಗ ಟ್ರೋಫಿಯನ್ನ ಪಡೆದುಕೊಳ್ಳುವಂತ ಸಮಯ. ಎಸ್ 14ರ ವಯೋಮಾನದ ಬಾಲಕರ ರನ್ನರ್ಸ್ ಒನ್ ಅಂಡ್ ಓನ್ಲಿ ಪುತ್ತೂರು ಸೈಂಟ್ ಆನ್ಸ್ ಕಡಬ. ಈ ಬಹುಮಾನ ವೇದಿಕೆಯಲ್ಲಿರುವ ಸರ್ವರು ಒಟ್ಟಾಗಿ ವಿತರಿಸಬೇಕು ಅನ್ನುವಂತ ಕೋರಿಕೆ. ಎಸ್, ಪುತ್ತೂರು ತಾಲೂಕಿನ ನಮ್ಮದೇ ವಿದ್ಯಾಸಂಸ್ಥೆಯ ಮತ್ತೊಂದು ಕಂಬ, ಅದು ಸೈಂಟ್ ಆನ್ಸ್ ಕಡಬ. ಇವತ್ತು ಪುತ್ತೂರು ಮತ್ತೆ ಸೈಂಟ್ ಆನ್ಸ್ ಕಡಬ ರನ್ನರ್ಸ್ ಅವಾರ್ಡ್ ಅನ್ನ ಪಡೆದುಕೊಂಡಿದೆ. ಸಮದವರ ಸಾರ್ಥಕ್ಯದ ಕ್ಷಣ, ಒಳ್ಳೆಯ ತಂಡವನ್ನ ಕಟ್ಟುವಂತ ಪ್ರಯತ್ನವನ್ನ ಮಾಡಿದ್ರು ಸಮದವರು. ಕಳೆದ ವರ್ಷದ ಪುತ್ತೂರು ತಾಲೂಕು ಮಟ್ಟದ ಕ್ರೀಡಾಕೂಟವನ್ನ ಅತ್ಯಂತ ಅದ್ದೂರಿಯಾಗಿ ಸಂಘಟಿಸಿದವರು ಸಮದ್ ಸೈಂಟ್ ಆನ್ಸ್ ಕಡಬ ದೈಹಿಕ ಶಿಕ್ಷಣ ಶಿಕ್ಷಕರು. ನಿಮ್ಮ ಸೇವೆಯನ್ನ ಸ್ಮರಿಸಿಕೊಂಡು ಇವತ್ತು ದ್ವಿತೀಯ ಬಹುಮಾನ ನಿಮ್ಮದಾಗಿದೆ. ಅಭಿನಂದನೆಗಳು. ಸೇರಿರುವ ಎಲ್ಲ ಪ್ರೇಕ್ಷಕ ಬಂಧುಗಳೇ, ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟವನ್ನ ಗೆಲ್ಲಬೇಕು ಅಂತಿದ್ರೆ ಅಷ್ಟು ಸುಲಭ ಇಲ್ಲ. ಕಷ್ಟಪಟ್ಟು ಗೆದ್ದಿದ್ದಾರಾದ್ರೆ ದ್ವಿತೀಯ ಬಹುಮಾನ ಬಂದಿದೆ. ರೋಚಕ ಪಂದ್ಯಾಟ. ಚಪ್ಪಾಳೆ ಬರಬೇಕಲ್ಲ. ಜೋರಾದ ಚಪ್ಪಾಳೆ. ಸೈಂಟ್ ಆನ್ಸ್ ಕಡಬ ಪುತ್ತೂರು, ಅಭಿನಂದನೆ. ರೆಡಿ? ಎಸ್, ಅಭಿನಂದನೆಗಳು. ಸೈಂಟ್ ಆನ್ಸ್ ಕಡಬ ಇವತ್ತು ಬಹುಮಾನವನ್ನ ಪಡ್ಕೊಂಡು ದ್ವಿತೀಯ ಬಹುಮಾನ ಸೈಂಟ್ ಆನ್ಸ್ ಕಡಬ ಫ್ರಮ್ ಪುತ್ತೂರು. ಎಸ್, ಮೆಡಲ್ ಅನ್ನ ಹಾಕಿ ಒಂದು ಫೋಟೋ ತೆಗಿಬೇಕು. ಸದಬಿಟ್ಟು ಮೆಡಲ್ ಹಾಕ್ಬೇಕಾಯ್ತಾ? ಗೆಸ್ಟ್ಗಳ ಹತ್ರ ಹಾಕಿಸ್ಬೇಕು, ಒಂದೊಂದೇ ತೆಗೆದುಕೊಡ್ಬೇಕು ಅಲ್ಲ. ಎಸ್, ಅಭಿನಂದನೆಗಳು. 14ರ ವಯೋಮಾನದ ಬಾಲಕರ ಕಬಡ್ಡಿ ಪಂದ್ಯಾಟದ ದಕ್ಷಿಣ ಕನ್ನಡದ ಚಾಂಪಿಯನ್ ಅವಾರ್ಡ್ ಗೋಸ್ ಟು ಒನ್ ಅಂಡ್ ಓನ್ಲಿ ಬಂಟ್ವಾಳ ಅಭಿನಂದನೆಗಳು. ಸರ್ವ ಅತಿಥಿ ಗಣ್ಯರು ಒಟ್ಟಾಗಿ ವಿತರಿಸಬೇಕು ಅನ್ನುವ ಕೋರಿಕೆಯೊಂದಿಗೆ ಅತಿಥಿ ಗಣ್ಯರಲ್ಲಿ ಒಂದು ಮನವಿ, ಎಲ್ಲ ವಿದ್ಯಾರ್ಥಿಗಳ ಕೊರಳಿಗೆ ಮೆಡಲ್ ಅನ್ನ ಹಾಕಿ ಅವರನ್ನ ಗೌರವಿಸಬೇಕು ಅನ್ನುವ ಕೋರಿಕೆ. ಎಲ್ಲ ವಿದ್ಯಾರ್ಥಿಗಳು ನಿಮ್ಮ ಮೆಡಲ್ ಅನ್ನ ಕೊರಳಿಗೆ ಹಾಕಿಕೊಳ್ಳಬೇಕು. ಎಲ್ಲ
ಇಡೀ ತಂಡ ಬಂಟ್ವಾಳದ ಕಡೆಯಿಂದ ನಮ್ಮ ಜೊತೆ ಉಪಸ್ಥಿತರಿದ್ದೀರಿ. ಸೊ ವಿಜೇತರಾಗಿದ್ದೀರಿ, ಅಭಿನಂದನೆಗಳು. ಎಸ್, ಶ್ರೀರಾಮ ಕಲ್ಲಡ್ಕ ಇವತ್ತು ವಿಜೇತರಾಗಿದ್ದೀರಿ. ಶ್ರೀರಾಮ ವಿದ್ಯಾಸಂಸ್ಥೆಯ ಸರ್ವ ವಿದ್ಯಾರ್ಥಿಗಳಿಗೆ ವಿಶೇಷ ಅಭಿನಂದನೆಗಳನ್ನ ಸಮರ್ಪಿಸ್ತಾ ಇದ್ದೇವೆ. ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ 2023-24 ಸಾಲಿನ ಶೈಕ್ಷಣಿಕ ವರ್ಷದ ಚಾಂಪಿಯನ್ ಅದು ಬಾಲಕರ ವಿಭಾಗದಲ್ಲಿ ಶ್ರೀರಾಮ ಕಲ್ಲಡ್ಕ ಬಂಟ್ವಾಳ. ಅಭಿನಂದನೆಗಳು ಬಂಟ್ವಾಳದ ಇಡೀ ತಂಡಕ್ಕೆ. ಎಸ್, ಟ್ರೋಫಿಯನ್ನ ಎಲ್ಲ ಅತಿಥಿ ಬಂಧುಗಳು ಒಟ್ಟಾಗಿ ನೀಡಿ ವಿತರಿಸಬೇಕು ಅನ್ನುವ ಕೋರಿಕೆ ಇದು. ಬರ್ಲಿ ಚಪ್ಪಾಳೆ ಬಂಟ್ವಾಳ ತಂಡಕ್ಕೆ. ಅತಿಥಿಗಳು ಒಂದು ಫೋಟೋ ಸೆಷನ್ ಅಲ್ಲಿ ಭಾಗಿಗಳಾಗಬೇಕು ಅನ್ನುವ ಕೋರಿಕೆ. ಬಂಟ್ವಾಳ ತಂಡದವರಿಗೆ ಅಭಿನಂದನೆಗಳು. ಇನ್ನು ಬಾಲಕಿಯರ ವಿಭಾಗದ ಬಹುಮಾನವನ್ನ ನೀಡುವ ಸಮಯ. ಬಹುಶಃ ಲಿಟಲ್ ಫ್ಲವರ್ ಶಾಲೆಯ 96 ವರ್ಷದ ಇತಿಹಾಸದಲ್ಲಿ ಸುವರ್ಣ ಅಕ್ಷರಗಳಲ್ಲಿ ಬರೆದಿಡುವಂತ ಕ್ಷಣ ಆ ಗಳಿಗೆ ಈಗ ಒದಗಿ ಬರುವುದಕ್ಕಿದೆ. ಬಾಲಕಿಯರ ವಿಭಾಗ ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ 14ರ ವಯೋಮಾನದ ಬಾಲಕಿಯರ ಕಬಡ್ಡಿ ಪಂದ್ಯಾಟದ ರನ್ನರ್ಸ್ ಅಪ್ ಅವಾರ್ಡ್ ಗೋಸ್ ಟು ಮಂಗಳೂರು ನಾರ್ತ್. ಬರ್ಲಿ ಚಪ್ಪಾಳೆ. ಅಭಿನಂದನೆಗಳು ಮಂಗಳೂರು ನಾರ್ತ್. ಎಲ್ಲ ವಿದ್ಯಾರ್ಥಿನಿಯರು ಕೂಡ ನಮ್ಮ ಜೊತೆ ಸೇರಿಕೊಂಡಿದ್ದೀರಿ. ಇವತ್ತು ಗೆದ್ದಾಗ ಸೋತಾಗ ನಾವು ಶಾಲೆಯಲ್ಲ, ನಾವು ದಕ್ಷಿಣ ಕನ್ನಡ ಜಿಲ್ಲೆಯನ್ನ ಮೈಸೂರು ವಿಭಾಗ ಮಟ್ಟದಲ್ಲಿ ಪ್ರತಿನಿಧಿಸುವವರು ಅನ್ನುವ ದೊಡ್ಡ ಸಂಗತಿಯೊಂದಿಗೆ ಪ್ರಸ್ತಾಪವನ್ನ ಮಾಡುತ್ತಾ ದ್ವಿತೀಯ ಸ್ಥಾನವನ್ನ ಪಡೆದುಕೊಂಡಿರುವಂತಹ ಮಂಗಳೂರು ಉತ್ತರದ ಒಂದು ತಂಡ ನಮ್ಮ ಜೊತೆ ಉಪಸ್ಥಿತಿ ಇದೆ. ಎಲ್ಲ ವಿದ್ಯಾರ್ಥಿನಿಯರು ವೇದಿಕೆಗೆ ಬನ್ನಿ. ಬಹುಮಾನವನ್ನ ವಿತರಿಸುವ ಸಂದರ್ಭದಲ್ಲಿ ಜೊತೆಯಾಗಿ ಬೆಳ್ಳಿಯ ಪದಕಕ್ಕೆ ಕೊರಳೊಡ್ಡಿ ಅನ್ನುವ ಕೋರಿಕೆ. ಆದರಣೀಯರೇ, ಇದೀಗ ದ್ವಿತೀಯ ಬಹುಮಾನದ ವಿದ್ಯಾರ್ಥಿನಿಯರು ನಮ್ಮ ಜೊತೆ ಮಂಗಳೂರು ಉತ್ತರದ ಕಡೆಯಿಂದ. ಈಗ ಲಾಸ್ಟ್ ಬಹುಮಾನವನ್ನ ನಾನು ಕೊಡಬೇಕು ಅಂತಿದ್ರೆ ಟ್ರೋಫಿ ಕೊಟ್ಟವರನ್ನ ಒಂದು ನಾನು ನೆನಪಿಸಿಕೊಳ್ಬೇಕಾದಂತದ್ದು ಕರ್ತವ್ಯ. ಪ್ರಥಮ ಬಹುಮಾನ, ದ್ವಿತೀಯ ಬಹುಮಾನದ ಸಂಪೂರ್ಣ ಪ್ರಾಯೋಜಕತ್ವನ್ನ ನಮ್ಮ ಸ್ಪೋರ್ಟ್ಸ್ ವರ್ಲ್ಡ್ ಪುತ್ತೂರು ಇದರ ರಜಾಕ್ ಬಪ್ಪಳಿಗೆ ಅವರು ನಮಗೆ ಕೊಟ್ಟಿದ್ದಾರೆ. ಸುಮಾರು 12-13 ಸಾವಿರ ವೆಚ್ಚದ ಬಹುಮಾನವನ್ನ ನಮಗೆ ಕೊಟ್ಟವರು ಸ್ಪೋರ್ಟ್ಸ್ ವರ್ಲ್ಡ್ ಇದರ ಮಾಲಕರಾಗಿರುವಂತಹ ರಜಾಕ್ ಬಪ್ಪಳಿಗೆ ವಿಶೇಷ ಕೃತಜ್ಞತೆಗಳನ್ನ ಸಮರ್ಪಿಸಿದ ಎಲ್ಲ ಕ್ರೀಡಾಭಿಮಾನಿಗಳು ಸ್ಪೋರ್ಟ್ಸ್ ವರ್ಲ್ಡ್ಗೆ ಭೇಟಿಯನ್ನ ಕೊಡಿ. ಲಕ್ಷೋಪಲಕ್ಷ ಸಂಖ್ಯೆಯಲ್ಲಿ ಇವತ್ತು ಟ್ರೋಫಿಗಳನ್ನ ನಾವು ಕಾಣಲಿಕ್ಕೆ ಸಾಧ್ಯ ಆಗಿದೆ. ಒಳ್ಳೆಯ ವ್ಯವಸ್ಥೆಗಳನ್ನ ಕೂಡ ರಜಾಕ್ ಬಪ್ಪಳಿಗೆ ಅವರು ಮಾಡಿಕೊಡ್ತಾರೆ. ಎಲ್ಲ ಒಂದು ಚಪ್ಪಾಳೆ ರಜಾಕ್ ಬಪ್ಪಳಿಗೆಯವರಿಗೆ. ವೈಯಕ್ತಿಕ ಬಹುಮಾನದ ಪ್ರಾಯೋಜಕರಾಗಿ ಬಾಲಕರ ವಿಭಾಗಕ್ಕೆ ನಮಗೆ ಸಹಕಾರವನ್ನ ಕೊಟ್ಟವರು ಪುತ್ತೂರು ನಗರ ಠಾಣೆಯ ಸ್ಕರಿಯ ಸರ್ ತಮ್ಮ ಸಹಕಾರವನ್ನ ಸ್ಮರಿಸಿಕೊಳ್ತಾ ಇದ್ದೇನೆ. ಬಾಲಕಿಯರ ವಿಭಾಗಕ್ಕೆ ನಮಗೆ ಸಹಕಾರವನ್ನ ಕೊಟ್ಟವರಾರು ಅಂದರೆ ಅದು ನಮ್ಮದೇ ರಕ್ಷಕ ಶಿಕ್ಷಕ ಸಂಘದ ಉಪಾಧ್ಯಕ್ಷರಾಗಿರುವಂತಹ ಶ್ರೀಮತಿ ಶಿಲ್ಪಾ ಡಿಸೋಜ ತಮ್ಮನ್ನ ಕೂಡ ಸ್ಮರಿಸಿಕೊಳ್ತಾ ಇದ್ದೇನೆ. ಅದೇ ರೀತಿ ವಿವಿಧ ಸ್ಮರಣಿಕೆಗಳನ್ನ ಬೇರೆ ಬೇರೆ ವ್ಯಕ್ತಿಗಳು ನಮಗೆ ಸಹಕಾರವನ್ನ ಕೊಟ್ಟಿದ್ದಾರೆ. ಅವರ ಹೆಸರುಗಳನ್ನ ನಾನು ಮುಂದೆಗೆ ಉಲ್ಲೇಖವನ್ನ ಮಾಡ್ಲಿಕ್ಕಿದೆ. ಇದರಿಂದ ಇದೀಗ ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ಬಾಲಕಿಯರ ಕಬಡ್ಡಿ ಪಂದ್ಯಾಟದ ಚಾಂಪಿಯನ್ ಯಾರೋ ಹಾಗೆ ಮೆಲ್ಲ ಹೇಳಿದ್ರೆ ಟ್ರೋಫಿ ಕೊಡುವುದಿಲ್ಲ. ಯಾರೋ ಒಮ್ಮೆ ಶೀಟ್ ಮೇಲೆ ಹೋಗಿ ಕೆಳಗೆ ಬರಬೇಕು. ಯಾರೋ ಈ ಟ್ರೋಫಿಯನ್ನ ಎತ್ಕೊಂಡು ನೇರ ಜಿಪ್ಸಿ ಮೇಲೆ ಕಾಯ್ತಿದೆ. ದರ್ಬೆಗೆ ಒಂದು ಮೆರವಣಿಗೆ ಮಾಡ್ಲಿಕ್ಕಿದೆ. ನೋಡಿ, ಜಿಪ್ಸಿ ಮೊದಲೇ ತಂದು ನಿಲ್ಲಿಸಿದ್ದೇವೆ. ಕಾನ್ಫಿಡೆಂಟ್
ಅರ್ಥ ಆಯ್ತಲ್ಲ? ಎಸ್, ವಿಶೇಷ ಅಭಿನಂದನೆ. ಒನ್ ಅಂಡ್ ಓನ್ಲಿ ಚಾಂಪಿಯನ್ ಲಿಟಲ್ ಫ್ಲವರ್ ಪುತ್ತೂರು. ಹಬೀಬ್ ಸರ್, ಚಂದ್ರಶೇಖರ್ ರೈಗಳು, ಹಬೀಬ್ ಸರ್, ಅಭಿಮಾನಿ ಅವರು ವೇದಿಕೆಗೆ ಬರಬೇಕು. ಚಂದ್ರಶೇಖರ್ ರೈ, ರಕ್ಷಕ ಶಿಕ್ಷಕ ಸಂಘದ ಎಲ್ಲ ಸದಸ್ಯರು. ಎಸ್, ಬರ್ಲಿ ಚಪ್ಪಾಳೆ ಲಿಟಲ್ ಫ್ಲವರ್ಗೆ. ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್. ಎಸ್, 2023-24ನೇ ಶೈಕ್ಷಣಿಕ ವರ್ಷದ ಕಬಡ್ಡಿ ಪಂದ್ಯಾಟದ ಚಾಂಪಿಯನ್ ಲಿಟಲ್ ಫ್ಲವರ್ ದರ್ಬೆ ಪುತ್ತೂರು. ಎಸ್, ವೈಟ್ 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 ಒಂದು ನಿಮಿಷ. ಎಲ್ಲ ಅತಿಥಿಗಳು ನಮಗೆ ವಿಶೇಷ ಸಹಕಾರವನ್ನ. ಎಸ್, ಒಮ್ಮೆ ಚೆಂಡೆ, ಒಮ್ಮೆ ಚೆಂಡೆ. ಸರಿ, ವೈಟ್ 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 ವೈಟ್. ಅತಿಥಿಗಳು ಒಮ್ಮೆ ನಮ್ಮ ಜೊತೆ ಉಪಸ್ಥಿತಿ ಇರಬೇಕು. ದೊಡ್ಡ ಸ್ಮರಣಿಕೆ ಒಂದು ಕೊಡಿ, ದೊಡ್ಡದುಂಟು. ಒಂದು ನಿಮಿಷ ಹೆಸರು ಅತಿಥಿಗಳು, ಒಂದು ನಿಮಿಷ ಸದಬಿಟ್ಟು ದೊಡ್ಡದುಂಟು, ಅದೇ ಕೊಡಿ. ಓಕೆ, ಅದೇ ಅದೇ ಅದೇ. ಸೊ ಒಂದು ನಿಮಿಷ ಅತಿಥಿಗಳು ನಮ್ಮ ಜೊತೆ ಸಹಕಾರವನ್ನ ಕೊಡಬೇಕು ಅನ್ನುವ ಕೋರಿಕೆಯೊಂದಿಗೆ ನಮ್ಮ ಈ ಒಂದು ಕಬಡ್ಡಿ ಪಂದ್ಯಾಟದಲ್ಲಿ ಅತ್ಯುತ್ತಮ ರೈಡರ್ ಇಬ್ಬರು ಇದ್ದ ಕಾರಣ ಆಲ್ರೌಂಡರ್ ನಮಗೆ ಕೊಡ್ಲಿಕ್ಕೆ ಆಗ್ಲಿಲ್ಲ. ಆದ್ರೆ ನಮ್ಮ ದೀಕ್ಷಾ ಲಿಟಲ್ ಫ್ಲವರಿನ ಹುಡುಗಿ ಅತ್ಯುತ್ತಮವಾದಂತ ಒಂದು ರೈಡರ್ ಅನ್ನ ಮಾಡಿದಾಳೆ. ಅವಳು ವೇದಿಕೆಗೆ ಬರಬೇಕು, ಒಂದು ಬಹುಮಾನವನ್ನ ಸ್ವೀಕರಿಸಬೇಕು. ನಿಮ್ಗೆ ಗೊತ್ತಿರಬೇಕು, ಕಳೆದ ಎಸ್ ಮಹಮ್ಮದ್ ಕುಕ್ಕುವಳ್ಳಿ ಅವರಿಂದ 1,000 ಕ್ಯಾಶ್ ಅವಾರ್ಡ್ ಅನ್ನ ಪಡ್ಕೊಳ್ತಾಳೆ. ಅದೇ ರೀತಿ ಸ್ತರೀಯ ಸರ್ ಅವರಿಂದ 1,000, 2,000 ನಗದು ಮೊತ್ತ ಮತ್ತು ಒಂದು ಗೌರವ ಸ್ಮರಣೆಗೆ. ನಿಮ್ಗೆ ಗೊತ್ತಿರಬೇಕು, ಒಂದು ಸತ್ಯ, ಕಳೆದ 3 ತಿಂಗಳಿನಿಂದ ಊಟವನ್ನ ಬಿಟ್ಟು 54 ಕೆಜಿಯಿಂದ 47 ಕೆಜಿಗೆ ಇಳಿಸಿ ಇವತ್ತು ನಮ್ಮ ತಂಡ ಗೆದ್ದಿದೆ. ಅಭಿನಂದನೆ. ಎಸ್, ಅಭಿನಂದನೆಗಳು. ಲಿಟಲ್ ಫ್ಲವರ್ ಶಾಲೆ ದರ್ಬೆ ಪುತ್ತೂರು, ಸಂತ ಫಿಲೋಮಿನಾ ಪ್ರೌಢಶಾಲೆ, ನಮ್ಮ ಸಂಸ್ಥೆಯ ಹಿರಿಯ ವಿದ್ಯಾರ್ಥಿನಿ ಕುಮಾರಿ ದೀಕ್ಷಾ ಇವರಿಗೆ ವಿಶೇಷ ವಿಶೇಷ ಕೃತಜ್ಞತೆಗಳು. ಎಸ್, ಎಲ್ಲ ವಿದ್ಯಾರ್ಥಿಗಳು ನಮ್ಮ ಮೇಲೆ ಹೋಗಬೇಕು. ಎಲ್ಲೇ ಜಿಪ್ಸಿಯ ಹಿಂದೆ. ಎಸ್, ಅನೌನ್ಸ್ಮೆಂಟ್ ಅಲ್ಲಿ ನಮಗೆ ಸಹಕಾರವನ್ನ ಕೊಟ್ಟಿರ್ತಕ್ಕಂಥ ನಿಸಾರ್ ಅವರಿಗೆ ಒಂದು ಗೌರವದ ಸ್ಮರಣಿಕೆಯನ್ನ ನೀಡಿ ಗೌರವಿಸಬೇಕು ಅನ್ನುವ ಕೋರಿಕೆ. ಬಹಳ ಸಹಕಾರವನ್ನ ಕೊಟ್ಟಿದ್ದೀರಿ. ನಿಸಾರ್ ಅವರು ವೇದಿಕೆಗೆ ಬರಬೇಕು. ನಮ್ಮ ಮಹಮ್ಮದ್ ಕುಕ್ಕುವಳ್ಳಿಯರಿಂದ ಒಂದು ಗೌರವದ ಸ್ಮರಣಿಕೆಯನ್ನ ಸ್ವೀಕರಿಸಬೇಕು ಅನ್ನುವ ಕೋರಿಕೆ. ಅದೇ ರೀತಿ ಡಾಕ್ಟರ್ ಶಿವಪ್ರಕಾಶ್ ಅವರಿಗೆ ಸಂಸ್ಥೆಯ ಸಂಚಾಲಕರು ಗೌರವದ ಸ್ಮರಣಿಕೆಯನ್ನ ನೀಡಿ ಗೌರವಿಸಬೇಕು ಅನ್ನುವ ಕೋರಿಕೆ. ಕೃತಜ್ಞತೆಗಳು.
ಅದೇ ರೀತಿ ಮಣಿಕಂಠ ಚೆಂಡೆಯ ವತಿಯಿಂದ ಒಬ್ಬರು ವೇದಿಕೆಗೆ ಬಂದು ಗೌರವದ ಸ್ಮರಣಿಕೆಯನ್ನ ಸ್ವೀಕರಿಸಬೇಕು. ಮಣಿಕಂಠ ಚೆಂಡರೆಂಜ, ನಾನು ಅವರನ್ನ ಹೇಳಿದ್ದು ಮಧ್ಯಾಹ್ನ 12 ಗಂಟೆಗೆ ಬಿಡ್ತೇನೆ ಅಂತ, ಬಿಟ್ಟದ್ದು ಮತ್ತೆ 6 ಗಂಟೆ ಸೇರಿಸಿ ಈಗ 6:30 ಗಂಟೆಗೆ ಮಣಿಕಂಠ ಚೆಂಡೆಯ ಸದಸ್ಯರೆಲ್ಲರೂ ಒಮ್ಮೆ ವೇದಿಕೆಗೆ ಬನ್ನಿ, ಬಿಟ್ಟು ಎಲ್ಲರೂ ಒಮ್ಮೆ ವೇದಿಕೆಗೆ ಬನ್ನಿ, ಒಂದು ಗೌರವದ ಸ್ಮರಣಿಕೆಯನ್ನ ಸ್ವೀಕರಿಸಬೇಕು ಅನ್ನುವ ಕೋರಿಕೆ. ಎಲ್ಲರಿಗೂ ಒಂದು ಶಾಲಾ ಹಾಕಿ ಗೌರವಿಸಬೇಕು ಅನ್ನುವ ಕೋರಿಕೆ ನಮಗೆ. ಬೆಳಗ್ಗೆ ಮಧ್ಯಾಹ್ನದವರೆಗೆ ನಾನು ಕೇಳಿಕೊಂಡದ್ದು, ಅವರೆಲ್ಲ ಕೆಲಸವನ್ನ ಬಿಟ್ಟು ಸಂಜೆಯವರೆಗೆ ಅಂತಿಮ ಕಾರ್ಯಕ್ರಮದ ಎಲ್ಲರಿಗೂ ಒಂದೊಂದು ಸ್ಮರಣಿಕೆ ಮತ್ತು ಶಾಲನ್ನು ಹಾಕಿ ಗೌರವಿಸಬೇಕು ಅನ್ನುವ ಕೋರಿಕೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಓಕೆ ಸರ್, ಥ್ಯಾಂಕ್ ಯು. ಒಂದು ಫೋಟೋ ಸೆಷನ್ ನಮ್ಮ ಮಣಿಕಂಠ ಚೆಂಡೆ ಬಳಗದವರಿಂದ. ನಮ್ಮ ನಾಗೇಶ್ ಮಲ್ನಾಡು ಇವರ ಕಡೆಯಿಂದ ಯಾರಾದರೂ ಉಪಸ್ಥಿತರಿದ್ರೆ ಒಂದು ಸ್ಮರಣಿಕೆಯನ್ನ ಸ್ವೀಕರಿಸಬೇಕು. ಶ್ರೀದುರ್ಗಾ ಸೌಂಡ್ಸಿನ ಗಿರೀಶ್ ಪಡ್ಡಾಯೂರು ಅಧ್ಯಕ್ಷರು, ಸಿದ್ಧಿವಿನಾಯಕ ಚಾರಿಟೇಬಲ್ ಟ್ರಸ್ಟ್ ಮಲ್ನಾಡು, ಇವರು ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ಎಸ್, ನಮ್ಮ ಅಜಿತ್ ಅವರು ಬಂದಿದ್ದಾರೆ, ಅವರಿಗೆ ಒಂದು ಶಾಲು ಹಾಕಿ ಟೀಚರ್ ಒಂದು ಸ್ಮರಣೆ. ಸಿಸ್ಟರ್ ನಮ್ಮ ಅಜಿತ್ ಅವರಿಗೆ ಒಂದು ಶಾಲು ಹಾಕಿ, ರಾಷ್ಟ್ರೀಯ ಕ್ರೀಡಾಪಟು, ಈಗ MP.Ed ಪದವೀಧರರಾಗಿರುವ ನಮ್ಮ ಸಂಸ್ಥೆಯ ನಮ್ಮದೇ ಹಿರಿಯ ವಿದ್ಯಾರ್ಥಿ ಬೆಳಗ್ಗೆ ಬರಲಿಕ್ಕಾಗ್ಲಿಲ್ಲ, ಈಗ ಬಂದಿದ್ದಾರೆ. ಸೊ ನಮಗೆ ವಿಶೇಷ ಸಹಕಾರವನ್ನ ನೀಡುತ್ತಾ ನೋಡಿ, ಅಲ್ಲಿ ಕೌಂಟ್ರಲ್ಲಿ ಯಾರಿಲ್ಲಲ್ಲ. ನೋಡಿ, ಆತಿಥ್ಯ ವಿದ್ಯಾಸಂಸ್ಥೆಯ ಶಿಕ್ಷಕರು ಇದ್ರೆ, ಯಾರಾದ್ರೂ ಇದ್ರೆ ದಯವಿಟ್ಟು ಬನ್ನಿ. ಮೇಡಮ್, ಶಿಕ್ಷಕರು ಮಾತ್ರ ಒಂದು ಫೋಟೋ. ಹೌದು, ಶಿಕ್ಷಕರು ಮಾತ್ರ. ಮೇಡಮ್, ಈ ಕಡೆ ಬನ್ನಿ, ಇನ್ನು ಮಿಡ್ಲಿಗೆ ಬನ್ನಿ. ನೀವು ಅರ್ಧ ಈ ಕಡೆ ಬನ್ನಿ, ಅರ್ಧ ಈ ಕಡೆ ಬನ್ನಿ, ಅದು ಒಂದು ಸೈಡ್ ಆಗ್ತದೆ. ಒಂದು ಸೈಡ್ ಬನ್ನಿ, ಈ ಕಡೆ ಬನ್ನಿ, ಈ ಕಡೆ ಬನ್ನಿ, ಬನ್ನಿ ಬನ್ನಿ, ಈ ಕಡೆ ಬನ್ನಿ, ಅರ್ಧ ಜನ ಈ ಕಡೆ ಬನ್ನಿ. ಹಾ, ಓಕೆ. ಒಂದು ಕೂತು ತಗೊಳ್ಳಿ, ಒಂದು ನಿಂತು ತಗೊಳ್ಳಿ. ಸರಿ, ಅಂದಂದು ಬುಕ್ಕ ಅವು ಬರ್ಪೂಜೆ. ಸರಿ ಸರಿ, ಅದು ಅಲ್ಲಿ ಇರಲಿ, ಕಾರ್ಯಕ್ರಮ ಅದಲ್ಲ. ಬಾರಿ ಶೋಕಾಂಡ್ ಅದು ಹಿಂದೆ ಮನೆ ನೆನಪತ್ತ ಏಪಲ್ಲ ಆಪೂಜೆ.
ಸುರೇಶ್ ರೈ ಅವರು ಸರ್, ಸುಡಿಮಲ್ರ ಅವರು. ಓಕೆ, ಥ್ಯಾಂಕ್ ಯು. ಕೂತ್ಕೊಳ್ಳಿ, ಬನ್ನಿ. ಸರಿ ಬಾಲ ಸರ್, ಬಂಜಿ ಒಂಚೂರು ಒಯ್ತದ್ಕೊಳ್ಳೋಣ. ಎಸ್, ಸರ್ ದಯವಿಟ್ಟು ಅಲ್ಲೇ ಕೂತ್ಕೊಂಡಾಗೆ ನೋಡಿ. ಎಲ್ಲ ಕಾರ್ಯಕಾರಿ ಸಮಿತಿಯವರು ದಯವಿಟ್ಟು ಮೇಡಮ್, ಈ ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸಿದಂತೆ ಎಲ್ಲ ಕಾರ್ಯಕಾರಿ ಸಮಿತಿಯವರು ದಯವಿಟ್ಟು ಅವ್ರ ಜೊತೆ ಸೇರ್ಕೊಳ್ಬೇಕು. ಈ ಒಂದು ಫೋಟೋ ಆದ ತಕ್ಷಣ ಬನ್ನಿ. ಓಕೆ, ರೆಡಿ ಆಯ್ತಲ್ಲ? ಬನ್ನಿ ಮೇಡಮ್, ಕಾರ್ಯಕಾರಿ ಸಮಿತಿಯವರು ದಯವಿಟ್ಟು ಬನ್ನಿ ಎಲ್ಲರೂ ದಯವಿಟ್ಟು. ಅಧ್ಯಕ್ಷರು, ಉಪಾಧ್ಯಕ್ಷರು, ಪದಾಧಿಕಾರಿಗಳು ತಾವೆಲ್ಲರ ಸಹಕಾರದಿಂದ ಈ ಕಾರ್ಯಕ್ರಮ ಬಹಳ ಅದ್ಭುತವಾಗಿ ಮೂಡಿ ಬಂದಿದೆ. ದಯವಿಟ್ಟು ಎಲ್ಲರೂ ಬನ್ನಿ. ಕಾರ್ಯಕಾರಿ ಸಮಿತಿಯವರು ಎಲ್ಲರೂ ಕೂಡ ಬನ್ನಿ, ಬೇಗ ಬನ್ನಿ. ಅಧ್ಯಕ್ಷರು, ಉಪಾಧ್ಯಕ್ಷರು, ಪದಾಧಿಕಾರಿಗಳು ಎಲ್ಲರೂ ಕೂಡ ಬನ್ನಿ ಸರ್. ಕಾರ್ಯಕಾರಿ ಸಮಿತಿಯ ಎಲ್ಲ ಸದಸ್ಯರು ದಯವಿಟ್ಟು ಆಸೀನರಾಗಬೇಕು. ಬನ್ನಿ, ಶಿಕ್ಷಕರು ಕೂಡ ಬನ್ನಿ, ಅವರ ಜೊತೆ ನಿಂತ್ಕೊಳ್ಳಿ. ಶಿಕ್ಷಕರು ನಿಂತ್ಕೊಳ್ಳಿ, ಅವ್ರ ಜೊತೆಯಾಗಿ. ಎಲ್ಲರೂ ಒಟ್ಟಿಗೆ, ಕಾರ್ಯಕಾರಿ ಸಮಿತಿಯವರು, ಶಿಕ್ಷಕರು. ಇಲ್ಲಿ ಇನ್ನು ಇಬ್ಬರು ಸೇರ್ಕೊಳ್ಳಿಲ್ಲ.